ಶಾಲಾ ಮುಖ್ಯ ಗುರುಗಳು. ಆತ್ಮೀಯ ವೇದಿಕೆಯಲ್ಲಿರುವಂಥ ಗಣ್ಯರೇ, ಅದೇ ರೀತಿ ಎಲ್ಲ ಸ್ಪರ್ಧಾಳುಗಳೇ, ಪೋಷಕರೇ, ವಿದ್ಯಾಭಿಮಾನಿಗಳೇ, ಎಲ್ಲ ಗಣ್ಯರೇ, ಬೆಳಗಿನ ಶುಭ ವಂದನೆಗಳನ್ನು ಸಲ್ಲಿಸ್ತಾ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕುದ್ಮಾರು ಇದರ ಸಹಯೋಗದೊಂದಿಗೆ ಪುತ್ತೂರು ತಾಲೂಕು ಮಟ್ಟದ ಪ್ರಾಥಮಿಕ ಶಾಲಾ ಬಾಲಕ ಮತ್ತು ಬಾಲಕಿಯರ ಕಬಡ್ಡಿ ಪಂದ್ಯಾಟ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಸರ್ಕಾರದ ನಮ್ಮ ಇಲಾಖೆ ಸುತ್ತೋಲೆಯಂತೆ ನಾವು ಈ ದಿನ ಇದನ್ನು ಇಟ್ಟುಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಊರಿನ ಗಣ್ಯರು, ವಿದ್ಯಾಭಿಮಾನಿಗಳು, ದಾನಿಗಳು, ಪೋಷಕರು, SDM ಎಲ್ಲರ ಸಹಕಾರದೊಂದಿಗೆ ನಾವು ಈ ದಿನ ಇದನ್ನು ಇಟ್ಟುಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿಕ್ಕೆ ಇದ್ದಾರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಇವರು ನಮ್ಮ ಈ ಒಂದು ಪುತ್ತೂರು ತಾಲೂಕಿನ ಉತ್ತಮವಾದಂಥ ಅವರದೇ ಆದಂಥ ಶೈಲಿಯಲ್ಲಿ ಈ ಒಂದು ಶೈಕ್ಷಣಿಕ ಪ್ರಗತಿಯತ್ತ ಸಾಗಿಸಲಿಕ್ಕೆ ನಮ್ಮ BO ಅವರವರು ಕಾರಣಕರ್ತರಾಗಿದ್ದಾರೆ. ಅದೇ ರೀತಿ ನೇರ ನುಡಿ ನಡೆಯೊಂದಿಗೆ ಅದೇ ರೀತಿ ಕಡಿಮೆ ಮಾತು ಹೆಚ್ಚು ದುಡಿಮೆ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಈ ಒಂದು ನಮ್ಮ ಮಾನ್ಯ BO ಅವರವರು ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆ ಕೊಡಲಿಕ್ಕಿದ್ದಾರೆ. ಅವರಿಗೆ ಎಲ್ಲ ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರ ಅದೇ ರೀತಿ ಸೇರಿರುವಂಥ ಎಲ್ಲ ಪೋಷಕರ, ವಿದ್ಯಾಭಿಮಾನಿಗಳ, ಎಲ್ಲ ವಿದ್ಯಾರ್ಥಿಗಳ ನೆಲೆಯಲ್ಲಿ ಅದೇ ರೀತಿ ನಮ್ಮ ಶಾಲಾ ಪರವಾಗಿ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಿದ್ದೇನೆ ಸರ್. ಇವರಿಗೆ ನಮ್ಮ ಶಾಲಾ STMC ಉಪಾಧ್ಯಕ್ಷರಾದ ನವ್ಯ ಅನ್ಯಾಡಿ ಇವರು ಶಾಲು ಹೊದಿಸಿ ಹೂ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಸಭೆಯ ಅಧ್ಯಕ್ಷರನ್ನು ವಹಿಸಿಕೊಳ್ಳಲಿಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಲೋಹಿತಾಕ್ಷ ಕೆರಂಜಿಕಟ್ಟ ಇವರನ್ನು ಕೇಳಿಕೊಂಡ ಮೇರೆಗೆ ಆತ್ಮೀಯವಾಗಿ ಒಪ್ಪಿಕೊಂಡು ಅದೇ ರೀತಿ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಸಮಯಕ್ಕೆ ಸರಿಯಾಗಿ ಬರುವಂತ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅದೇ ರೀತಿ ಶಾಲೆಗೆ ಉತ್ತಮವಾದಂಥ ಕೊಡುಗೆಯನ್ನು ನೀಡಿರುವಂಥ ಒಬ್ಬರು ಪ್ರಜೆ, ಅವರಿಗೆ ನಿಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ನಮ್ಮ STMC ಸದಸ್ಯರು ಸೀತಾರಾಮಗೌಡ ಇವರು ಶಾಲು ಹೊದಿಸಿ ಕ್ಯಾಪ್ ಹಾಕಿ ಹೂ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಅತಿಥಿಗಳಲ್ಲಿ ಓರ್ವರಾಗಿರುವಂಥ ಶ್ರೀಯುತ ರಾಕೇಶ್ ಕೆರಂಜಿ ಇದೇ ಶಾಲೆಯ ಹಳೆ ವಿದ್ಯಾರ್ಥಿ. ಅದೇ ರೀತಿ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಬಹಳ ಪ್ರೀತಿ ಇಟ್ಟು ಈ ಶಾಲೆಗೆ ಬಂದು ನಮ್ಮೊಂದಿಗೆ ಸಹಕರಿಸುವಂಥ ಒಬ್ಬರು ವ್ಯಕ್ತಿ. ಅವರು ಅಕ್ರಮ ಸಕ್ರಮ ಸಮಿತಿ ಸುಳ್ಯ ವಿಧಾನಸಭಾ ಕ್ಷೇತ್ರ ಇವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಮಾಧವ STMC ಸದಸ್ಯರು ಇವರು ಶಾಲು ಹೊದಿಸಿ ಕ್ಯಾಪ್ ನೀಡಿ ಹೂ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಇನ್ನೋರ್ವರು ಪ್ರವೀಣ್ ಕುಮಾರ್ ಕೆರಂಜಿ ಗೊತ್ತು, ಹನುವಂಶಿಯ ಆಡಳಿತ ಮುಕ್ತೇಶ್ವರರು. ಅವರು ಈಗ ಬರಬೇಕಿತ್ತು, ಕಾರಣಾಂತರಗಳಿಂದ ಮಧ್ಯಾಹ್ನದ ಮೇಲೆ ಸಮಾರೋಪ ಸಮಾರಂಭಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನೋರ್ವರು ಸತೀಶ್ ಕುಮಾರ್ ಕೆರಂಜಿ, ಅಧ್ಯಕ್ಷರು, ಹಿರಿಯ ವಿದ್ಯಾರ್ಥಿ ಸಂಘ ಕುದ್ಮಾರು. ಇವರು ಕೂಡ ಈ ಶಾಲೆಯ ವಿದ್ಯಾರ್ಥಿ. ಅವರು ಕೂಡ ಸಮಾರೋಪ ಸಮಾರಂಭಕ್ಕೆ ಸೇರಿಕೊಂಡಿಕೊಳ್ತೇನೆ ಅಂತ ಹೇಳಿದ್ದಾರೆ. ಅವರು ಕೂಡ ಎಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನು ನಮ್ಮೊಂದಿಗೆ ಇರುವಂಥವರು ಮಾಧವ BK, ನಿವೃತ್ತ ಸಹಾಯಕ ಕ್ರೀಡಾಧಿಕಾರಿ, ಅದೇ ರೀತಿ ಮಾಜಿ ಸೈನಿಕರು, ಉತ್ತಮ ಕಬಡ್ಡಿ ತರಬೇತುದಾರರು. ಅವರು ಈ ಒಂದು ವೇದಿಕೆಯಲ್ಲಿ ಹಾಸನರಾಗಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸರ್. ಇವರಿಗೆ ದಿವ್ಯ ಕೆರೆನಾರು ಇವರು ಶಾಲು ಹೊದಿಸಿ ಕ್ಯಾಪ್ ನೀಡಿ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಇನ್ನು ನಮ್ಮೊಂದಿಗೆ ಇರುವವರು ತಾಲೂಕು ದೈಹಿಕ ಶಿಕ್ಷಣ ಪರ್ಯವೇಕ್ಷಕರು ಶ್ರೀಯುತ ಸುಂದರಗೌಡ್ ಸರ್ ಇವರು ನಮ್ಮೊಂದಿಗೆ ಮೊನ್ನೆಯಿಂದಲೇ 2-3 ದಿನಗಳಿಂದ ಬಹಳಷ್ಟು ಉತ್ತಮ ಪೂರ್ಣ ಕರೆಯೊಂದಿಗೆ ನಾವು ಅವರ ಸಹಕಾರವನ್ನು ಪಡೆದಿದ್ದೇವೆ. ಅವರು ಮತ್ತೆ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಲಿಕ್ಕಿದ್ದಾರೆ. ಅವರಿಗೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸರ್. ಇವರಿಗೆ ಕುಸುಮ ಎಸ್ಟಿಎಂಸಿ ಸದಸ್ಯರು ಶಾಲು ಹೊದಿಸಿ ಕ್ಯಾಪ್ ನೀಡಿ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇನ್ನೋರ್ವರು ನಮ್ಮ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಯುತ ವಿಮಲ್ ಕುಮಾರ್ ನೆಲ್ಯಾಡಿ, ಕ್ರಿಯಾಶೀಲ ಯುವಕ. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ತಕ್ಷಣ ಸ್ಪಂದಿಸುವವರು. ಅವರು ಕೂಡ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸರ್. ಇವರಿಗೆ ತಾರಾ ಅನ್ಯಾಡಿ ಎಸ್ಟಿಎಂಸಿ ಸದಸ್ಯರು ಇವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇನ್ನು ನಮ್ಮೊಂದಿಗೆ ಕಡಪ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರಾಮಕೃಷ್ಣ ಮಲ್ಲಾರ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರು ಕೂಡ ಯಾವುದೇ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವಲ್ಲಿ ಸಫಲರು, ಒಳ್ಳೆಯ ವಾಗ್ಮಿ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವರಿಗೆ ಯಶೋಧ ಎಸ್ಟಿಎಂಸಿ ಸದಸ್ಯರು ಹೂ ನೀಡಿ ಶಾಲು ಹಾಕಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಇನ್ನೋರ್ವರು ನಮ್ಮ ಪುತ್ತೂರು ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ನವೀನ್ ಕುಮಾರ್ ರೈ ಇವರು ಕೂಡ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಎಲ್ಲ ಪರವಾಗಿ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಪ್ರಿಯಾಂಕಾ ಟೀಚರ್ ನಮ್ಮ ಶಾಲಾ ಜಿಪಿಟಿ ಶಿಕ್ಷಕಿ ಶಾಲು ಹೊದಿಸಿ ಹೂ ನೀಡಿ ಕ್ಯಾಪ್ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ಕಡಪ ತಾಲೂಕಿನ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು ಶ್ರೀಯುತ ಮಾಮಂಚಲ್ ಸರ್ ಇವರು ಯಾವುದೇ ಕಾರ್ಯಕ್ರಮಗಳನ್ನು ನೆರವೇರಿಸಲಿಕ್ಕೆ ಬಹಳ ಉತ್ತಮವಾದ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿರುವಂಥ ಒಬ್ಬರು ನಾಯಕರು ಶ್ರೀಯುತ ಮಾಮಂಚಂದ್ ಸರ್. ಅವರಿಗೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವರಿಗೆ ಸುಜಾತ ಟೀಚರ್ ನಮ್ಮ ಶಾಲಾ ಶಿಕ್ಷಕಿ ಪುತ್ತೂರು ತಾಲೂಕಿನ ದೈಹಿಕ ಶಿಕ್ಷಕರಾಗಿರುವಂತಹ ಶ್ರೀಯುತ ಮಾನಪ್ಪ ಪಟ್ಟೆ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸರ್. ಇವರಿಗೆ ಸೌಮ್ಯ ಟೀಚರ್ ನಮ್ಮ ಗೌರವ ಶಿಕ್ಷಕಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಇನ್ನು ನಮ್ಮ ಎಸ್ಟಿಎಂಸಿ ಅಧ್ಯಕ್ಷರು ಈ ಒಂದು ಕಬಡ್ಡಿ ಇಷ್ಟೊಂದು ಅದ್ಧೂರಿಯಾಗಿ ನಡೀಲಿಕ್ಕೆ ಬಹಳಷ್ಟು ಉತ್ತಮವಾಗಿ ಕಳೆದ 1 ತಿಂಗಳಿನಿಂದ ಶಾಲೆಯ ಎಲ್ಲ ಆಗು ಹೋಗುವಳಿಗೆ ಸ್ಪಂದಿಸಿ ನಮಗೆ ಮಾರ್ಗದರ್ಶನವನ್ನು ಕೊಡ್ತಾ ಬಂದಿರುವಂಥ ನಮ್ಮ ಎಸ್ಟಿಎಂಸಿ ಅಧ್ಯಕ್ಷರು ಶ್ರೀಯುತ ಗಂಗಾಧರ ಗೌಡ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರು ಶಾಲು ಹೊದಿಸಿ ಕ್ಯಾಪ್ ನೀಡಿ ಹೂ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ವೇದಿಕೆಯಲ್ಲಿ ನಮ್ಮವರೇ ಆದಂಥ ಮಣ್ಣಿನಿಂದಲೇ ಅಧ್ಯಕ್ಷರ ಜೊತೆಯಲ್ಲಿ ಸಹಕಾರ ನೀಡುವವರು ಸ್ಕಂದಶ್ರೀ ಯುವಕ ಮಂಡಲ ಅಧ್ಯಕ್ಷರಾಗಿರುವಂಥ ಶ್ರೀಯುತ ದೇವರಾಜ್ ನೋಜಿ ಇವರು ಕೂಡ ಎಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವರಿಗೆ ಭವ್ಯ ನಮ್ಮ ಶಾಲಾ ಗೌರವ ಶಿಕ್ಷಕಿ ಶಾಲು ಹಾಕಿ ಕ್ಯಾಪ್ ನೀಡಿ ಹೂ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಕಳೆದ 1.5 ತಿಂಗಳಿಂದ ಇದು ಯಾವಾಗ ನಮಗೆ ಆದೇಶ ಕೊಟ್ಟರ ಇದೊಂದು ತಾಲೂಕು ಮಟ್ಟ ಕಬಡ್ಡಿಯನ್ನು ನೆರವೇರಿಸ್ಕೊಳ್ಬೇಕೆಂದು ಹೇಳಿದ ತಕ್ಷಣ ಅಲ್ಲಿಂದ ಪ್ರಾರಂಭಗೊಂಡು ಇವತ್ತಿನವರೆಗೆ ನಮ್ಮ ದೈಹಿಕ ಶಿಕ್ಷಕರಾಗಿರುವಂಥ ಶ್ರೀಯುತ ಸುರೇಶ್ ಕುಮಾರ್ PM ಇವರು ಒಳ್ಳೆಯ ಉತ್ತಮವಾದಂಥ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಸಹಕರಿಸಿದವರು. ಅವರಿಗೂ ಕೂಡ ಎಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸರ್. ಇನ್ನು ಎಲ್ಲ ಊರಿನ ದಾನಿಗಳಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಅದೇ ರೀತಿ ಬೇರೆ ಬೇರೆ ಶಾಲೆಯಿಂದ ಬಂದಿರುವಂಥ ಮುಖ್ಯಸ್ಥರು, ದೈಹಿಕ ಶಿಕ್ಷಕರು, ಕ್ರೀಡಾಪಟುಗಳು, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, STMC ಸದಸ್ಯರು, ಪತ್ರಿಕಾ ಗೋಷ್ಠಿಯವರು, ಅದೇ ರೀತಿ ಕೆಂಡೆಯವರು, ಇನ್ನು ನಮ್ಮ ಅಡುಗೆ ಸಿಬ್ಬಂದಿಗಳು
ಎಲ್ಲ ನಮ್ಮ ಶಿಕ್ಷಣ ಈ ಶಾಲೆಯ ಶಿಕ್ಷಕ ವೃಂದದವರು, ತಿರಂಗಾ ವಾರಿಯರ್ಸ್ ಅಧ್ಯಕ್ಷರು, ಸರ್ವ ಸದಸ್ಯರು, ಅದೇ ರೀತಿ ಎಲ್ಲ ಪದಾಧಿಕಾರಿಗಳು, ಇನ್ನು ಯುವಕ ಮಂಡಲದ ಅಧ್ಯಕ್ಷರು, ಸದಸ್ಯರು ಈ ಶಾಲೆಯ ಆಗುಹೋಗುಗಳಿಗೆ ಸ್ಪಂದಿಸಿ ನಿನ್ನೆ ರಾತ್ರಿ 11:30 ತನಕ ನಾವೆಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ಕಾರ್ಯನಿರೂಪಣೆ ಮಾಡಿರುವಂಥ ಶ್ರೀಲತಾ ಮೇಡಮ್, ವೀಣಾ ಮೇಡಮ್ ಇವರು ಕೂಡ ಸ್ವಾಗತವನ್ನು ಕೋರುತ್ತಾ, ಬಂದಿರುವಂಥ ಎಲ್ಲರಿಗೂ ಕೂಡ ಯಾರಿಗೆಲ್ಲ ಬಿಟ್ಟು ಹೋಗಿದ್ದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ನನ್ನೆರಡು ಭಾಷಣ ಕಾರ್ಯಕ್ರಮ ಇಲ್ಲಿ ಮುಕ್ತಾಯಗೊಳಿಸುತ್ತೇನೆ. ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಸರ್, ನಿಮಗೂ ಕೂಡ ಸ್ವಾಗತ. ಅರಿವು ಬದಲಾವಣೆಯ ಮೂಲ ರೂವಾರಿ. ನಮ್ಮ ಮನಸ್ಸನ್ನು ಬಾಹ್ಯ ಲೋಕಕ್ಕೆ ಕೊಂಡೊಯ್ಯುವುದರ ಜೊತೆಗೆ ಪ್ರಾಯೋಗಿಕವಾಗಿ ವೀಕ್ಷಿಸುವಂತೆ ಮಾಡುತ್ತದೆ. ಇಂದಿನ ಕ್ರೀಡಾಕೂಟದ ಅರಿವು ಮೂಡಿಸಲಿದ್ದಾರೆ ಶ್ರೀ ಸುಂದರಗೌಡ ಎನ್, ಪುತ್ತೂರು ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು ತಮ್ಮ ಪ್ರಾಸ್ತಾವಿಕ ನುಡಿಗಳೊಂದಿಗೆ. ಎಲ್ಲರಿಗೂ ನಮಸ್ಕಾರಗಳು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಮತ್ತು ಸರಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಕುದ್ಮಾರು ಇವುಗಳ ಜಂಟಿ ಆಶ್ರಯದಲ್ಲಿ ಪುತ್ತೂರು ತಾಲೂಕು ಮಟ್ಟದ ಪ್ರಾಥಮಿಕ ಶಾಲಾ ವಿಭಾಗದ ಕಬಡ್ಡಿ ಪಂದ್ಯಾಟ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಈ ಭಾಗದ ಪ್ರಥಮ ಪ್ರಜೆಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲಿಕ್ಕಿದ್ದಂಥ ಗೌರವಾನ್ವಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಸಕ್ರಮ ಸಮಿತಿಯ ಸದಸ್ಯರು ಆದಂತಹ, ಆತ್ಮೀಯರು ಆದಂತಹ, ಸಾಕಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿಗಳನ್ನು ಮಾಡಿದಂತಹ ರಾಕೇಶ್ ಕಡಂಜಿ ಅವರೇ, ನಮ್ಮ ಆತ್ಮೀಯರು ಮಿತ್ರರಾದಂತಹ ಹಾಗೂ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ವಿಮಲ್ ಅವರೇ, ಕಡಬ ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ರಾಮಕೃಷ್ಣ ಮಲ್ಲಾರ್ ಅವರೇ, ಪುತ್ತೂರು ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ನವೀನ್ ರೈ ಅವರೇ, ಪುತ್ತೂರು ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಮೋನಪ್ ಸರ್ ಅವರೇ, ಜಿಲ್ಲಾ ಸಂಘದ ಕಾರ್ಯಾಧ್ಯಕ್ಷರಾದ ಮೊಹಮ್ಮದ್ ಚನ್ ಅವರೇ, ಈ ಸಂಸ್ಥೆಯ ಮುಖ್ಯ ಗುರುಗಳೇ, ಹಾಗೆ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ, ನನ್ನ ಆತ್ಮೀಯ ಮಿತ್ರರು, ಕಬಡ್ಡಿಯಲ್ಲಿ ಸಾಕಷ್ಟು ಕೃಷಿಗಳನ್ನು ಮಾಡಿ ರಾಷ್ಟ್ರಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನು ಸೃಷ್ಟಿಸಿದ್ದ ಹಿರಿಯರು, ಮಾರ್ಗದರ್ಶಕರು ಆದಂತಹ ಮಾಧವ್ ಬಿಕೆ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳೇ, ಸ್ಪರ್ಧಿಗಳೇ, ನಿರ್ಣಾಯಕರೇ, ಪ್ರಾಸ್ತಾವಿಕವಾಗಿ 2 ಮಾತುಗಳು. ವಲಯ ಮಟ್ಟಗಳಲ್ಲಿ ವಿಜೇತರಾದ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದಂತಹ 10 ತಂಡಗಳು ಬಾಲಕರ ವಿಭಾಗದಲ್ಲಿ, 10 ತಂಡಗಳು ಬಾಲಕಿಯರ ವಿಭಾಗದಲ್ಲಿ ಇಲ್ಲಿ ಭಾಗವಹಿಸ್ತಾ ಇವೆ. ಒಟ್ಟಾರೆಯಾಗಿ ಈ ಒಂದು ಪಂದ್ಯಾಟ ಈ ಒಂದು ಕುದ್ಮಾರು ಶಾಲೆಯಲ್ಲಿ ಆಗಬೇಕು ಎಂಬುದು ಅಭಿಲಾಷೆ ನಮ್ಮದಾಗಿತ್ತು. ಶ್ರೀಯುತ ಸುರೇಶ್ ಅವರು ಸಾಕಷ್ಟು ಕಬಡ್ಡಿಯಲ್ಲಿ ಪಳಗಿದವರು, ಸಾಕಷ್ಟು ನಿರ್ಣಾಯಕರಾಗಿ ಸೇವೆಯನ್ನು ಸಲ್ಲಿಸಿದವರು, ಕ್ರೀಡಾರಂಗಕ್ಕೆ ಹೆಚ್ಚು ಒತ್ತು ಕೊಟ್ಟು ಶ್ರಮಿಸಿದವರು, ಹಾಗೆ ಶಾಲೆಗಳಲ್ಲಿ ಹೆಚ್ಚಿನ ಚಟುವಟಿಕೆಗಳಿಗೆ ಆಗುವಂತಹ ಒಂದು ಸಂಘದಲ್ಲಿ ಅಧ್ಯಕ್ಷರಾಗಿ ಸಕ್ರಿಯವಾಗಿ ತೊಡಗಿಸಿಕೊಂಡು ನಮ್ಮ ಶಿಕ್ಷಕರ ಸಮಸ್ಯೆಗಳನ್ನು ಆಲಿಸಿದವರು, ನಿವಾರಿಸಿದವರು. ಇವತ್ತು ಅವರು ನಿವೃತ್ತಿಯ ಅಂಚಿನಲ್ಲಿರುವಾಗ ನಾನು ಅವರಲ್ಲಿ ವಿನಂತಿಸಿಕೊಂಡೆ, ನೀವೊಂದು ಕ್ರೀಡಾಕೂಟವನ್ನು ಮಾಡಬೇಕು, ಒಳ್ಳೆಯ ಒಂದು ಪಂದ್ಯಾಟವನ್ನು ಸಂಘಟನೆ ಮಾಡಬೇಕು, ಆ ಮೂಲಕ ಸುದೀರ್ಘವಾದಂಥ ಸೇವೆಯನ್ನು ಸಲ್ಲಿಸಿದ ನಿಮಗೆ ಅವತ್ತು ಆ ಒಂದು ಕ್ರೀಡಾ ಸ್ಪರ್ಧೆಯ ಮೂಲಕ ಒಂದು ಏನು ನಿವೃತ್ತಿ ಅಂಚಿನಿರುವಂಥ ನಿಮಗೆ ಒಳ್ಳೆಯ ಒಂದು ಅವಕಾಶ ಇದೆ, ಅದನ್ನು ಬಳಸಿಕೊಳ್ಳುವ, ಆ ಮೂಲಕ ನಿಮ್ಮ ಜೀವಮಾನದಲ್ಲಿ ನೀವು ಕರ್ತವ್ಯ ನಿರ್ವಹಿಸಿದ ಸ್ಮರಣೆ ಆಗಲಿ ಅಂತ ಹೇಳುವುದನ್ನು ನಾನು ಹೇಳಿದ್ದೆ ಅವರಿಗೆ. ಬಹಳ ಸಂತೋಷದಿಂದ ಒಮ್ಮೆ ಒಪ್ಪಿಕೊಂಡ್ರು, ವಲಯ ಮಟ್ಟದನ್ನು ಪ್ರಥಮವಾಗಿ ಒಪ್ಪಿಕೊಂಡ್ರು ಅವರು. ನಂತರ ಅದನ್ನು ಸರ್ ನಾನು ತಾಲೂಕು ಮಾಡುತ್ತೇನೆ ಅಂತ ಹೇಳುವಂಥದ್ದನ್ನು ಕೇಳಿಕೊಂಡ್ರು. ಅದಕ್ಕೂ ನಾವು ಆಯಿತು ಸರ್, ಅದು ನಿಮ್ಮ ಅಭಿಲಾಷೆ ಏನಿದೆ ಅದನ್ನು ಮಾಡೋಣ ಅಂತ ಹೇಳುವಂಥದ್ದು ಆಯಿತು. ತದನಂತರ ನಾವು ಆ್ಯಕ್ಚುಲಿ ಇದನ್ನು 15 ತಾರೀಕಿಗೆ ಇಟ್ಕೊಂಡಿದ್ದೆವು.
ನಮ್ಮ ಮಿನಿಸ್ಟ್ರು ಬರ್ತಾರೆ, ಅವರು ಪಾಲ್ಗೊಳ್ತಾರೆ ಎಂಬ ಒಂದು ಅಭಿಲಾಷೆಯನ್ನು ಇಟ್ಕೊಂಡಂತಹ ಅವರು ನನಗೆ 22 ಡೇಟನ್ನು ಕೊಡಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿಕೊಂಡ್ರು. ಆ್ಯಕ್ಚುಲಿ ನಮ್ಮದು ಇವತ್ತು ಜಿಲ್ಲಾ ಮಟ್ಟದ ಕಬಡ್ಡಿ ಆಗ್ತಾ ಇದೆ ಇಲ್ಲಿ ಮಂಗಳೂರಲ್ಲಿ. ಹೈಸ್ಕೂಲ್ ವಿಭಾಗದ ಜಿಲ್ಲಾ ಮಟ್ಟದ ಕಬಡ್ಡಿ ಸ್ಪರ್ಧೆ ಮಂಗಳೂರಲ್ಲಿ ಆಗ್ತಾಯಿದೆ. ನಾವು ಅಲ್ಲಿ ಹೋಗಬೇಕಿತ್ತು. ಬಟ್ ಸುರೇಶರ ಒಂದು ಮನವಿ, ಸರ್ ನನಗೆ 22ಕ್ಕೆ ಡೇಟ್ ಕೊಡಬೇಕು ಎಂಬುದಾಗಿ, ನಾವು ಅದನ್ನು ಅವರ ಕೇಳಿಕೆಗೆ ಬೆಲೆ ಕೊಟ್ಟು ಗೌರವ ಕೊಟ್ಟು, ಯಾಕೆ ಅಂತೇಳಿದ್ರೆ ಒಂದು ನಿವೃತ್ತಿ ಅಂಚಿನಲ್ಲಿರುವಾಗ ಸುದೀರ್ಘವಾದ ನಮ್ಮ ಕ್ಷೇತ್ರದಲ್ಲಿ ಕೆಲಸಗಳನ್ನು ಮಾಡಿರುವಾಗ ಅವರ ಮಾತಿಗೆ ಬೆಲೆ ಕೊಡುವಂತಹ ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಅದನ್ನು ಇಟ್ಕೊಂಡು ಇವತ್ತು ಇಟ್ಟುಕೊಂಡಿದ್ದಾರೆ. ಈ ಒಂದು ಕ್ರೀಡಾಂಗಣವನ್ನು ನಮಗೆ ನೋಡುವಾಗ ಗೊತ್ತಾಗ್ತದೆ ಭಾಳಷ್ಟು ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟದ ಒಂದು ಸಂಘಟನೆ ಇಲ್ಲಿ ಆಗಿದೆ ಅಂತ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಭಾಳಷ್ಟು ಇಷ್ಟಪಡ್ತಾ ಇದ್ದೇನೆ. ಮಾಧವ್ ಬಿ ಕೆ ಅವರಿದ್ದಾರೆ, ನಾವು ಅವರು ಒಟ್ಟಿಗೆ ಚಿತ್ರದುರ್ಗ ಮತ್ತು ದಾವಣಗೆರೆ ಎಲ್ಲ ತಂಡವನ್ನು ಕೊಂಡು ಹೋದವರು. ನಾವು ಹೋದಾಗ ಕ್ರೀಡಾಂಗಣದಲ್ಲಿ ಏನೂ ಇರಲಿಲ್ಲ. ಇನ್ನು ಇಲ್ಲಿ ಮ್ಯಾಚ್ ಇದೆಯಾ ಇಲ್ವ ಅಂತ ರಾಜ್ಯ ಮಟ್ಟದ ಒಂದು ಸ್ಪರ್ಧೆ. ಮತ್ತೆ ನೋಡುವಾಗ ಒಂದು ಇಬ್ಬರು ಬರ್ತಾರೆ, ಒಂದು ಹಗ್ಗ ಮತ್ತು ಸುಣ್ಣ ಹಿಡ್ಕೊಂಡು. ಸುಣ್ಣದಲ್ಲಿ ಹಗ್ಗದಲ್ಲಿ ಹೌದು ಮಾರ್ಕಿಂಗ್ ಮಾಡ್ತಾರೆ. ನಂತರ 2 ಜನ ಚಪ್ಪಲಿ ಹಾಕ್ಕೊಂಡು ಬರ್ತಾರೆ, ಸ್ಲಿಪ್ಪರ್ ಅಂತ ಹೇಳ್ತಾರಲ್ಲ, ಅವರು ಅಪ್ಶೇಟಿಂಗ್ ಮಾಡುವವರು. ನನಗೆ ಇದನ್ನೆಲ್ಲ ನೋಡುವಾಗ ಖಂಡಿತ ಇದು ಎಂಥ ಒಂದು ಸ್ಪರ್ಧೆ, ಒಂದು ಸಂಘಟನೆ ಎಂಥದ್ದು ಅಂತ ಹೇಳುವಂಥದ್ದು. ಆ ಒಂದು ಸಂಘಟನೆ ನಮ್ಮಲ್ಲಿ ಆಗೋದಿಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗೋದಿಲ್ಲ, ಪುತ್ತೂರಲ್ಲಿಯೂ ಆಗೋದಿಲ್ಲ. ಯಾಕೆಂದರೆ ಈ ಸಂಘಟನೆಯನ್ನು ನೋಡಬೇಕು. ಈ ಒಂದು ಕ್ರೀಡಾಂಗಣದ ಸಜ್ಜುಗೊಳಿಸುವಿಕೆ, ಈ ಒಂದು ಅಂದ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಬಹಳ ಖುಷಿ ಆಗ್ತದೆ. ಒಂದು ಕ್ರೀಡೆಗೆ ಕೊಡುವಂಥ ಗೌರವ ಎಷ್ಟಿದೆ ಅಂತ ಹೇಳೋದನ್ನು ಸುರೇಶರು ಭಾಳಷ್ಟು ಅಚ್ಚುಕಟ್ಟಾಗಿ ಇಲ್ಲಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹಿರಿಯ ವಿದ್ಯಾರ್ಥಿ ಸಂಘ, SDMC ಬಳಸಿಕೊಂಡು ಭಾಳಷ್ಟು ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿದ್ದಾರೆ. ಅವರಿಗೆ ಮುಖ್ಯ ಶಿಕ್ಷಕರು, ವಿಶೇಷವಾಗಿ ಸುರೇಶ್ರಿಗೆ ಮತ್ತು ಅವರ SDMC ಅಧ್ಯಕ್ಷರು, ಪೋಷಕ ಬಂಧುಗಳಿಗೆ, ಸದಸ್ಯರಿಗೆ, ಅಧ್ಯಾಪಕ ವೃಂದದವರಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಸರ್, ಏನೇ ಇರಲಿ, ಇವತ್ತು ಇಲ್ಲಿ ವಿಜೇತರಾದಂಥ ಪ್ರಥಮ ಸ್ಥಾನ ಪಡೆದಂತಹ ತಂಡ 26ನೇ ತಾರೀಕಿಗೆ ನಡೆಯುವಂತಹ ಒಂದು ಜಿಲ್ಲಾ ಮಟ್ಟದ ಪ್ರಾಥಮಿಕ ಶಾಲಾ ಕಬಡ್ಡಿ ಪಂದ್ಯಾಟಕ್ಕೆ ಆಯ್ಕೆಯಾಗ್ತದೆ. ಅದು ಯಾವ ತಂಡ ಆಯ್ಕೆ ಆಗ್ತದೆ ಅಂದರೆ ನಾವು ಇಲ್ಲಿ ಹೇಳಲಿಕ್ಕಾಗೋದಿಲ್ಲ. ಇಲ್ಲಿ ನಿರ್ಣಯ ಕೊನೆಯ ಹಂತದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ತಂಡ ಅದು ಎಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಬೆಳ್ತಂಗಡಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪದಂಗಡಿ ಎಂಬ ಒಂದು ಸ್ಥಳದಲ್ಲಿ ಒಂದು ಶಾಲೆ, ನಮ್ಮ ಹಾಗೆ ಕುದ್ಮಾರಿಯಲ್ಲಿ ಶಾಲೆ ಇದೆ, ಅದೇ ರೀತಿಯಲ್ಲಿ ಒಂದು ಶಾಲೆಯಲ್ಲಿ. ಬಹುಶಃ ಸುರೇಶರು ನನಗೆ ಹೇಳ್ತಿದ್ರೆ ಆ ಕಬಡ್ಡಿ ಪಂದ್ಯಾಟ ಜಿಲ್ಲಾ ಮಟ್ಟದಲ್ಲಿ ಬರ್ತಿತ್ತು, ಡೆಫಿನೆಟ್ಲಿ ಬರ್ತಿತ್ತು. ಸುರೇಶರು ಜಿಲ್ಲಾ ಮಟ್ಟಕ್ಕೆ ಏನು ಮನಸ್ಸು ಮಾಡಲಿಲ್ಲ, ತಾಲೂಕು ಮಟ್ಟ ಆದರೂ ಬಹಳ ಚೆನ್ನಾಗಿ ಸಂಘಟನೆ ಮಾಡುವಂಥ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಇರಲಿ, ಇಲ್ಲಿ ನಾನು ಬಯಸೋದಿಷ್ಟೇ, ಕ್ರೀಡಾಪಟುಗಳಿಗೆ ಹೇಳೋದಿಷ್ಟೇ, ನಿರ್ಣಾಯಕರಿಗೆ ಹೇಳೋದಷ್ಟೇ, ಇಲ್ಲಿ ಪ್ರಾಮಾಣಿಕವಾದಂಥ ಒಂದು ತಂಡ ವಿಜಯಶಾಲಿಯಾಗಬೇಕು. ಅದರಲ್ಲಿ ಯಾವುದೇ ತಪ್ಪು ದೋಷಗಳು ಬರಬಾರ್ದು, ನಿರ್ಣಯದಲ್ಲಿ ಕೂಡ ಏನೂ ಕೊರತೆಗಳು ಉಂಟಾಗಬಾರ್ದು. ಸ್ಪಷ್ಟವಾದಂಥ ಪ್ರಾಮಾಣಿಕವಾದಂತಹ ಒಂದು ನಿರ್ಣಯಗಳನ್ನು ಕೊಡಬೇಕು. ಹಾಗೆ ಒಳ್ಳೆಯ ತಂಡ ಆಯ್ಕೆಯಾಗಿ ಜಿಲ್ಲಾ ಮಟ್ಟಕ್ಕೆ ಹೋಗಬೇಕು. ಪದಂಗಡಲ್ಲಿ ಕೂಡ ನಮ್ಮ ಪುತ್ತೂರು ತಾಲೂಕಿನ ತಂಡ ವಿಜಯಶಾಲಿಯಾಗಿ ಬರಬೇಕು ಎಂಬುದು ಅಭಿಲಾಷೆ ನಮ್ಮದು, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳದ್ದು. ಹಾಗೆ ಟ್ರೋಫಿಯನ್ನು ಕೂಡ ಎತ್ತಿಕೊಂಡು ಬರಬೇಕು, ಗೌರವಪೂರ್ವಕವಾಗಿ ನಮ್ಮ ಕಚೇರಿಯಲ್ಲಿ ತೋರಿಸಿ ತಂಡಗಳು ತಮ್ಮ ಶಾಲೆಯಲ್ಲಿ ಇಟ್ಕೊಳ್ಬಹುವಂತಹ ಒಂದು ಅವಕಾಶ ಬರಲಿ ಅಂತ ಹೇಳುತ್ತಾ, ಮತ್ತೊಮ್ಮೆ ಇಲ್ಲಿ ಒಂದು ಸಂಘಟನೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟ ನಮ್ಮ ಇಲಾಖಾ ಈ ಸ್ಪರ್ಧೆ, ಇದು ಇಲಾಖೆಯ ಒಂದು ಇಲಾಖಾ ಪಂದ್ಯಾಟ, ಇದನ್ನು ಅದ್ಭುತ ರೀತಿಯಲ್ಲಿ ಸಂಘಟನೆ ಮಾಡಿದಂತಹ ಸಂಬಂಧಿಸಿದ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಮುಂದೆ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಕಾರ್ಯಕ್ರಮ. ಪರಸ್ಪರ ಸೌಹಾರ್ದತೆ, ಕ್ರೀಡಾ ಮನೋಭಾವನೆಯ ಬೆಳಕು ಎಲ್ಲೆಡೆ ಪಸರಿಸುವಂತಾಗಲು ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು ಇವರನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗೋಣ, ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗೋಣ. ಬೆಳಗುತ್ತಿರುವ ದೀಪ ಅದು ಹೃದಯದ ಬೆಳಕಾಗಿರಲಿ, ಅದು ಬುದ್ಧಿಯ ಬೆಳಕಾಗಿರಲಿ, ಅದು ನಮ್ಮನ್ನೆಲ್ಲ ಒಂದುಗೂಡಿಸುವ ಬೆಳಕಾಗಿರಲಿ ಎಂದು ಹಾರೈಸುವ ज्योतिर्जनार्दनः दीपज्योतिर्परब्रह्म
दीपं ब्रह्मरूपस्थं ज्योतिषां प्रभुरव्ययः ओ दीपं ब्रह्मरूपस्थं ज्योतिषां प्रभुरव्ययः आरोग्यं देहि पुत्रांश ಧನ್ಯವಾದಗಳು ಸರ್. ಶಿಕ್ಷಕರೊಂದಿಗೆ ಆತ್ಮೀಯವಾಗಿ ಸ್ಪಂದಿಸುತ್ತಿರುವ, ಸೂಕ್ತ ಮಾರ್ಗದರ್ಶನ ಸಲಹೆಗಳನ್ನು ನೀಡುತ್ತಿರುವ, ಶಿಕ್ಷಕರ ಯೋಜನೆಗಳನ್ನು ಆಲಿಸಿಕೊಂಡು ಕಾರ್ಯಪ್ರವೃತ್ತರಾಗುತ್ತಿರುವ ನಮ್ಮೆಲ್ಲರ ಆತ್ಮೀಯ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉದ್ಘಾಟನಾ ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಪುತ್ತೂರು ತಾಲೂಕು ಮಟ್ಟದ ಪ್ರಾಥಮಿಕ ಶಾಲಾ ಬಾಲಕ ಬಾಲಕಿಯರ ಕಬಡ್ಡಿ ಈ ಒಂದು ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲಿರುವ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಲೋಹಿತಾಕ್ಷ ಕಡಂಜೆ ಕಟ್ಟವರೇ, ವೇದಿಕೆ ಮೇಲಿರುವ ಶ್ರೀ ರಾಕೇಶ್ ರಾಯ್ ಕಡಂಜೆ ಅವರೇ, ವೇದಿಕೆ ಮೇಲಿರುವ ಶ್ರೀ ಬಿ ಕೆ ಮಾಧವರವರೇ, ವೇದಿಕೆ ಮೇಲಿರುವ ನಮ್ಮ ಟಿ ಪಿ ಅವರೇ, ವೇದಿಕೆ ಮೇಲಿರುವ ನಮ್ಮ ಎಲ್ಲ ಸಂಘದ ಅಧ್ಯಕ್ಷರಾದ ಶ್ರೀಯುತ ವಿಮಲ್ ನಲ್ಯಾಡಿಯವರೇ, ಶ್ರೀಯುತ ನವೀನ್ ಕುಮಾರ್ ಅವರೇ, ಮೊಹಮ್ಮದ್ ಚನ್ ಅವರೇ, ರಾಮಕೃಷ್ಣ ಮಲಾರ್ ಅವರೇ, ಮತ್ತು ಮೋನಪ್ಪ ಪಟ್ಟವರೇ, ಸುರೇಶ್ ರವರೇ, ಈ ಶಾಲೆ ಮುಖ್ಯೋಪಾಧ್ಯಾಯರೇ, ಇನ್ನು ವೇದಿಕೆ ಮೇಲಿರುವ ಗಣ್ಯರೇ, SDMC ಅಧ್ಯಕ್ಷರೇ, ಸದಸ್ಯರೇ, ಮತ್ತು ಎಲ್ಲ ಮಾಧ್ಯಮ ಮಿತ್ರರೇ, ಆಗಮಿಸಿರುವ ಎಲ್ಲ ಶಿಕ್ಷಕ ಮಿತ್ರರೇ, ಪ್ರಿಯ ವಿದ್ಯಾರ್ಥಿಗಳೇ, ಬಹುಶಃ ಈಗ ಪ್ರಾಸ್ತಾವಿಕವಾಗಿ ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಮಾತನಾಡಿದ್ದಾರೆ. ಇವತ್ತು ವಲಯ ಮಟ್ಟದಿಂದ, ತಾಲೂಕು ಮಟ್ಟದಿಂದ ಮತ್ತು ಜಿಲ್ಲಾ ಮಟ್ಟದವರೆಗೆ, ರಾಜ್ಯ ಮಟ್ಟದವರೆಗೆ ನಮ್ಮ ಮಕ್ಕಳು ಹೋಗಬೇಕು. ಕಾರಣ ಇಷ್ಟೇ, ಕಳೆದ 2 ವರ್ಷಗಳಲ್ಲಿ ಕೋವಿಡ್ನಲ್ಲಿ ನಾವು ಯಾವುದೇ ಕ್ರೀಡಾ ಚಟುವಟಿಕೆಗಳು ನಡೆಯಲಿಲ್ಲ, ಮತ್ತು ಯಾವುದೇ ಸಾಂಸ್ಕೃತಿಕ ಚಟುವಟಿಕೆಗಳು, ಪ್ರತಿಭಾ ಕಾರಂಜಿಗಳು ನಡೆಯಲಿಲ್ಲ. ಈಗ ಎಲ್ಲ ಕಡೆ ನಡೀತಾ ಇದೆ. ಮಕ್ಕಳು ಖುಷಿಯಾಗಿ ಭಾಗವಹಿಸ್ತಾ ಇದ್ದಾರೆ, ಶಿಕ್ಷಕರು ಖುಷಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಒದಗಿರುವ ಒಂದು ಪ್ರತಿಭೆಯನ್ನು ಹೊರತರಲಿಕ್ಕೆ ಇದೊಂದು ವೇದಿಕೆ ಅಂತ ನಾವು ಭಾವಿಸ್ತೀವಿ. ಕಾರಣ ಇಷ್ಟೇ, ಯಾವ ಮಕ್ಕಳಲ್ಲಿ ಯಾವ ಪ್ರತಿಭೆ ಇದೆ ಅಂತ ಹೇಳಲಿಕ್ಕೆ ಇವತ್ತು ಇಲ್ಲ. ಇವತ್ತು ಇಲ್ಲಿರುವ ಕಬಡ್ಡಿ ಆಡ್ತಾ ಇರೋ ಮಕ್ಕಳು ಮುಂದೆ ಯಾವುದಾದ್ರು ಒಂದು ದಿನ ರಾಷ್ಟ್ರ ಮಟ್ಟದಲ್ಲಿ ಗುರುಸ್ಕೊಳ್ಳುವಷ್ಟು ಬೆಳೀಲಿಕ್ಕೆ ಒಂದು ಅವಕಾಶ ಇರುವಂಥ ಒಂದು ವೇದಿಕೆ. ಇವತ್ತು ಕ್ರೀಡೆಗಳಲ್ಲಿ ಹೆಚ್ಚು ಆದ್ಯತೆ ಕೊಟ್ಟಿದ್ದಾದರೆ ಮಕ್ಕಳ ಮಾನಸಿಕ ಆರೋಗ್ಯ ಹೆಚ್ಚಾಗ್ತದೆ. ಮಾನಸಿಕ ಆರೋಗ್ಯ ಹೆಚ್ಚಾದರೆ ಮಕ್ಕಳ ಕಲಿಕೆಯ ಗುಣಮಟ್ಟ ಹೆಚ್ಚಾಗ್ತದೆ ಅಂತ ನಾವು ಭಾವಿಸ್ತಾ ಕ್ರೀಡೆಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಇವತ್ತು ಕೊಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಕುದ್ಮಾರ್ ಶಾಲೆಯಲ್ಲಿ ಉತ್ತಮವಾಗಿ ನಿರ್ವಹಣೆಯನ್ನು ಮಾಡಿದ್ದಾರೆ. ಇದಕ್ಕೆ ಸಹಕಾರ ನೀಡಿದಂಥ SDMC ಅಧ್ಯಕ್ಷರಿರ್ಬೋದು, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿರ್ಬೋದು, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶ್ರೀಯುತ ಸುರೇಶ್ ರವರ ಶ್ರಮ ಹೆಚ್ಚಾಗಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ನೋಡಿದಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಖಂಡಿತ ಅವರಿಗೆ ಇಲಾಖೆ ಪರವಾಗಿ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ. ಸೊ ಇದು ಕಬಡ್ಡಿ ಪಂದ್ಯಾಟ ಆಗಿರೋದ್ರಿಂದ ಒಂದು ಸ್ವಲ್ಪ ನಮ್ಮ ತೀರ್ಪುಗಾರರು ನೋಡಿ ತೀರ್ಪನ್ನು ಕೊಡಬೇಕಾಗತ್ತೆ. ಸಣ್ಣ ಪುಟ್ಟ ವ್ಯತ್ಯಾಸಗಳಾಗದಂತೆ ಗಮನಿಸಬೇಕು. ಮತ್ತು ಏನು ಬೇರೆ ಬೇರೆ ಶಾಲೆಗಳಿಂದ ಮಕ್ಕಳನ್ನ ಕರ್ಕೊಬಂದಿದ್ದೀರಾ, ಸುರಕ್ಷಿತವಾಗಿ ಕರ್ಕೊಂಡು ಹೋಗಬೇಕು. ಮತ್ತು ಬಿಸಿಲು ಜಾಸ್ತಿ ಇದೆ, ನೆರಳಲ್ಲಿ ಕೂರ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಮತ್ತು ಜೊತೆ ಮಕ್ಕಳ ಸುರಕ್ಷತೆ ಬಗ್ಗೆ ಹೆಚ್ಚು ಕ್ರಮವನ್ನು ವಹಿಸಿ ಈ ಒಂದು ಕ್ರೀಡಾಕೂಟ ಯಶಸ್ವಿ ಆಗಬೇಕು ಅಂತ ನಾನು ಹಾರೈಸ್ತೀನಿ. ಕಾರಣ ಇಷ್ಟೇ, ನಮ್ಮ ಮಕ್ಕಳು ಇಲ್ಲಿಂದ ತಾಲೂಕು ಹಂತದಿಂದ ಜಿಲ್ಲಾ ಹಂತಕ್ಕೆ ಹೋಗಬೇಕು. ಜಿಲ್ಲಾ ಹಂತದಲ್ಲಿ ನಮ್ಮ ಮಕ್ಕಳು ಗೆಲ್ಲಬೇಕು. ಜಿಲ್ಲಾ ಹಂತದಿಂದ ಗೆದ್ದು ರಾಜ್ಯ ಮಟ್ಟಕ್ಕೆ ಹೋಗಿ ಪುತ್ತೂರು ತಾಲೂಕಿನ ಹೆಸರನ್ನು ಹೆಚ್ಚಿಸಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕ ವರ್ಗದವರು, ಪೋಷಕ ವರ್ಗದವರು, ನಮ್ಮ ಗ್ರಾಮ ಪಂಚಾಯತಿ ಇರ್ಬೋದು, SDMC ಇರ್ಬೋದು, ಎಲ್ಲ ಶ್ರಮ ಆಗ್ತಾಯಿದ್ದೀವಿ. ಆ ಶ್ರಮ ವ್ಯರ್ಥ ಆಗಬಾರ್ದು. ಮಕ್ಕಳು ದೊಡ್ಡ ಮಟ್ಟದಲ್ಲಿ ವಿಭಾಗ ಮಟ್ಟದವರೆಗೂ ನಮ್ಮ ಮಕ್ಕಳು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಆ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾಟ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ಒಂದು ವಿದ್ಯಾಸಂಸ್ಥೆ ಬೆಳೆಯಬೇಕಾದರೆ ಊರವರ ಸಹಕಾರ ಅತ್ಯಗತ್ಯ. ಅಂತೆಯೇ ಈ ವಿದ್ಯಾಸಂಸ್ಥೆಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಊರವರ ಪಾತ್ರ ಸಾಕಷ್ಟಿದೆ. ಅವರಲ್ಲಿ ಒಬ್ಬರಾದ ಶ್ರೀ ಲೋಕೇಶ್ BN ಇವರನ್ನು ಗೌರವಿಸುವ ಒಂದು ಕಾರ್ಯಕ್ರಮವನ್ನು ಮಾಡಬೇಕೆಂಬುದು ಶಾಲಾಭಿವೃದ್ಧಿ ಸಮಿತಿಯವರ ಅಭಿಲಾಷೆ. ಈ ಗೌರವವನ್ನು ಸ್ವೀಕರಿಸಬೇಕೆಂದು ಶ್ರೀ ಲೋಕೇಶ್ BN ಸಂಚಾಲಕರು ತಿರಂಗ ವಾರಿಯರ್ಸ್ ಕುದ್ಮಾರ್ ಇವರನ್ನು ಕೇಳಿಕೊಳ್ಳುತ್ತಾ ವೇದಿಕೆಗೆ ಬರಬೇಕಾಗಿ ಆತ್ಮೀಯವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸರ್ ಪ್ಲೀಸ್.
ನಮ್ಮ ಈ ಶಾಲಾ ಕ್ರೀಡಾಂಗಣ ಈ ಹಿಂದೆ ಹೀಗಿರಲಿಲ್ಲ. ಈಗ ಈ ವೇದಿಕೆ ಯಾವ ರೀತಿ ಇದೆಯೋ ಅದೇ ಎತ್ತರದಲ್ಲಿ ಆ ಮುಂದಿನ ಕ್ರೀಡಾಂಗಣವೂ ಕೂಡ ಇತ್ತು. ಆದರೆ ಈ ಕ್ರೀಡಾಂಗಣಕ್ಕೊಂದು ಸುಂದರವಾದ ರೂಪವನ್ನು ಕೊಟ್ಟವರು ಶ್ರೀ ಲೋಕೇಶ್ BN. ಹಲವಾರು ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳನ್ನು ಸಮಾಜಕ್ಕೆ ನೀಡಿದ ಕೀರ್ತಿ ಈ ಶಾಲೆಗಿದೆ. ಈ ನಿಟ್ಟಿನಲ್ಲಿ ಕುದ್ಮಾರು ಶಾಲೆಯಲ್ಲಿ ಒಂದು ಸುಂದರವಾದ ಅಚ್ಚುಕಟ್ಟಾದ ಕ್ರೀಡಾಂಗಣವನ್ನು ಮಾಡಬೇಕೆಂಬ ಪಣ ತೊಟ್ಟು ಮಾನ್ಯ ಶಾಸಕರ ಮೂಲಕ ನರೇಗಾ ಯೋಜನೆಯಡಿ ಕರಾವಳಿ ಪ್ರಾಧಿಕಾರದ ಮೂಲಕ ಹೀಗೆ ಹಲವು ದಾರಿಗಳನ್ನು ಕಂಡುಹುಡುಕಿ ಅದಕ್ಕೆ ಬೇಕಾದಂತಹ ಧನ ಸಹಾಯವನ್ನು ಒದಗಿಸಿಕೊಂಡು ಈ ಕ್ರೀಡಾಂಗಣವನ್ನು ಹಲವಾರು ವರ್ಷಗಳಿಂದ ಈ ರೂಪಕ್ಕೆ ತರಲು ಶ್ರಮಿಸಿದವರು ಶ್ರೀ ಲೋಕೇಶ್ BN. ಅವರ ಶ್ರಮದ ಪರಿಣಾಮ ಇವತ್ತು ಈ ಕ್ರೀಡಾಂಗಣ ಈ ರೀತಿಯಲ್ಲಿ ಸುಂದರವಾಗಿ ರೂಪುಗೊಂಡಿದೆ. ನಾವೆಲ್ಲ ನೋಡುತ್ತಿರುವಂತೆ ಇದು ಈಗ ಅರ್ಧದಷ್ಟಾಗಿದೆ. ಇದನ್ನು ಇನ್ನು ನಿಮ್ಮ ಮುಂದಾಳತ್ವದಲ್ಲಿ ಪೂರ್ಣ ರೂಪದಲ್ಲಿ ಮಾಡಿಕೊಡಬೇಕು ಅಂತ ಹೇಳಿ ನಿಮ್ಮನ್ನು ಕೋರಿಕೊಳ್ತಾ ಇದ್ದೇವೆ. ಹಾಗೂ ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ರಾಕೇಶ್ ರೈ ಕೆಡೆಂಜಿ ಇವರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜೀವ ಉನ್ನತಿ ಪಡೆಯುತ್ತದೋ ಅದು ಸತ್ಕರ್ಮ. ಲೋಕಹಿತಕಾರಿಯಾದ ಸತ್ಕರ್ಮಗಳಿಂದ ಸಮಷ್ಟಿ ಜೀವನದಲ್ಲಿ ಹೆಚ್ಚು ಸಂತೋಷ ಹೇಗೆ ಸಾಧ್ಯವೋ ಅದನ್ನು ಕೆಲಸದ ಮೂಲಕ ತೋರಿಸಿಕೊಟ್ಟವರು ಲೋಕೇಶ್ BN. ಸರ್, ಧನ್ಯವಾದಗಳು, ಅಭಿನಂದನೆಗಳು. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸುಳ್ಯ ವಿಧಾನಸಭಾ ಕ್ಷೇತ್ರದ ಅಕ್ರಮ ಸಕ್ರಮ ಸಮಿತಿ ಸದಸ್ಯರಾಗಿರುವಂತಹ ಶ್ರೀಯುತ ರಾಕೇಶ್ ರೈ ಕೆಡೆಂಜಿ ಯುವ ನೇತಾರರು ಹೌದು. ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಈ ದಿನ ಕುದ್ಮಾರು ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಸುಂದರ ಕ್ರೀಡಾಂಗಣದಲ್ಲಿ ಆಯೋಜನೆಗೊಂಡಿರುವಂಥ ಪುತ್ತೂರು ತಾಲೂಕು ಮಟ್ಟದ ಪ್ರಾಥಮಿಕ ಶಾಲಾ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರು, ಆದರಣೀಯರು, ಆತ್ಮೀಯರು, ಯುವ ನಾಯಕರು ಆಗಿರುವಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಗಿರುವಂಥ ಶ್ರೀ ಲೋಹಿತಾಕ್ಷ ಕೆಡೆಂಜಿಕಟ್ಟ ಅವರೇ, ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮುಖಾಂತರವಾಗಿ ಉದ್ಘಾಟನೆ ಮಾಡಿ ಶುಭ ಹಾರೈಸಿದಂಥ ನಮ್ಮ ಪುತ್ತೂರು ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂಥ ಸನ್ಮಾನ್ಯ ಲೋಕೇಶ್ SR ಅವರೇ, ವೇದಿಕೆ ಮೇಲೆ ಇರುವಂಥ ಎಲ್ಲ ಗೌರವಾನ್ವಿತ ಗುರುವೃಂದದವರೇ, ಅತಿಥಿಗಳೇ, ಶಾಲಾ ಮುಖ್ಯೋಪಾಧ್ಯಾಯರೇ, ಅಧ್ಯಾಪಕ ಬಂಧುಗಳೇ, SDMC ಅಧ್ಯಕ್ಷ ಸದಸ್ಯ ಬಂಧುಗಳೇ, ಸೇರಿರುವಂಥ ಕಡಬ ಪುತ್ತೂರು ತಾಲೂಕಿನ ಆಯ್ದ ಎಲ್ಲ ಶಾಲೆಗಳ ಕಬಡ್ಡಿ ತಂಡದ ಆಟಗಾರರೇ, ತಂಡದ ಸಂಯೋಜಕರೇ, ತೀರ್ಪುಗಾರರೇ, ಸೇರುವಂಥ ಸಜ್ಜನ ಊರಿನ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಅತ್ಯಂತ ಸುಂದರವಾದಂಥ ವ್ಯವಸ್ಥಿತವಾದಂಥ ಕಾರ್ಯಕ್ರಮದಲ್ಲಿ ನಾವು ಬೆಳಗಿನ ಅವಧಿಯಲ್ಲಿ ಸೇರ್ತಾ ಇದ್ದೇವೆ ಎನ್ನುವಂಥದ್ದು ಖುಷಿಪಡುವಂಥ ವಿಚಾರ. ಈಗಾಗಲೇ ಪ್ರಾಸ್ತಾವಿಕ ಮಾತುಗಳನ್ನಾಡಿದಂಥ ಶ್ರೀಯುತ ಸುಂದರ್ ಸರ್ ಅವರು, ಉದ್ಘಾಟನೆ ಮಾಡಿದಂಥ BO ಸರ್ ಅವರು ಕಾರ್ಯಕ್ರಮದ ಸಂಘಟನೆಯ ಬಗ್ಗೆ ಬಹಳ ಮೆಚ್ಚುಗೆ ಮಾತುಗಳನ್ನಾಡಿದ್ದಾರೆ. ಅದನ್ನು ನಾನು ಯಾವುದೇ ತಿದ್ದುಪಡಿ ಇಲ್ಲದ ನಾನು ಅನುಮೋದಿಸ್ತೇನೆ. ಯಾಕೆಂತ ಕೇಳಿದರೆ, ನಾನು ಬರುವಾಗ ನನಗೂ ಅದೇ ಒಂದು ರೀತಿಯಾದಂಥ ಭಾವನೆ ಬಂತು. ಇವತ್ತು ಮೊನ್ನೆ ಮಾತಾಡ್ತಾ ನಾನು ಕೇಳಿದೆ ಸುರೇಶ್ ಸರ್ ಅವ್ರ ಹತ್ರ, ನನಗೆ ಏತು ವರ್ಷ ಉಂಟು ಸರ್ ಈಗ ಅಂತೇಳಿ. ನನಗೆ ಇನ್ನೊಂದು 10 ವರ್ಷ ಅವರಿಗೆ ಸೇವೆ ಮಾಡುವಂಥ ಒಂದು ಚೈತನ್ಯದ ಇರುವುದನ್ನು ನೋಡಿ ಇನ್ನೊಂದು 5-6 ವರ್ಷ ಇರ್ಬೋದು ಅಂತ ಹೇಳ್ಬೋದು ಅಂತ ನಿರೀಕ್ಷೆ ಮಾಡಿದೆ. ಆಗ ಅವರು ಹೇಳಿದರು, ನಿಜವಾದ ಎಪ್ಪನ ರಿಟೈರ್ಡ್ ಆದೇನೆ ಇಲ್ಲ ಕುಲ್ಲೊಡಿತು, ನನ್ನ ದಾಖಲೆ ಪ್ರಕಾರ ನನ್ನ 1 ತಿಂಗಳು ಉಂಟು ಅಂತೇಳಿ. ಹಾಗಾಗಿ ಸುರೇಶ್ ಸರ್ ಅವರ ಶ್ರಮ ಇಲ್ಲಿ ಎದ್ದು ಕಾಣುತ್ತದೆ. ಭಾಳ ವ್ಯವಸ್ಥಿತವಾಗಿ ಏನೋ ಒಂದು ವಿಭಾಗ ಮಟ್ಟ ಅಥವಾ ರಾಜ್ಯ ಮಟ್ಟಕ್ಕೆ ಹೋಲಿಕೆ ಆಗುವಂಥ ರೀತಿಯಲ್ಲಿ ಕ್ರೀಡಾಂಗಣವನ್ನು ಸಜ್ಜು ಮಾಡಿದ್ದಾರೆ. ಇಲ್ಲಿಯವರೆಗೆ ಎಲ್ಲ ವ್ಯವಸ್ಥೆಗಳು ಯಶಸ್ಸನ್ನು ಕಂಡಿದೆ. ಇನ್ನು ಮುಂದಿನ ಯಶಸ್ಸು ಯಾರು ಅಂತ ಕೇಳಿದರೆ ಇಲ್ಲಿರುವಂಥ ಎಲ್ಲ ನಮ್ಮವರದು ಇದೆ. ಇನ್ನೂ ಯಶಸ್ಸು ಕಾಣಬೇಕು ಅಂತಿದ್ರೆ ವಿಶೇಷವಾಗಿ ಬೇರೆ ಬೇರೆ ಶಾಲೆಯಿಂದ ಬಂದಿರುವಂಥ ಕ್ರೀಡಾ ತಂಡಗಳು, ಅದರ ವ್ಯವಸ್ಥಾಪಕರು, ಆಟಗಾರರು, ತೀರ್ಪುಗಾರರು,
ನಾವು ಕೂಡ ಅದಕ್ಕೆ ಪೂರಕವಾದಂಥ ಮನೋಭೂಮಿಕೆಯಲ್ಲಿ ಕೆಲಸ ಮಾಡಿದರೆ ಈ ಕ್ರೀಡಾಕೂಟ ಒಂದು ಅತ್ಯಂತ ಯಶಸ್ವಿ ಕ್ರೀಡಾಕೂಟ, 2 ತಾಲೂಕನ್ನು ಸೇರಿ ಒಂದು ಅತ್ಯಂತ ಯಶಸ್ವಿ ಕ್ರೀಡಾಕೂಟ ಆಗಬಹುದು ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಮಾನ್ಯ ಸುರೇಶ್ ಸರ್ ಅವರನ್ನು, ಈ ಶಾಲೆಯ ಭಾಳ ನನ್ನ ಅಭಿಮಾನ ಪಡುವಂಥ ಮುಖ್ಯ ಗುರುಗಳು ಕುಶಲಪ್ಪ ಸರ್ ಅವರನ್ನು ಮತ್ತು ಭಾಳ ಸೌಮ್ಯ ಸ್ವಭಾವದ ಒಬ್ಬ SDMC ಅಧ್ಯಕ್ಷರು ಅವರನ್ನು ನಾವು ಅಭಿನಂದಿಸಲೇಬೇಕು. ಗಂಗಾಧರಣ್ಣ ಅವರನ್ನು ಮತ್ತು ಅವರ ಇಡೀ ತಂಡವನ್ನು ನಾನು ಆತ್ಮೀಯವಾಗಿ ಅಭಿನಂದಿಸ್ತೇನೆ. ಜೊತೆಗೆ ನಾವು ಯಾವತ್ತೂ ಕುದುಮಾರು ಅಂತ ಹೇಳುವಾಗ ನನಗೆ ಅಭಿಮಾನ, ಇಲ್ಲಿ ಭಾಳಷ್ಟು ಯುವಕರಿದ್ದಾರೆ, ಬಹಳಷ್ಟು ಸಂಘಟನೆಗಳು ಇದ್ದಾವೆ. ಸುಮಾರು ಲೆಕ್ಕ ಹಾಕಿದರೆ ಬಹುತೇಕ ಒಂದು 10-15 ಯುವಕರ ಮತ್ತು ಮಹಿಳೆಯರ ತಂಡ ಸಂಘಟನೆಗಳು ಇರ್ಬೋದು. ಆದರೆ ಶಾಲೆಯ ವಿಚಾರ ಬಂದಾಗ ಅಥವಾ ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮದ ವಿಚಾರ ಬಂದಾಗ ಅವರು ಒಟ್ಟಾಗಿ ನಿಂತು ಆ ಕಾರ್ಯಕ್ರಮವನ್ನು ಯಶಸ್ಸು ಮಾಡಲಿಕ್ಕೆ ಅವರು ರಾತ್ರಿ ಹಗಲು ದುಡಿತಾರೆ. ಹಾಗಾಗಿ ಇವ್ರನ್ನ ಎಲ್ಲ ಯುವಕ ಮಿತ್ರರನ್ನ, ಯುವತಿಯರನ್ನ, ಊರಿನ ಬಂಧುಗಳನ್ನು ನಾನು ಆತ್ಮೀಯವಾಗಿ ಅಭಿನಂದಿಸ್ತೇನೆ. ಭಾಳಷ್ಟು ಹಿಂದಿನಿಂದ ಇಲ್ಲಿಯ ಸಂಪ್ರದಾಯ ನನಗೆ ಗೊತ್ತಿದೆ. ಈ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿ ನಾನು 3ನೇ ತರಗತಿಯಿಂದ SM ಪೂಜಾರಿಗಳವರ ಮಾರ್ಗದರ್ಶನದಲ್ಲಿ ಅವರ ಶಿಕ್ಷಣವನ್ನು ಪಡೆದವ. ನನಗೆ ಕೂಡ ಒಂದಷ್ಟು ಕ್ರೀಡೆಯಲ್ಲಿ ಆಸಕ್ತಿಯನ್ನು ಹುಟ್ಟಿಸಿದಂಥವರು ಇದ್ರೆ SM ಪೂಜಾರಿ ಮತ್ತು ಈ ಶಾಲೆಯ ಶಿಕ್ಷಕ ವೃಂದದವರು. ಅದರ ಜೊತೆಗೆ ಅವರು ಸಾಂಸ್ಕೃತಿಕವಾಗಿ ಈಗ ಉಲ್ಲೇಖ ಮಾಡಿದರು, ನಾನು ಕ್ರೀಡಾಕೂಟದಲ್ಲಿ ಭಾರವತ್ವ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದವರೆಗೆ ಹೋಗಿದ್ರೆ, ಅಥವಾ ಶಾರ್ಟ್ ಪುಟ್ ಡಿಸ್ಕಸಲ್ಲಿ ರಾಜ್ಯ ಮಟ್ಟದವರೆಗೆ ಹೋಗಿದ್ರೆ, ಅಥವಾ ಸಾಂಸ್ಕೃತಿಕ ಲೋಕದ ತಗೊಂಡು ಯೋಜನೆ ಮೇಳದಲ್ಲಿ ರಾಜ್ಯ ಮಟ್ಟದವರೆಗೆ ಹೋಗಿದ್ರೆ, ಅದಕ್ಕೆಲ್ಲದಕ್ಕೂ ಕೂಡ ಬೀಜ ಹಾಕಿರುವಂಥದ್ದು ಈ ಶಾಲೆ. ಈಗ ಅಂಗಣ ಹೇಳುವುದಕ್ಕೆ ನನಗೆ ಭಾಳ ಅಭಿಮಾನ ಇದೆ. ಈ ಶಾಲೆಯ ಶಿಕ್ಷಕರು ಆ ರೀತಿಯಾಗಿ ಬೆಳೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನನಗೆ ಅಭಿಮಾನ ಈ ಶಾಲೆಯ ಯಾವುದೇ ಕಾರ್ಯಕ್ರಮದಲ್ಲಿ. ಜೊತೆಗೆ ಉಲ್ಲೇಖ ಮಾಡಿದರು, ಸಚಿವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಎನ್ನುವಂಥ ಅಪೇಕ್ಷೆ ನಮಗೂ ಇತ್ತು. ಆದರೆ ಅವರು ಅಧಿವೇಶನ ನಡೀತಾ ಇದೆ, ಅದು 24ರವರೆಗೆ, ನಾಳೆವರೆಗೆ, ಬಹುತೇಕ ನಾಳೆ ದಿನವರೆಗೆ ಅಧಿವೇಶನ ನಡೀತದೆ. ಹಾಗಾಗಿ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ, ನನ್ನ ಸಂದೇಶವನ್ನು ತಿಳಿಸಿಬಿಡಿ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ಅದರ ಜೊತೆಗೆ ಗಂಗಾಧರ್ ಅವರು SDMC ಅಧ್ಯಕ್ಷರು ಆಗಾಗ ಫೋನ್ ಮಾಡ್ತಾ ಇರ್ತಾರೆ, ನಮಗೆ ಆ ವ್ಯವಸ್ಥೆ ಬೇಕು, ಈ ವ್ಯವಸ್ಥೆ ಬೇಕು ಅಂತೇಳಿ. ಅದರಲ್ಲಿ ಆ ವ್ಯವಸ್ಥೆಯನ್ನು ಪೂರೈಸುವಲ್ಲಿ ಊರಿನವರ ಸಹಕಾರ ಭಾಳಷ್ಟಿದೆ. ನಾವೀಗ ವೇದಿಕೆಯಲ್ಲಿ ಗಮನಿಸಿದೆವು, ಲೋಕೇಶ್ BN ಅವರನ್ನು ಅಭಿನಂದಿಸಿದರು. ಅದು ಆ ಲೋಕೇಶ್ BN ಮುಖಾಂತರವಾಗಿ ಊರಿನ ಎಲ್ಲ ಸಹೃದಯ ಶಿಕ್ಷಣ ಪ್ರೇಮಿಗಳನ್ನು ಅಭಿನಂದಿಸಿದ ರೀತಿ ಬಹಳ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆಯನ್ನು ಕೊಡುವಂಥ ಯುವಕರು ಇದ್ದಾರೆ, ಶಿಕ್ಷಣ ಪ್ರೇಮಿಗಳಿದ್ದಾರೆ. ಈಗ ಗ್ರೌಂಡ್ ಎಲ್ಲ ನಾನು ಶಾಲೆಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ದೊಡ್ಡ ಕಾಡಾಗಿತ್ತು. ಆದರೆ ಇವತ್ತು ಇಷ್ಟು ದೊಡ್ಡ ಗ್ರೌಂಡನ್ನು ಮಾಡುವಂಥ ಕೆಲಸದಲ್ಲಿ ಲೋಕೇಶ್ BN ಮತ್ತು ಅವರ ಯುವಕರ ತಂಡದ ಸಹಕಾರ ಇದೆ, ಶ್ರಮ ಇದೆ, ಊರಿನವರ ಸಹಕಾರ ಇದೆ. ಹಾಗಾಗಿ ಅವರನ್ನು ಕೂಡ ಅಭಿನಂದಿಸ್ತಾ, ಸಚಿವರು ಕೂಡ ಇದಕ್ಕೆ ಈ ಶಾಲೆಯ ಕಟ್ಟಡಕ್ಕೆ ಬಹುಶಃ ಅನುದಾನವನ್ನು ಇರಿಸಿದ್ದಾರೆ. ಅದರ ಶಿಲಾನ್ಯಾಸ ನಾಳ್ದು 25ಕ್ಕೆ ಅಂತ ಇತ್ತು, ಆದರೆ ಅವತ್ತು ಬೇಡ ಅಂತ ಅದನ್ನು ಮುಂದೆ ಹಾಕಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಣ ಪ್ರೇಮಿಗಳ ಪರವಾಗಿ ಮಾನ್ಯ ಸಚಿವರಾದ ಶ್ರೀಯುತ S. ಅಂಗಾರ್ ಅವರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಜೊತೆಗೆ ಇನ್ನಷ್ಟು ಈ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಕನಸು ಕಂಡಿರುವಂಥ ಗಂಗಾಧರ್ ಅವರು ಆಗಾಗ ಹೇಳ್ತಾ ಇರ್ತಾರೆ, ನಮಗೆ ನೀರಿನ ವ್ಯವಸ್ಥೆ ಬೇಕು. ಅದೆಲ್ಲವನ್ನು ಕೂಡ ಜನಪ್ರತಿನಿಧಿಗಳು, ಶಾಸಕರು ಸ್ಪಂದಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಗರಿಷ್ಠವಾದಂಥ ಏನು ಅನುದಾನ ಬರುವಂಥ ಸಂದರ್ಭದಲ್ಲಿ ನಾವೆಲ್ಲ ಅದಕ್ಕೆ ಬೆಂಬಲವಾಗಿ ಅವರ ಜೊತೆ ಇರ್ತೇವೆ ಎನ್ನುವಂಥ ಮಾತನ್ನು ಹೇಳ್ತಾ, ಒಂದು ಮಾತಿದೆ, ನಾವು ಸಾಧಿಸುವವರೆಗೆ ನಮ್ಮನ್ನು ಹಾಸ್ಯವಾಗಿ ನೋಡ್ತಾರಂತೆ, ಸಾಧಿಸಿದ ಮೇಲೆ ನಮ್ಮನ್ನು ವಿಶೇಷವಾಗಿ ಗಮನಿಸ್ತಾರೆ. ಹಾಗಾಗಿ ನಾವು ಏನು ಅಂದುಕೊಂಡಿದ್ದೇವೋ ಅದನ್ನು ನಾವು ಅರ್ಧದಲ್ಲಿ ಕೈ ಬಿಡಬಾರ್ದು ಎನ್ನುವಂಥ ಒಂದು ಮಾತಿದೆ. ಆ ಹಿನ್ನೆಲೆಯಲ್ಲಿ ಇವತ್ತಿಲ್ಲಿರುವಂಥ ಎಲ್ಲ ಕ್ರೀಡಾಪಟುಗಳಿಗೆ, ಎಲ್ಲ ಶಿಕ್ಷಕರಿಗೆ, ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ತಂಡದ ಸಂಯೋಜಕರಿಗೆ ನನ್ನ ಆಶಯದ ಮಾತಿಷ್ಟೇ, ನಿರಂತರವಾಗಿ ಸಾಧನೆಯನ್ನು ಮಾಡಬೇಕು. ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಇಡೀ ಎಲ್ಲರೂ ನಮ್ಮನ್ನು ಅಪಹಾಸ್ಯ ಮಾಡ್ತಾರೆ, ಆಡ್ದ ಆ್ಯರೌಂಡ ಆಲಿಡ್ದವು ಸಾಧ್ಯನೋ ಅಂತೇಳಿ. ಅದೇ ನಾವು ಅದನ್ನು ಸಾಧಿಸಿ ತೋರಿಸಿದಾಗ ವಿಶೇಷವಾಗಿ ಗಮನಿಸ್ತದೆ. ನಮ್ಮನ್ನು ಗುರುತಿಸುವಂಥದ್ದು, ಗೌರವಿಸುವಂಥದ್ದು, ಅಭಿಮಾನ ಪಡುವಂಥದ್ದು ಯಾವಾಗ ಅಂತ ಕೇಳಿದರೆ ನಾವು ಸಾಧನೆಯನ್ನು ಮಾಡಿದಾಗ ಮಾತ್ರ. ಅಲ್ಲಿಯವರೆಗೆ ನಮ್ಮನ್ನು ಯಾರು ಅಭಿನಂದಿಸುವುದಿಲ್ಲ, ಅಪಹಾಸ್ಯ ಮಾಡ್ತಾರೆ. ಆ ಅಪಹಾಸ್ಯಕ್ಕೆ ಹೆದರಿ ನಾವು ಹೆಜ್ಜೆಯನ್ನು ಹಿಂದಕ್ಕೆ ಇಟ್ಟರೆ ನಾವು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ನಿರಂತರವಾದ ಸಾಧನೆಯ ಮುಖಾಂತರವಾಗಿ ನಾವು ಸಾಧಕರಾಗಿ ಮೂಡಿ ಬರಬೇಕು. ಇವತ್ತಿನ ದಿನಗಳಲ್ಲಿ ಅತ್ಯಂತ ಪ್ರಾಮುಖ್ಯವಿರುವಂಥ, ಗೌರವ ಇರುವಂಥ, ವಿಶೇಷತೆ ಇರುವಂಥ ಕ್ಷೇತ್ರ ಯಾವುದಂತ ಕೇಳಿದರೆ ಶಿಕ್ಷಣ ಕ್ಷೇತ್ರ. ಇವತ್ತು ಶಿಕ್ಷಣ ಕ್ಷೇತ್ರದ ಮುಖಾಂತರವಾಗಿ ಅಮೂಲಾಗ್ರವಾದ ಬದಲಾವಣೆ ಆಗ್ತಾ ಇದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಬರ್ತಾ ಇದೆ. ಇವತ್ತಿನ ಸ್ಪರ್ಧಾತ್ಮಕ ಯುಗಕ್ಕೆ ಬೇಕಾದಂಥ ಎಲ್ಲ ಬೇಡಿಕೆಗಳನ್ನು ವಿದ್ಯಾರ್ಥಿಗಳಿಗೆ ಪೂರೈಸುವಂಥ ವ್ಯವಸ್ಥೆಗಳು ಸರ್ಕಾರ ಅಥವಾ ಆಡಳಿತ ವರ್ಗ ಮಾಡ್ತಾ ಇದೆ. ಹಾಗಾಗಿ ಅದಕ್ಕೆಲ್ಲದಕ್ಕೂ ನಾವು ತೆರೆದುಕೊಳ್ಳಬೇಕಾಗಿದೆ. ಅದನ್ನು ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುವಂಥ ಬಹುದೊಡ್ಡ ಪಾತ್ರ ಶಿಕ್ಷಕರದು ಎನ್ನುವುದನ್ನು ಹೇಳ್ತಾ, ಆ ಶಿಕ್ಷಕರೆಲ್ಲ ಇವತ್ತು
ಬಹಳ ಗೌರವದಿಂದ ಅಥವಾ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ಬೆಳೆಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ತಮಗೆ ಕೂಡ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನಗೆ ಕೂಡ ಒಂದು ವಿಶೇಷವಾದ ಗೌರವ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ನನ್ನ ದಿನ ಭವಿಷ್ಯದಲ್ಲಿ ಗುರುಬಲ ಅಂತ ಇರಬೇಕು ಅಂತ ಅನಿಸ್ತದೆ. ಎಲ್ಲ ಗುರುಗಳೊಟ್ಟಿಗೆ ವೇದಿಕೆಯನ್ನು ಹಂಚಿಕೊಳ್ಳುವಂಥ ಸಂದರ್ಭ, ಬಹಳಷ್ಟು ಗುರುಗಳ ಜೊತೆ ಒಡನಾಡಿಯಾಗಿ ಮಾತಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಕುದ್ಮಾರು ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಾಪಕ ವೃಂದ, SDMCಯ ಎಲ್ಲ ಅಧ್ಯಕ್ಷ ಸದಸ್ಯರುಗಳು, ಈ ಶಾಲೆಯ ಶಿಕ್ಷಕ ಮತ್ತು ವಿದ್ಯಾರ್ಥಿ ವೃಂದಕ್ಕೆ ಊರಿನವರಿಗೆ ವಿಶೇಷವಾದ ಅಭಿನಂದನೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಕ್ರೀಡಾಕೂಟ ಯಶಸ್ವಿಯಾಗಿ ಮೂಡಿ ಬರಲಿ. ಯಾರಿಗೂ ಸೋಲು ಬರಲಿ, ಯಾರಿಗೂ ಗೆಲುವು ಬರಲಿ, ಅದನ್ನು ಒಂದು ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡಿ. ಯಾವುದೇ ಈಗ ಹೇಳಿದ್ರು ತೀರ್ಪುಗಾರರ ಬಗ್ಗೆ, ತೀರ್ಪನ್ನು ಕೊಡುವಂಥ ಅವನು ಕೂಡ ನಮ್ಮ ಹಾಗೆ ಒಬ್ಬ ಮನುಷ್ಯನಾಗಿ ಎಲ್ಲವನ್ನು ಕೂಡ ದೇವರಿಂದ ಮಾತ್ರ ಯಾವುದು ತಪ್ಪಿಲ್ಲದೆ ತೀರ್ಪನ್ನು ಕೊಡಲಿಕ್ಕೆ ಸಾಧ್ಯ. ಮನುಷ್ಯನಿಂದ ಏನಾದರೂ ಸಣ್ಣ ತಪ್ಪಾದರೂ ಹಾಗೆ ಆಗ್ತದೆ. ಆದರೆ ಅದನ್ನು ಕ್ರೀಡಾಪಟುಗಳು ಅಥವಾ ಕ್ರೀಡಾ ತಂಡದ ಮುಖ್ಯಸ್ಥರು ಅದನ್ನು ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡುವಂಥ ಮನೋಭೂಪಿಕೆಯ ಜೊತೆ ಇವತ್ತು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕು. ನಾವೆಲ್ಲ ಒಟ್ಟಾಗಿ ಅದಕ್ಕಾಗಿ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಪ್ರತಿಯೊಬ್ಬ ವ್ಯಕ್ತಿಯ ವಿಶಿಷ್ಟ ಸಾಧನೆಗಳ ಫಲವಾಗಿ ಸಮಾಜ ಮುಂದುವರಿಯುತ್ತದೆ. ಈ ವಿಶಿಷ್ಟ ಸಾಧನೆಗಳು ನಿಮ್ಮೆಲ್ಲದಾಗಿರಲಿ ಎಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ ಶ್ರೀ ರಾಕೇಶ್ ರೈ ಕೆಡೆಂಜಿ ಇವರಿಗೆ ಧನ್ಯವಾದಗಳು. ಪುತ್ತೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಲೋಕೇಶ್ ಸರ್ ಹಾಗೂ ವಿಮಲ್ ಕುಮಾರ್ ನೆಲ್ಲಿಯಾಡಿ, ಪ್ರಧಾನ ಕಾರ್ಯದರ್ಶಿಗಳು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಇವರು ನಮ್ಮಿಂದ ಅಗತ್ಯ ಕಾರ್ಯನಿಮಿತ್ತ ತೆರಳ್ತಾ ಇದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸರ್, ನಿಮ್ಮ ಆಗಮನಕ್ಕಾಗಿ ನಮ್ಮ ಶಾಲೆ ಆಭಾರಿಯಾಗಿರ್ತದೆ. ಇಂದಿನ ಕ್ರೀಡಾಕೂಟಕ್ಕೆ ಆಗಮಿಸಿರುವಂಥ ಎಲ್ಲ ತಂಡಗಳು, ಹುಡುಗಿಯರು ಹಾಗೂ ಹುಡುಗರ, ಬಾಲಕ ಬಾಲಕಿಯರ ಕಬಡ್ಡಿ ತಂಡಗಳು ವೇದಿಕೆಯ ಮುಂಭಾಗದಲ್ಲಿ ಸಮಾವೇಶಗೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ದೇಹವು ಬೆಳೆದಂತೆ ಬುದ್ಧಿ ಮನಸ್ಸು ಬೆಳೆಯುತ್ತದೆ. ಈ ನಿಟ್ಟಿನಲ್ಲಿ ಕ್ರೀಡೆ ಅತಿ ಅಗತ್ಯ. ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಮಾಧವ ಬಿಕೆ, ನಿವೃತ್ತ ಸಹಾಯಕ ಕ್ರೀಡಾಧಿಕಾರಿ ಪುತ್ತೂರು ಸರ್, ಒಂದೆರಡು ಮಾತುಗಳು. ಸನ್ಮಾನ್ಯ ಸಭಾಧ್ಯಕ್ಷರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗಣ್ಯಾತಿಥಿಗಳೇ, ನನ್ನ ಆತ್ಮೀಯ ಮಿತ್ರರಾದ ಸುರೇಶ್ ಅವರೇ ಹಾಗೂ ಮುಖ್ಯ ಶಿಕ್ಷಕರು, ನನ್ನ ಊರಿನವರಾದ ಕುಶಾಲಪ್ಪರವರೇ, ಎಲ್ಲ ಕ್ರೀಡಾಪಟುಗಳೇ, ದೈಹಿಕ ಶಿಕ್ಷಣ ಶಿಕ್ಷಕ ಮಿತ್ರರೇ, ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಮಗೆ ಗ್ರೌಂಡನ್ನು ನೋಡೋವಾಗಲೇ ಗೊತ್ತಾಗ್ತದೆ. ಖಂಡಿತವಾಗಿ ಸುಂದರ್ ಹೇಳಿದಾಗೆ ಸುಮಾರು 2000 ಇಸವಿಯಲ್ಲಿ ನಾವು ದಾವಣಗೆರೆಯಲ್ಲಿ ರಾಜ್ಯ ಮಟ್ಟಕ್ಕೆ ಹೋದಾಗ ಆವಾಗ ಅಜ್ಜಾವರದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದರು ಸುಂದರರು. ನಿರಂತರವಾಗಿ ಒಂದು 3 ವರ್ಷ ತರಬೇತಿಯನ್ನು ಮಾಡಿ ನಾವು ಅವರ ತಂಡವನ್ನು ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನಕ್ಕೆ ತಂದಿದ್ದೇವೆ. ಈ ನಿಟ್ಟಿನಲ್ಲಿ ನಿರಂತರ ಅಭ್ಯಾಸ ಈ ಕ್ರೀಡೆಯಲ್ಲಿ ಬಹಳ ಮುಖ್ಯ. ರಾಕೇಶ್ ಅವರು ಹೇಳಿದಾಗೆ, ರಾಕೇಶ್ ಅವರು ಇಸ್ ಆಲ್ರೌಂಡರ್, ಉತ್ತಮ ಕ್ರೀಡಾಪಟು ಹೌದು, ಸಾಂಸ್ಕೃತಿಕ ಮತ್ತು ನಮ್ಮ ಯುವಜನ ಮೇಳಗಳಲ್ಲಿ ಮಿಂಚಿದವರು ಹೌದು. ನಾನು ಪುತ್ತೂರು ತಾಲೂಕಿನಲ್ಲಿ ಸುಮಾರು 10-12 ವರ್ಷ ಯುವಜನ ಸೇವಾ ಕ್ರೀಡಾಧಿಕಾರಿಯಾದಾಗ ಸವಣೂರು ಯುವಕ ಮಂಡಳದವರು ಮತ್ತು ಇಲ್ಲಿ ಕುದುಮಾರನ ಯುವಕ ಮಂಡಳ ನಮಗೆಲ್ಲ ಭಾಳ ಉತ್ತಮ ಸಹಕಾರವನ್ನು ನೀಡಿದ್ದಾರೆ. ನಾನು ನಿವೃತ್ತರಾಗಿ 6 ವರ್ಷ ಆದರೂ ಕೂಡ ನನ್ನನ್ನು ಇದೊಂದು ಮಿತ್ರತ್ವದಲ್ಲಿ ನನ್ನನ್ನು ಸುರೇಶ್ ಅವರು ಕರೆದಿದ್ದಕ್ಕೆ ನಾನು ಸುರೇಶ್ ಅವರಿಗೆ, ಅವರ ಮುಖ್ಯೋಪಾಧ್ಯಾಯರಿಗೆ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಇದೇ ನಿಟ್ಟಿನಲ್ಲಿ ನಾನು ಇನ್ನೊಂದು ವಿಷಯ ಹೇಳಿಬಿಡ್ತಾ ಇದ್ದೇನೆ. ಮುಂದಿನ ತಿಂಗಳು 28 ಮತ್ತು 29ನೇ ತಾರೀಕಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಂಜ ಇಲ್ಲಿ ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟ ಇದೆ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿಭಾಗ ಮಟ್ಟದ, ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟ. ನನ್ನ ಊರು ಪಂಜ ಆದ ಕಾರಣ ಅಲ್ಲಿ ನನ್ನನ್ನು ಈ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದರ ತಯಾರಿಯಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಅದು ಫ್ಲಡ್ ಲೈಟ್ ಮ್ಯಾಚ್ ಇರ್ತದೆ, ಮ್ಯಾಟಲ್ಲಿ ನಡೀತದೆ. ನಮಗೆ ಇವತ್ತು ಹೈಸ್ಕೂಲ್ನ ಪಂದ್ಯ ಮ್ಯಾಟಲ್ಲಿ ನಡೀತಾ ಇದೆ. ಈ ಪ್ರಾಥಮಿಕ ಶಾಲೆಯವರದ್ದು ಜಿಲ್ಲಾ ಮಟ್ಟ ಮ್ಯಾಟಲ್ಲಿ ನಡೀತದ ಗೊತ್ತಿಲ್ಲ ನಮಗೆ, ಅಲ್ಲ. ಆದ ಕಾರಣ ಇಲ್ಲಿ ವಿಜೇತ ತಂಡಗಳು ನೀವು ಅಲ್ಲಿ ಮ್ಯಾಟಲ್ಲಿ ಕಬಡ್ಡಿ ಆಡಬೇಕಾಗ್ತದೆ. ನೀವು ಶೂ ಧರಿಸಬೇಕು, ಮ್ಯಾಟಲ್ಲಿ ಕಬಡ್ಡಿ ಆಡಬೇಕಾಗ್ತದೆ. ವಿಭಾಗ ಮಟ್ಟ ನಾವು ಮ್ಯಾಟಲ್ಲೇ ಮಾಡೋದು, ಫ್ಲಡ್ ಲೈಟಲ್ಲಿ ಮಾಡ್ತಾ ಇದ್ದೇವೆ. ಆದ ಕಾರಣ ಇಲ್ಲಿ ವಿಜೇತ ತಂಡಗಳು ಅಲ್ಲಿಗೆ ಹೋಗುವಾಗ ನೀವು ಶೂ ಧರಿಸಿರಬೇಕು, ಮ್ಯಾಟಲ್ಲಿ ಆಡಲಿಕ್ಕೆ ಅಭ್ಯಾಸ ಮಾಡಿರಬೇಕು. ಇದೆಲ್ಲವನ್ನು ತಮ್ಮ ತಂಡದ ವ್ಯವಸ್ಥಾಪಕರು ಮತ್ತು ತರಬೇತುದಾರರನ್ನು ಅವರನ್ನು ಅಣಿಗೊಳಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇನ್ನು ಕಬಡ್ಡಿಗೆ ಪುತ್ತೂರು ತಾಲೂಕಿನಲ್ಲಿ ಪ್ರತಿಭೆಗಳಿಗೇನು ಕೊರತೆ ಇಲ್ಲ. ಪ್ರಶಾಂತ್ ರೈ ಹಿಡಿದು ಉತ್ತಮ ಕ್ರೀಡಾಪಟುಗಳು ನಮ್ಮ ಈ ತಾಲೂಕಿನಿಂದ ಬಂದಿದ್ದಾರೆ. ಫಿಲಮಿನದ ಹೆಚ್ಚಿನ ಕ್ರೀಡಾಪಟುಗಳು, ಕಬಡ್ಡಿ ಆಟಗಾರರು
ಈ ಪರಿಸರದಿಂದ ಬಂದ್ದಾರೆ. ಕುದ್ಮಾರ್ನ ಒಂದು 3 ಹಳೆ ವಿದ್ಯಾರ್ಥಿನಿಯರು ನನ್ನ ಶಿಷ್ಯರಾಗಿದ್ದರು. ಮಂಗಳೂರು ವಿಶ್ವವಿದ್ಯಾಲಯದ ತಂಡವನ್ನು ಪ್ರತಿನಿಧಿಸಿದ ಆಟಗಾರರಿದ್ರಲ್ಲಿ ನವ್ಯಶ್ರೀ ಅವರು, ಸೌಮ್ಯ ಅವರ್ಬೋದು, ಉತ್ತಮ ಆಟಗಾರ್ತಿಯರು. ಆದ ಕಾರಣ ಕುದ್ಮಾರ್ನಲ್ಲಿ ಬಹಳ ಕ್ರೀಡಾ ಪ್ರತಿಭೆಗಳು ಮೊದಲಿಂದ ಬೆಳಕಿ ಬಂದಿವೆ. ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಇನ್ನೊಂದು SDMC ಮತ್ತು ತಿರಂಗ ವಾರ್ಸೆಯಲ್ಲಿ ಒಂದು ವಿನಂತಿ ಅಂದರೆ, ಒಂದು ಚಂದದ ಕ್ರೀಡಾಂಗಣವನ್ನು ಮಾಡಿದರೆ ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ 200 ಮೀಟರ್ನ ಟ್ರ್ಯಾಕನ್ನು ನೀವು ಮಾಡಬೇಕು. ಸುರೇಶರು ನಿವೃತ್ತರಾಗಲಿಕ್ಕೆ ಮೊದಲು ಅದಕ್ಕೆ ಒಂದು ಚಾಲನೆಯನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದೇನೆ. ಯಾಕೆಂದರೆ ನಿಮಗೆ ಅವಕಾಶ ಇದೆ. ಇದನ್ನೊಂದು 200 ಮೀಟರ್ದ ಟ್ರ್ಯಾಕನ್ನು ಮಾಡಿ. ಕುದ್ಮಾರ್ ನಮ್ಮ ಈಗ ಬಹಳ ಸೆಂಟ್ರಲ್ ಪ್ಲೇಸ್ ಆಗಿದೆ. ಯಾವಾಗ ನಾವು ಕಡಬಕ್ಕೆ ನಾವು ಇಲ್ಲೊಂದು ರೋಡ್ ಆಯಿತಾ, ಅದರ ನಂತರ ಬಹಳ ಉತ್ತಮ ಸೆಂಟ್ರಾಗಿ ಬೆಳೀತದೆ. ನಮ್ಮಲ್ಲಿ ನಿಂತಿಕಲ್ ಹೇಗೆ ಬೆಳೀತಾವ ಅದೇ ರೀತಿಯಲ್ಲಿ ಕುದ್ಮಾರ್ ಕೂಡ ಇನ್ನು ಉತ್ತಮ ಒಂದು ಪೇಟೆಯಾಗಿ ಬೆಳೀತದೆ ಅಂತ ಆಶಾಭಾವನೆ ನಮ್ಮ ಆಸೆ. ಯಾಕೆಂದರೆ ಈ ರೋಡ್ನಲ್ಲಿ ನಾನು ನಿರಂತರ ಪುತ್ತೂರಿಂದ ಪಂಜಕ್ಕೆ ಓಡಾಡ್ತಾ ಇದ್ದೇನೆ. ಅದ ಕಾರಣ ಎಲ್ಲ ಕ್ರೀಡಾಪಟುಗಳಿಗೆ ಒಂದು ವಿನಂತಿ, ಕಬಡ್ಡಿಗೆ ಪುತ್ತೂರಿಗೆ ಬಹಳ ಹೆಸರಿದೆ, ತಾವು ಅದನ್ನು ಉಳಿಸ್ಕೊಳ್ಬೇಕು. ಇನ್ನು ಈ ಕ್ರೀಡಾ ಕ್ಷೇತ್ರದಲ್ಲಿ ತಾವೇನು ಸಾಧನೆ ಮಾಡಬೇಕಾ, ಇದಕ್ಕೆ ನಿರಂತರ ಅಭ್ಯಾಸ ಬಹಳ ಮುಖ್ಯ. ಕ್ರೀಡೆಯಲ್ಲಿ ಸಮಯ ಪಾಲನೆ, ಶಿಸ್ತು ಹಾಗೂ ಸತತ ಅಭ್ಯಾಸ ಇಷ್ಟಿಲ್ಲ ಇದ್ದರೆ ಯಾವುದೇ ಕ್ರೀಡಾಪಟು ಅತ್ಯುತ್ತಮ ಪದವಿಗೆ ಏರಲಿಕ್ಕೆ ಆಗೋದಿಲ್ಲ. ಕಳೆದ ಸಲ ನಾನು ಏಪ್ರಿಲಲ್ಲಿ ಒಂದು ಸಮ್ಮರ್ ಕ್ಯಾಂಪ್ ಪಂಜದಲ್ಲಿ ಮಾಡುವಾಗ ಪ್ರಶಾಂತ್ ರೈ ಅವರೊಮ್ಮೆ ಭೇಟಿ ಕೊಟ್ಟರು. ಆವಾಗ ಹೇಳಿದರು, ಸರ್ ಈ ಪ್ರೋ ಕಬಡ್ಡಿಯಲ್ಲೆಲ್ಲ 20-22 ವರ್ಷದ ಹುಡುಗರು ಇರ್ತಾರೆ, ನನಗೆ 37 ವರ್ಷ, ಅವರೊಟ್ಟಿಗೆ ಚಾಲೆಂಜ್ ಮಾಡೋದು ಎಷ್ಟು ಕಷ್ಟ ಅಂತ ನೀವು ಭಾವಿಸಿದ್ದ. 37 ವರ್ಷ. ಯಾಕೆಂದರೆ ಪ್ರಶಾಂತ್ ರೈ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಫಸ್ಟ್ ಇಯರಲ್ಲಿ ಆಡುವಾಗ ನಾನು ತರಬೇತುದಾರನಾಗಿದ್ದೆ. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅತ್ಯುತ್ತಮ ಒಬ್ಬ ಶಿಸ್ತುಬದ್ಧ ಆಟಗಾರ. ಆದ ಕಾರಣ ಆ ಹಂತಕ್ಕೆ ತಲುಪಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಈ ಕ್ರೀಡಾಪಟುಗಳು ಒಂದು ಶುಭ ಹಾರೈಸ್ತಾ ಇದ್ದೇನೆ. ನೀವೇ ಮುಂದಿನ ಪ್ರೋ ಕಬಡ್ಡಿ ಆಟಗಾರರಾಗುವವರು. ಉತ್ತಮ ಭವಿಷ್ಯವಿದೆ ನಿಮಗೆ. ಸತತ ಅಭ್ಯಾಸವನ್ನು ಮಾಡಿ, ಮುಖ್ಯವಾಗಿ ನಿಮ್ಮ ಶಿಸ್ತು ಜೀವನದಲ್ಲಿ ಇರಲಿ ಅಂತ ನಿಮಗೆ ಹಾರೈಸ್ತಾ ಇಲ್ಲಿ ಬಂದು ನನಗೆ ನಿಮ್ಮೊಂದಿಗೆ ಬೆರೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸುರೇಶ್ ಮತ್ತು ಎಲ್ಲ ಸಂಘಟಕರಿಗೆ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ನಿಜವಾದ ಶಿಕ್ಷಣವೆಂದರೆ ಮಾನವೀಯತೆಯ ವಿಕಾಸ. ಈ ವಿಕಾಸ ಎಲ್ಲರದಾಗಿರಲಿ ಎಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಸರ್ ನಿಮಗೆ ಧನ್ಯವಾದಗಳು. ನಮ್ಮ ಪ್ರಕೃತಿ ಗುಣಗಳನ್ನು ಸಂಸ್ಕೃತಿಯನ್ನಾಗಿ ಉದಾತ್ತೀಕರಿಸುವುದೇ ಶಿಕ್ಷಣ. ಶಿಕ್ಷಣವು ಒಂದು ಸಂಸ್ಕಾರ, ಅದು ಶಿಲೆಯನ್ನು ಶಿಲ್ಪವಾಗಿಸುವ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಶೈಕ್ಷಣಿಕವಾಗಿ ಸದಾ ನಮ್ಮ ಚಟುವಟಿಕೆಗಳಿಗೆ ಪ್ರೋತ್ಸಾಹಿಸುವ ನಮ್ಮ ಗ್ರಾಮದ ಪ್ರಥಮ ಪ್ರಜೆ ಶ್ರೀ ಲೋಹಿತಾಕ್ಷ ಕೆಡೆಂಜಿಕಟ್ಟ ಇವರು ಅಧ್ಯಕ್ಷೀಯ ಮಾತುಗಳನ್ನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪುತ್ತೂರು ತಾಲೂಕು ಮಟ್ಟದ ಪ್ರಾಥಮಿಕ ಶಾಲಾ ಬಾಲಕಿಯರ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ ಹಾಗೂ ಸೇರತಕ್ಕಂತಹ ಎಲ್ಲ ಪೋಷಕರೇ ಹಾಗೂ ಗೃಹವೃಂದದವರೇ, ಈ ಒಂದು ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟ ನಮ್ಮ ಬೆಳಂದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುದ್ಮಾರ್ನಲ್ಲಿ ಆಗ್ತಾ ಇರೋದು ನಮಗೂ ತುಂಬ ಖುಷಿಯ ವಿಚಾರ. ಯಾಕಂದರೆ ನಾನು ಇದೇ ಶಾಲೆಯ ಹಳೆ ವಿದ್ಯಾರ್ಥಿ. 1ನೇ ತರಗತಿಯಿಂದ 7ನೇ ತರಗತಿ ತನಕ ನಾನು ಇದೇ ಶಾಲೆಯಲ್ಲಿ ಓದಿ ಬೆಳೆದಿರುವವನು. ಕ್ರೀಡೆ ಎನ್ನುವುದು ಒಂದು ಶಾಲಾ ಮಕ್ಕಳ ಮನಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಯಾಕಂದರೆ ಇತ್ತೀಚಿನ ಕಾಲದಲ್ಲಿ ಕೇವಲ ಶಿಕ್ಷಣಕ್ಕೆ ಮಾತ್ರ ಒತ್ತು ಕೊಟ್ಟು ನಾವು ಮಾರ್ಕ್ಸ್ ಜಾಸ್ತಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಇರೋ ಸಂದರ್ಭದಲ್ಲಿ ಮಕ್ಕಳ ಮಾನಸಿಕ ಅಸಮತೋಲನವಾಗ್ತಾ ಇದೆ. ಯಾಕಂದರೆ ನೀವು ನೋಡ್ತಾ ಇರ್ಬೋದು, 10ನೇ ತರಗತಿಯಲ್ಲಿ ಕಮ್ಮಿ ಮಾರ್ಕ್ ಬಂದಿದೆ, ಫೈಲ್ ಆಗ್ತಾ ಇದ್ದಾರೆ ಅಂತ ಕೆಲವರು ಎಷ್ಟೋ ಆತ್ಮಹತ್ಯೆಗಳು ನಡೀತಾ ಇರುವುದು ಮತ್ತು ಮನೆಯಲ್ಲಿ ಬೈತಾರೆ. ಅದಕ್ಕೆ ಮಾನಸಿಕವಾಗಿ ಕುಗ್ಗಿ ಹೋಗುವ ಸಂದರ್ಭದಲ್ಲಿ ಈ ಕ್ರೀಡೆ ಎನ್ನುವುದು ನಮ್ಮ ಮಾನಸಿಕ ಸಮತೋಲನವನ್ನು ಕಾಪಾಡುತ್ತದೆ ಎನ್ನುವುದು ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾಟ ನಮ್ಮ ಗ್ರಾಮೀಣ ಕ್ರೀಡಾಕೂಟವೂ ಹೌದು. ಈ ಒಂದು ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ 20 ಶಾಲೆಯ ಮಕ್ಕಳು ಬಹಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಈ ಒಂದು ಕಬಡ್ಡಿ ಪಂದ್ಯಾಕೂಟದಲ್ಲಿ ಭಾಗವಹಿಸಿ, ಅದೇ ರೀತಿ ತೀರ್ಪುಗಾರರಲ್ಲಿ ಒಂದು ಮನವಿ, ಯಾವುದೇ ಗೊಂದಲಗಳಿಲ್ಲದೆ ಪ್ರಾಮಾಣಿಕವಾಗಿ ತೀರ್ಪುಗಳನ್ನು ನೀಡಿದಲ್ಲಿ ಪ್ರತಿಭೆಗಳು ತಮ್ಮ ಪ್ರತಿಭೆಯನ್ನು ಗುರುತಿಸಲು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲು ಸಾಧ್ಯ. ಆ ನಿಟ್ಟಿನಲ್ಲಿ ತೀರ್ಪುಗಾರರು ಖಂಡಿತ ಒಳ್ಳೆಯ ತೀರ್ಪುಗಾರರು ಇದ್ದೀರಾ. ಹಾಗೆ ಅದೇ ರೀತಿ ತೀರ್ಪುಗಾರರಲ್ಲಿ ಏನಾದರೂ ವ್ಯತ್ಯಾಸವಾದಲ್ಲಿ ಆ ಮಕ್ಕಳು ಅದನ್ನು ತಲೆಗೆ ಹಾಕೊಳ್ಳದೆ ಯಾವುದೋ ಒಂದು
ಇದರಲ್ಲಿ ಅಚಾನಕ್ಕಾಗಿ ಆಗಿದ್ರೂ ಅದನ್ನು ಮುಂದೆ ಆಡಿ ತೋರಿಸಿ ತಮ್ಮ ಪ್ರತಿಭೆಯನ್ನು ಇಲ್ಲಿ ಬಿಂಬಿಸಿ, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ ನಮ್ಮ ಎಲ್ಲ STMC ಅವರಿಗೂ, ಶಿಕ್ಷಕ ವೃಂದದವರಿಗೂ ಹಾಗೂ ನನ್ನ ಆತ್ಮೀಯ ತಿರಂಗ ವೈರಸ್ ಹಾಗೂ ಸ್ನೇಹಿತರ ಬಳಗದ ಎಲ್ಲ ಸದಸ್ಯರು ನಿನ್ನೆ ಸುಮಾರು ಒಂದು 10-11 ಗಂಟೆ ತನಕ ಈ ಕೆಲಸ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ನನ್ನ ಪರವಾಗಿ ಆತ್ಮೀಯವಾಗಿ ವಂದಿಸುತ್ತಾ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ಸಾಗಲಿ, ಸಮಾರಂಭದ ತನಕ ಒಳ್ಳೆಯ ರೀತಿಯಲ್ಲಿ ಸಾಗಲಿ ಅಂತ ದೇವರಲ್ಲಿ ಬೇಡುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನಾನೊಂದೆರಡು ಮಾತುಗಳನ್ನು ಕೊನೆಗೊಳಿಸಿದ್ದೇನೆ. ಧನ್ಯವಾದಗಳು. ಜೈ ಹಿಂದ್. ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ದೊಡ್ಡ ಮದ್ದು. ಇದು ಯಾರಲ್ಲಿರುತ್ತದೆಯೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ನಾವೆಲ್ಲರೂ ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳೋಣ ಎಂಬ ಸಂದೇಶವನ್ನು ನೀಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಸರ್, ನಿಮಗೆ ಧನ್ಯವಾದಗಳು. ಕೃತಜ್ಞತೆಯ ಭಾವನೆ ಸಾರ್ಥಕತೆಯ ತೃಪ್ತಿಗೆ ಮೂಲ. ಆಗಮಿಸಿದ ಎಲ್ಲ ಸಹೃದಯಿ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸಲಿದ್ದಾರೆ ನಮ್ಮ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಸುರೇಶ್ ಕುಮಾರ್ PM. ಈ ಸಭೆಯ ಪುತ್ತೂರು ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಗ್ರಾಮದ ಪ್ರಥಮ ಪ್ರಜೆ ರೋಹಿತಾಕ್ಷ ಕಡಂಜಿಘಟ್ಟ ಸರ್, ತಮಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ನಮ್ಮ ಪುತ್ತೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಲೋಕೇಶ್ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಹಾಗೆ ಇಲ್ಲಿ ಹಾಸನವಂತಹ ನಮ್ಮ ಯುವಕ ರಾಕೇಶ್ ರೈ ಕೆರೆಂಜಿ ಅವರು ಅಕ್ರಮ ಸಕ್ರಮ ಸಮಿತಿಯ ವಿಧಾನಸಭಾ ಕ್ಷೇತ್ರದ ಸದಸ್ಯ ಸರ್, ತಮಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೂರು ಅತಿಥಿ ನಮ್ಮಲ್ಲಿ BK ಮಾಧವ, ನಿವೃತ್ತ ಸಹಾಯಕ ಯೋಜನಾ ಸೇವಾ ಅಧಿಕಾರಿ, ಮಾಜಿ ಸೈನಿಕ, ಹಾಗೆ ಕಬಡ್ಡಿ NIS ಆದ್ದು ಇಲ್ಲಿ ಪುತ್ತೂರು ಸುಳ್ಯ ತಾಲೂಕಿನಲ್ಲಿ ಇಲ್ಲಿ NIS ಮೊದಲಾದ್ದು ಅಂತ ಹೇಳಿದರೆ ಇವ್ರದ್ದು ನೆಕ್ಸ್ಟ್ ಈಗ ಇಬ್ಬರಿದ್ದಾರೆ, ಜಾನಕಿ ಮತ್ತು ಕಿರಣ್ ಅರಂಪಾಡಿ. ಇವರು ಮೊದಲಿಗೆ ಇವರೇ ಸೈನ್ಯದಲ್ಲಿದ್ದುಕೊಂಡು ತರಬೇತಿ ಪಡ್ಕೊಂಡು ಈಗ ನಿವೃತ್ತರಾದರೂ ಕೂಡ ಪ್ರವೃತ್ತಿಯಲ್ಲಿದ್ದಾರೆ. ಅದಲ್ಲದೆ ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ಅವರ ಮುಂದಾಟದಲ್ಲಿ ನಡೀತದೆ. ಸರ್, ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕಡಬ ತಾಲೂಕು ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರಾದ ಮೊಹಮ್ಮದ್ ಸರ್, ತಮಗೂ ಧನ್ಯವಾದಗಳು. ಹಾಗೆ ನಮ್ಮ TPO ಇದ್ದಾರೆ ಸುಂದರಗೌಡರು ಸರ್, ಬೆಳಗಿನ ಬೇಗ ಬಂದಿದ್ದಾರೆ ಸರ್, ತಮಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಪ್ರಾಥಮಿಕ ಶಾಲಾ ಪುತ್ತೂರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಣ ಅಧ್ಯಕ್ಷರಾದಂತಹ ನವೀನ್ ರಾಯ್ ಸರ್ವೆ, ತಮಗೂ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಹಾಗೆ ನಮ್ಮ ಕಡಬ ತಾಲೂಕು ಪ್ರಾಥಮಿಕ ಶಾಲಾ ಸಂಘದ ಅಧ್ಯಕ್ಷರಾದಂತಹ ನಮ್ಮ ರಾಮಕೃಷ್ಣ ಮಲ್ಲಾರ ಸರ್, ತಮಗೂ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಹಾಗೆ ಪುತ್ತೂರು ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರ ಮೋನಪ್ಪ ಸರ್ ಇದ್ದಾರೆ, ಅವರಿಗೂ ಧನ್ಯವಾದಗಳು. ನಮ್ಮ SDMC ಅಧ್ಯಕ್ಷರು ವೇದಿಕೆಯಲ್ಲಿದ್ದಾರೆ ಸರ್, ನಮಗೂ ಧನ್ಯವಾದಗಳು. ಹಾಗೆ ನಮ್ಮ ಶಾಲಾ ಮುಖ್ಯ ಗುರುಗಳಿದ್ದಾರೆ, ತಮಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮುಖ್ಯವಾಗಿ ಇಲ್ಲಿ ಮೊನ್ನೆನೀಚೆಗೆ ನಮ್ಮೊಟ್ಟಿಗೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಸ್ಕಂದ ಯುವಕ ಮಂಡಲದ ಅಧ್ಯಕ್ಷರಾದ ದೇವರಾಜ ನೌಜಿ. ಇವರು ಈ ನಮ್ಮ ಇವತ್ತಿನ T-ಶರ್ಟ್ ಮತ್ತು ಕ್ಯಾಪನ್ನು ಒದಗಿಸಿದ್ದಾರೆ ಸರ್, ನಿಮಗೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಅವಕಾಶಕ್ಕಾಗಿ. ಹಾಗೆ ನಿರೂಪಣೆ ಮಾಡಿದಂತಹ ಶ್ರೀಲತಾ ಮೇಡಮ್, ತಮಗೂ ಧನ್ಯವಾದಗಳು ಅರ್ಪಿಸ್ತೇನೆ. ಪತ್ರಿಕಾ ಮಾಧ್ಯಮದವರಿದ್ದಾರೆ, ಹಾಗೆ ಚಂಡವಾದನದವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಅರ್ಪಿಸುವ ಅವಕಾಶ ಕೊಟ್ಟು ತಮಗೆ ಅಭಿನಂದನೆಗಳು. ಎಲ್ಲರನ್ನು ವಂದಿಸಿದ ನಿಮಗೂ ಕೂಡ ಧನ್ಯವಾದಗಳು ಸರ್. ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಅಂಕಣ ಎಲ್ಲ ಅತಿಥಿಗಳು ಕ್ರೀಡಾಂಗಣದವರೆಗೆ ಸಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಲ್ಲಿ ಅಂಕಣ 1ರಲ್ಲಿ ಸವಣೂರು ಫಸ್ಟ್ ವರ್ಸಸ್ ಪುತ್ತೂರು ಗ್ರಾಮಾಂತರ ಸೆಕೆಂಡ್, ಹಾಗೂ ಅಂಕಣ 2ರಲ್ಲಿ ಉಪ್ಪಿನಂಗಡಿ ಫಸ್ಟ್ ವರ್ಸಸ್ ಕಡಬ ಸೆಕೆಂಡ್ ಪಂದ್ಯಾಟಗಳು ಪ್ರಾರಂಭಗೊಳ್ಳಲಿದೆ. ಎಲ್ಲ ತೀರ್ಪುಗಾರ ಮಿತ್ರರು ವೇದಿಕೆ ಬರಬೇಕು. ಸುರೇಶರು ಕೊಟ್ಟಿರತಕ್ಕಂಥ ಸಮವಸ್ತ್ರವನ್ನು ಹಾಕಿಕೊಂಡು ಎಲ್ಲ ತೀರ್ಪುಗಾರರು ವೇದಿಕೆ ಹತ್ರ ಬರಬೇಕು.
ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕುದ್ಮಾರು ಇದರ ಸಹಯೋಗದೊಂದಿಗೆ ನಡೆಯುತ್ತಿರತಕ್ಕಂತಹ ಪುತ್ತೂರು ತಾಲೂಕು ಮಟ್ಟದ ಪ್ರಾಥಮಿಕ ಶಾಲಾ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟದ ಸಭಾ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಇದೀಗ ಮುಗಿದಿದ್ದು ಎಲ್ಲ ತಂಡ ಪರಿಚಯವನ್ನು ಮಾಡಿದಂತಹ ಎಲ್ಲ ಗಣ್ಯ ಅತಿಥಿಗಳಿಗೆ ಮಗದೊಮ್ಮೆ ಸಂಸ್ಥೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಎಲ್ಲ ಗೌರವಾನ್ವಿತ ತೀರ್ಪುಗಾರರು ಕ್ರೀಡಾಂಗಣಕ್ಕೆ ಬರಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪಂದ್ಯಾಟದ ಮೊದಲ ಪಂದ್ಯಾಟ ಸವಣೂರು ದ್ವಿತೀಯ ಮತ್ತು ಪುತ್ತೂರು ಗ್ರಾಮಾಂತರ ಪ್ರಥಮ. ಬಾಲಕರ ವಿಭಾಗದ ಮೊದಲ ಪಂದ್ಯಾಟ ಸವಣೂರು ದ್ವಿತೀಯ ಮತ್ತು ಪುತ್ತೂರು ಗ್ರಾಮಾಂತರ ಪ್ರಥಮ ಸ್ಥಾನವನ್ನು ಪಡೆದಂತಹ ಈ ತಂಡಗಳು ಕೂಡ ಅದೇ ರೀತಿ ಅಂಕಣ 2ರಲ್ಲಿ ಉಪ್ಪಿನಂಗಡಿ ಪ್ರಥಮ ವರ್ಸಸ್ ಕಡಬ ದ್ವಿತೀಯ ಸ್ಥಾನವನ್ನು ಪಡೆದಂತಹ ಈ ತಂಡಗಳು ಕೂಡ ಅಂಕಣ 2ರಲ್ಲಿ ಭಾಗವಹಿಸ್ತಕ್ಕಂಥದ್ದು. ವೀರಮಂಗಲ ಪಾನಾಜೆ, ಬೆಳ್ಳಿಪಾಡಿ ಕೋನಾಜೆ, ಈ 4 ತಂಡಗಳು ಕ್ರೀಡಾಂಗಣವನ್ನು ಪ್ರವೇಶ ಮಾಡಬೇಕು. ಎಂಟ್ರೆನ್ಸ್ ಹತ್ರ ಬನ್ನಿ. ವಾಹನ ಮಾಲಕರಲ್ಲಿ ವಿನಂತಿ, ಅಲ್ಲೇ ಕೆಳಗಿನ ಗ್ರೌಂಡ್ ಅಲ್ಲಿ ವಾಹನಗಳನ್ನು ಇಟ್ಟಿದ್ದೀರಿ. ಅಲ್ಲಿಗ ಅತಿಥಿಗಳು ತೆರಳುತ್ತಿದ್ದಾರೆ. ತಮ್ಮ ವಾಹನವನ್ನು ವಿಕೆಟ್ ಮಾಡಿ ದಯವಿಟ್ಟು. ಒಮ್ಮೆ ನಿಮ್ಮ ವಾಹನ ಇದ್ದರೆ ತುಂಬ ತೆರವುಗೊಳಿಸಿ ದಯವಿಟ್ಟು. ಅಲ್ಲಿ ಕಾಯ್ತಾ ಇದ್ದಾರೆ ಅತಿಥಿಗಳು. ಕ್ರೀಡಾಂಗಣ 2ರ ಮುಖ್ಯಸ್ಥರಾಗಿ ಜನಾರ್ದನ್ ನಿಲ್ಯಾಡಿ, ಅವರ ಜೊತೆಗೆ ಪ್ರಸಾದ್, ರಾಜಾರಾಮ್, ಶಕೂರ್, ಕುಶಾಲಪ್ಪಗೌಡ, ಶಿವಪ್ರಸಾದ್ ಆಳ್ವ, ಬಾಲಕೃಷ್ಣ, ಡ್ಯಾನಿ ಪ್ರವೀಣ್, ಸೀತಾರಾಮ,
ಗೌಡ ರಾಮಣ್ಣ, ಚಂದ್ರಶೇಖರ, ವನಿತಾ ಮೇಡಮ್, ರೇವತಿ, ಪ್ರೇಮಲತಾ ವಿಮಲ ಇವರು ಕೋರ್ಟ್ ನಂಬರ್ 2ರಲ್ಲಿ ಜನಾರ್ದನ್ ಗೌಡರೊಟ್ಟಿಗೆ ಸಹಕರಿಸಬೇಕು. 15 ಅಫಿಷಿಯಲ್ಸ್ಗಳನ್ನು ಹಾಕಿದ್ದೇವೆ, ಆ ಕೋರ್ಟಲ್ಲಿ ಇರಬೇಕು. ಕೋರ್ಟ್ ನಂಬರ್ 2 ವೇದಿಕೆಯ ಆಚೆ ಬದಿಯಲ್ಲಿದೆ. ಕೋರ್ಟ್ ನಂಬರ್ 1ರಲ್ಲಿ ಚಕ್ರಪಾಣಿ, ಶ್ರೇಯಸ್, ರಾಜೇಶ್, ರಾಧಾಕೃಷ್ಣ, ರಂಗನಾಥ್, ನವೀನ್ ರೈ, ಬಾಲಕೃಷ್ಣ ಕೆ, ಆನಂದಗೌಡ, ಅಬ್ರಾಮ್, ಗೋಪಿನಾಥನ್, ಪ್ರವೀಣ್, ಚಂದ್ರಕಲಾ, ಕೀರ್ತಿಲಕ್ಷ್ಮಿ, ಹೇಮ. ಕ್ಯಾಮರಾ ತೆಟ್ಟಿಂಚಿಟ್ಟಿಗೋಲಿ ನಮ್ಮ ಹಂಚಿಟ್ಟಿರ್ಬೋದು ಉದ್ದದಿಲ್ಲ ನೋಡಿ, ದಯವಿಟ್ಟು 2 ತಂಡಗಳು ಗಮನಿಸಿಕೊಳ್ಬೇಕು. ಸವಣೂರು ದ್ವಿತೀಯ, ವೀರಮಂಗಲ ಮತ್ತು ಪಾಣಾಜೆ ತಂಡ. ಇಲ್ಲಿ ಚೆಂಡೆ ಇದೆ ನೋಡಿ, ಮತ್ತು ವಾಲಂಟಿಯರ್ಸ್ 5 ವಾಲಂಟಿಯರ್ಸ್ ಮತ್ತು ಈ ಕಡೆ ಬನ್ನಿ. ಅಲ್ಲಿ ಬ್ಯಾಂಡಿನ ಮೂಲಕ ನಿಮ್ಮನ್ನ ಕೋರ್ಟಿಗೆ ಕರ್ಕೊಂಡು ಬರುವಂತಹ ವ್ಯವಸ್ಥೆ ಇದೆ. ಅದೇ ರೀತಿ ದ್ವಿತೀಯ ಪಂದ್ಯಾಟವನ್ನು ಆಡತಕ್ಕಂಥ ಬೆಳ್ಳಿಪಾಡಿ ಮತ್ತು ಕೊಣಾಜೆ ತಂಡ, 4 ತಂಡಗಳು ದಯವಿಟ್ಟು ಇಲ್ಲಿ ಬನ್ನಿ. ಇಲ್ಲಿ ಸ್ಟಾನಿಯವರಿದ್ದಾರೆ, ಕಾಯ್ತಾ ಇದ್ದಾರೆ, ದಯವಿಟ್ಟು ಬನ್ನಿ ಮಕ್ಕಳ. ಎಲ್ಲ ತಂಡದ ವ್ಯವಸ್ಥಾಪಕರಲ್ಲಿ ಮಗದೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಂಕಣದ ಒಳಗೆ ತಂಡದ ವ್ಯವಸ್ಥಾಪಕರು ಮತ್ತು ಕೋಚ್ ಇಬ್ಬರನ್ನು ಹೊರತುಪಡಿಸಿ ಯಾರು ಕೂಡ ಒಳಗೆ ಬರುವಂತದ್ದಿಲ್ಲ. ತಂಡದ ವ್ಯವಸ್ಥಾಪಕರು ಮತ್ತು ಕೋಚ್ ಇಬ್ಬರು ಮಾತ್ರ. ಸವಣೂರು ದ್ವಿತೀಯ, ವೀರಮಂಗಲ ಎಲ್ಲಿದ್ದೀರಿ? ಬನ್ನಿ, ಬೇಗ ಬನ್ನಿ, ಬೇಗ ಬರಬೇಕು. ಪಾಣಾಜೆ ತಂಡ ಬೇಗ ಬನ್ನಿ. ಬೆಳ್ಳಿಪಾಡಿ ಮತ್ತು ಕೊಣಾಜೆ. ಕೋರ್ಟ್ ನಂಬರ್ 1 ಈ ವೇದಿಕೆ ಮುಂಭಾಗದಲ್ಲಿ ಇರತಕ್ಕಂತ ಅಂಕಣ ಕೋರ್ಟ್ ನಂಬರ್ 1 ಆಗಿರ್ತದೆ. ಅದರ ಹಿಂದುಗಡೆ ಇರತಕ್ಕಂಥದ್ದು ಕೋರ್ಟ್ ನಂಬರ್ 2. ಪುತ್ತೂರು ತಾಲೂಕು ಮಟ್ಟದ ಬಾಲಕ ಮತ್ತು ಬಾಲಕಿಯರ ವಿಭಾಗದ ಪ್ರಾಥಮಿಕ ಶಾಲಾ ವಿಭಾಗದ ಪಂದ್ಯಾಟದ ಮೊದಲ ಪಂದ್ಯಾಟ ಸವಣೂರು ದ್ವಿತೀಯ, ವೀರಮಂಗಲ, ಪುತ್ತೂರು ಗ್ರಾಮಾಂತರ ಪ್ರಥಮ, ಪಾಣಾಜೆ ಈ ತಂಡಗಳ ನಡುವೆ ನಡೆಯಲಿಕ್ಕಿದೆ. ಫಸ್ಟ್ ಕೋರ್ಟ್ನಲ್ಲಿ ಸವಣೂರು ದ್ವಿತೀಯ ಮತ್ತು ಪುತ್ತೂರು ಗ್ರಾಮಾಂತರ ಪ್ರಥಮ ಕೋರ್ಟ್ನಲ್ಲಿ ನಡೆಯುತ್ತದೆ. ಅದೇ ರೀತಿ ಅಂಕಣ 2ರಲ್ಲಿ ಉಪ್ಪಿನಂಗಡಿ ಪ್ರಥಮ, ಬೆಳ್ಳಿಪಾಡಿ ವರ್ಸಸ್ ಕಡಬ ದ್ವಿತೀಯ, ಕೊಣಾಜೆ. ದಯವಿಟ್ಟು ಮಗದೊಮ್ಮೆ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಂಕಣದ ಒಳಗೆ ನಿರ್ಣಾಯಕರು, ತೀರ್ಪುಗಾರರು ಮತ್ತು ಆ ತಂಡದ ವ್ಯವಸ್ಥಾಪಕರ ಜೊತೆಗೆ ಒಬ್ಬ ಕೋಚ್ ಇಬ್ಬರು ಮಾತ್ರ ಅಂಕಣವನ್ನು ಪ್ರವೇಶ ಮಾಡಬೇಕು. ಇನ್ನುಳಿದ ಯಾರೂ ಕೂಡ ಅಂಕಣವನ್ನು ಪ್ರವೇಶ ಮಾಡಲಿಕ್ಕಿಲ್ಲ. ದಯವಿಟ್ಟು ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು, ತೀರ್ಪುಗಾರರು, ಸ್ಟಾನಿಯವರೇ 1 ನಿಮಿಷ ಬನ್ನಿ. ಸ್ಟಾನಿಯವರು, ತೀರ್ಪುಗಾರರೆಲ್ಲರೂ ಕೂಡ ಈ ಅಂಕಣಕ್ಕೆ ಬರಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಹೋಗಿರಿ, ಪರಿಚಯ ಸಿಗುದಿಲ್ಲ. ಪರಿಚಯ ಸಿಗುದಿಲ್ಲ, ಸುಮ್ಮನೆ ಗ್ಯಾಪ್ ಹಾಕಿ. ಲೈವ್ ಬಾಬುಂಡ ಬಂದಿದ್ದೇನೆ. ಅಂಕಣ 1ರಲ್ಲಿ ಸವಣೂರು ದ್ವಿತೀಯ, ವೀರಮಂಗಲ ವರ್ಸಸ್ ಪುತ್ತೂರು ಗ್ರಾಮಾಂತರ ಪಾನಾಜೆ ಈ ತಂಡಗಳ ನಡುವೆ ನಡೆಯಲಿಕ್ಕಿದೆ. ಅದೇ ರೀತಿ ಅಂಕಣ 2 ಉಪ್ಪಿನಿಂಗಡಿ ಪ್ರಥಮ, ಬೆಳ್ಳಿಪಾಡಿ ಶಾಲೆ ಮತ್ತು ಕಡಬ ದ್ವಿತೀಯ, ಕೊಣಾಜೆ ಈ ತಂಡಗಳ ನಡುವೆ ಅಂಕಣ 2ರಲ್ಲಿ ಪಂದ್ಯಾಟ ನಡೆಯಲಿಕ್ಕಿದೆ. ಕ್ರೀಡಾಪಟುಗಳನ್ನು ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಗೌರವಿತವಾಗಿ ಅಂಕಣಕ್ಕೆ ಕರ್ಕೊಂಡು ಬರುವಂಥ ವ್ಯವಸ್ಥೆ. ಅಂಕಣ 1ರಲ್ಲಿ ಸವಣೂರು ವೀರಮಂಗಲ ವರ್ಸಸ್ ಪುತ್ತೂರು ಗ್ರಾಮಾಂತರ, ಅಂಕಣ 2ರಲ್ಲಿ ಬೆಳ್ಳಿಪಾಡಿ ಮತ್ತು ಕೊಣಾಜೆ. ನೀವು ಅಂಕಣ 2ಕ್ಕೆ ಹೋಗಿ ಮಕ್ಕಳೇ, ಅಂಕಣ 2ಕ್ಕೆ ಹೋಗಿ. ಏಕಕಾಲದಲ್ಲಿ ಬಾಲಕರ ವಿಭಾಗದ ಸ್ಪರ್ಧೆಗಳು ನಡೆಯುತ್ತಾ ಇದೆ. ಅಂಕಣ 1 ಈ ವೇದಿಕೆ ವಿಭಾಗದಲ್ಲಿ ಇರತಕ್ಕಂಥ ಅಂಕಣ 1. ಈ ಒಂದು ಅಂಕಣದಲ್ಲಿ ಸವಣೂರು ವಲಯದ ದ್ವಿತೀಯ ಸ್ಥಾನವನ್ನು ಪಡೆದಂತಹ ವೀರಮಂಗಲ ಶಾಲೆ ಮತ್ತು ಪುತ್ತೂರು ಗ್ರಾಮಾಂತರ ವಲಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂತಹ ಪಾನಾಜೆ ತಂಡಗಳ ನಡುವೆ ಪ್ರಥಮ ಪಂದ್ಯಾಟ ನಡೆಯುತ್ತಿದೆ. ಅದೇ ರೀತಿ ದ್ವಿತೀಯ ಪಂದ್ಯಾಟ ಅಂಕಣ 2ರಲ್ಲಿ ಈ ತಂಡ ಮತ್ತು ಕಡಬ ವಲಯದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಂತಹ ಕೊಣಾಜೆ ಸರ್ಕಾರಿ ಉನ್ನತೀಕರಿಸಿ ಹಿರಿಯ ಪ್ರಥಮ ಶಾಲೆ ಕೊಣಾಜೆ ಈ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳ ಜೊತೆಗೆ ದ್ವಿತೀಯ ಪಂದ್ಯಾಟ ನಡೆಯಲಿಕ್ಕಿದೆ. ನೋಡಿ, ದಯವಿಟ್ಟು 2 ಅಂಕಣಗಳಲ್ಲಿ ಕೂಡ ಸ್ವಯಂ ಸೇವಕರು ತಾವು ಸಿದ್ಧರಿರಬೇಕು. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕುದ್ಮಾರು ಮತ್ತು ಯಾತಿಥಿ ವಿದ್ಯಾಸಂಸ್ಥೆಗೆ ಸಂಪೂರ್ಣ ಸಹಕಾರ ನೀಡತಕ್ಕಂತಹ ಗ್ರಾಮ ಪಂಚಾಯತ್ ಮತ್ತು ಇಲ್ಲಿಯ ಯುವಕ ಮಂಡಳಗಳ ಸಹಯೋಗದೊಂದಿಗೆ ಬಹಳ ಅತ್ಯುತ್ತಮ ರೀತಿಯಲ್ಲಿ ತಾಲೂಕು ಮಟ್ಟದ ಪಂದ್ಯಾಟ ಸಂಯೋಜನೆಗೊಳ್ಳುತ್ತಾ ಇದೆ. ಇಲ್ಲಿ ನಡೆಯತಕ್ಕಂಥ ಪಂದ್ಯಾಟದ ವೀಕ್ಷಣೆಗಾಗಿ ಪುತ್ತೂರು ಸುದ್ದಿ ಮಾಧ್ಯಮದ ಮೂಲಕ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ವೀಕ್ಷಣೆ ಮಾಡತಕ್ಕಂಥ ವ್ಯವಸ್ಥೆ ಪುತ್ತೂರು ಸುದ್ದಿ ಮಾಧ್ಯಮದವರು ನಮಗೆ ನೀಡ್ತಾ ಇದ್ದಾರೆ.
ಈ ಎರಡು ಪಂದ್ಯಾಟಗಳು ಮುಗಿದ ತಕ್ಷಣ ಬಾಲಕಿಯರ ವಿಭಾಗದಲ್ಲಿ 2 ಅಂಕಣದಲ್ಲಿ ಕೂಡ ಪಂದ್ಯಾಟಗಳು ನಡೆಯಲಿಕ್ಕಿದೆ. ಮೊದಲ ಬಾಲಕಿಯರ ವಿಭಾಗದ ಪಂದ್ಯಾಟದಲ್ಲಿ ಪುತ್ತೂರು ನಗರ ದ್ವಿತೀಯ ಸ್ಥಾನವನ್ನು ಪಡೆದಂತಹ ಪುತ್ತೂರು ನಗರದ ದ್ವಿತೀಯ ಸ್ಥಾನಿ ಕಡಬ ತಾಲೂಕಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂತಹ ತಂಡ. ಬಾಲಕಿಯರ ವಿಭಾಗದಲ್ಲಿ ಮುಂದಿನ ಪಂದ್ಯಾಟಕ್ಕೆ ನೀವು ಸಿದ್ಧರಿರಬೇಕು. ಅದೇ ರೀತಿ ಅಂಕಣ 2ರಲ್ಲಿ ಗ್ರಾಮಾಂತರ 1 ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂತಹ ಗ್ರಾಮಾಂತರ ತಂಡ ಮತ್ತು ಸವಣೂರು ವಲಯದ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಂತಹ ಬಾಲಕಿಯರ ತಂಡ. ನೀವು ಕೂಡ ಸಿದ್ಧರಿರಬೇಕು. ಬಾಲಕರ ವಿಭಾಗದ 2 ಪಂದ್ಯಾಟಗಳು ಮುಗಿದ ತಕ್ಷಣ ಬಾಲಕರ ವಿಭಾಗದಲ್ಲಿ ಪ್ರಥಮ ಅಂಕಣದಲ್ಲಿ ಪುತ್ತೂರು ನಗರ ದ್ವಿತೀಯ ವರ್ಸಸ್ ಕಡಬ ಪ್ರಥಮ. ಅದೇ ರೀತಿ ಅಂಕಣ 2ರಲ್ಲಿ ಗ್ರಾಮಾಂತರ ಪ್ರಥಮ ವರ್ಸಸ್ ಸವಣೂರು ದ್ವಿತೀಯ. ಈ ತಂಡಗಳು ಕೂಡ ನೀವು ಸಿದ್ಧರಿರಬೇಕು. ಅಂಕಣ 1ರಲ್ಲಿ ವಾಲಂಟಿಯರ್ಸ್ ಪ್ಲೀಸ್. ಸುರೇಶರೇ, ಸುರೇಶ್ ಸರ್. ಅಂಕಣ 1ರಲ್ಲಿ ವಾಲಂಟಿಯರ್ ಸುರೇಶ್ ರವರು, ಲೈನ್ ಜಡ್ಜಸ್ 2 ಕೋರ್ಟಿಗೆ ಕೂಡ. ವಾಲಂಟಿಯರ್ಸ್ ಹೊರಗೆ ಬನ್ನಿ ಮಕ್ಕಳೇ, ನೀವು ಹೊರಗೆ ಬನ್ನಿ. ವಾಲಂಟಿಯರ್ಸ್ ತುಂಬಾ ಜನ ಬೇಡ, ಅಲ್ಲಿ ಹೊರಗೆ ಬನ್ನಿ. ನೋಡಿ, ದಯವಿಟ್ಟು ಬಾಲಕಿಯರ ತಂಡಗಳು ಪುತ್ತೂರು ನಗರ ದ್ವಿತೀಯ ಎಲ್ಲಿದ್ದೀರಿ? ಕೈ ಎತ್ತಿ ನೀವು. ಪುತ್ತೂರು ನಗರ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡ ಪುತ್ತೂರು ನಗರದವರು ಎಲ್ಲಿದ್ದೀರಿ? ಬನ್ನಿ, ದಯವಿಟ್ಟು ಸ್ಟಾನಿಯವರನ್ನ ಭೇಟಿಯಾಗಿ ಬನ್ನಿ. ವಿವೇಕಾನಂದ. ಓಕೆ ಓಕೆ ಓಕೆ, ವಾರ್ಮ್ ಅಪ್ ಮಾಡ್ಕೊಳ್ಳಿ, ವಾಕ್ಯಗಳು. ಓಕೆ ಓಕೆ. ಕಡಬ ಪ್ರಥಮ ಯಾರು ಹೇಳಿ? ಪ್ರಥಮ ಕೈ ಎತ್ತಿ. ಪ್ರಥಮ ಕಡಬ ಪ್ರಥಮ ಬಾಲಕರ ವಿಭಾಗದಲ್ಲಿ. ಕಡಬ ಪ್ರಥಮ. ಕಡಬ ಪ್ರಥಮದವರು ಕೈ ಎತ್ತಿ. ಅಲ್ಲಿ ನೋಡಿ, ಟೀಮ್ ಯಾವ್ದು ಹೇಳಿ? ನೆಲ್ಲೆಡಿಯಾ? ಯಾರು ಅದು? ಗ್ರಾಮಾಂತರ ಪ್ರಥಮ ಯಾರು ಹೇಳಿ? ಗ್ರಾಮಾಂತರ ಪ್ರಥಮ ಪುತ್ತೂರು ಗ್ರಾಮಾಂತರ. ಪುತ್ತೂರು ಗ್ರಾಮಾಂತರ ಪ್ರಥಮ. ಎಂಟನೇ ತರಗತಿ ಆಯ್ಕೆ ಟ್ರಯಲ್ಸ್ಗೆ ನೀಡಲಿಕ್ಕೆ ಬಂದಂಥ ಕ್ರೀಡಾಪಟುಗಳ ಗಮನಕ್ಕೆ, ತಮ್ಮ ಎಲಿಜಿಬಿಲಿಟಿ ಫಾರ್ಮಿನೊಂದಿಗೆ ತಾವು ವೇದಿಕೆ ಬರಬೇಕು. ಎಂಟನೇ ತರಗತಿಯ ಹುಡುಗರ ಹಾಗೂ ಹುಡುಗಿಯರ ವಿಭಾಗದ ಆಯ್ಕೆ ಟ್ರಯಲ್ಸ್ಗೆ ಬಂದಂಥ ಕ್ರೀಡಾಪಟುಗಳ ಗಮನಕ್ಕೆ, ತಾವುಗಳು ತಮ್ಮ ಎಲಿಜಿಬಿಲಿಟಿ ಫಾರ್ಮನ್ನು ಪಡ್ಕೊಂಡು ವೇದಿಕೆ ಹತ್ರ ಬರಬೇಕು. ತಮ್ಮ ವೆಯ್ಟನ್ನು ನಾವು ನೋಡಲಿಕ್ಕಿದ್ದೇವೆ.
ನೋಡಿ, ದಯವಿಟ್ಟು ಬಾಲಕಿಯರ ತಂಡಗಳು ನೀವು ಸಿದ್ಧರಿರಬೇಕು. ಮೊದಲ ಪಂದ್ಯಾಟ ಪುತ್ತೂರು ನಗರ ವಿವೇಕಾನಂದ ವರ್ಸಸ್ ಕಡಬ ಪ್ರಥಮ ಕೊಣಾಜೆ ತಂಡ, ಅದೇ ರೀತಿ ಗ್ರಾಮಾಂತರ ಪ್ರಥಮ ಸುಳ್ಯ ಪದವು ಮತ್ತು ಸವಣೂರು ದ್ವಿತೀಯ ಸವಣೂರು ತಂಡ. ಈ ಎರಡು ತಂಡಗಳು ಕೂಡ 8ನೇ ತರಗತಿಯ ಬಾಲಕ ಬಾಲಕಿಯರ ಯಾರ್ದು ವೆಯ್ಟ್ ಆಗ್ಲಿಲ್ವೋ ತಾವು ದಯಮಾಡಿ ವೇದಿಕೆ ಬರಬೇಕು. ಆದವರು ಬರೋದು ಬೇಡ. 8ನೇ ತರಗತಿಯ ಬಾಲಕ ಬಾಲಕಿಯರು ಬಾಲಕಿಯರ ತಂಡಕ್ಕೆ ಇದು ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಅಂಕಣ 1ರಲ್ಲಿ ಪ್ರಧಾನ ತೀರ್ಪುಗಾರರಾಗಿ ರಂಗನಾಥ್ ರವರು, ಅಂಪೈರ್ ಆಗಿ ನಮ್ಮ ಜೊತೆ ಗೋಪಿನಾಥ್ ರವರು ಮತ್ತು ಅಬ್ರಾಮ್ ರವರು ಸಹಕರಿಸ್ತಾ ಇದ್ದಾರೆ. ಸ್ಕೋರರ್ ಆಗಿ ನಮ್ಮ ಜೊತೆ ಪ್ರವೀಣ ರೈ, ಪಾಪೆ ಮಜಲ್ ಮತ್ತು ಪ್ರವೀಣ ರೈ ರವರು ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಅದೇ ರೀತಿ ಅಂಕಣ 2ರಲ್ಲಿ ಅಂಕಣ 2ರಲ್ಲಿ ಪ್ರಧಾನ ತೀರ್ಪುಗಾರರಾಗಿ ನಮ್ಮ ಜೊತೆ ರಾಜಾರಾಮ್ ರವರು, ಅಂಪೈರ್ಸ್ ಆಗಿ ನಮ್ಮ ಜೊತೆ ಕುಶಲಪ್ಪ ಪಡುಬೇಟು ಸರ್ ಮತ್ತು ಪ್ರಸಾದ್ ರವರು ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಸ್ಕೋರರ್ ಆಗಿ ರೇವತಿ ಮೇಡಮ್ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಧನ್ಯವಾದಗಳು ಮೇಡಮ್. ಈ ಸಭಾಂಗಣದಲ್ಲಿ 8th ಸೆಲೆಕ್ಷನ್ಗೆ ಬಂದವರು ವಿದ್ಯಾರ್ಥಿಗಳು ನಿಮ್ಮ ಎಲಿಜಿಬಿಲಿಟಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನೊಂದಿಗೆ ಇಲ್ಲಿ
ಇಲ್ಲಿ ಬರಬೇಕು. ಹಾಂ ಬಂಡೆ ಎಸ್ ಮತ್ತೆ ನೀವು ಬಾಲಕಿಯರ ವಿಭಾಗದ ಪಂದ್ಯಾಟಕ್ಕೆ ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. ಪುತ್ತೂರು ನಗರ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಂತಹ ಪುತ್ತೂರು ನಗರ ವಿವೇಕಾನಂದ ತಂಡ ಮತ್ತು ಕಡಬ ಪ್ರಥಮ ಸ್ಥಾನಿ ಕೊಣಾಜ ತಂಡ ನಿಮಗೆ ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಅಂಕಣ 2ರಲ್ಲಿ ಗ್ರಾಮಾಂತರ 1 ಪ್ರಥಮ ಸ್ಥಾನ ಪಡ್ಕೊಂಡಂತಹ ಸುಳ್ಯ ಪದವು ಮತ್ತು ಸವಣೂರು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಂತಹ ಸವಣೂರು ಉನ್ನತೀಕರ ಹಿರಿಯ ಪ್ರಾಥಮಿಕ ಶಾಲೆ ನಿಮಗೆ ದ್ವಿತೀಯ ಕರೆ. ಈ ಪಂದ್ಯಾಟ ಮುಗಿದ ತಕ್ಷಣ ತಾವುಗಳು ಸಿದ್ಧರಿರಬೇಕು.
ಆಗದವರಿಗೆ ಮಾತ್ರ 5 ನಿಮಿಷ ಮಾಡು. ವೇಟ್ ಆಗಿದಾ ಅಂಕಣ 1ರಲ್ಲಿ ಸವಣೂರು ವಲಯದ ದ್ವಿತೀಯ ಸ್ಥಾನಿ ವೀರಮಂಗಲ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ವರ್ಸಸ್ ಮತ್ತು ಪುತ್ತೂರು ಗ್ರಾಮಾಂತರ ವಲಯದಲ್ಲಿ ಪ್ರಥಮ ಸ್ಥಾನಿ ಪಾಣಾಜೆ ತಂಡ. ಬಾಲಕರ ವಿಭಾಗದ ಮುಂದಿನ ಪಂದ್ಯಾಟಕ್ಕಾಗಿ ತೃತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. ಪುತ್ತೂರು ನಗರ ವಿವೇಕಾನಂದ ವರ್ಸಸ್ ಕಡಬ ಪ್ರಥಮ ಸ್ಥಾನಿ ಕೊಣಾಜೆ ತಂಡ. ಕೂಡಲೇ ನೀವು ಈ ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ಪೆಂಡಾಲ್ಗೆ ಬರಬೇಕು. ಅದೇ ರೀತಿ ಗ್ರಾಮಾಂತರ ಪ್ರಥಮ ಸ್ಥಾನಿ ಸುಳ್ಯ ಪದವು ವರ್ಸಸ್ ಸವಣೂರು ದ್ವಿತೀಯ, ಈ ಎರಡು ತಂಡಗಳು ಕೂಡ ಕೂಡಲೇ ನೀವು ಪೆಂಡಲ್ ಹತ್ರ ಬರಬೇಕು. ದಯವಿಟ್ಟು ಸ್ಕೋರರ್ ಗಮನಿಸಿಕೊಳ್ಳಿ. ಪಂದ್ಯಾಟ ಮುಗಿದ ತಕ್ಷಣ ಸ್ಕೋರ್ ಶೀಟನ್ನು ವೇದಿಕೆಗೆ ನೀವು ಕಳಿಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಾಲಕಿಯರ ವಿಭಾಗದ ಮುಂದಿನ ಪಂದ್ಯಾಟಕ್ಕಾಗಿ ತೀರ್ಪುಗಾರರಾಗಿ ನಮ್ಮ ಜೊತೆ ಸಹಕರಿಸಲಿಕ್ಕಿದ್ದಾರೆ. ಅಂಕಣ 1ರಲ್ಲಿ ರೆಫ್ರಿಯಾಗಿ ಶ್ರೀಯುತ ರಾಧಾಕೃಷ್ಣ ರಾಮಕುಂಜ,
ರಾಧಾಕೃಷ್ಣ ಸರಸ್ವತಿ ನರಿಮುಗರ್, ಅಂಪೈರ್ ಆಗಿ ಚಕ್ರಪಾಣಿ ಮತ್ತು ನವೀನ್ ರೈ ಅವರು ನಮ್ಮ ಜೊತೆ ಸಹಕರಿಸಲಿಕ್ಕಿದ್ದಾರೆ. ಅಂಕಣ 2ರಲ್ಲಿ ಪ್ರಧಾನ ತೀರ್ಪುಗಾರರಾಗಿ ಚಂದ್ರಶೇಖರ ಬೀಳಿನಲೆ ಮತ್ತು ತೀರ್ಪುಗಾರರಾಗಿ ನಮ್ಮ ಜೊತೆ ಶಕೂರ್ ಮತ್ತು ಬಾಲಕೃಷ್ಣ, ಸ್ಕೋರರ್ ಆಗಿ ವನಿತಾ ಮೇಡಮ್ ತಾವು ನಮ್ಮ ಜೊತೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶಿವಾನಂದ ಕಡಿಯಾಟ ಸ್ಟಾನಿಯವರೇ, ಟೀಮ್ ಬಂದಿದೆ ಅಲ್ಲಿ, 2 ಟೀಮುಗಳು, 4 ತಂಡಗಳು. ನೋಡಿ, ಬಾಲಕಿಯರ ವಿಭಾಗದಲ್ಲಿ ಇನ್ನೂ ಕರೀಲಿಕ್ಕಿಲ್ಲ, ಅವರು ಇಲ್ಲ ಅಂತ ಹೇಳಿದ್ರೆ ಅವರನ್ನ ಇಲ್ಲ ಅಂತ ಪರಿಗಣಿಸಿ. ಸ್ಟಾನಿಯವರೇ, ನೀವು ಕರೆದಾಗ ಬಂದಿಲ್ಲ ಅಂತ ಹೇಳಿದ್ರೆ ನೋಡಿ, ಪುತ್ತೂರು ನಗರ VC ಅವರು ಕೂಡಲೇ ಬನ್ನಿ ಅಲ್ಲಿಗೆ. ಈ ಕಡೆ ಬನ್ನಿ, ಪೆಂಡಲ್ ಹತ್ತಿರ. ಕಡಬ ಕೊಣಾಜೆ ತಂಡ ಎಲ್ಲಿದ್ದೀರಿ? ಲೈನಪ್ ಮಾಡಿ. ಬಾಲಕಿಯರ ವಿಭಾಗದಲ್ಲಿ ಗ್ರಾಮಾಂತರ ಪ್ರಥಮ ಸುಳ್ಯ ಪದವು ತಂಡ ಎಲ್ಲಿದ್ದೀರಿ? ಓಕೆ. ಸವಣೂರು ದ್ವಿತೀಯ ಸ್ಥಾನಿ, ಸವಣೂರು, ನೀವು ಕೂಡ ಸಿದ್ಧರಿರ್ಬೇಕಲ್ಲಿ. ಓಕೆ, ಲೈನಪ್ ಮಾಡಿ ಮೇಡಮ್, ಲೈನಪ್ ಮಾಡಿ. ನೋಡಿ, ದಯವಿಟ್ಟು ಎಲ್ಲ ತಂಡದ ವ್ಯವಸ್ಥಾಪಕರು ಗಮನಿಸಿಕೊಳ್ಬೇಕು. ನಿಮಗೆ ಪ್ರಥಮ ಕರೆ, ದ್ವಿತೀಯ ಕರೆ, ತೃತೀಯ ಕರೆ. ಆ ತೃತೀಯ ಕರೆಯಲ್ಲಿ ತಾವುಗಳೆಲ್ಲರೂ ಕೂಡ ಅಲ್ಲಿ ಸಿದ್ಧರಿರಬೇಕು. ಮಗದೊಮ್ಮೆ ನಾವು ಕರೆಯನ್ನು ಕೊಡುವಂತಹ ಸ್ಥಿತಿಗೆ ಬರಬಾರದು. ಬಹಳ ಅಚ್ಚುಕಟ್ಟಾಗಿ ಈ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದಾರೆ ಆಯೋಜಕರಿಗೂ. ಮತ್ತು ಇಲ್ಲಿ ನಾವು ಈಗಾಗಲೇ ಸುದ್ದಿ ಮಾಧ್ಯಮದ ಮೂಲಕ ಲೈವ್ ಕಾರ್ಯಕ್ರಮ ನಡೆಯುವ ಕಾರಣ ಬಹಳ ಶಿಸ್ತುಬದ್ಧವಾಗಿ ನಮ್ಮ ಪಂದ್ಯಾಟಗಳನ್ನು ನಡೆಸುವರಿದ್ದೇವೆ ನಾವು. ದಯವಿಟ್ಟು ಪ್ರಧಾನ ತೀರ್ಪುಗಾರರ ಗಮನಕ್ಕೆ, ಸೋತ ತಂಡಕ್ಕೆ, ಪರಾಜಿತ ತಂಡಕ್ಕೆ ಸ್ಮರಣಿಕೆಯನ್ನು ಕೊಟ್ಟು ಅತ್ಯಂತ ಗೌರವಪೂರ್ವಕವಾಗಿ ಅವರನ್ನು ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ಸಂಘಟಕರು ಮಾಡಿದ್ದಾರೆ. ಅದೇ ಅಂಕಣದಲ್ಲಿ ಸೋತ ತಂಡವನ್ನು ಅವರನ್ನು ಗುರುತಿಸಿ ಗೌರವಿಸಿ ಸ್ಮರಣಿಕೆಯನ್ನು ನೀಡುವಂಥ ವ್ಯವಸ್ಥೆ ಇರುವ ಕಾರಣ ದಯವಿಟ್ಟು ಯಾರು ಕೂಡ ಅಂಕಣದಿಂದ ಹೊರಗೆ ಹೋಗಬೇಡಿ. ಕಡಬ ಮತ್ತು ಪುತ್ತೂರು ತಾಲೂಕು ಕಂದಾಯ ತಾಲೂಕುಗಳಲ್ಲಿ ಶೈಕ್ಷಣಿಕ ತಾಲೂಕು ಪುತ್ತೂರು ಆಗಿರುವುದರಿಂದ ಈ 2 ತಾಲೂಕುಗಳನ್ನು 5 ವಲಯಗಳಾಗಿ ವಿಂಗಡಿಸಿಕೊಂಡು ಪ್ರತಿ ವಲಯದಿಂದ ಪ್ರಥಮ ಸ್ಥಾನಿ ಮತ್ತು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಂತಹ ತಂಡಗಳು, ಬಾಲಕರ ವಿಭಾಗದಲ್ಲಿ 10 ತಂಡಗಳು ಮತ್ತು ಬಾಲಕಿಯರ ವಿಭಾಗದಲ್ಲಿ 10 ತಂಡಗಳು ಇಂದು ಈ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ.
ಪ್ರತಿ ಪಂದ್ಯಾಟಗಳು ಕೂಡ 10, 5, 10 ನಿಮಿಷಗಳ ಪಂದ್ಯಾಟ ನಡೀತಾ ಇದೆ. ಅತ್ಯಂತ ಆಕರ್ಷಣೀಯವಾದಂತಹ ಈ ಒಂದು ಕ್ರೀಡಾಂಗಣದಲ್ಲಿ ಪ್ರೇಕ್ಷಕರ ಪ್ರೋತ್ಸಾಹದ ಜೊತೆ ಈ ಪಂದ್ಯಾಟ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. रखली लेरा इतना नहीं मुझे बाइंड करता ಸುರೇಶ್ ಅಲ್ಲಿ ಮೆಮೆಂಟ ಯಾರು ಕೊಡೋದಲ್ಲಿ? ಬರ್ತೀನಿ 15 ಇರ್ತೀನಿ. ರಂಗನಾಥ್ ಮ್ಯಾಚ್ ಏನಾಯ್ತು? ಮ್ಯಾಚ್ ರಂಗನಾಥ್ ಮ್ಯಾಚ್ ಏನಾಯ್ತು? ಟೈಯಾ?
ದಯವಿಟ್ಟು ಲೈನ್ ಅಪ್ ಮಾಡಿ. ಕೊನಾಜೆ ವರ್ಸಸ್ ಬೆಳ್ಳಿಪಾಡಿ ತಂಡಗಳಲ್ಲಿ ನಡೆದಂತಹ ಪಂದ್ಯಾಟದಲ್ಲಿ ಬೆಳ್ಳಿಪಾಡಿ ತಂಡ ಕೊನಾಜೆ ವರ್ಸಸ್ ಬೆಳ್ಳಿಪಾಡಿ ತಂಡಗಳಲ್ಲಿ ಈ ತಂಡಗಳಲ್ಲಿ ನಡೆದಂತಹ ಪಂದ್ಯಾಟದಲ್ಲಿ 1 ಅಂಕದ ಮುನ್ನಡೆಯೊಂದಿಗೆ ಬೆಳ್ಳಿಪಾಡಿ ತಂಡ ಮುಂದಿನ ಹಂತಕ್ಕೆ ತೆರಗಡೆ ನೋಡಿದ್ದು. ದಯವಿಟ್ಟು ಲೈನ್ ಅಪ್ ಮಾಡಿ. ಯೋಜನಾ ಸೇವಾ ನಿಕಟಪೂರ್ವ ಕ್ರೀಡಾಧಿಕಾರಿಗಳು ಈ ಒಂದು ತಂಡಕ್ಕೆ ಸ್ಮರಣೆ ಕೊಡಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಯಮಾಡಿ ಹೊರಗೆ ಬರಬೇಕು. ಕೋರ್ಟ್ ನಂಬರ್ 1 ಅಫಿಷಿಯಲ್ ತಂಡದ ಅಫಿಷಿಯಲ್ಸ್ ಕಲಿಸಿ ಹೊರಗೆ. ಇವರ ಸ್ಮರಣೆಯನ್ನು ಗೌರವಿಸ್ತಾ ಇದೆ. ನೋಡಿ, ದಯವಿಟ್ಟು ಹೊರಗೆ ಬನ್ನಿ. ಹೊರಗೆ ಬನ್ನಿ ನೀವು ದಯವಿಟ್ಟು. ನೋಡಿ, ದಯವಿಟ್ಟು ಹೊರಗೆ ಬನ್ನಿ. ದಯವಿಟ್ಟು ಹೊರಗೆ ಬನ್ನಿ. ನೋಡಿ, ದಯವಿಟ್ಟು ಹೊರಗೆ ಬನ್ನಿ. ಇದು ನೋಡಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ನಡೆಯತಕ್ಕಂಥ ಪಂದ್ಯಾಟ. ಇಲ್ಲಿ ಯಾರು ಕೂಡ ಬರಬೇಡಿ. ಹೊರಗೆ ಬನ್ನಿ ನೀವು, ದಯವಿಟ್ಟು ಹೊರಗೆ ಬನ್ನಿ. ಸ್ಕೋರರ್ ಕೋರ್ಟ್ ನಂಬರ್ 1 ಸ್ಕೋರರ್ ಮತ್ತು ಅಫಿಷಿಯಲ್ಸ್ ನೋಡಿ, ದಯವಿಟ್ಟು ಗಮನಿಸಿಕೊಳ್ಳಿ. ಸಾರ್ವಜನಿಕ ಶಿಕ್ಷಣ ಇಲಾಖೆ ನೋಡಿ, ದಯವಿಟ್ಟು ಗಮನಿಸಿಕೊಳ್ಳಿ. ತಂಡದ ವ್ಯವಸ್ಥಾಪಕರು ಗಮನಿಸಿಕೊಳ್ಳಿ. ಯಾರಾದ್ರೂ ಒಂದು ಇಲ್ಲಿ ಗಲಾಟೆ ಮಾಡಿದ್ರೆ ಆ ಟೀಮ್ ಅನ್ನು ಡಿಸ್ಕ್ವಾಲಿಫೈ ಮಾಡ್ತೇವೆ. ಯಾರೇ ಇರಲಿ, ಹೊರಗೆ ಬನ್ನಿ ನೀವು. ನೋಡಿ, ದಯವಿಟ್ಟು ಹೊರಗೆ ಬನ್ನಿ. ನೋಡಿ, 1 ನಿಮಿಷ ಕೇಳಿ. ನೀವು ಕೇಳಿ. ವಿದ್ಯಾರ್ಥಿಗಳು ಗಮನಿಸಿಕೊಳ್ಳಿ. ಅಲ್ಲಿ ತಂಡದ ವ್ಯವಸ್ಥಾಪಕರು, ನೀವು ಯಾರೇ ಕೋಚ್ ಇರಲಿ, ಅಲ್ಲಿ ಕೋಚ್ ನೀವು ಹೊರಗೆ. ಇಲ್ಲಿ ಯಾರು ಕೋಚ್ ಬೇಡ ನಮಗೆ. ಶಿಕ್ಷಣ ಇಲಾಖೆ ನಡೆಯುವಂತ ಕಾರ್ಯಕ್ರಮ ದಯವಿಟ್ಟು ಗಮನಿಸಿಕೊಳ್ಳಿ. ಸಂಸ್ಥೆಯ ಮುಖ್ಯ ಗುರುಗಳು, ದೈಹಿಕ ಶಿಕ್ಷಕರು, ನೀವು ಪರೀಕ್ಷಾಗ್ತೀರಿ. ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣ ಶಿಕ್ಷಕರು, ಮುಖ್ಯ ಗುರುಗಳು ಗಮನಿಸಿಕೊಳ್ಳಿ. ದಯವಿಟ್ಟು ಇಲ್ಲಿ ಬನ್ನಿ. ನೋಡಿ, ದಯವಿಟ್ಟು ಗಮನಿಸಿಕೊಳ್ಳಿ. ತಂಡದ ವ್ಯವಸ್ಥಾಪಕರು ಸುಂದರ್ ಸರ್ ಅಂತ ಸರ್ ಟೀಮ್ ಅನ್ನ ಡಿಸ್ಕ್ವಾಲಿಫೈ ಮಾಡಿ. ನೀವು ಯಾರೇ ಇರಲಿ, ಯಾರೇ ಇರಲಿ, ದೈಹಿಕ ಶಿಕ್ಷಣ ಶಿಕ್ಷಕರು, ತಂಡದ ವ್ಯವಸ್ಥಾಪಕ ಗಮನಕ್ಕೆ. ಮಿಸ್ಬಿಹೇವ್ ಮಾಡುವಂತ ಯಾವುದೇ ತಂಡವನ್ನು ಡಿಸ್ಕ್ವಾಲಿಫೈ ಮಾಡ್ತೇವೆ ನಾವು. ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಯುವಂತಹ ಕಾರ್ಯಕ್ರಮ ದಯವಿಟ್ಟು ಗಮನಿಸಿಕೊಳ್ಳಿ. ನೋಡಿ, ತಂಡದ ಮ್ಯಾನೇಜರ್ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಇದನ್ನು ಗಮನಿಸಬೇಕು. ನಾನು ಹಿಂದೆ ಮುಂದೆ ನೋಡುವುದಿಲ್ಲ. ಅಡ್ಡಿಪಡಿಸಿದ್ರೆ ನಮ್ಮ ವಿಶೇಷವಾದಂತಹ ಒಂದು ಆದೇಶ ಆಗಿದೆ, ಅದನ್ನು ಅಪ್ಲೈ ಮಾಡಿದ್ದೇವೆ ನಾವಿಲ್ಲಿ. ಮುಖ್ಯ ಶಿಕ್ಷಕರಿಗೆ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಕೂಡ ನಾವು ನೋಟಿಸನ್ನು ಜಾರಿ ಮಾಡಿದ್ದೇವೆ. ದಯವಿಟ್ಟು ಮಾಡಬೇಡಿ. ಇದು ಇಲಾಖಾ
ಸ್ಪರ್ಧೆ. ಯಾರು ಕೂಡ ಅಂಪೈರ್ಸ್ ಅನ್ನು ನೋಡಬಾರ್ದು, ಅಂಪೈರ್ಸ್ಗೆ ನೀವು ಸಂಜ್ಞೆ ಮಾಡಬಾರ್ದು, ಸಂಜ್ಞೆ ಮಾಡಬಾರ್ದು. ಅಫಿಷಿಯೇಟಿಂಗ್ ಮಾಡ್ತಾ ಇರ್ತಾರೆ, ನೀವು ಕೂಡ ಅಫಿಷಿಯೇಟಿಂಗ್ ಮಾಡ್ತೀರಿ. ನಮ್ಮ ನಿರ್ಣಾಯಕರು ಕೂಡ ಅವರ ಕೋಚ್ಗಳನ್ನು ನೋಡಬಾರ್ದು, ತರಬೇತುದಾರರನ್ನು ನೋಡಬಾರ್ದು. ನಿಮ್ಮ ಡಿಸಿಷನ್ ನೀಡಿ. ನೋಡಿ, ದಯವಿಟ್ಟು ಗಮನಿಸಿಕೊಳ್ಳಿ. ಮಗದೊಮ್ಮೆ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿರತಕ್ಕಂಥ ಎಲ್ಲ ಪ್ರೇಕ್ಷಕರಲ್ಲಿ ಗಮನ ಹರಿಸಿ ನೀವು ದಯವಿಟ್ಟು ಗಮನಿಸಲಿ. ಇದು ಇಲಾಖೆ ವತಿಯಿಂದ ನಡೆಯತಕ್ಕ ಕ್ರೀಡಾಕೂಟ. ಈ ಪಂದ್ಯಾಟದಲ್ಲಿ ಯಾರಾದರೂ ಕೂಡ ಮುಖ್ಯ ಗುರುಗಳು ಗಮನಿಸಿಕೊಳ್ಬೇಕು. ನೀವು ತಂಡದ ವ್ಯವಸ್ಥಾಪಕರು ಬಹಳ ಕಷ್ಟಪಟ್ಟು ನಾವು ಈ ಒಂದು ಕ್ರೀಡಾಂಗಣವನ್ನು ನಿರ್ಮಿಸಿ ಈ ಒಂದು ಪಂದ್ಯಾಟವನ್ನು ನಡೆಸುವಾಗ ಬಹಳಷ್ಟು ಕಷ್ಟಪಟ್ಟು ಸಂಘಟಕರು ಮಾಡುವಂಥದ್ದು. ಇಲ್ಲಿ ಅನಾವಶ್ಯಕವಾಗಿ ಯಾರು ಕೂಡ ಮಾತಾಡುವಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ಯಾರು ಕೂಡ ಗೊಂದಲಕ್ಕೆ ಕೊಡಬೇಡಿ. ಗೊಂದಲ ಕೂಡ ತಪ್ಪಾಗ್ತದೆ. ಎಲ್ಲ ಶಾಲಾ ಮಕ್ಕಳು ನಮ್ಮವರೇ, ಭೇದಭಾವವಿಲ್ಲದೆ ಎಲ್ಲರೂ ನೀಡಿದ್ದಾರೆ. ದಯವಿಟ್ಟು ಗಮನಿಸಿ, ಯಾರು ಕೂಡ ತಂಡದ ವ್ಯವಸ್ಥಾಪಕರು ಮತ್ತು ಬಾಲಕರ ವಿಭಾಗದ ಮುಂದಿನ
ನೋಡಿ ಮಕ್ಕಳೇ, ದಯವಿಟ್ಟು ಅಲ್ಲಿ ವಾಲಂಟಿಯರ್ಸ್ ತೀರ್ಪುಗಾರಿಗೆ ಕೊಡೆ ವ್ಯವಸ್ಥೆ ಮಾಡಿ. ಮಕ್ಕಳೇ, ಅಲ್ಲಿ ಕೊಡೆ ವ್ಯವಸ್ಥೆ ಮಾಡಿ. ತೀರ್ಪುಗಾರರಿಗೆ ವಾಲಂಟಿಯರ್ಸ್ ಹೋಗಿ. ನೋಡಿ, ತೀರ್ಪುಗಾರರಿಗೆ ಕೊಡೆ ವ್ಯವಸ್ಥೆ ಮಾಡಿ. ಸುರೇಶ್ರೇ,
ಪುತ್ತೂರು ನಗರ ಮೊರಾರ್ಜಿ ಶಾಲೆ ಮತ್ತು ಉಪ್ಪಿನಂಗಡಿ ದ್ವಿತೀಯ ಸ್ಥಾನಿ ಮಾದರಿ ಹಿರಿಯ ಪ್ರಥಮ ಶಾಲೆ ಉಪ್ಪಿನಂಗಡಿ, ಪುತ್ತೂರು ಗ್ರಾಮಾಂತರ ದ್ವಿತೀಯ ಸ್ಥಾನಿ ಗಜಾನನ ಮತ್ತು ಸವಣೂರು ಪ್ರಥಮ ಸ್ಥಾನಿ ಸಾಂದೀಪನಿ ವಿದ್ಯಾಸಂಸ್ಥೆ 4 ತಂಡಗಳು ಕೂಡ ನಿಮಗೆ ಕೊನೆಯ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ನೀವು ಪೆಂಡಾಲ್ ಹತ್ರ ಬನ್ನಿ. ನಾಲ್ಕು ತಂಡಗಳು ಕೂಡ ಸಿದ್ಧರಿರ್ಬೇಕು ಮಕ್ಕಳೇ. ಅಲ್ಲೇ ನಿಲ್ಲಿ, ಬರಬೇಡಿ ನೀವು, ಅಲ್ಲೇ ನಿಲ್ಲಿ. ಪುತ್ತೂರು ನಗರ ಎಲ್ಲಿದ್ದೀರಿ? ಕೈ ಎತ್ತಿ ನೋಡಮ್ಮ. ಪುತ್ತೂರು ನಗರ ಮೊರಾರ್ಜಿ ಶಾಲೆ ಕೈ ಎತ್ತಿ. ಮೊರಾರ್ಜಿ ಅವರು ಈ ಕಡೆ ಬನ್ನಿ, ಪೆಂಡಲ್ ಹತ್ರ ಬನ್ನಿ, ಇಲ್ಲಿ ಬನ್ನಿ ಸರ್. ಉಪ್ಪಿನಂಗಡಿ ಮಾದರಿ ಅವರು ಎಲ್ಲಿದ್ದೀರಿ? ಉಪ್ಪಿನಂಗಡಿ ಮಾದರಿ ಅವರು ಈ ಕಡೆ ಬನ್ನಿ, ಇಲ್ಲಿ ಬನ್ನಿ. ಪುತ್ತೂರು ಗ್ರಾಮಾಂತರ ಗಜಾನನ ಶಾಲೆಯವರು ಎಲ್ಲಿದ್ದೀರಿ? ಗಜಾನನ ಶಾಲೆ ಕೈ ಎತ್ತಿ. ಗಜಾನನ ಎಲ್ಲಿದ್ದೀರಿ? ಸವಣೂರು ಸಾಂದೀಪನಿ ಸಂಸ್ಥೆ, ಸಾಂದೀಪನಿ ವಿದ್ಯಾರ್ಥಿಗಳು ಎಲ್ಲಿದ್ದೀರಿ? ಸಾಂದೀಪನಿ ಅಲ್ಲಿ ಬನ್ನಿ, ಅಲ್ಲಿಗೆ ಹೋಗಿ. 4 ತಂಡಗಳು ಕೂಡ ಸ್ಟಾನಿಯವರೇ ಬಂದರು ನೋಡಿ. ಸ್ಟಾನಿಯವರೇ ಹೇಳಿ. ಸ್ಟಾನಿ ನೋಡಿ, ಸಾಂದೀಪನಿ ವಿದ್ಯಾಸಂಸ್ಥೆಯವರು ಎಲ್ಲಿದ್ದೀರಿ? ಸಾಂದೀಪನಿ ಅವರು ಕೈ ಎತ್ತಿ. ಸಾಂದೀಪನಿ ಅವರು ಬನ್ನಿ, ಈ ಕಡೆ ಬನ್ನಿ ಅಮ್ಮ, ಈ ಕಡೆ ಬನ್ನಿ. ಸ್ಕಂದಶ್ರೀ ಯುವಕ ಮಂಡಲ, ಈ ಒಂದು ಯುವಕ ಮಂಡಲದ ಮೂಲಕ ನಮಗೆ ಈ ಒಂದು ಕಬಡ್ಡಿ ಕ್ರೀಡಾಂಗಣದ ಅಂಕಣ ತಯಾರಿ ಮತ್ತು ಎಲ್ಲ ತೀರ್ಪುಗಾರರಿಗೆ ಕ್ಯಾಪಿನ ಮತ್ತು ಟೀ ಶರ್ಟಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಹುಶಃ 2017ರಲ್ಲಿ ನಾನು ಕೂಡ ಯುವಜನ ಸೇವಾ ಕ್ರೀಡಾಧಿಕಾರಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಯುವಜನ ಮೇಳವನ್ನು ಬಹಳ ಅತ್ಯುತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿದಂತಹ ಒಂದು ಸಂಘಟನೆ ಸ್ಕಂದಶ್ರೀ ಯುವಕ ಮಂಡಲ. ಇವತ್ತು ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ ಗುರುತಿಸ್ತಕ್ಕಂತಹ ಅನೇಕ ಕ್ರೀಡಾಪಟುಗಳನ್ನು ಕೊಡುಗೆಯಾಗಿ ನೀಡಿದಂತಹ ಈ ಒಂದು ಕ್ರೀಡಾಂಗಣ ಮತ್ತು ಇಲ್ಲಿಯ ಆತಿಥ್ಯ ವಿದ್ಯಾಸಂಸ್ಥೆ, ಇಲ್ಲಿಯ ಪೋಷಕರು, ಅದು ಕ್ರೀಡೆಗಿರಲಿ, ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ಎಲ್ಲದಕ್ಕೂ ಕೂಡ ತನ್ನದೇ ಆದಂತಹ ಒಂದು ಮಹತ್ವವನ್ನು ನೀಡಿ ಕ್ರೀಡೆಗೆ ಸಹಕಾರ ನೀಡಿದ್ದಾರೆ. ಯುವಜನ ಮೇಳಗಳನ್ನು, ಯುವಜನೋತ್ಸವ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತಹ ಇಲ್ಲಿಯ ಊರ ಮಹನೀಯರಿಗೆ ಕೂಡ ನಾನು ವಿಶೇಷವಾಗಿ ಇಲಾಖೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಸ್ಕಂದಶ್ರೀ ಯುವಕ ಮಂಡಳದ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ಮಗದೊಮ್ಮೆ ಅಭಿನಂದನೆಗಳು.
ಸಂದೀಪನಿ ಅವರು ಬೇಗ ಹೋಗಿ. ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರು ಇಲ್ಲಿಯ ವಿದ್ಯಾಸಂಸ್ಥೆಯ ಸಂಚಾಲಕರು ಶ್ರೀಯುತ ಜಯಸೂರಿ ರೈ ಮಾದೋಡಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಮ್ಮ ಇರುವಿಕೆಯನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಪುತ್ತೂರು ತಾಲೂಕನ್ನು ಪ್ರತಿನಿಧಿಸಿದಂತಹ ಅನೇಕ ಕ್ರೀಡಾಪಟುಗಳನ್ನು ತರಬೇತಿಗೊಳಿಸಿದಂತಹ ವಿದ್ಯಾಸಂಸ್ಥೆ ಅದು ಪ್ರಗತಿ ವಿದ್ಯಾಸಂಸ್ಥೆ. ಅನೇಕ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದಲ್ಲಿ ಮಿಂಚುವಾಗಿ ತರಬೇತಿಯನ್ನು ಕೊಟ್ಟಂತಹ ಸಂಸ್ಥೆ. ಯುವಜನ ಮೇಳಗಳನ್ನು, ಯುವಜನೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂತಹ ಸಂಸ್ಥೆ. ಸರ್, ತಮ್ಮ ಇರುವಿಕೆಯನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾವು ಗುರುತಿಸಿಕೊಳ್ತಾ ಇದ್ದೇವೆ ಸರ್. ಸರ್, ದಯವಿಟ್ಟು ವೇದಿಕೆ ಹತ್ರ ಬರಬೇಕು, ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಜಯಸೂರ್ಯ ರೈ ಮಾದೋಡಿ ಸರ್, ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ಸ್ಥಾನೀಯರು ಕೋರ್ಟ್ 1ರಲ್ಲಿ ಪುತ್ತೂರು ನಗರ ವರ್ಸಸ್ ಪಿಲಿಂಗಡಿ ದ್ವಿತೀಯ. ಕೋರ್ಟ್ 1ರಲ್ಲಿ ಕೋರ್ಟ್ 2ರಲ್ಲಿ ಪುತ್ತೂರು ಗ್ರಾಮಾಂತರ ಗಜಾನನ ಮತ್ತು ಸಾಂದೀಪನಿ. ಕೋರ್ಟ್ 2ರಲ್ಲಿ KA216401 ಶಿಫ್ಟ್ ಕಾರ್, KA216401 ಶಿಫ್ಟ್ ಕಾರ್ ನೋಡಿ, ಅಲ್ಲಿ ವಾಹನ ಅಡಚಣೆಯಾಗಿದೆ. ದಯವಿಟ್ಟು ಅದನ್ನು ತೆರವುಗೊಳಿಸಬೇಕು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಾಟದ ಪ್ರಧಾನ ತೀರ್ಪುಗಾರರು ಕೋರ್ಟ್ ನಂಬರ್ 1ರಲ್ಲಿ ಆನಂದಗೌಡ ಹೊಸಮಜಲು ಪ್ರಧಾನ ತೀರ್ಪುಗಾರರಾಗಿ, ಸಹ ತೀರ್ಪುಗಾರರಾಗಿ ಬಾಲಕೃಷ್ಣ ಕೆ ಮತ್ತು ಗೋಪಿನಾಥ್ ಇವರು ಅಂಕಣ 1ರಲ್ಲಿ ನಮ್ಮ ಜೊತೆ ಸಹಕರಿಸುತ್ತಿದ್ದಾರೆ. ಅಂಕಣ 2ರಲ್ಲಿ ಪ್ರಧಾನ ತೀರ್ಪುಗಾರರಾಗಿ ಶ್ರೀಯುತ ರಾಮಣ್ಣ ಕೊಣಾಲು, ಸಹ ತೀರ್ಪುಗಾರರಾಗಿ ಜನಾರ್ದನ ನೆಲ್ಲಾಡಿ ಮತ್ತು ಕುಶಲ ಪ್ರಸಾದ್. ತಾವುಗಳು ದಯವಿಟ್ಟು ಅಂಕಣ 2ರಲ್ಲಿ ಮುಂದಿನ ಪಂದ್ಯಾಟವನ್ನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ವಿಶೇಷವಾಗಿ ಆತಿಥ್ಯ ವಿದ್ಯಾಸಂಸ್ಥೆಯ ಮುಖ್ಯಗುರುಗಳು SDLC ಅವರನ್ನು, ಶಾಲಾ ವಿದ್ಯಾರ್ಥಿಗಳನ್ನು, ಹಿರಿಯ ವಿದ್ಯಾರ್ಥಿಗಳನ್ನು ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಅನೇಕ ದಿನಗಳಿಂದ ಈ ಒಂದು ಅಂಕಣ ತಯಾರಿ ಮತ್ತು ಎಲ್ಲ ವ್ಯವಸ್ಥೆಗಳ ಹಿಂದೆ ಎಲ್ಲ ಗೌರವಾನ್ವಿತ ಶಿಕ್ಷಕರು ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಇಲ್ಲಿಯ ಪೋಷಕ ಬಂಧುಗಳು ಮತ್ತು SDLC ಅವರನ್ನು ವಿಶೇಷವಾಗಿ ನಾವು ಗಮನಿಸಿಕೊಳ್ತಾ ಇದ್ದೇವೆ, ಗುರುತಿಸಿಕೊಳ್ತಾ ಇದ್ದೇವೆ.
ಧನ್ಯವಾದ. ಓಕೆ, ಶ್ರೀಯುತ ಸುರೇಶ್ರವರು. ಸ್ಪೀಡ್ ಮಾಡ. ಪರಾಜಿತ ತಂಡಕ್ಕೆ ಸ್ಮರಣಿಕೆ ನೀಡುತ್ತಿದ್ದಾರೆ ಶ್ರೀಯುತ ಸುರೇಶ್ ರವರು. ಆದ್ಯತೆ ವಿದ್ಯಾಸಂಸ್ಥೆ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಸುರೇಶ್ ರವರು. ಸ್ವಯಂ ಸೇವಕರು ಮತ್ತು ಇಬ್ಬರು ಸ್ವಯಂ ಸೇವಕರು ಅಲ್ಲಿ ಸ್ಥಾನೀಯವರನ್ನ ಭೇಟಿಯಾಗಿ ಒಳಗೆ ಒಳಗೆ ನೋಡಿ ಸ್ವಲ್ಪ ಹಾಲು ಅವಳು ಟಚಿಂಗ್ ಪಾಸ್ ಆಗ್ತದೆ. ಅಂಕಣ ಒಂದರಲ್ಲಿ ನಡೆದಂತಹ ಬಾಲಕರ ವಿಭಾಗದ ಗ್ರಾಮಾಂತರ ಪ್ರಥಮ ಸ್ಥಾನಿಯನ್ನ ಮತ್ತು ಸವಣೂರು ದ್ವಿತೀಯ ಪಂದ್ಯಾಟದಲ್ಲಿ ನಡೆದಂತಹ ಪಂದ್ಯಾಟದಲ್ಲಿ ಸವಣೂರು ತಂಡ ಮುಂದಿನ ಪಂದ್ಯಾಟಕ್ಕೆ ತೆರಗಡೆ ಹೊಂದಿದೆ. ಸರ್ ಅಡ್ಡ ಬರ್ಬೇಕು ಅಂಕಣ ಎರಡರಲ್ಲಿ ಪುತ್ತೂರು ಗ್ರಾಮಾಂತರ ಗಜಾನನ ವರ್ಸಸ್ ಸವಣೂರು ಪ್ರಥಮ ಸ್ಥಾನಿ ಸಾಧೇಪುರಿ ವಿದ್ಯಾಸಂಸ್ಥೆ. ಅಂಕಣ ಎರಡರಲ್ಲಿ ಈ ಪಂದ್ಯಾಟ ನಡೆಯುತ್ತದೆ. ತಾಲೂಕು ಪಂಚಾಯತಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿಗೆ ಕಾರಣಕರ್ತರು ಶ್ರೀಮತಿ ಲಲಿತಾ ಈಶ್ವರ್ ಅವರು ಈ ಒಂದು ತಾಲೂಕು ಮಟ್ಟದ ಪಂಚಾಯತ್ನಲ್ಲಿ ನಮ್ಮ ಜೊತೆ ಇದ್ದಾರೆ. ಮೇಡಮ್, ತಮ್ಮ ಇರುವಿಕೆಯನ್ನು ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ.
ನೋಡಿ ಅಲ್ಲಿ ವಾಲಂಟಿಯರ್ಸ್ ಅಲ್ಲಿ ಪಂದ್ಯಾಟ ಮುಗಿದ ತಕ್ಷಣ ನಿಮ್ಮ ಅಲ್ಲಿ ಸ್ಕೋರ್ ಶೀಟ್ ಅನ್ನು ಕಳಿಸಿಕೊಡಿ. ಅಂಕಣ 2ರಲ್ಲಿ ಪುತ್ತೂರು ನಗರ ವಿವೇಕಾನಂದ ವರ್ಸಸ್ ಕಡಬ ತಾಲೂಕಿನ ಕಡಬ ವಲಯದ ಕೊಣಾಜೆ ಈ ತಂಡಗಳಲ್ಲಿ ನಡೆದಂತಹ ಸ್ಪರ್ಧೆಯಲ್ಲಿ ಕೊಣಾಜೆ ತಂಡ ಮುಂದಿನ ಪಂದ್ಯಾಟಕ್ಕೆ ತೆರಗಡೆಯನ್ನು ಹೊಂದಿದೆ. ಅಭಿನಂದನೆಗಳು ವಿದ್ಯಾರ್ಥಿಗಳೇ ನಿಮಗೆ. ಊಟದ ವ್ಯವಸ್ಥಾಪಕರು ಅದೇ ರೀತಿ ಸ್ವಯಂ ಸೇವಕರೊಮ್ಮೆ ಅರಿವು ಕೋಣಕ್ಕೆ ತೆರಳಬೇಕು. ಆಹಾರ ತಯಾರಿಕೆಯಾಗಿದೆ. ವ್ಯವಸ್ಥಾಪಕರು ಮತ್ತು ಅಲ್ಲಿರುವಂತಹ ಸ್ವಯಂ ಸೇವಕರು ಒಮ್ಮೆ ಅಡುಗೆ ಕೋಣೆ ಹತ್ರ ತೆರಳಬೇಕು. ಈ ಪಂದ್ಯಾಟಕ್ಕೆ ನಮಗೆ ಬಹಳಷ್ಟು ದಾನಿಗಳು ಸಹಕಾರವನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಮತ್ತು ಸರ್ವ ಸದಸ್ಯರು ಗ್ರಾಮ ಪಂಚಾಯತ್ಗಳಲ್ಲೂರು, ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸವಣೂರು, ಅಧ್ಯಾಪಕರ ಸಹಕಾರಿ ಸಂಘ ವಿಟ್ಲ, ಸತೀಶ್ ಕುಮಾರ್ ಕಿಡಿಜಿ ಅಧ್ಯಕ್ಷರು ಹಿರಿಯ ವಿದ್ಯಾ ಸಂಘ ಕುಮಾರು, ಪ್ರವೀಣ್ ಕುಮಾರ್ ಕಿಡಿಜಿ ಗೊತ್ತು ಹನುವಂಶೀಯ ಆಡಳಿತ ಮುಖ್ಯಸ್ಥರು, ಶಾಂತಿಮಗರು ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ, ರಾಕೇಶ್ ರೈ ಕಿಡಿಜಿ ಸದಸ್ಯರು ಅಕ್ರಮ ಸಕ್ರಮ ಸಮಿತಿ ಸ್ಥಳೀಯ ವಿಧಾನಸಭಾ ಕ್ಷೇತ್ರ, ಸತ್ಯನಾರಾಯಣ ಗೌಡ ಮತ್ತು ಮಕ್ಕಳು ಕಂಪ, ಯೋಗೀಶ್ ಕೆಡಿಜಿ ಮತ್ತು ನಾಗೇಶ್ ಕೆಡಿಜಿ ಸಹೋದರರು, ಚೆನ್ನಪ್ಪಗೌಡ ನೋಗಿ ಮಾನಕರು ಸ್ಕಂದಶ್ರೀ ಪೆಟ್ರೋಲ್ ಪಂಪ್ ಕುಮಾರು, ಉಮೇಶ್ ಗಿರಣಾರು ನೆಸ್ಟಂ ಸವಣೂರು, ಜಯರಾಮಗೌಡ ನಿವೃತ್ತ ಸಹಾಯಕ ಕ್ರೀಡಾಧಿಕಾರಿ, ಹರಿಪ್ರಸಾದ್ ಕೆ ನಿವೃತ್ತ ಭಾರತೀಯ ಭೂಸೇನೆ, ಪ್ರಶಾಂತ್ ಕೊಂಬಡ್ಕ ಭಾರತೀಯ ಭೂಸೇನೆ, ಉದಯಕುಮಾರ್ ಕೋಳಿತಡಿ ಪೆರ್ಲಂಪಾಡಿ, ರವಿ ಎಂ ಭಾಗ್ಯೋದಯ ಇಂಡಸ್ಟ್ರೀಸ್ ಮುಕ್ವೆ, ವಿಜಯಕುಮಾರ್ ಪೆರ್ಲಂಪಾಡಿ, ದೇವರಾಜ್ ಮುತ್ಲಾಜೆ ಡಿಆರ್ಸಿ ಸುಳ್ಯ, ತೀರ್ಥಾನಂದ ದುಗಲ ನಿರ್ದೇಶಕರು ಸಿಎ ಬ್ಯಾಂಕ್ ಕೊಲ್ತಿಗೆ, ಗಿಲಾನಿ ಸೋಜ ನಿವೃತ್ತ ಮುಖ್ಯ ಗುರು ಕುದ್ಮಾರು, ಅನಸೂಯಬಾಯಿ ಟಿ ನಿವೃತ್ತ ಮುಖ್ಯ ಗುರು ಮುಕ್ವೆ, ಚಂದ್ರಶೇಖರ ರಾಶಿ ಕಾಂಪ್ಲೆಕ್ಸ್ ಪರೆಪ್ಪಾಡಿ, ಸೂರಪ್ಪಗೌಡ ಪಟ್ಟದಾನ, ಬಾಲಚಂದ್ರ ಶಾಂತಿಮಗರು, ಯತೀಶ್ ನಡುಮನೆ, ಶಾಫಿ ಅಡಿಕೆ ವ್ಯಾಪಾರಸ್ಥರು ಬೈತರ್ಕ ಟ್ರೇಡರ್ಸ್, ಬಾಲಕೃಷ್ಣ ಪದ್ಮಾಂಬ ಲ್ಯಾಡರ್ ಸವಣೂರು, ಪುಷ್ಪಲತಾ ಟಿ ಗೌಡ, ಬಾಲಚಂದ್ರ ಮೋಜಿ, ದಾಮೋದರ ನಾಕಿರಣ, ಗಿರೀಶ್ ಕುಂಬ್ಳಾಡಿ, ಷಣ್ಮುಖ ಬರೆಪ್ಪಾಡಿ, ಹರ್ಷಿತ್ ಪಟ್ಟೆ ಧರ್ಮಶ್ರೀ ಬೇಕರಿ ಬೆಳಂದೂರು. ಅದೇ ರೀತಿ ಅಧ್ಯಕ್ಷರು ಮತ್ತು ಸದಸ್ಯರು ವಿದ್ಯಾಸಂಘ ಕುದ್ಮಾರು, ಅಧ್ಯಕ್ಷರು ಮತ್ತು ಸದಸ್ಯರು ಗಣೇಶೋತ್ಸವ ಸಮಿತಿ ಕುದ್ಮಾರು, ಅಧ್ಯಕ್ಷರು ಮತ್ತು ಸದಸ್ಯರು ಸ್ಕಂದಶ್ರೀ ಯುವಕ ಮಂಡಲ ಕುದ್ಮಾರು, ಅಧ್ಯಕ್ಷರು ಮತ್ತು ಸದಸ್ಯರು ಮಹಿಳಾ ಮಂಡಲ ಕುದ್ಮಾರು, ಅಧ್ಯಕ್ಷರು ಮತ್ತು ಸದಸ್ಯರು ರೆಡ್ ಬಾಯ್ಸ್ ಕುದ್ಮಾರು, ಅಧ್ಯಕ್ಷರು ಮತ್ತು ಸದಸ್ಯರು ಸ್ನೇಹಿತರ ಬಳಗ ಕುದ್ಮಾರು, ಅಧ್ಯಕ್ಷರು ಮತ್ತು ಸದಸ್ಯರು ಡ್ಯಾನ್ಸಿ ಯುವತಿ ಮಂಡಲ ಕುದ್ಮಾರು, ಅಧ್ಯಕ್ಷರು ಮತ್ತು ಸದಸ್ಯರು ಸಾಧನಾ ಚೇತನ ಭಾಗ್ಯಶ್ರೀ ಶ್ರೀಶಕ್ತಿ ಸಂಘಗಳ ಕೂಡ, ಅಧ್ಯಕ್ಷರು ಮತ್ತು ಸದಸ್ಯರು ಪ್ರಗತಿ ಬಂಧು ಮತ್ತು ಸ್ವಸಹಾಯ ಸಂಘ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕುಮಾರ್ ಒಕ್ಕೂಟ, ಅಧ್ಯಕ್ಷರು ಮತ್ತು ಸದಸ್ಯರು ತಿರಂಗ ವಾರಿಯರ್ಸ್ ಕುಮಾರು, ಅಧ್ಯಕ್ಷರು ಮತ್ತು ಸದಸ್ಯರು ಶ್ರೀನಿಧಿ ಶ್ರೀಲಕ್ಷ್ಮಿ ಹಾಗೂ ಶ್ರೀದೇವಿ ಶ್ರೀಶಕ್ತಿ ಸಂಘಗಳು ಬರೆಪಾಡಿ. ಅದೇ ರೀತಿ ರಾಜದೀಪಕ್ ಜೈನ್ ಕುಮಾರ್ ಗುತ್ತು, ಜ್ಞಾನೇಶ್ ಭಟ್ ಬರೆಪಾಡಿ ಇವರೆಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೂ ಕೂಡ ಕೊಟ್ಟವರ ಹೆಸರನ್ನು ಮತ್ತೆ ನಾವು ವಾಚಿಸಿದ್ದೇವೆ. ಎಲ್ಲರಿಗೂ ಕೂಡ ಶಾಲಾ ಪರವಾಗಿ ಎಲ್ಲ ಎಸ್ಎಂಸಿ ಪರವಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತಾ ಈ ಒಂದು ಪಂದ್ಯಾಟವನ್ನು ಯಶಸ್ವಿಯುತ್ತ ಸಾಧಿಸಿಗೆ ನೀವೆಲ್ಲರೂ ಕೂಡ ಸಹಕಾರಿಯಾಗಿದ್ದೀರಿ.
ಬೆಳ್ಳಾರೆ ಠಾಣೆಯ ಆರಕ್ಷಕ ಸಿಬ್ಬಂದಿಯವರು ನಮ್ಮೊಂದಿಗೆ ಈಗ ಬಂದು ಸೇರಿಕೊಂಡಿದ್ದಾರೆ. ಅವರಿಗೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತಾ, ಮುಂದೆ ಅಲ್ಲಿ ಅಡ್ಡಾದಿತ್ತಿ ವಾಹನವನ್ನು ನಿಲ್ಲಿಸ್ತೀರಿ, ಅದನ್ನು ಸ್ವಲ್ಪ ಕ್ರಮಪ್ರಕಾರವಾಗಿ ಇಟ್ಟು ನಮಗೆ ಸಹಕರಿಸಬೇಕು. ಅಲ್ಲಿ ಒಂದು ವಾಹನಕ್ಕೆ ತೆಗೆದಾಗ ಮತ್ತೊಂದು ವಾಹನಕ್ಕೆ ಹೋಗಿ ಸ್ಥಳಾವಕಾಶವನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡುತ್ತಾ, ಎಲ್ಲರೂ ಕೂಡ ಜಾಗ ಇದ್ದಲ್ಲಿ ಸರಿಯಾದ ವ್ಯವಸ್ಥೆಯಲ್ಲಿ ಅದನ್ನು ಇಟ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಕಡಬ ಕೊಣಾಜೆ ಶಾಲೆಯ ಟೀಮ್ ಮ್ಯಾನೇಜರ್ ಒಮ್ಮೆ ಇಲ್ಲಿಗೆ ಪಂಚಾಲಂಗೆ ಬರಬೇಕು. ಕಡಬ ಶಾಲೆಯ ಕೊಣಾಜೆ ಶಾಲೆಯ ಟೀಮ್ ಮ್ಯಾನೇಜರ್. ಸ್ನೇಹಿತರ ಭಾಗ ಕುಸ್ಮಾರು ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ 5,000 ಕೊಟ್ಟು ಸಹಕರಿಸಿದ್ದಾರೆ. ಶಾಲಾ ಪರವಾಗಿ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಬೆಳಗಾವಿ ತಂಡದವರು ಬಾಲಕಿಯರ ವಿಭಾಗದ ಮುಂದಿನ ಪಂದ್ಯಾಟಕ್ಕೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಸವಣೂರು ವಲಯದ ಪ್ರಥಮ ಸ್ಥಾನಿ ಪ್ರಗತಿ ಕಾಣೂರು ವರ್ಸಸ್ ಉಪ್ಪಿನಗಡಿ ವಲಯದ ದ್ವಿತೀಯ ಸ್ಥಾನಿ ಮಾದರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಿನಗಡಿ. ಎರಡನೇ ಪಂದ್ಯಾಟ ಕಡಬ ದ್ವಿತೀಯ ಸ್ಥಾನಿ ಪೆರಾಡೆ ವರ್ಸಸ್ ಪುತ್ತೂರು ನಗರ ಪ್ರಥಮ ಸ್ಥಾನಿ ಮಿಡಿಲ್ ಫ್ಲವರ್. ಎರಡೂ ತಂಡಗಳು ಕೂಡ ಸಿದ್ಧರಿರಬೇಕು. ನಿಮಗೆ ಇದು ಪ್ರಥಮ ಕರೆ.
ಬಾಲಕರ ವಿಭಾಗದ ಮುಂದಿನ ಪಂದ್ಯಾಟಕ್ಕೆ ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. ಸವಣೂರು ಪ್ರಥಮ ಸ್ಥಾನಿ ಪ್ರಗತಿ ಕಾನೂರು ವರ್ಸಸ್ ಉಪ್ಪಿನಂಗಡಿ, ದ್ವಿತೀಯ ಸ್ಥಾನಿ ಮಾದರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಿನಂಗಡಿ. ಅಂಕಣ 2ರಲ್ಲಿ ಕಡಬ, ದ್ವಿತೀಯ ಸ್ಥಾನಿ ಪೆರಾಬೆ ಪುತ್ತೂರು ವರ್ಸಸ್ ಪುತ್ತೂರು ನಗರ, ಪ್ರಥಮ ಸ್ಥಾನಿ ಲಿಟಿಲ್ ಫ್ಲವರ್. ಈ ತಂಡಗಳ ನಡುವೆ ಪಂದ್ಯಾಟ, ಮುಂದಿನ ಪಂದ್ಯಾಟ ನಡೆಯಲಿಕ್ಕಿದೆ. ಬಾಲಕರ ವಿಭಾಗದ ಮುಂದಿನ ಪಂದ್ಯಾಟಕ್ಕೆ ಪ್ರಧಾನ ತೀರ್ಪುಗಾರರಾಗಿ ಶ್ರೀಯುತ ರಂಗನಾಥ್ರವರು, ತೀರ್ಪುಗಾರರಾಗಿ ಅಬ್ರಾಹಂ ಸರ್ ಮತ್ತು ರಾಧಾಕೃಷ್ಣರವರು ಮತ್ತು ಸ್ಕೋರರ್ ಆಗಿ ಕೆ ಟಿ ಲಕ್ಷ್ಮಿ ಅವರು ನಮ್ಮ ಜೊತೆ ಹೇಮಾ ಮೇಡಮ್ ತಾವು ಸಹಕರಿಸಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೋರ್ಟ್ ನಂಬರ್ 2ರಲ್ಲಿ ಪ್ರಧಾನ ತೀರ್ಪುಗಾರರಾಗಿ ಶ್ರೀಯುತ ಶಕೂರ್ ಅವರು, ಸಹ ತೀರ್ಪುಗಾರರಾಗಿ ಚಂದ್ರಶೇಖರ್ ಮತ್ತು ಬಾಲಕೃಷ್ಣ ಕೊಣಾಲ್, ಸ್ಕೋರರ್ ಆಗಿ ವಿಮಲಾ ಮೇಡಮ್ ತಾವು ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನೋಡಿ ಗಮನಿಸಿ, ಊಟ ರೆಡಿಯಾಗಿದೆ. ಸಮಯ ಇದ್ದವರು ಊಟವನ್ನು ಮಾಡಿಕೊಳ್ಬಹುದು. ಕೆಳಗಿನ ಆವರಣದಲ್ಲಿ ಊಟವನ್ನು ಕೊಡ್ತಾ ಇದ್ದಾರೆ. ಸಮಯ ಇದ್ದವರು ಮಕ್ಕಳೆಲ್ಲರೂ ಕೂಡ ಊಟವನ್ನು ಮಾಡಿಕೊಳ್ಬಹುದು. ದಯವಿಟ್ಟು ಎಲ್ಲ ತೀರ್ಪುಗಾರ ಮತ್ತು ತಂಡದ ವ್ಯವಸ್ಥಾಪಕರು ಗಮನಿಸಿಕೊಳ್ಬೇಕು. ನಿರಂತರವಾಗಿ ಪಂದ್ಯಾಟಗಳು ನಡೀತದೆ. ಊಟದ ವಿರಾಮ ಅಂತ ಇಲ್ಲ. ನೀವು ವಿರಾಮ ಮಾಡಿಕೊಂಡು ನೀವು ಹೋಗ್ಬೇಕು. ನಿಮ್ಮ ಪಂದ್ಯಾಟಗಳನ್ನು ನೋಡಿಕೊಂಡು ನೀವು ತೆರಳಬಹುದು. ಭೋಜನ ಸಿದ್ಧಗೊಂಡಿದೆ.
8ನೇ ತರಗತಿ ವಿಭಾಗದ ಅನುನಾಂತರ ವಯೋಮಿತಿಯ ಬಾಲಕ ಬಾಲಕಿಯರ ಸೆಲೆಕ್ಷನ್ 2 ಬಾಲಕ ಮತ್ತು ಬಾಲಕಿಯರ ಸೆಮಿಫೈನಲ್ ಪಂದ್ಯಾಟಗಳು ಮುಗಿದ ತಕ್ಷಣ ಸೆಲೆಕ್ಷನ್ ಪಂದ್ಯಾಟ ನಡೆಯುತ್ತದೆ. ಸೆಮಿಫೈನಲ್ಸ್ ಪಂದ್ಯಾಟಗಳು ಮುಗಿದ ತಕ್ಷಣ 14ರ ವಯೋಮಿತಿಯ ಬಾಲಕ ಬಾಲಕಿಯರ ಸೆಲೆಕ್ಷನ್ಸ್ ನಡೆಯುತ್ತದೆ. ನೀವು ಊಟಕ್ಕೆ ತೆರಳಬಹುದು. ಈಗ ಬಂದಿರತಕ್ಕಂಥ ಎಲ್ಲ ಪೋಷಕರಿಗೆ, ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ, ತಂಡದ ವ್ಯವಸ್ಥಾಪಕರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಆತಿಥ್ಯ ವಿದ್ಯಾಸಂಸ್ಥೆ ಭೋಜನದ ವ್ಯವಸ್ಥೆಯನ್ನು ಮಾಡಿದೆ. ಎಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಿಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಸಂಘಟಕರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸವಣೂರು ಪ್ರಥಮ ಸ್ಥಾನಿ, ಪ್ರಗತಿ ಕಾಣಿಯೂರು ವರ್ಸಸ್ ಉಪ್ಪಿನಂಗಡಿ ದ್ವಿತೀಯ ಸ್ಥಾನಿ, ಮಾದರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ. ತಮಗೆ ಕೊನೆಯ ಕರೆಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಪೆರಾಬೆ ದ್ವಿತೀಯ ಸ್ಥಾನಿ, ಪೆರಾಬೆ ಕುಂಟೂರು ವರ್ಸಸ್ ಪುತ್ತೂರು ನಗರ ಪ್ರಥಮ ಸ್ಥಾನಿ, ಲಿಟಲ್ ಫ್ಲವರ್. ನಿಮಗೆ ಇದು ಕೊನೆಯ ಕರೆ. ಮುಂದಿನ ಪಂದ್ಯಾಟದ ಪ್ರಧಾನ ತೀರ್ಪುಗಾರರಾಗಿ ನಮ್ಮ ಜೊತೆ ಅಂಕಣ 2ರಲ್ಲಿ ಶ್ರೀಯುತ ಶಕೂರ್, ಸಹ ತೀರ್ಪುಗಾರರಾಗಿ ಚಂದ್ರಶೇಖರ ಬೆಳಿನಲೆ ಮತ್ತು ಬಾಲಕೃಷ್ಣ ಕೊಣಾಲು, ಸ್ಕೋರರ್ ಆಗಿ ವಿಮಲಾ ಮೇಡಮ್ ತಾವು ಸಹಕರಿಸುತ್ತಿದ್ದಾರೆ. ಅದೇ ರೀತಿ ಅಂಕಣ 1ರಲ್ಲಿ ಗೋಪಿನಾಥ್ ಪ್ರಧಾನ ತೀರ್ಪುಗಾರರಾಗಿ ಮತ್ತು ಅಬ್ರಹಾಂ ಕೊಂಬಾರು, ರಾಧಾಕೃಷ್ಣರವರು ಸಹ ತೀರ್ಪುಗಾರರಾಗಿ ನಮ್ಮ ಜೊತೆ ಸಹಕರಿಸಲಿಕ್ಕಿದ್ದಾರೆ. KT ಲಕ್ಷ್ಮಿ ಮತ್ತು ಹೇಮಾ ಇವರು ಸ್ಕೋರರ್ ಆಗಿ ನಮ್ಮ ಜೊತೆ ಸಹಕರಿಸಲಿಕ್ಕಿದ್ದಾರೆ. ಬಾಲಕರ ವಿಭಾಗದ ಮುಂದಿನ ಪಂದ್ಯಾಟಕ್ಕೆ ಕೊನೆಯ ಕರೆಯನ್ನು ಕೊಡ್ತಾ ಇದ್ದೇವೆ. ಸವಣೂರು ಪ್ರಥಮ ಸ್ಥಾನಿ, ಪ್ರಗತಿ ಕಾಣಿಯೂರು ವರ್ಸಸ್ ಉಪ್ಪಿನಂಗಡಿ ದ್ವಿತೀಯ ಸ್ಥಾನಿ, ಮಾದರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಿನಂಗಡಿ, ಹಾಗೂ ಕಡಬ ದ್ವಿತೀಯ ಸ್ಥಾನಿ, ಪೆರಾಬೆ ಕುಂಟೂರು ವರ್ಸಸ್ ಪುತ್ತೂರು ನಗರ ಪ್ರಥಮ ಸ್ಥಾನಿ, ಲಿಟಲ್ ಫ್ಲವರ್. ನಿಮಗೆ ಇದು ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ನೀವು ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಸ್ಟಾನಿಯವರನ್ನ ಭೇಟಿಯಾಗಬೇಕು. ಪಂದ್ಯಾಟಗಳು ನಿರಂತರವಾಗಿ ನಮ್ಮ ಪಂದ್ಯಾಟಗಳು ನಡೆಯುತ್ತಾ ಇದೆ. 2 ಅಂಕಣಗಳಲ್ಲಿ ಕೂಡ ಬಾಲಕರ ಮತ್ತು ಬಾಲಕಿಯರ ವಿಭಾಗದಲ್ಲಿ ಪಂದ್ಯಾಟಗಳು ನಿರಂತರವಾಗಿ ನಡೆಯುತ್ತಾ ಇದೆ. ಬಿಡುವಿನಲ್ಲಿರತಕ್ಕಂತಹ ತಂಡದ ವ್ಯವಸ್ಥಾಪಕರು, ತೀರ್ಪುಗಾರರು ಭೋಜನವನ್ನು ಸ್ವೀಕರಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ದಿನದ ಪಂದ್ಯಾಟದಲ್ಲಿ ಅತಿಥಿ ಅಭ್ಯಾಗತರನ್ನ ಬರಮಾಡಿಕೊಳ್ಳುವ ನಿಟ್ಟಿನಲ್ಲಿ ಮತ್ತು ಈ ಒಂದು ಕ್ರೀಡಾಂಗಣಕ್ಕೆ ವಿಶೇಷವಾಗಿ ಕಪಿಲೇಶ್ವರ ಸಿಂಗಾರಿ ಮೇಳ ಚಾರ್ವಕ ಬಹಳ ಅದ್ಭುತವಾದಂತಹ ಒಂದು ಪ್ರದರ್ಶನವನ್ನು ನಮಗೆ ನೀಡಿದಂತಹ ಕಪಿಲೇಶ್ವರ ಸಿಂಗಾರಿ ಮೇಳ ಚಾರ್ವಕ ಇವರ ತಂಡದ ಎಲ್ಲ ಸದಸ್ಯರಿಗೆ ಕೂಡ ತಂಡದ ವ್ಯವಸ್ಥಾಪಕರ ಪರವಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಿಮಗೆ ಒಂದು ಸೂಚನೆಯನ್ನ ನೀಡ್ತಾ ಇದ್ದೇವೆ. ಪಂಚಲಿಂಗೇಶ್ವರ ಮಹಿಳಾ ಮಂಡಳಿ ಬರೇಪಾಡಿ ಕುಟ್ಮಾರು ಇದರ ಆಶ್ರಯದಲ್ಲಿ KMC ಆಸ್ಪತ್ರೆ ಮಂಗಳೂರಿನಿಂದ 1 ದಿನದ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ದಿನಾಂಕ 6/10/2022 ಗುರುವಾರದಂದು ಬೆಳಿಗ್ಗೆ 9ರಿಂದ
1 ಗಂಟೆ ತನಕ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕುತ್ಮಾರು ಇಲ್ಲಿ ಈ ಒಂದು ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ದಯವಿಟ್ಟು ಊರವರು ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ಬಹುದು. ಉಚಿತ ವೈದ್ಯಕೀಯ ವಿಭಾಗಗಳು, ಕಣ್ಣು, ಎಲುಬು, ಕೀಲು ಮತ್ತು ಕಿವಿ, ಮೂಗು ಮತ್ತು ಗಂಟಲು, ಸಾಮಾನ್ಯ ರೋಗ, ಸ್ತ್ರೀ ರೋಗ ತಜ್ಞರು, ಈ ಮೇಲೆ ತಿಳಿಸಿದ ಎಲ್ಲ ವಿಭಾಗಗಳಲ್ಲಿ ಚಿಕಿತ್ಸೆಗಾಗಿ ಸಂಬಂಧಿಸಿದ ಸಮಸ್ಯೆಗಳಿರುವವರು ಈ ಶಿಬಿರದ ಮೂಲಕ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ವಿಶೇಷವಾದಂತಹ ಸೂಚನೆ, ಈ ಮೊದಲು ಚಿಕಿತ್ಸೆ ಪಡೆದುಕೊಂಡು ವೈದ್ಯಕೀಯ ನೀಡಿದ ಚೀಟಿಯನ್ನು ತರಬೇಕು. 15 ವರ್ಷದ ಕೆಳಗಿನ ಮಕ್ಕಳು ಕೆಟ್ಟವರೊಡನೆ ಬರಬೇಕು. ನೇತ್ರ ಪರೀಕ್ಷೆ ಮಾಡಿ ಲಭ್ಯ ಕನ್ನಡಕ ರೂಪಾಯಿ 80ಕ್ಕೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ವಯಸ್ಸಿನ ಪರಿಮಿತಿ ಇರುವುದಿಲ್ಲ. ದಯವಿಟ್ಟು ಪುರುಷರು ಮತ್ತು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಯೋಜನವನ್ನು ಪಡೆದುಕೊಂಡು ಈ ಕಾರ್ಯಕ್ರಮ ಯಶಸ್ಸಿಗೆ ಸಹಕಾರವನ್ನ ಕೇಳ್ತಾ ಇದ್ದಾರೆ. ಪಂಚಲಿಂಗೇಶ್ವರ ಮಹಿಳಾ ಮಂಡಳಿ ಬರಿಪ್ಪಾಡಿ. ನೋಡಿ, ಈಗಾಗಲೇ ಬಾಲಕಿಯರ ತಂಡಕ್ಕೆ ನಾವು ಸ್ಪರ್ಧೆಯ ಅಂತಿಮ ಕರೆಯನ್ನು ಕೊಟ್ಟಿದ್ದೇವೆ. ಕೂಡಲೇ ತೆರಳಬೇಕು. ನೀವು ಸವಣೂರಿನವರು, ಪ್ರಗತಿ ಕಾಣಿಯೂರಿನವರು ಎಲ್ಲಿದ್ದೀರಿ? ಬನ್ನಿ. ಉಪ್ಪಿನಂಗಡಿ ತಂಡ, ಕಡಬ ತಂಡ ಮತ್ತು ಪುತ್ತೂರು ನಗರ ಬನ್ನಿ ಸರ್. ವಿಶೇಷವಾಗಿ ಬಹಳ ಅದ್ಭುತವಾಗಿ ಸಂಘಟನೆ ಮಾಡಿದಂತೆ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರಿ ಸಹಕಾರ ನೀಡಿದಂತಹ ಅಧ್ಯಕ್ಷರು, ಸದಸ್ಯರು, ಹಿರಿಯ ವಿದ್ಯಾರ್ಥಿ ಸಂಘ ಕುದ್ಮಾರು, ಅಧ್ಯಕ್ಷರು, ಸದಸ್ಯರು, ಗಣೇಶೋತ್ಸವ ಸಮಿತಿ ಕುದ್ಮಾರು, ಅಧ್ಯಕ್ಷರು, ಸದಸ್ಯರು, ಸ್ಕಂದಶ್ರೀ ಮಂಡಲ ಕುದ್ಮಾರು, ಅಧ್ಯಕ್ಷರು, ಸದಸ್ಯರು, ಮಹಿಳಾ ಮಂಡಲ ಕುದ್ಮಾರು, ಅಧ್ಯಕ್ಷರು, ಸದಸ್ಯರು, ರೆಡ್ ಬಾಯ್ಸ್ ಕುದ್ಮಾರು, ಅಧ್ಯಕ್ಷರು, ಸದಸ್ಯರು, ಸ್ನೇಹಿತರ ಬಳಗ ಕುದ್ಮಾರು, ಅಧ್ಯಕ್ಷರು, ಸದಸ್ಯರು, ಝಾನ್ಸಿ ಯುವತಿ ಮಂಡಳ ಕುದ್ಮಾರು, ಅಧ್ಯಕ್ಷರು, ಸದಸ್ಯರು, ಸಾಧನಾ ಚೇತನ ಭಾಗ್ಯಶ್ರೀ ಶ್ರೀ ಶಕ್ತಿ ಸಂಘಗಳು ದೂರ, ಅಧ್ಯಕ್ಷರು, ಸದಸ್ಯರು, ಪ್ರಗತಿಬಂಧು ಸ್ವಸಹಾಯ ಸಂಘ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕುದ್ಮಾರು ಒಕ್ಕೂಟ, ಅಧ್ಯಕ್ಷರು ಮತ್ತು ಸದಸ್ಯರು, ತಿರಂಗ ವಾರಿಯರ್ಸ್ ಕುದ್ಮಾರು, ಅಧ್ಯಕ್ಷರು ಮತ್ತು ಸದಸ್ಯರು, ಶ್ರೀದೇವಿ, ಶ್ರೀ ಲಕ್ಷ್ಮಿ ಮತ್ತು ಶ್ರೀದೇವಿ ಶ್ರೀ ಶಕ್ತಿ ಸಂಘಗಳು ಬರಿಪಾಡಿ. ಅನೇಕ ಸಂಘ ಸಂಸ್ಥೆಗಳ ಒಂದು ಸಹಕಾರದೊಂದಿಗೆ ಬಹಳ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂತಹ ತಾಲೂಕು ಮಟ್ಟದ ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಸಹಕಾರ ನೀಡಿದಂತಹ ಎಲ್ಲ ಆತ್ಮೀಯರಿಗೂ ಕೂಡ ಸಂಘಟಕರ ಪರವಾಗಿ ಮಗದೊಮ್ಮೆ ಅಭಿನಂದನೆಗಳು.
ಮುಂದಿನ ಪಂದ್ಯಾಟದ ತೀರ್ಪುಗಾರರಾಗಿ ಶ್ರೀಯುತ ಗೋಪಿನಾಥ್ ಸರ್ ನಮ್ಮ ಜೊತೆ ಸಹಕರಿಸಬೇಕು. ಅದೇ ರೀತಿ ಸಹ ತೀರ್ಪುಗಾರರಾಗಿ ಅಬ್ರಹಾಂ ಮತ್ತು ರಾಧಾಕೃಷ್ಣ KT ಲಕ್ಷ್ಮಿ ಅವರು ನಮ್ಮ ಜೊತೆ ಕೋರ್ಟ್ ನಂಬರ್ 1 ಅಂಕಣ 1ರಲ್ಲಿ ಮುಂದಿನ ಪಂದ್ಯಾಟಕ್ಕಾಗಿ ನಮ್ಮ ಜೊತೆ ಸಹಕರಿಸಿದ್ದಾರೆ. ಅಂಕಣ 2ರಲ್ಲಿ ಪ್ರಧಾನ ತೀರ್ಪುಗಾರರಾಗಿ ಶ್ರೀಯುತ ಶಕೂರ್ ಖಾನ್, ಸಹ ತೀರ್ಪುಗಾರರಾಗಿ ಶ್ರೀಯುತ ಚಂದ್ರಶೇಖರ, ಶ್ರೀಯುತ ಬಾಲಕೃಷ್ಣ ಕೋಲಾಲ್, ಸ್ಕೋರರಾಗಿ ವಿಮಲಾ ಮೇಡಮ್. ದಯವಿಟ್ಟು ಸಹಕರಿಸಬೇಕು ವಿನಂತಿ. ಬಾಲಕಿಯರ ವಿಭಾಗದ ಮುಂದಿನ ಪಂದ್ಯಾಟಕ್ಕೆ ಸವಣೂರು ವರ್ಸಸ್ ಉಪ್ಪಿನಗಡಿ. ಸವಣೂರು ಪ್ರಥಮ ಸ್ಥಾನ, ಪ್ರಗತಿ ಕಾಣಲು ವರ್ಸಸ್ ಉಪ್ಪಿನಗಡಿ. ಅಂಕಣ 1ರಲ್ಲಿ ಸವಣೂರು ವರ್ಸಸ್ ಪ್ರಗತಿ. ಸವಣೂರು ವರ್ಸಸ್ ಪ್ರಗತಿ ಉಪ್ಪಿನಗಡಿ ಅಂಕಣ 2ರಲ್ಲಿ. ಅದೇ ರೀತಿ ಕಡಬ ಪುತ್ತೂರು ವರ್ಸಸ್ ಪುತ್ತೂರು ನಗರ ಲಿಟಲ್ ಫ್ಲವರ್ ಅಂಕಣ 1ರಲ್ಲಿ ಈ ಪಂದ್ಯಾಟ ನಡೆಯಲಿಕ್ಕಿದೆ. ನೋಡಿ, ದಯವಿಟ್ಟು ಗಮನಿಸಿಕೊಂಡು ತಂಡದ ವ್ಯವಸ್ಥಾಪಕರು ಮತ್ತು ತೀರ್ಪುಗಾರರಿಗೆ ನಾನು ಮಗದೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯಾವುದೇ ತಂಡದಲ್ಲಿ ತೀರ್ಪುಗಾರರು ಮತ್ತು ತಂಡದ ವ್ಯವಸ್ಥಾಪಕರು ಮತ್ತು ಕೋಚ್ ಹೊರತುಪಡಿಸಿ ಯಾರೂ ಕೂಡ ದಯವಿಟ್ಟು ಆ ತಂಡದ ಒಳಗೆ ಬರುವುದು ಬೇಡ. ತೀರ್ಪುಗಾರರು, ಕೋಚ್ ಮತ್ತು ತಂಡದ ವ್ಯವಸ್ಥಾಪಕರು ದಯವಿಟ್ಟು ತಾವು ಅಲ್ಲಿ ಉಪಸ್ಥಿತರಿರಬೇಕಾಗಿ ತಮ್ಮನ್ನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಅಂಕಣ 1ರ ತೀರ್ಪುಗಾರರಾಗಿ ಶ್ರೀಯುತ ಪ್ರಧಾನ ತೀರ್ಪುಗಾರರಾಗಿ ಗೋಪಿನಾಥ್ ಸರ್, ಅದೇ ರೀತಿ ಸಹ ತೀರ್ಪುಗಾರರಾಗಿ ಅಬ್ರಾಮ್ ಮತ್ತು ರಾಧಾಕೃಷ್ಣರವರು, ಸ್ಕೋರರಾಗಿ KT ಲಕ್ಷ್ಮಿ ಅವರು, ಹೇಮಾ ಅವರು ಸಹಕರಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಂಕಣ 2ರಲ್ಲಿ ಪ್ರಧಾನ ತೀರ್ಪುಗಾರರಾಗಿ ಶ್ರೀಯುತ ಶಕೂರ್ ಅವರು, ಸಹ ತೀರ್ಪುಗಾರ ಚಂದ್ರಶೇಖರ್ ಮತ್ತು ಬಾಲಕೃಷ್ಣ ಕೊಣಾಲ್, ಸ್ಕೋರರಾಗಿ ವಿಮಲಾ ಮೇಡಮ್ ಸಹಕರಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಂಡದ ಕೋಚ್ ಮತ್ತು ವ್ಯವಸ್ಥಾಪಕರು ಮಾತ್ರ ಮಾತಾಡಬೇಕು. ಏನೇ ವಿವಾದಗಳಿದ್ರು ಅವ್ರು ಮಾತಾಡ್ತಾರೆ, ಹೊರಗಿನ ಪಬ್ಲಿಕ್ ಮಾತಾಡಬಾರ್ದು. ಮತ್ತು ಅದರಿಂದ ಏನಾದರೂ ಸಮಸ್ಯೆಗಳಾದ್ರೆ ಅದ್ರ ನೇರವಾಗಿ ಅವ್ರನ್ನೇ ಮಾಡ್ತೀವಿ. ಬೇರೆ ಏನು ಎಕ್ಸ್ಟ್ರಾ ಯಾರು ಮಾತಾಡ್ಲಿಕ್ಕಿಲ್ಲ ಹೊರಗಿನವರು. ಈಗ SI ಸರ್ ಏನು ಕಳಿಸಿದ್ದಾರೆ, ಎಕ್ಸ್ಟ್ರಾ ಏನಾದರೂ ಮಾತಾಡಿದ್ರೆ ಸೀದಾ ಠಾಣೆ ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಏನೇ ಮುಂದೆ ಸಮಸ್ಯೆಗಳಾದ್ರೂ ಅದಕ್ಕೆ ಸಂಬಂಧಪಟ್ಟಂಗೆ ಕೇಸ್ ಮಾಡ್ತೀವಿ, ಒಳ ಕೂರಿಸ್ತೀವಿ ಅಷ್ಟೇ. ವೈರ್
ಸಮಯ ಇದ್ದವರು ತೆರಳಬಹುದು. ಎಲ್ಲ ಆಫೀಸರ್ ಕೂಡ ಸಮಯ ಸಿಕ್ಕಿದವರು ತಮ್ಮ ಭೋಜನವನ್ನು ಮುಗಿಸ್ಕೊಳ್ಬಹುದು. ಅದೇ ರೀತಿ ಎಲ್ಲ ಪೋಷಕರು, ವಿದ್ಯಾರ್ಥಿಗಳು, ಎಲ್ಲ ಶಿಕ್ಷಕರು ಎಲ್ಲರೂ ಕೂಡ ತಮ್ಮ ಊಟವನ್ನು ಮುಗಿಸ್ಕೊಳ್ಬಹುದು. ನೋಡಿ, ಫ್ರೀ ಇದ್ದವರು ಸಮಯ ಇದ್ದವರು ತಮ್ಮ ಊಟವನ್ನು ಮುಗಿಸಿಕೊಳ್ಬಹುದು. ಎಲ್ಲ ವಿದ್ಯಾರ್ಥಿನಿಯರು, ಅದೇ ರೀತಿ ಪೋಷಕರು ಎಲ್ಲರೂ ಕೂಡ ಬಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಭೋಜನವನ್ನು ಸ್ವೀಕರಿಸಿ ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡುತ್ತಾ, ಸಮಯ ಇದ್ದವರು ತಮ್ಮ ಊಟವನ್ನು ಮುಗಿಸಿಕೊಳ್ಳಿ. ಅದೇ ರೀತಿ ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ನಮ್ಮ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾಗಿರುವಂತಹ ಶ್ರೀಮತಿ ಲಲಿತಾ ಈಶ್ವರ್ ಇದ್ದಾರೆ. ಅದೇ ರೀತಿ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಮತಿ ತಾರಾಂಜಲಿ ಅವರಿದ್ದಾರೆ. ಅದೇ ರೀತಿ ಮಾಜಿ ಎಸ್ಎಂ ಸರ್ಕಾರರಾಗಿರುವಂತಹ ಶ್ರೀಮತಿ ಪುಷ್ಪಲತಾ ಪಿ ಗೌಡ ಇದ್ದಾರೆ. ಅವರೆಲ್ಲರೂ ಕೂಡ
ಸ್ವಾಗತವನ್ನು ಕೋರುತ್ತೇವೆ. ಅಂಕಣ ವರ್ಗದಲ್ಲಿ ಕಡಬ ವಲಯದ ದ್ವಿತೀಯ ಸ್ಥಾನಿ ಪೆರಾಬೆ ಪುತ್ತೂರು ವರ್ಸಸ್ ಪುತ್ತೂರು ನಗರದ ಪ್ರಥಮ ಸ್ಥಾನಿ ಲಿಟಿಲ್ ಫ್ಲವರ್ ಈ ತಂಡಗಳ ನಡುವೆ ಪಂದ್ಯಾಟ ನಡೆಯುತ್ತಾ ಇದೆ. ಅದೇ ರೀತಿ ಬಾಲಕರ ವಿಭಾಗದಲ್ಲಿ ಅಂಕಣ 2ರಲ್ಲಿ ಪುತ್ತೂರು ಗ್ರಾಮಾಂತರ ಗಜಾನನ ಈಶ್ವರ ವರ್ಸಸ್ ಸವಣೂರು ಪ್ರಥಮ ಸ್ಥಾನಿ ಸಾಂಗೀತಿಕ ವಿದ್ಯಾಸಂಸ್ಥೆ ನಡುವೆ ಪಂದ್ಯಾಟ ನಡೆಯುತ್ತಾ ಇದೆ. ದಯವಿಟ್ಟು ಅಂಕಣಗಳಲ್ಲಿ ನಾವು ತೀರ್ಪುಗಾರರಾಗಿ ತಮ್ಮಲ್ಲಿ ಈಗಾಗಲೇ ವಿನಂತಿ ಮಾಡಿದವರನ್ನು ಹೊರತುಪಡಿಸಿ ಉಳಿದವರು ದಯವಿಟ್ಟು ಹೊರಗೆ ಬನ್ನಿ. ಮೋನಪ್ಪ ಸರ್, ಪಟ್ಟೆ ಮೋನಪ್ಪ ಸರ್, ದಯವಿಟ್ಟು ಆಫೀಷಿಯಲ್ಸ್ ಉಳಿದಂತಹ ಆಫೀಷಿಯಲ್ಸ್ ದಯವಿಟ್ಟು ವೇದಿಕೆ ಹತ್ರ ಬರಬೇಕು.
ಮುಂದಿನ ಪಂದ್ಯಾಟಕ್ಕೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಪುತ್ತೂರು ಗ್ರಾಮಾಂತರ ಪ್ರಥಮ ಸ್ಥಾನಿ ಬಾಣಾಜೆ ವರ್ಸಸ್ ಕಡಬ, ಪ್ರಥಮ ಸ್ಥಾನಿ ಭಾರತಿ ಕಡಬ. ಬಾಲಕರ ವಿಭಾಗದಲ್ಲಿ ಮುಂದಿನ ಪಂದ್ಯಾಟಕ್ಕೆ ನಿಮಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಪುತ್ತೂರು ಗ್ರಾಮಾಂತರ ಪ್ರಥಮ ಸ್ಥಾನಿ ಬಾಣಾಜೆ ವರ್ಸಸ್ ಕಡಬ, ಪ್ರಥಮ ಸ್ಥಾನಿ ಭಾರತಿ ಕಡಬ ಸಂಸ್ಥೆಯ ವಿದ್ಯಾರ್ಥಿಗಳು ಕೂಡಲೇ ನೀವು ಸಿದ್ಧರಿರಬೇಕು ಮುಂದಿನ ಪಂದ್ಯಾಟಕ್ಕೆ. ಏರಿಯಾ ಮಾತಾಡೋ ಜನ ಅತ್ಯಂತ ನಿರ್ಣಾಯಕ ಪಂದ್ಯಾಟವನ್ನ ಬಹಳಷ್ಟು ಕೆಲವು ಪಾಯಿಂಟ್ ಉಂಟಾయి ಜಗಾಡ್ ಹಿಡಿದಿಲ್ಲ ಇಂಚಿಗೆ ಪ್ರಶ್ನೆ ಉಂಟು. ಆಯ್ತು ಹೆಚ್ಚಿಂದೆ ಆಯ್ ಔಟ್ ಅದ ಆಯ್ತು ಹೆಚ್ಚು ಮನ ಮೈನದ ದಯವಿಟ್ಟು ಅಫಿಷಿಯಲ್ಸ್ ಕೂತ್ಕೊಳ್ಳಿ. ಅಲ್ಲಿ ತಂಡದ ವ್ಯವಸ್ಥಾಪಕರು ಒಬ್ಬರು ಮಾತಾಡಿ, ಒಬ್ಬರು ಮಾತಾಡಿ ಅಲ್ಲಿ. ಕಬಡ್ಡಿ ಬರೀ ಬರಲ್ಲ ಇವ್ರು ಬರೀ ಹೋಗಮೆ ಪುತ್ತೂರು ಗ್ರಾಮಾಂತರ ಬಾಣಾಜೆ ವರ್ಸಸ್ ಕಡಬ, ಭಾರತಿ ಕಡಬ. ದಯವಿಟ್ಟು ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ಬನ್ನಿ, ಕೂಡಲೇ. ಪುತ್ತೂರು ಗ್ರಾಮಾಂತರ ಬಾಣಾಜೆ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು ಮತ್ತು ಕಡಬ ವಿದ್ಯಾಸಂಸ್ಥೆಯ ಭಾರತಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಕೂಡಲೇ ಬರಬೇಕು. ನೋಡ ಬಾಣಾಜಿ ಅವರು ಎಲ್ಲಿದ್ದೀರಿ? ಬಾಣಾಜಿ ಅವರು ಕೈ ಎತ್ತಿ ನೋಡಮ್ಮ. ಬನ್ನಿಮ್ಮ, ಬನ್ನಿ ಬನ್ನಿ. ಅದೇ ರೀತಿ ಭಾರತಿ ಕಡಬದವರು ಎಲ್ಲಿದ್ದೀರಿ? ಕಡಬ ಬನ್ನಿ ಬನ್ನಿ ಬನ್ನಿ. ಅದು ಪಂದ್ಯಾಟ ಮುಗಿತಾ ಬಂತು, ಬನ್ನಿ.
ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ ನಿಮಗೆ. ಪುತ್ತೂರು ಗ್ರಾಮಾಂತರ ಪ್ರಥಮ ಸ್ಥಾನಿ ಬಾಣಾಜಿ ವರ್ಸಸ್ ಕಡಬ ಪ್ರಥಮ ಸ್ಥಾನಿ ಭಾರತಿ ಕಡಬ ಈ ತಂಡಗಳ ನಡುವೆ ಮುಂದಿನ ಪಂದ್ಯಾಟ ನಡೆಯಲಿದೆ. ಅಂಕಣ 2ರಲ್ಲಿ ಮುಂದಿನ ಪಂದ್ಯಾಟಕ್ಕೆ ತಾವು ಸಿದ್ಧರಿರಬೇಕು. ಕೂಡಲೇ ಬನ್ನಿ. ಬಾಣಾಜಿ ವರ್ಸಸ್ ಕಡಬ ಶಾಲೆಯವರನ್ನ ಭೇಟಿಯಾಗಬೇಕು. ಈ ಒಂದು ತಾಲೂಕು ಮಟ್ಟದ ಪಂದ್ಯಾಟಕ್ಕೆ ನಮ್ಮ ಜೊತೆ ನಮ್ಮ ವಿನಂತಿಯನ್ನ ಆಮಂತ್ರಣವನ್ನು ಸ್ವೀಕರಿಸಿಕೊಂಡು ಬಂದಿರತಕ್ಕಂಥ ಸವಣೂರು ವಿದ್ಯಾರಶ್ಮಿ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ಶ್ರೀಯುತ ಸೀತಾರಾಮ ಕೇವಲ ಸರ್ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಸರ್, ತಮಗೆ ಎಲ್ಲ ವ್ಯವಸ್ಥೆಗಳ ಪರವಾಗಿ ಸಂಘಟಕರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಯವಿಟ್ಟು ಸ್ವಯಂ ಸೇವಕರು ಶಾಲೆಯವರನ್ನ ಭೇಟಿಯಾಗಬೇಕು. ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. ಪುತ್ತೂರು ಗ್ರಾಮಾಂತರ ವರ್ಸಸ್ ಕಡಬ ಪ್ರಥಮ ಸ್ಥಾನಿ ಭಾರತಿ ಕಡಬ ಅಂಕಣ 2ರಲ್ಲಿ ಮುಂದಿನ ಪಂದ್ಯಾಟಕ್ಕಾಗಿ ತಾವು ಸಿದ್ಧರಿರಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ತೀರ್ಪುಗಾರರಲ್ಲಿ ತಂಡದ ವ್ಯವಸ್ಥಾಪಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಭೋಜನ ಸಿದ್ಧಗೊಂಡಿದೆ. ದಯವಿಟ್ಟು ಬಿಡುವಿನಲ್ಲಿರ್ತಕ್ಕಂಥವರು ಭೋಜನವನ್ನು ಸ್ವೀಕರಿಸಿಕೊಳ್ಬೇಕು. ಪರಸ್ಪರ ನೋಡಿ, ನಿರಂತರವಾಗಿ ಪಂದ್ಯಾಟಗಳು 2 ಅಂಕಣಗಳಲ್ಲಿ ನಡೀತಾ ಇದೆ. ದಯವಿಟ್ಟು ಪಂದ್ಯಾಟದಲ್ಲಿ ಬಿಡುವಿನಲ್ಲಿರ್ತಕ್ಕಂಥ ತೀರ್ಪುಗಾರರು ಮತ್ತು ತಂಡದ ವ್ಯವಸ್ಥಾಪಕರು ಕ್ರೀಡಾಭಿಮಾನಿಗಳು ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಂಕಣ 2ರಲ್ಲಿ ಮುಂದಿನ ಪಂದ್ಯಾಟವನ್ನು ನಡೆಸಿಕೊಂಡಿದ್ದಾರೆ. ಪ್ರಧಾನ ತೀರ್ಪುಗಾರರಾಗಿ ಶ್ರೀಯುತ ಬಾಲಕೃಷ್ಣ ಕೊಣಾಲು, ಸಹ ತೀರ್ಪುಗಾರರಾಗಿ ಚಂದ್ರಶೇಖರ ಮತ್ತು ಶಕೂರ್, ಸ್ಕೋರರಾಗಿ ವಿಮಲಾ ಮೇಡಮ್ ನಮ್ಮ ಜೊತೆ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ರೇವತಿ ಮೇಡಮ್, ರೇವತಿ ಅವರು ಮುಂದಿನ ಪಂದ್ಯಾಟ. ನಮ್ಮ ಈ ಒಂದು ಪಂದ್ಯಾಟದಲ್ಲಿ ನಮ್ಮ ಜೊತೆ ಈ ಒಂದು ಆತಿಥ್ಯ ವಿದ್ಯಾಸಂಸ್ಥೆಯ ಮುಖ್ಯ ಗುರುಗಳಾಗಿ ಅನೇಕ ವರ್ಷಗಳ ಕಾಲ ಈ ಒಂದು ಸಂಸ್ಥೆಯನ್ನು ಮುನ್ನಡೆಸಿದಂತಹ ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀಮತಿ ಜೂಲಿಯಾನಾ ಡಿಸೋಜರ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ತಮ್ಮನ್ನು ಆತ್ಮೀಯವಾಗಿ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಈ ಸಂಸ್ಥೆಯನ್ನ ಮುನ್ನಡೆಸಿ ತಾಲೂಕಿನಲ್ಲಿ ಅತ್ಯಂತ ಉತ್ತಮ ಶಾಲೆ ಅಂತ ಹೇಳುವಂತಹ ಹೆಗ್ಗಳಿಕೆಗೆ ಪಾತ್ರರಾಗುವಂತಹ ಒಂದು ರೀತಿಯಲ್ಲಿ ಈ ಸಂಸ್ಥೆಯನ್ನು ಸಂಘಟಿಸಿದಂತಹ ಕೀರ್ತಿ ಜೂಲಿಯಾನಾ ಮೇಡಮ್ ಅವರು ಈ ಒಂದು ಸಂಘಟನೆಯ ದೃಷ್ಟಿಯಲ್ಲಿ ಅವರು ಕೂಡ ಕೈ ಜೋಡಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಬಾಲಕರ ವಿಭಾಗದ ಮುಂದಿನ ಪಂದ್ಯಾಟ ಪುತ್ತೂರು ಗ್ರಾಮಾಂತರ ಬಾಣಾಜ ತಂಡ ಮತ್ತು ಕಡಬ ತಾಲೂಕು ಭಾರತಿ ಕಡಬ. ಪುತ್ತೂರು ಗ್ರಾಮಾಂತರದ ಪ್ರಥಮ ಸ್ಥಾನಿ ಪುತ್ತೂರು ಗ್ರಾಮಾಂತರದಿಂದ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂತಹ ಬಾಣಾಜ ತಂಡ ಮತ್ತು ಕಡಬ ವಲಯ ಮಟ್ಟದ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂತಹ ಭಾರತೀಯ ಕಡಬ ತಂಡಗಳ ನಡುವೆ ಮುಂದಿನ ಪಂದ್ಯಾಟ ಅಂಕಣ 2ರಲ್ಲಿ ನಡೀತಾ ಇದೆ. ಈ ಒಂದು ಪಂದ್ಯಾಟದ ಪ್ರಧಾನ ತೀರ್ಪುಗಾರರಾಗಿ ಶ್ರೀಯುತ ಬಾಲಕೃಷ್ಣ ಕೊಣಾಲ್ ಅವರು, ಸಹ ತೀರ್ಪುಗಾರರಾಗಿ ಚಂದ್ರಶೇಖರ ಮತ್ತು ಶಕೂರ್ ಅವರು, ಸ್ಕೋರರಾಗಿ ನಮ್ಮ ಜೊತೆ ರೇವತಿ ಮೇಡಮ್ ನಮ್ಮ ಜೊತೆ ಸಹಕರಿಸಿದ್ದಾರೆ.
ಕೋರ್ಟ್ ನಂಬರ್ 1 ಆಫೀಸರ್ಸ್. ಬಾಲಕರ ವಿಭಾಗದ ಮುಂದಿನ ಪಂದ್ಯಾಟಕ್ಕೆ ಕರೆಯನ್ನು ಕೊಡ್ತಾ ಇದ್ದೇವೆ. ಪುತ್ತೂರು ನಗರ ವಲಯ ಮಟ್ಟದ ದ್ವಿತೀಯ ಸ್ಥಾನ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ವರ್ಸಸ್ ಉಪ್ಪಿನಂಗಡಿ ಪ್ರಥಮ ಸ್ಥಾನಿ ಬೆಳ್ಳಿಪಾಡಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ದಯವಿಟ್ಟು ಸಿದ್ಧರಿರಬೇಕು. ಮುಂದಿನ ಪಂದ್ಯಾಟಕ್ಕಾಗಿ ವಿವೇಕಾನಂದ ಆಂಗ್ಲ ಮಾಧ್ಯಮ ವರ್ಸಸ್ ಬೆಳ್ಳಿಪಾಡಿ ಮುಂದಿನ ಪಂದ್ಯಾಟಕ್ಕೆ ಸಿದ್ಧರಿರಬೇಕು. ದಯವಿಟ್ಟು ಬಿಡುವಿನಲ್ಲಿರತಕ್ಕಂಥ ಆಫೀಷಿಯಲ್ಸ್ ತೀರ್ಪುಗಾರರು ಭೋಜನವನ್ನು ಸ್ವೀಕರಿಸಿಕೊಂಡು ಬರಬೇಕಂತ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಬಿಡುವಿನಲ್ಲಿರತಕ್ಕಂಥ ಎಲ್ಲರೂ ಕೂಡ ಕ್ರೀಡಾಪಟುಗಳನ್ನು ಮತ್ತು ಆಫೀಷಿಯಲ್ಸ್ಗಳನ್ನು ಹೊರತುಪಡಿಸಿ ಬಿಡುವಿನಲ್ಲಿರ್ತಕ್ಕಂಥ ದಯವಿಟ್ಟು ಭೋಜನವನ್ನು ಸ್ವೀಕರಿಸಿಕೊಳ್ಳಿ. ಎಲ್ಲರಿಗೂ ಕೂಡ ಇವತ್ತು ಪೋಷಕರಿಗೆ, ವಿದ್ಯಾಭಿಮಾನಿಗಳಿಗೆ, ಹಿರಿಯ ವಿದ್ಯಾರ್ಥಿಗಳಿಗೆ, ಊರ ಪೋಷಕರಿಗೆ, ವಿದ್ಯಾಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಭೋಜನ ವ್ಯವಸ್ಥೆಯನ್ನು ಸಂಘಟಕರು ಭೋಜನ ವ್ಯವಸ್ಥೆ ಮಾಡಿದ್ದಾರೆ. ದಯವಿಟ್ಟು ಸ್ವೀಕರಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಮಧ್ಯೆ ನಮ್ಮ ಜೊತೆ ಈ ಕಾರ್ಯಕ್ರಮದ ಯಶಸ್ಸಿಗೆ ನಮಗೆ ಸಹಕಾರ ನೀಡತಕ್ಕಂಥವರು ರವಿ ಮುಖ್ವೆ ಭಾಗ್ಯೋದಯ ಇಂಡಸ್ಟ್ರೀಸ್ ಇದರ ಮುಖ್ಯಸ್ಥರಾಗಿರ್ತಕ್ಕಂಥ ರವಿ ಮುಖ್ವೆ ಅವರು ನಮ್ಮ ಜೊತೆ ಇದ್ದಾರೆ. ಮುಖ್ವೆ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಮುಖ್ವೆ ಅವರನ್ನ ಅತ್ಯಂತ ಪ್ರೀತಿಯಿಂದ ಸಂಘಟಕರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ವೆ ಇಲ್ಲಿಯ ಹಿರಿಯ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಅಶ್ರಫ್ ರವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸಂಘಟಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನೆರೆಯ ವಿದ್ಯಾಸಂಸ್ಥೆ ನಮ್ಮ ವಿದ್ಯಾಲಕ್ಷ್ಮಿ ಸವಣೂರು ಇಲ್ಲಿಯ ಚಿತ್ರಕಲಾ ಶಿಕ್ಷಕರು, ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಆಗಿರತಕ್ಕಂಥ ಶ್ರೀಯುತ ಧನಂಜಯ ಮರ್ಕಂಜ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ನಮ್ಮ ಆಶಾ ಕಾರ್ಯಕರ್ತೆಯರು ಬೆಳಗಿಂದ ನಮ್ಮ ಜೊತೆ ಎಲ್ಲ ರೀತಿಯ ವೈದ್ಯಕೀಯ ನೆರವನ್ನು ನೀಡ್ತಾ ಇದ್ದಾರೆ. ತಮ್ಮ ಇರುವಿಕೆಯನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಮುಂದಿನ ಬಾಲಕರ ವಿಭಾಗದ ಮುಂದಿನ ಪಂದ್ಯಾಟ ಪುತ್ತೂರು ನಗರ ದ್ವಿತೀಯ ಸ್ಥಾನ ವಿವೇಕಾನಂದ ಆಂಗ್ಲ ಮಾಧ್ಯಮ ವರ್ಸಸ್ ಬೆಳ್ಳಿಪಾಡಿ. ಉಪ್ಪಿನಂಗಡಿ ವಲಯದ ಪ್ರಥಮ ಸ್ಥಾನ ಬೆಳ್ಳಿಪಾಡಿ ತಂಡಗಳು, ಎರಡೂ ತಂಡಗಳು ಸಿದ್ಧರಿರಬೇಕು. ನಿಮಗೆ ಇದು ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ.
ಬಾಲಕಿಯರ ವಿಭಾಗದಲ್ಲಿ ಕಡಬ ಪೆರಾಜೆ ಕುಂತೂರು ವರ್ಸಸ್ ಮತ್ತು ಪುತ್ತೂರು ನಗರ ಪ್ರಥಮ ಸ್ಥಾನ ಲಿಟಲ್ ಫ್ಲವರ್ ಈ ತಂಡಗಳಲ್ಲಿ ನಡೆದಂತಹ ಪಂದ್ಯಾಟದಲ್ಲಿ ಲಿಟಲ್ ಫ್ಲವರ್ ತಂಡ ಮುಂದಿನ ಪಂದ್ಯಾಟಕ್ಕೆ ಆಯ್ಕೆಯಾಗಿರ್ತಾರೆ. ಅಭಿಮಾನಿಗಳು ಮಕ್ಕಳಿಗೆ ಬೆಳಂದೂರು ಉನ್ನತ ಹಿರಿಯ ಪ್ರಾಥಮಿಕ ಶಾಲೆಯ ಇಲ್ಲಿಯ ಮುಖ್ಯೋಪಾಧ್ಯಾಯರು ಶ್ರೀಮತಿ ಜಾನಕಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ತಮ್ಮ ಇರುವಿಕೆಯನ್ನು ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಬಹುಶಃ ಈ ಒಂದು ಕ್ರೀಡಾಕೂಟದ ಯಶಸ್ಸಿಗೆ ನಮ್ಮ ಅನೇಕ ಸಂಸ್ಥೆಗಳು ಕೈಗೂಡಿಸಿವೆ, ಸಹಕಾರ ನೀಡ್ತಾ ಇದೆ. ತಮ್ಮೆಲ್ಲರನ್ನು ಕೂಡ ಗುರುತಿಸಿಕೊಳ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳು ಶ್ರೀಯುತ ರವಿ ಮುಕ್ವೆ, ಭಾಗ್ಯೋದಯ ಇಂಡಸ್ಟ್ರಿ ಮತ್ತು ಇದರ ಪ್ರಾಯೋಜಕರು ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಮುಕ್ವೆ ಅವರನ್ನ ಶಾಲೆ ಹೊಂದಿಸಿ ಅವರನ್ನ ಗೌರವಿಸ್ತಾ ಇರುವಂತಹ, ಅದೇ ರೀತಿ ಶ್ರೀಯುತ ಅಶ್ರಫ್ ಹಿರಿಯ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳು, ಇವರಿಗೆ ಶ್ರೀಯುತ ಚಿಕ್ಕಮಕ್ಕಳವರು ಶಾಲಾ ಮುಖ್ಯ ಗುರುಗಳು ಶಾಲೆ ಹೊಂದಿಸಿ ಕ್ಯಾಪನ್ನು ನೀಡಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ನೀಡಿ ಸಹಕರಿಸುವಂತಹ ತಮ್ಮಿಬ್ಬರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಕೊನೆಯ ಕರೆಯನ್ನು ಕೊಡ್ತಾ ಇದ್ದಾರೆ ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕಿಲ ವರ್ಸಸ್ ಬೆಳ್ಳಿಪಾಡಿ ಕೊಪ್ಪಳಿ ನಡೆಯುವ ಪ್ರಥಮ ಸ್ಥಾನಿ ಬೆಳ್ಳಿಪಾಡಿ ತಂಡಗಳು ಬರಬೇಕು. ಪ್ರೇಕ್ಷಕರ ಗಮನ ಸೆಳೆದಂತಹ ಪಂದ್ಯದ ಪಾಣಾಜೆ ವರ್ಸಸ್ ಭಾರತಿ ಕಡಬ ಬಹಳ ಶಿಸ್ತುಬದ್ಧವಾಗಿ ಆಗ್ತಾ ಇದ್ದೀರಿ ಮಕ್ಕಳೇ. ಮಗದೊಮ್ಮೆ ನಿಮಗೆ ಅಭಿನಂದನೆಗಳು. ಎರಡು ತಂಡಗಳು ಕೂಡ ಅತ್ಯುತ್ತಮ ನಿರ್ವಹಣೆ. ಪಾಣಾಜೆ ವರ್ಸಸ್ ಭಾರತಿ. ಬಹುಶಃ ಪಾಣಾಜೆ ಅಂತ ಹೇಳುವಾಗ ನಮಗೆಲ್ಲರಿಗೂ ಕೂಡ ನೆನಪಿಗೆ ಬರುವಂಥದ್ದು ಶ್ರೀಯುತ ಚಿದಾನಂದ ರೈ ಅವರು. ಚಿದಾನಂದ ರೈ, ದಿವಂಗತ ಚಿದಾನಂದ ರೈ ಪಾಣಾಜೆ ಅವರ ಒಂದು ಕಬಡ್ಡಿ ತಂಡಗಳು ಹಿಂದಿನ ಕಾಲದಲ್ಲಿ ಬಹಳಷ್ಟು ತಪ್ಪು ಮಾಡಿದಂತಹ ತಂಡಗಳು ಚಿದಾನಂದ ರೈ ಪಾಣಾಜೆಯವರ ತಂಡಗಳು. ನಮಗೆಲ್ಲ ಮಾರ್ಗದರ್ಶಕರಾಗಿ ನುಗ್ಗಿಬಾಚಿಲ ಕಡಬ ಮತ್ತು ಪಾಣಾಜೆಗಳಲ್ಲಿ ಸೇವೆ ಸಲ್ಲಿಸಿ ಇವತ್ತು ದಿವಂಗತರಾಗಿರ್ತಕ್ಕಂಥ ಶ್ರೀಯುತ ಚಿದಾನಂದ ರೈ ಪಾಣಾಜೆಯವರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಭಾರತಿ ಕಡಬ ಇಲ್ಲಿಯ ಪುನಃ ವಿದ್ಯಾರ್ಥಿಗಳು ಬಹಳ ಅತಿ ನಿಮ್ಮ ಶಿಕ್ಷಕರ ಆಟಕ್ಕಾಗಿ ಪ್ರೇಕ್ಷಕರ ಚಪ್ಪಾಳೆ ಅದು ನಿಮ್ಮನ್ನು ಇನ್ನೂ ಕೂಡ ಹುರಿದುಂಬಿಸ್ತಾ ಇದೆ. ಪ್ರತಿಯೊಂದು ಅಂಕಗಳನ್ನು ಗಳಿಸುವ ಸಂದರ್ಭದಲ್ಲಿ ಕೂಡ ನಿಮ್ಮ ಚಾಕಚಕ್ಯತೆ, ನಿಮ್ಮ ಕ್ರಿಯಾಶೀಲತೆ ಎಲ್ಲವನ್ನು ಕೂಡ ಇವತ್ತು ಪ್ರೇಕ್ಷಕರ ಚಪ್ಪಾಳೆ ಮೂಲಕ ಇನ್ನಷ್ಟು ಆಡುವಂತ ಪ್ರೇಕ್ಷಕರಿಗೆ ಪ್ರೋತ್ಸಾಹ ನೀಡುವಂತಹ ಒಂದು ಆಟವನ್ನು ನೀವು ನೀಡ್ತಾ ಇದ್ದೀರಿ. ದಯವಿಟ್ಟು ಬಾಲಕರ ವಿಭಾಗದಲ್ಲಿ ಮುಂದಿನ ಪಂದ್ಯಾಟಕ್ಕೆ ಬೆಳ್ಳಿಪಾಡಿ ವರ್ಸಸ್ ವಿವೇಕಾನಂದ ಆಂಗ್ಲ ಮಾಧ್ಯಮ. ಎಲ್ಲಿದ್ದೀರಿ? ಕೈ ಎತ್ತಿ. ಇದು ನಿಮಗೆ ಕೊನೆಯ ಕರೆಯನ್ನು ಕೊಡ್ತಾ ಇದ್ದೀವಿ ಬಾಲಕರ ತಂಡದಲ್ಲಿ. ಅದೇ ರೀತಿ ಬಾಲಕಿಯರ ತಂಡದಲ್ಲಿ ಪಾಣಾಜೆ ವರ್ಸಸ್ ಕೊಣಾಜೆ. ನಿಮಗೂ ಕೂಡ ಕೊನೆಯ ಕರೆಯನ್ನು ಕೊಡ್ತಾ ಇದ್ದೇವೆ. ಪಾಣಾಜೆ ವರ್ಸಸ್ ಕೊಣಾಜೆ. ನೋಡಿ, ದಯವಿಟ್ಟು ತಮಗೆ ಆಗಾಗ ಸೂಚನೆ ಕೊಡ್ತಾ ಇದ್ದೇವೆ. ಭೋಜನವನ್ನ ಸ್ವೀಕರಿಸಿದವರು ಕೂಡಲೇ ತೆರಳಬೇಕು. ಭೋಜನ ಸ್ವೀಕರಿಸಿದವರು ನಿರಂತರವಾಗಿ ಪಂದ್ಯಾಟಗಳು ನಡೀತಾ ಇರ್ತದೆ. ಇಲ್ಲಿ ವಿರಾಮ ಇರುವುದಿಲ್ಲ.
ಬಿಡುವಿನಲ್ಲಿರತಕ್ಕಂಥವ್ರು ಕೂಡಲೇ ನೀವು ತೆರಳಬೇಕು, ಭೋಜನವನ್ನು ಸ್ವೀಕರಿಸಿಕೊಳ್ಳಿ. ಬೆಳ್ಳಿಪಾಡಿ ಇದ್ದೀರಿ, ಬೀಚಿ ಆಂಗ್ಲ ಮಾಧ್ಯಮ ವಿವೇಕಾನಂದ ಇದ್ದೀರಿ. ಓಕೆ, ಪಾನಾಜೆ ಮತ್ತು ಕೊನಾಜೆ, ಪಾನಾಜೆ ಕೊನಾಜೆ ಇದ್ದೀರಿ. ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಜೊತೆ ನಿಕಟಪೂರ್ವ SDMC ಅಧ್ಯಕ್ಷರು ಶ್ರೀಮತಿ ಪುಷ್ಪಲತಾ ಮೇಡಮ್ ತಾವು ಇದ್ದೀರಿ. ತಮ್ಮನ್ನ ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. SDMCಯ ಮಾಜಿ ಅಧ್ಯಕ್ಷರು ಶ್ರೀಮತಿ ಪುಷ್ಪಲತಾ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಈ ಪಂದ್ಯಾಟದ ಅತ್ಯಂತ ಯಶಸ್ಸಿಗೆ ನಮಗೆ ನಮ್ಮ ಸುರೇಶ್ ಸರ್ ಜೊತೆಯಾಗಿ ಹೆಗಲುಕೊಟ್ಟವರು ಶ್ರೀಯುತ ಮೋನಪ್ಪ ಪಟ್ಟೆ, ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ಅಧ್ಯಕ್ಷರು, ಪುತ್ತೂರು ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ. ಮೊನ್ನೆಯಿಂದ ಪಂದ್ಯಾಟಗಳು ಪ್ರಾರಂಭವಾದ ಅಂದಿನಿಂದ ವಿವಿಧ ವಿದ್ಯಾಸಂಸ್ಥೆಗಳಲ್ಲಿ ನಡೆಯತಕ್ಕಂಥ ಪಂದ್ಯಾಟಗಳಿಗೆ ಮಾರ್ಗದರ್ಶಕರಾಗಿ ಆ ಅಂಕಣಗಳನ್ನು ನಿರ್ಮಿಸುವಲ್ಲಿ ಮತ್ತು ಎಲ್ಲ ರೀತಿಯ ತಾಂತ್ರಿಕ ಸಲಹೆಗಳನ್ನು ನೀಡಿ ಸಹಕರಿಸಿರುತ್ತಾ ಶ್ರೀಯುತ ಮೋನಪ್ಪ ಪಟ್ಟೆ ಅಧ್ಯಕ್ಷರು, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಪುತ್ತೂರು ತಾಲೂಕು ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸಂಸ್ಥೆ ಪರವಾಗಿ ಮಗದೊಮ್ಮೆ ಅಭಿನಂದಿಸ್ತಾ ಇದ್ದೇವೆ. ವಾಲಂಟಿಯರ್ಸ್ ಸ್ವಯಂ ಸೇವಕರು ಎಲ್ಲಿದ್ದೀರಿ ಮಕ್ಕಳೇ? ಒಂದು 2 ಜನ ನೋಡಿ ಅಲ್ಲಿ ಸ್ಟಾಲಿನ್ ಸರ್ ಹತ್ರ ಹೋಗಿ, ಪೆಂಡಲ್ ಹತ್ರ. ವಾಲಂಟಿಯರ್ಸ್ ಸ್ವಯಂ ಸೇವಕರು ಯಾರು ಕಾಣ್ತಾ ಇಲ್ಲಲ್ಲ? ಸ್ವಯಂ ಸೇವಕರು ನೋಡಿ ಇಲ್ಲಿ ಪೆಂಡಲ್ ಹತ್ರ ಹೋಗಿ 2 ಜನ. ಅಂಕಣ 2ರಲ್ಲಿ ಮುಂದಿನ ಪಂದ್ಯಾಟಕ್ಕಾಗಿ ತೀರ್ಪುಗಾರರಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರಧಾನ ತೀರ್ಪುಗಾರರಾಗಿ ಶ್ರೀಯುತ ಪ್ರಸಾದ್, ಪಂಚಾಯತ್ಗಾಗಿ ರಾಮಣ್ಣ ಮತ್ತು ರಾಜಾರಾಮ್, ಸ್ಕೋರರಾಗಿ ವಿಮಲಾ ಮೇಡಮ್ ತಮ್ಮನ್ನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಂಕಣ 2ರಲ್ಲಿ ಮುಂದಿನ ತೀರ್ಪುಗಾರರಾಗಿ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ನೋಡಿ, ವಾಲಂಟಿಯರ್ಸ್ ಮಕ್ಕಳು ಎಲ್ಲಿದ್ದೀರಿ? ಅಲ್ಲಿ ತೀರ್ಥಗಾರರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ತೀರ್ಥಗಾರರಿಗೆ ಪಾನಾಜಿ ಮತ್ತು ಕೊಣಾಜಿ ಅಲ್ಲ? ಓಕೆ, ರೆಡಿ ಸರ್. ಬೆಳಗಿಂದ ಶ್ರೀಯುತ ಸ್ಟಾನಿ ಪ್ರವೀಣ್ ಮಸ್ಕೇರಿನ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಕಳೆದ ಅನೇಕ ಕ್ರೀಡಾಕೂಟಗಳಲ್ಲಿ ಪಂದ್ಯಾಟಗಳಲ್ಲಿ ಸ್ಟೂಡೆಂಟ್ಸ್ ಆಗಿ ಬಹುಶಃ ಆ ವಾಕ್ಯವನ್ನು ನಾನು ಹೇಳಲು ತಪ್ಪಾಗಲಿಕ್ಕಿಲ್ಲ. ಪಂದ್ಯಾಟಗಳು ಅತ್ಯಂತ ಯಶಸ್ವಿಯಾಗಿ ನಡೆಯಬೇಕು ಅಂತ ಹೇಳಿದ್ರೆ ತಂಡಗಳನ್ನು ಸಿದ್ಧಗೊಳಿಸಿ ಕ್ರೀಡಾಂಗಣಕ್ಕೆ ಕರ್ತರುವಂಥ ಕೆಲಸ ಅದು ಸ್ಟಾನಿಯವರಿಂದ ನಡೀತಾ ಇದೆ. ಬೆಳಗಿಂದ ವಿದ್ಯಾರ್ಥಿಗಳ ತೂಕ ಇರ್ಬೋದು ಅಥವಾ ತಂಡಗಳನ್ನು ಕ್ರೀಡಾಂಗಣಕ್ಕೆ ತರುವಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸತಕ್ಕಂಥ ಶ್ರೀಯುತ ಸ್ಟಾನಿ ಪ್ರವೀಣ್ ಮಸ್ಕರಿನಸ್ ಅವರನ್ನು ನಾನು ಸಂಘಟಕರ ಪರವಾಗಿ ಅಭಿನಂದಿಸಿ ನಿಮ್ಮನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಸವಣೂರು ಸಿಎ ಬ್ಯಾಂಕಿನ ಕಾರ್ಯನಿರ್ವಹಣಾಧಿಕಾರಿಯವರು ಶ್ರೀಯುತ ಚಂದ್ರಶೇಖರ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಬಹಳ ಅತ್ಯುತ್ತಮ ರೀತಿಯಲ್ಲಿ ಅದ್ಭುತವಾಗಿ ನಡೀತಾ ಇದೆ. ಸಿಎ ಬ್ಯಾಂಕಿನ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀಯುತ ಚಂದ್ರಶೇಖರ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವಾಲಂಟಿಯರ್ಸ್ ಮಕ್ಕಳು ಅಲ್ಲಿ ನೋಡಿ, ಇಬ್ಬರು ನಿಂತ್ಕೊಳ್ಳಿ ಅಲ್ಲಿ. ಆತಿಥ್ಯ ವಿದ್ಯಾಸಂಸ್ಥೆಯ ಮುಖ್ಯ ಗುರುಗಳು ಶ್ರೀಯುತ ಕುಶಲಪ್ಪ ಸರ್ ಅವರು ಕಾರ್ಯನಿರ್ವಹಣಾಧಿಕಾರಿಯವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಶಾಲ್ ಹೊದಿಸಿ ಅವರು ಕ್ಯಾಪನ್ನು ನೀಡುವುದರ ಮೂಲಕ ಅವರನ್ನು ಬರಮಾಡಿಕೊಳ್ತಾ ಇದ್ದಾರೆ. ವಿಶೇಷವಾಗಿ ಸಂಸ್ಥೆ ಪರವಾಗಿ ಕ್ರೀಡಾ ಸಂಘಟಕರ ಪರವಾಗಿ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್. Thank you.
ನಮ್ಮ ಈ ಒಂದು ಪಂದ್ಯಾಟದಲ್ಲಿ ಶೈಕ್ಷಣಿಕ ವಲಯದ ಸಿಆರ್ಪಿಗಳು ಡಿಆರ್ಪಿಗಳು ಶಿಕ್ಷಣ ಸಂಯೋಜಕರು ಅನೇಕರು ನಮ್ಮ ಜೊತೆ ಇದ್ದಾರೆ. ಶ್ರೀಯುತ ಅಶ್ರಫ್ ಸಿಆರ್ಪಿ ಅವರು ನಮ್ಮ ಜೊತೆ ಇದ್ದಾರೆ. ಅವರ ರೀತಿಯನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಕುಮಾರ್ ಗೋವಿಂದ್ರ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಗುರುತಿಸಿಕೊಳ್ತಾ ಇದ್ದೇವೆ. ವಿಭಾಗದ ಮುಂದಿನ ಪಂದ್ಯಾಟ ಬಾಣಾಜೆ ವರ್ಸಸ್ ಕೊನಾಜೆ ಚಿತ್ರರಂಗದಲ್ಲಿ ನಡೀತಾ ಇದೆ. ಕಡಬ ವಲಯದ ಪ್ರಥಮ ಸ್ಥಾನದಲ್ಲಿ ಕೊನಾಜೆ ತಂಡ ಮತ್ತು ಗ್ರಾಮಾಂತರ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡ ಬಾಣಾಜೆ ತಂಡ ಈ ತಂಡಗಳ ನಡುವೆ ಮುಂದಿನ ಪಂದ್ಯಾಟ ನಡೀತಾ ಇದೆ. ಮುಂದಿನ ಪಂದ್ಯಾಟ ಪುತ್ತೂರು ನಗರ ದ್ವಿತೀಯ ಸ್ಥಾನ ವಿವೇಕಾನಂದ ಆಂಗ್ಲ ಮಾಧ್ಯಮ ವರ್ಸಸ್ ಉಡುಪಿ ಜಿಲ್ಲಾಡಿ ಪ್ರಥಮ ಸ್ಥಾನಿ ಬೆಳ್ಳಿಪಾಡಿ ತಂಡಗಳ ನಡುವೆ ಮುಂದಿನ ಪಂದ್ಯಾಟ ಅಂಕಣ 2 ನಡೆಯುತ್ತಾ ಇದೆ. ಅಂಕಣ 2ರಲ್ಲಿ ಸ್ಕೋರರ್ ಆಗಿ ನಮ್ಮ ಜೊತೆ ಚಂದ್ರಕಲಾ ಮೇಡಮ್ ಸಹಕಾರ ನೀಡಲಿಕ್ಕಿದ್ದಾರೆ. ಸುರೇಶ್ ಸ್ಕೋರರ್ ಅಲ್ಲಿ ಅಂಪೈರ್ ಪ್ರಸಾದ್ ಸರ್ ಅಂಕಣ 2ರಲ್ಲಿ ಪ್ರಧಾನ ತೀರ್ಪುಗಾರಾಗಿ ಪ್ರಸಾದ್ ರವರು, ರಾಮಣ್ಣ ಸರ್ ಮತ್ತು ರಾಜಾರಾಮ್ ವಿಮಲರವರು ಸಹಕರಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಂಕಣ 1ರಲ್ಲಿ ಚಕ್ರಪಾಣಿಯವರು ಯಾರಿದ್ದಾರೆ ಒಂದು ಹೇಳಿ. ಮೇಡಮ್
ಸರ್ 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 ಯಾವುದೆಲ್ಲ ಬೆಳ್ಳಿಪಾಡಿದು ವರ್ಸಸ್ ಅದು ಯಾವ್ದು ಸರ್ ವಿವೇಕಾನಂದ ತೆಂಕಿಲ ಬಾಲಕಿಯರ ಮುಂದಿನ ಪಂದ್ಯಾಟ ಉಪ್ಪಿನಂಗಡಿ ಪ್ರಥಮ ಸ್ಥಾನಿ ಗೋಳಿತಟ್ಟು ವರ್ಸಸ್ ಸವಣೂರು. ಉಪ್ಪಿನಂಗಡಿ ವಲಯದ ಪ್ರಥಮ ಸ್ಥಾನಿ ಗೋಳಿತಟ್ಟು ವರ್ಸಸ್ ಸವಣೂರು ವಲಯದ ಸವಣೂರು ಶಾಲೆ. ಮುಂದಿನ ಪಂದ್ಯಾಟಕ್ಕೆ ನೀವು ಸಿದ್ಧರಿರಬೇಕು. ಇದು ನಿಮಗೆ ಪ್ರಥಮ ಕರೆಯನ್ನು ಬರ್ತಾ ಇದ್ದೇನೆ. ಬೆಳ್ಳಿಪಾಡಿಲ್ಲ ದಯವಿಟ್ಟು ಎಲ್ಲ 14ರ ವಯೋಮಾನದ 8ನೇ ತರಗತಿಯ ವಿದ್ಯಾರ್ಥಿಗಳು ತೆಂಕಿಲ ಈ ಸಭಾಂಗಣಕ್ಕೆ ಬರಬೇಕು. ನೀವು ಸಿದ್ಧರಿದ್ದರೆ ಸಾಕು, ಇಲ್ಲಿ ಬರೋದು ಬೇಡ. ಅಲ್ಲಿ ನೀವು ಸಿದ್ಧರಿರಿ. ಮಗೆಲ್ಲನ ಏ ಮೇಡಮ್ 14ರ ವಯೋಮಾನದ ಬಾಲಕ ಬಾಲಕಿಯರು 8ನೇ ತರಗತಿಯವರು ದಯವಿಟ್ಟು ನೀವು ಸಿದ್ಧರಿರಬೇಕು. ಅಲ್ಲಿ ಪೆಂಡಲ್ ಹತ್ರ ಅಲ್ಲಿ ಕಾರ್ ಇದೆಯಲ್ಲ ಮಕ್ಕಳಲ್ಲಿ, ಪೆಂಡಲ್ ಹತ್ರ ನೀವು ಸಿದ್ಧರಿದ್ದರೆ ಸಾಕು. ನಿಮ್ಮನ್ನು ಕರೆಯನ್ನು ಕೊಡ್ತೇವೆ, ಬರಬೇಕು. ಯಾರ್ದು ತೂಕ ಆಗಲಿಲ್ಲ ಅವರು ದಯವಿಟ್ಟು ವೇದಿಕೆ ಹತ್ರ ಬನ್ನಿ. 8ನೇ ತರಗತಿಯ ವಿದ್ಯಾರ್ಥಿಗಳಲ್ಲಿ ತೂಕ ಆಗದವರು ಯಾರಿದ್ದರೆ ದಯವಿಟ್ಟು ವೇದಿಕೆ ಹತ್ರ ಸ್ಟಾಡೀಸರನ್ನು ಭೇಟಿಯಾಗಿ. अगले तारे बतिया रहा था मैं सारे मिला ना ಪಾನ
ಕೊನಾಜೆ ಹಾಗೂ ಸೌರೂರು ತಂಡಗಳು ತಯಾರಾಗಬೇಕು. ಕೊನಾಜೆ ಹಾಗೂ ಗೋವಿಂದ. ಕೋರ್ಟ್ ನಂಬರ್ 1ರಲ್ಲಿ ಪಾನಾಜೆ ಹಾಗೂ ಸೌರೂರು ತಂಡಗಳು ತಯಾರಾಗಬೇಕು. ಹುಡುಗಿಯರ ವಿಭಾಗದ ಪಂದ್ಯಾಟಕ್ಕೆ ಸೌನೂರು ಹಾಗೂ ಗೋಡಿತಟ್ಟು. ಸೌನೂರು ಗೋಡಿತಟ್ಟು ತಂಡಗಳು ಕ್ರೀಡಾಂಗಣ 1ಕ್ಕೆ ತಯಾರಾಗಿ. ಶಾಲೆಯ ಬಾಲಕೃಷ್ಣ ಸರ್ ದಯವಿಟ್ಟು ವೇದಿಕೆಯಲ್ಲಿ
ಕಬಡ್ಡಿ ಮಣ್ಣಿನ ಕ್ರೀಡೆ ಸಾಂಸ್ಕೃತಿಕವಾಗಿ ಭಾರತವನ್ನು ಅತ್ಯಂತ ಅದ್ಭುತವಾಗಿ ಬೆಳೆಸಿದಂಥ ಒಂದು ಕ್ರೀಡೆ ಅಂತ ಹೇಳ್ಬೋದು. ಸ್ವಾತಂತ್ರ್ಯ ಹೋರಾಟಗಾರರನ್ನು ಒಂದುಗೂಡಿಸಿದಂತಹ ಒಂದು ವೈಶಿಷ್ಟ್ಯಮಯವಾದಂಥ ಕ್ರೀಡೆ, ಅದ್ಭುತವಾದಂತಹ ಆಟ, ಪ್ರತಿಭಾನ್ವಿತರು ಮತ್ತು ದೇಹದಾದ್ಯತೆ ಹೊಂದಿರುವಂತಹ ಅವರು ಆಡಬಹುದಾದಂಥ ಒಂದು ಅತ್ಯಂತ ಪ್ರಸಿದ್ಧವಾದಂತಹ ಆಟ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟದಲ್ಲಿ ಮೀಸ್ತಾ ಇದ್ದಾರೆ ಎನ್ನುವಂಥ ಸಂತೋಷದೊಂದಿಗೆ ಕಬಡ್ಡಿ ಕ್ರೀಡೆ ಮುಂದುವರಿತಾ ಇದೆ. ಹೀಗಾಗಿ ನಾವು ತಾಲೂಕು ಮಟ್ಟದಲ್ಲಿ ಇಲ್ಲಿ ಮಣ್ಣಿನಲ್ಲಿ ಆಡ್ತೇವೆ, ಆದರೆ ಶಿವಪ್ರಸಾದ್ ಆಡೋರೆ ಅಂದರೆ ಜಿಲ್ಲಾ ಮಟ್ಟದಲ್ಲಿ ನಾವು ಮ್ಯಾಟಲ್ಲಿ ಆಡಬೇಕಾಗ್ತದೆ. ಹಾಗಾಗಿ ಮಣ್ಣಿನ ಕ್ರೀಡೆ ಎನ್ನುವಂತಹ ಪದವನ್ನು ನಾವು ಬಿಡಬೇಕಾಗ್ತದೆ ಅಲ್ಲಿ. ಖಂಡಿತ ಕಾರಣ ಸರ್ ಅಲ್ವಾ, ಮಣ್ಣಿಂದ ಹುಟ್ಟಿದ್ದು ಮಣ್ಣಲ್ಲಿ ಬೆಳೆದದ್ದು, ಆದರೆ ಮುಂದಿನ ದಿನಗಳಲ್ಲಿ ಮ್ಯಾಟನ್ನು ಅವಲಂಬಿಸಬೇಕಾಗ್ತದೆ ನಾವು.
ಮಣ್ಣಲ್ಲಿ ಹಾಕೋದು. ಆದರೆ ಮಕ್ಕಳಿಗೆ ಹೆಜ್ಜೆಯನ್ನು ಹಾಕಲಿಕ್ಕೆ ಕಷ್ಟ ಮಣ್ಣಲ್ಲಿ. ಇದಕ್ಕೆ ಮತ್ತು ಅದಕ್ಕೆ ಹೊಂದಾಣಿಕೆ ಶೂ ಬೇಕಾಗ್ತದೆ. ಅಲ್ಲಿ ಮಣ್ಣಿನ ಬದಲಾವಣೆಗೆ ನಾವು ಜೊತೆಯಾಗಬೇಕಾಗ್ತದೆ, ಹೆಜ್ಜೆಯನ್ನು ಹಾಕಬೇಕಾಗ್ತದೆ. ಅಂತಾರಾಷ್ಟ್ರೀಯ ಮಟ್ಟ ನಮ್ಮನ್ನು ನಾವು ಗುರುತಿಸಿಕೊಳ್ಬೇಕಾದ್ರೆ ಖಂಡಿತ ಹೊಸ ವ್ಯವಸ್ಥೆಯೊಂದಿಗೆ ನಾವು ಹೊಂದಾಣಿಕೆಯನ್ನೇ ಮಾಡಿಕೊಳ್ಳಲೇಬೇಕಾಗ್ತದೆ. ಹಾಗೆ ಕೇರಳದ ಚೆಂಡೆವಾದನ ನಾವು ಅತ್ಯಂತ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕ್ರೀಡಾ ಚಟುವಟಿಕೆಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಪುತ್ತೂರು ತಾಲೂಕಿನಾದ್ಯಂತ, ಕೇರಳದಲ್ಲಿ ಮಾತ್ರ ಅಲ್ಲ, ಪುತ್ತೂರು ತಾಲೂಕಿನಾದ್ಯಂತ ಸಂಚಲನವನ್ನು ನಡೆಸಲು ಮಾಡ್ತಾ ಇದ್ದು ವೈಶಿಷ್ಟ್ಯಮಯವಾದಂಥ ಚೆಂಡೆವಾದನ. ನಮ್ಮ ಊರಿನವರೇ ಇದನ್ನು ಕಲಿತು ಇಲ್ಲಿ ಚೆಂಡೆವಾದನಕ್ಕೆ ಮೆರುಗನ್ನು ಕೊಡ್ತಾ ಇದ್ದಾರೆ. ಅವರನ್ನು ಖಂಡಿತ ನಾವು ಗುರುತಿಸಲೇಬೇಕು. ಕ್ರೀಡೆ ಬೆಳೆಸಬೇಕಾದ್ರೆ ಖಂಡಿತ ಇಂಥ ಸಂಗೀತ ವಾದ್ಯಗಳಿರಬೇಕಾಗ್ತದೆ. ಸಂಗೀತ ವಾದ್ಯಗಳಿದ್ದರೆ ಮಾತ್ರ ಕ್ರೀಡೆಗಳು ಬೆಳೀಲಿಕ್ಕೆ ಸಾಧ್ಯ ಆಗ್ತವೆ. ಆ ನಿಟ್ಟಿನಲ್ಲಿ ಚೆಂಡೆವಾದಕರಿಗೆ ನಮ್ಮ ಈ ಕುಮಾರ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಉರಿ ಬಿಸಿಲಿನ ವಾತಾವರಣ, ಆದರೆ ಆಟಗಾರರು ಇದಕ್ಕೆ ಖಂಡಿತವಾಗಿ ಬೇಕಾಗ್ತದೆ. ವರ್ಷ ಹೋದಂತೆಲ್ಲ ವಾತಾವರಣದಲ್ಲಿ ಬಹಳಷ್ಟು ಉರಿ ಬಿಸಿಲನ್ನು ನಾವು ನೋಡ್ತಾ ಇದ್ದೇವೆ. ಪ್ರಾಕೃತಿಕವಾಗಿ ಬದಲಾವಣೆಯನ್ನು ಮಾಡಿಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಅನುಭವಿಸಬೇಕಾಗ್ತದೆ. ಮರಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಕಾರಣ ಖಂಡಿತ ಮರಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಹಾಗೆ ವಾತಾವರಣದಲ್ಲಿ ವಿಪರೀತವಾದಂಥ ಬದಲಾವಣೆಯನ್ನು ಗಮನಿಸ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ. ಮಳೆ ಹೆಚ್ಚು, ಕೆಲವು ವರ್ಷಗಳಲ್ಲಿ ಮಳೆ ತೀವ್ರವಾದಂಥ ಮಳೆ ಬರ್ತದೆ, ಕೆಲವು ವರ್ಷಗಳಲ್ಲಿ ಮಳೆಯ ಕೊರತೆಯನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಮನುಷ್ಯರು ನಾವೆಲ್ಲೂ ಕೂಡ ಜೊತೆಯಾಗಿ ಇದರ ಜೊತೆಗೆ ಹೆಜ್ಜೆಯನ್ನು ಹಾಕಬೇಕಾಗ್ತದೆ. ಹಾಗೆ ಸುದ್ದಿಯ ನೇರ ಪ್ರಸಾರ ನಡೀತಾ ಇದೆ. ಕ್ರೀಡಾಕೂಟದ ಎಲ್ಲ ಚಲನವಲನಗಳು ಸುದ್ದಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಈ ಕ್ರೀಡೆಯನ್ನು ಅನುಭವಿಸ್ತಾ ಇದ್ದೀವಿ. ಯಾವುದೇ ಸಂಘರ್ಷಗಳಿಗೆ ಇಲ್ಲಿ ಅವಕಾಶವನ್ನು ಕೊಡುವಾಗಿಲ್ಲ. ಯಾಕೆಂತಂದರೆ ಇದೊಂದು ಮಣ್ಣಿನ ಕ್ರೀಡೆ, ಹಾಗೆ ಪ್ರೀತಿಯನ್ನು ಬೆಳೆಸಿದಂಥ ಕ್ರೀಡೆ, ಶಕ್ತಿ ಸಾಮರ್ಥ್ಯವನ್ನು ತೋರಿಸುವಂಥ ಕ್ರೀಡೆ ಇದು ಅಂತ ಹೇಳ್ಬೋದು. ಇಲ್ಲಿ ಅನೇಕ ಕ್ರೀಡಾಭಿಮಾನಿಗಳು ಸೇರಿಕೊಂಡಿದ್ದಾರೆ. ಕ್ರೀಡೆಯ ಯಶಸ್ಸಿನಲ್ಲಿ ನಮ್ಮನ್ನು ಮುನ್ನಡೆಸುವರು ಊರಿನ ದಾನಿಗಳು ಸೇರಬೇಕಾಗ್ತದೆ. ಹಾಗೆ ಅನೇಕ ಊರಿನ ಗಣ್ಯ ವ್ಯಕ್ತಿಗಳು ಮತ್ತು ನಾನೂರಕ್ಕಿಂತ ಹೆಚ್ಚಿನ ಜನ ಈ ಕ್ರೀಡೆಯನ್ನು ವೀಕ್ಷಿಸ್ತಾ ಇದ್ದಾರೆ. ಕೆಲವೊಂದು ಸಂತೋಷ, ಇನ್ನಷ್ಟು ಜನ ನೋಡುವಂತಾಗಬೇಕು. ಪುತ್ತೂರು ತಾಲೂಕು ಮಟ್ಟ ಅಂತ ಹೇಳಿದರೆ ಖಂಡಿತ ಒಂದು 5-6 ಸಾವಿರ ಜನ ಅದನ್ನು ನೋಡ್ತಾ ಇರಬೇಕು. ಖಂಡಿತ ಮ್ಯಾಟ್ ಆದರೆ ನೋಡ್ತಿದ್ರೋ ಏನೋ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ನಾವು ಮ್ಯಾಟನ್ನು ಆಡಬೇಕಾದ್ದರಿಂದ ವಿದ್ಯಾರ್ಥಿಗಳು ಕೂಡ ಗಮನಿಸಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಮ್ಯಾಟ್ ಇಲ್ಲದಿದ್ದರೂ ಕೂಡ ಶೂ ಹಾಕಿ ಪ್ರಾಕ್ಟೀಸನ್ನು ಮಾಡಬೇಕಾಗ್ತದೆ. ಹಾಗೆ ಎಲ್ಲ ಅಫೀಷಿಯಲ್ಸ್ ಕಬಡ್ಡಿಯನ್ನು ಸುಂದರವಾಗಿ ನಡೆಸ್ತಾ ಇದ್ದಾರೆ. ಬಹಳಷ್ಟು ತಮ್ಮಿಂದಾದಷ್ಟು ಒಳ್ಳೆಯ ತೀರ್ಪನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಪ್ರೀತಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ. ನಾವು ಕೆಲವೊಂದು ತಪ್ಪುಗಳು ಬೇಕಂತಲೆಲ್ಲ ಆಗ್ತದೆ, ಆದರೆ ಬೇಕಂತಲೇ ತಪ್ಪು ಮಾಡುವುದಿಲ್ಲ. ಯಾವುದೇ ಅಫೀಷಿಯಲ್ ಕೂಡ ಬೇಕಂತಲೇ ವಿದ್ಯಾರ್ಥಿಗಳಿಗೆ ಅಥವಾ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಬಯಸುವುದಿಲ್ಲ. ಹಾಗಾಗಿ ನಮ್ಮಲ್ಲಿ ಪ್ರೋ ಕಬಡ್ಡಿಯಲ್ಲಿ ನೋಡಿದ್ರು ಕೂಡ ಕೆಲವು ತಪ್ಪು ನಿರ್ಧಾರಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಅದನ್ನು ನಾವು ಅದರ ಜೊತೆಗೆ ಹೆಜ್ಜೆಯನ್ನು ಹಾಕಬೇಕಾಗ್ತದೆ. ಬೆಳಂದೂರು ಗ್ರಾಮ ಪಂಚಾಯತ್ನ ದಯವಿಟ್ಟು ವೇದಿಕೆ ಬನ್ನಿ. ಬೆಳಂದೂರು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳು ಬನ್ನಿ ಸರ್. ನಿಮಗೆ ನಮ್ಮ ಶಾಲಾ ಪರವಾಗಿ ಸ್ವಾಗತ ಬಯಸ್ತೇವೆ.
ನೋಡಿ ದಯವಿಟ್ಟು ಎಲ್ಲ 8ನೇ ತರಗತಿ 14ರ ವಯೋಮಾನದ ಬಾಲಕ ಬಾಲಕಿಯರು ವೆಯ್ಟ್ ಸೆಲೆಕ್ಷನ್ಗೆ ಕೂಡಲೇ ಈ ಪೆಂಡಲ್ ಹತ್ರ ಹೋಗ್ಬೇಕು. ಯಾರು ವೆಯ್ಟ್ ನೋಡಲಿಲ್ಲ ಅವರನ್ನ ವೆಯ್ಟ್ ನೋಡಿದ ಮೇಲೆ ತರಬೇಕು. 14ರ ವಯೋಮಾನದ ಬಾಲಕ ಬಾಲಕಿಯರು ವೆಯ್ಟ್ ಸೆಲೆಕ್ಷನ್ಗೆ ವಿಭಾಗದ ಮುಂದಿನ 6ನೇ ಪಂದ್ಯಾಟ ಗೋಣಿಪಟ್ಟು ವರ್ಸಸ್ ಸವಣೂರಿನವರಿದ್ದೀರಾ? ಕೈ ಎತ್ತಿ ಬೇಡ ಇದ್ದೀರಿ. ಗೋಣಿಪಟ್ಟಿನವರು ಗೋಣಿಪಟ್ಟು ತಂಡ ಒಪ್ಪಿಗೆ ಪ್ರಥಮ ಗೋಣಿಪಟ್ಟು. ಬನ್ನಿ ಮಕ್ಕಳು, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ ಬನ್ನಿ. ನೋಡಿ 8th ಸೆಲೆಕ್ಷನ್ ನೋಡಿ, ನಮ್ಮ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಅಲ್ಲಿ ಪೆಂಡಲ್ ಇದೆಯಲ್ಲ, 8th ಸೆಲೆಕ್ಷನ್ ಇದೆ, ಅಲ್ಲಿಗೆ ಬನ್ನಿ. ಅಂಕಣ 2ರಲ್ಲಿ ಮುಂದಿನ ಪಂದ್ಯಾಟಕ್ಕೆ ತೀರ್ಪುಗಾರರಾಗಿ ನಮ್ಮ ಜೊತೆ ಸಹಕರಿಸಲಿದ್ದಾರೆ. ಪ್ರಧಾನ ತೀರ್ಪುಗಾರರಾಗಿ ಶ್ರೀಯುತ ಕೃಷ್ಣಪ್ಪ ಪಡುಬೆಟ್ಟು, ತೀರ್ಪುಗಾರರಾಗಿ ಬಾಲಕೃಷ್ಣ ಕೊಡಾರು ಮತ್ತು ಚಂದ್ರಶೇಖರ ಬಿಡಿನೆಲೆ, ಸ್ಕೋರರ್ ಆಗಿ ವಿಮಲಾ ಮೇಡಮ್. ದಯವಿಟ್ಟು ಸಹಕರಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನೋಡಿ, ಎಲ್ಲ ತರಗತಿ ವ್ಯವಸ್ಥಾಪಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. 8th ಸೆಲೆಕ್ಷನ್ಗೆ ಯಾರಾದ್ರೂ ಕರ್ಕೊಂಡು ಬಂದಿದ್ರೆ ನೀವು ದಯವಿಟ್ಟು ಪೆಂಡಲ್ ಹತ್ರ ಕಳಿಸಿ. 8th ಸೆಲೆಕ್ಷನ್ಗೆ ಇನ್ನೊಂದು ಅಂತಿಮ ಕರೆ ನಿಮಗೆ. 8th ಸೆಲೆಕ್ಷನ್ಗೆ 14ರ ವಯೋಮಾನದ 8ನೇ ತರಗತಿಯ ಬಾಲಕ ಬಾಲಕಿಯರ ಕಬಡ್ಡಿ ಸೆಲೆಕ್ಷನ್ಗೆ ಯಾರಾದ್ರೂ ಕರ್ಕೊಂಡಿದ್ರೆ ನೀವು ಇಲ್ಲಿ ಪೆಂಡಲ್ ಹತ್ರ ಕರ್ಕೊಂಡು ಬರ್ಬೇಕು.
ಮುಂದಿನ ಪಂದ್ಯದ ಒಪ್ಪಿಗೆಗಳಿ ಪ್ರಥಮ ಸ್ಥಾನ ಗೋಳಿಕೊಟ್ಟು ಸವಣೂರು ಸರ್ಕಾರಿ ಉನ್ನತ ಕಲಿಕೆ ಹಿರಿಯ ಪ್ರಾಥಮಿಕ ಶಾಲೆ ಸವಣೂರು ಗೋಳಿಕೊಟ್ಟು ಈ ತಂಡಗಳ ನಡುವೆ ಮುಂದಿನ ಪಂದ್ಯಾಟ ನಡೆಯಲಿದೆ. ಈ ಪಂದ್ಯಾಟದ ತೀರ್ಪುಗಾರರಾಗಿ ನಮ್ಮ ಜೊತೆ ಸಹಕರಿಸಲಿದ್ದಾರೆ ಶ್ರೀಯುತ ಕುಶಲಪ್ಪ ಕೊಡಬಿಟ್ಟು, ಬಾಲಕೃಷ್ಣ ಕುಮಾರ್, ಚಂದ್ರಶೇಖರ್ ಬಿಡಿಗರೆ ಮತ್ತು ಸ್ಕೋರರಾಗಿ ವಿಮಲ ಇವರು ನಮ್ಮ ಜೊತೆ ಸಹಕರಿಸಲಿದ್ದಾರೆ. ಅಂಕಣ 2ರಲ್ಲಿ ಮುಂದಿನ ಪಂದ್ಯಾಟ ನಡೆಯಲಿಕ್ಕಿದೆ. ಬಾಲಕರ ವಿಭಾಗದ ಮುಂದಿನ ಪಂದ್ಯಾಟ ಅಂಕಣ 1ರಲ್ಲಿ ಇದೀಗ ನಡೀತಾ ಇದೆ. ಗೋಳಿಕೊಟ್ಟು ವರ್ಸಸ್ ಸವಣೂರು. ಛತ್ರಪತಿ ಇದಾದ್ಮೇಲೆ ಬಾಯ್ಸ್ ಸೆಮಿ ಫಸ್ಟ್ ಮತ್ತು ಗರ್ಲ್ಸ್ ಸೆಮಿ, ಬಾಯ್ಸ್ ಫೈನಲ್ ಅಲ್ಲಿ ಮಾತ್ರ ಯಾವುದು ಈ ಶಾಲೆ ಅವರ ಹತ್ರ ಹೋಗಿದೆ ಇಲ್ಲ ಸರ್ ಹತ್ರ ನೀರು ಮಾತ್ರ ಅಲ್ಲೇ ಪಾಡ್ಪಾಡು ಪೊಡಿಪಾಡು ಯಾಂದ್ರಿ ಅವಳ ರತ್ತು ಮಾಚಿಲ್ಲ ಕೊಡ ನೀರು ನೀರು ಅವೇ ಕೊಡ ಒಂದೇ ಶಾಲೆ ಅವರಿಗೆ ಒಬ್ಬ ಐಚನಿಲ್ಲ ಒಂದೇ ಶಾಲೆ ಅವರಿದ್ರೆ ಒಬ್ಬ ಐಚನಿಲ್ಲ ಅಂಕಣ 1ರಲ್ಲಿ ನಡೆಯತಕ್ಕಂಥ ಪಂದ್ಯಾಟದ ಪ್ರಧಾನ ತೀರ್ಪುಗಾರರಾಗಿ ಶ್ರೀಯುತ ಚಕ್ರಪಾಣಿ ಅವರು, ಸಹ ತೀರ್ಪುಗಾರರಾಗಿ ನಮ್ಮ ಜೊತೆ ರಾಧಾಕೃಷ್ಣ ಸರ್ ಮತ್ತು ಗೋಪಿನಾಥ್ ಅವರು ನಮ್ಮ ಜೊತೆ ಸಹಕರಿಸಿದ್ದಾರೆ. ಸ್ಕೋರರ್ ಆಗಿ ಚಂದ್ರಕಲಾ ಮೇಡಮ್ ಸಹಕರಿಸಿದ್ದಾರೆ. 35 ಸೆಲೆಕ್ಷನ್ ಉಂಟು 35 25 ಲೆಕ್ಕ ಹೌದು ಎಂಕ್ 22 ಕೀಬೋರ್ಡ್ ಅದೇ ಕೀಬೋರ್ಡ್ 35 ಸೆಲೆಕ್ಷನ್ ಉಂಟು ಸುರೇಶ್
ಗೋಳಿ ತೊಟ್ಟು ಸವಣೂರು ಗೋಳಿ ತೊಟ್ಟು ಸವಣೂರು ಸೆಲೆಕ್ಷನ್ ಅಲ್ಲಿ ಅಂಕಣ 2ರಲ್ಲಿ 8ನೇ ತರಗತಿಯ 14ರ ವಯೋಮಾನದ ಬಾಲಕ ಮತ್ತು ಬಾಲಕಿಯ ಬಾಲಕರ ಸೆಲೆಕ್ಷನ್ ಪಂದ್ಯಾಟ ನಡೀತಾ ಇದೆ. ಬಾಲಕರ ವಿಭಾಗದ ಮೊದಲ ಸೆಮಿಫೈನಲ್ ಹಂತದ ಪಂದ್ಯಾಟ ಪುತ್ತೂರು ನಗರ ಮೊರಾರ್ಜಿ ವರ್ಸಸ್ ಭಾರತೀಯ ಕಡಬ ಈ ತಂಡಗಳ ನಡುವೆ ನಡೆಯುತ್ತಿದೆ. 2ನೇ ಹಂತದ ಸೆಮಿಫೈನಲ್ ಪಂದ್ಯಾಟ ವಿವೇಕಾನಂದ ಆಂಗ್ಲ ಮಾಧ್ಯಮ ವರ್ಸಸ್ ಸಾತಿಪನಿ ವಿದ್ಯಾಸಂಸ್ಥೆ. ಏಕಕಾಲದಲ್ಲಿ 2 ಅಂಕಣಗಳಲ್ಲಿ ಕೂಡ ಈ ಪಂದ್ಯಾಟ ನಡೆಯಲಿಕ್ಕಿದೆ. ಇದು ನಿಮಗೆ ಪ್ರಥಮ ಕರೆ. ಅಂಕಣ 2ರಲ್ಲಿ ಈಗಾಗಲೇ ಸಂಸ್ಥೆಯಿಂದ ಬಂದಿರತಕ್ಕಂಥ 2 ವಿದ್ಯಾರ್ಥಿಗಳು ನೇರವಾಗಿ 14ರ ವಯೋಮಾನದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಕಮಿಟಿಯವರಿಂದ ಈಗಾಗಲೇ ಅವರನ್ನು ಆಯ್ಕೆ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಈ ಒಂದು ಪಂದ್ಯಾಟದಲ್ಲಿ ನಮ್ಮ ಜೊತೆ ಶ್ರೀಯುತ ಶ್ರೀಕಾಂತ್
ರಾಜ್ಯ ಸರ್ಕಾರಿ ನೌಕರರ ಸಂಘದ ಕ್ರೀಡಾಕೂಟದಲ್ಲಿ ಹಲವು ಬಾರಿ ನಮ್ಮ ಪುತ್ತೂರು ತಾಲೂಕನ್ನ ಪ್ರತಿನಿಧಿಸಿದಂತಹ ಶ್ರೀಕಾಂತ್ ರವರು ನಮ್ಮ ಜೊತೆ ಇದ್ದಾರೆ. ಸರ್, ತಮ್ಮ ಇರುವಿಕೆಯನ್ನು ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಹೋಗ್ಬೇಕು ರೆಡಿ ಹೋಗಿ. ರೈಟ್ ಹೋಗು. ರೈಟ್ ಮಾಡಿ ಬಾಲಕರ ತಂಡದ ಮೊದಲ ಸೆಮಿಫೈನಲ್ ಹಂತದ ಆಟಕ್ಕೆ ಎರಡನೇ ಕ್ರಿಯೆಯನ್ನು ಕೊಡ್ತಾ ಇದ್ದೇವೆ. ಪುತ್ತೂರು ನಗರ ಮೊರಾರ್ಜಿ ದೇಸಾಯಿ ಸಂಸ್ಥೆಯ ವಿದ್ಯಾರ್ಥಿಗಳು ವರ್ಸಸ್ ಕಡಬ ಪ್ರಥಮ ಸ್ಥಾನಿ ಭಾರತಿ ವಿದ್ಯಾಸಂಸ್ಥೆಯ ಈ ತಂಡಗಳ ನಡುವೆ ಮೊದಲ ಸೆಮಿಫೈನಲ್ ಹಂತದ ಪಂದ್ಯಾಟ ನಡೆಯಲಿಕ್ಕಿದೆ. ಅದೇ ರೀತಿ ದ್ವಿತೀಯ ಸೆಮಿಫೈನಲ್ ಹಂತದ ಪಂದ್ಯಾಟ ವಿವೇಕಾನಂದ ಆಂಗ್ಲ ಮಾಧ್ಯಮ ವರ್ಸಸ್ ಸಾಂದೀಪನಿ ವಿದ್ಯಾಸಂಸ್ಥೆ. ಇದು ನಿಮಗೆ ದ್ವಿತೀಯ ಕರೆಯನ್ನ ಕೊಡ್ತಾ ಇದ್ದೇವೆ. ನಮ್ಮಲ್ಲಿಗೆ ಪುತ್ತೂರು ತಾಲೂಕಿನ ಕ್ಷೇತ್ರ ಸಮನ್ವಯಾಧಿಕಾರಿಗಳಿರುವಂತಹ ಶ್ರೀಯುತ ನವೀನ್ ಶ್ರೀಪಾಲ್ ರೇಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ಸಮಾರೋಪ ಸಮಾರಂಭಕ್ಕೆ ಅವರು ಮುಖ್ಯ ಅತಿಥಿಯಾಗಿ ನಮ್ಮಲ್ಲಿಗೆ ಇರ್ತಾರೆ. ಯಾರಿಗೆಲ್ಲ ಊಟ ಆಗಲಿಲ್ವಾ ತಕ್ಷಣ ಊಟವನ್ನು ಮುಗಿಸಿಕೊಳ್ಬೇಕು. ಎಲ್ಲರೂ ಕೂಡ ದಯವಿಟ್ಟು ಗಮನಿಸಿಕೊಳ್ಳಿ. ಮುಖ್ಯ ಗುರುಗಳು ತಮ್ಮನ್ನ ಮಗದೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಭೋಜನವನ್ನ ಸ್ವೀಕರಿಸದ ಕ್ರೀಡಾಪಟುಗಳಾಗಿ ತಂಡದ ವ್ಯವಸ್ಥಾಪಕರು ಕ್ರೀಡಾಭಿಮಾನಿಗಳು ದಯವಿಟ್ಟು ಭೋಜನವನ್ನ ಸ್ವೀಕರಿಸಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ಭೋಜನದ ಕೌಂಟರ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೇವೆ. ಭೋಜನ ಸ್ವೀಕರಿಸದವರು ಭೋಜನವನ್ನ ಸ್ವೀಕರಿಸಿಕೊಳ್ಳಿ. ಈ ಒಂದು ಪಂದ್ಯಾಟಕ್ಕೆ ನಮ್ಮ ನೆರೆಯ ಕಾಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಲಲಿತಾ ಸರ್ಕಾರ ಸೂರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಲಾಗಿದೆ. ಈ ಒಂದು ಪಂದ್ಯಾಟ ಇಷ್ಟು ಅದ್ದೂರಿಯಾಗಿ ನೆರವೇರಿಸಲಿಕ್ಕೆ ನಮ್ಮ ಈ ಕೆಳಗಿನ
ಗೌರವಾನ್ವಿತ ಎಲ್ಲ ಸಂಘದ ಪದಾಧಿಕಾರಿಗಳು, ಅದೇ ರೀತಿ ಅಧ್ಯಕ್ಷರು, ನಾವು ದಾನಿಗಳು, ಪೋಷಕರೆಲ್ಲರೂ ಕೂಡ ಸಹಕರಿಸಿದ್ದೀರಿ. ಅವರ ಹೆಸರು ಮತ್ತೊಮ್ಮೆ ನಾನು ವಾಚಿಸಲಿಕ್ಕೆ ಸೂಚಿಸಿದ್ದೇನೆ. ಸತ್ಯನಾರಾಯಣ ಗೌಡ ಮತ್ತು ಮಕ್ಕಳು ಪಂಪ, ಯೋಗೇಶ್ ಕರಿಂಜಿ ಮತ್ತು ನಾಗೇಶ್ ಕರಿಂಜಿ, ಯನ್ನಪ್ಪ ಗೌಡ ಮೂರ್ತಿ, ಮಾಲಕರು ತೇಜಸ್ವಿ, ಪೆಟ್ರೋಲ್ ಪಂಪ್ ಕುಮಾರು, ಉಮೇಶ್ ಚರಣಾರು, ನ್ಯಾಮಗೌಡ ನಿವೃತ್ತ ನಾಯಕ ಕ್ರೀಡಾಧಿಕಾರಿ, ಹರಿಪ್ರಕಾಶ್ ನಿವೃತ್ತ ಭಾರತೀಯ ಭೂಸೇನೆ, ಪ್ರಶಾಂತ್ ಕೊರ್ಮಠ ಭಾರತೀಯ ಭೂಸೇನೆ, ಉದಯಕುಮಾರ್ ರೋಡ್ಕರಿ ಕಲ್ಲಂಪಾಡಿ, ರವಿ ಎಂ ಭಾಗ್ಯೋದಯ ಇಂಡಸ್ಟ್ರೀಸ್ ಮುಂಬೈ, ವಿಜಯಕುಮಾರ್ ಕಲ್ಲಂಪಾಡಿ, ದೇವರಾಜ್ ನಿಷ್ಕಾಂತೆ ಬಿಆರ್ಸಿ ಸ್ಟುಡಿಯೋ, ಕಾಂಪ್ಲೆಕ್ಸ್ ಕರೆಪ್ಪಾಡಿ, ಗುರುಪಗೌಡ ಪಟ್ಟತಾಣ, ಬಾಲಚಂದ್ರ ಶಾಂತಿಮವರು, ಯತೀಶ್ ನಿರ್ಮಲೆ, ಚಾಪಿ ಹರಿಪುರಸ್ಥರು, ಕೈಕರ್ಯ ಬಾಲಕೃಷ್ಣ ಪದ್ಮಪಾಲ ಸೋಮೂರು, ಪುಷ್ಪಲತಾ ಪಿ ಗೌಡ, ಬಾಲಚಂದ್ರ ಮೋಜಿ, ದಾಮೋದರ ನಾಕಿರಣ, ಗಿರೀಶ್ ಕುಂಬ್ಳಾಡಿ, ಷಣ್ಮುಖ ಬರೆಪಾಡಿ, ಹರ್ಷಿತ್ ಪಟ್ಟ ಧರ್ಮಶ್ರೀ, ವಿವೇಕಾನಂದ ವಿದ್ಯಾಸಂಸ್ಥೆ ಗಿರೀಶ್ರವರು, ಸತೀಶ್ ಕುಮಾರ್ ಕರಿಂಜಿ, ಅಧ್ಯಕ್ಷರು ಹಿರಿಯ ವಿದ್ಯಾಸಂಘ ಕುಮಾರು, ಪ್ರವೀಣ್ ಕುಮಾರ್ ಕಿರಂಜಿ ಗುತ್ತು, ರಾಕೇಶ್ ರೈ ಕಿರಂಜಿ, ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿ ಮತ್ತು ಸರ್ವ ಸದಸ್ಯರು ಗ್ರಾಮ ಪಂಚಾಯತ್ ಬೆಳಂದೂರು, ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸೋನೂರು, ಅಧ್ಯಾಪಕರ ಸಹಕಾರಿ ಸಂಘ ಇಟ್ಲ, ಅಧ್ಯಕ್ಷರು ಮತ್ತು ಸದಸ್ಯರು ಹಿರಿಯ ವಿದ್ಯಾಸಂಘ, ಅಧ್ಯಕ್ಷರು ಮತ್ತು ಸದಸ್ಯರು ಸಂಘಶ್ರೀ ಯೋಗ ಮಂಡಳ ಕುಮಾರು, ಅಧ್ಯಕ್ಷರು ಮತ್ತು ಸದಸ್ಯರು ಗಣೇಶೋತ್ಸವ ಸಮಿತಿ ಕುಮಾರು, ಅಧ್ಯಕ್ಷರು ಮತ್ತು ಸದಸ್ಯರು ಮಹಿಳಾ ಮಂಡಲ ಕುಮಾರು, ಅಧ್ಯಕ್ಷರು ಮತ್ತು ಸದಸ್ಯರು ರೆಡ್ ಬಾಯ್ಸ್ ಕುಮಾರು, ಅಧ್ಯಕ್ಷರು ಮತ್ತು ಸದಸ್ಯರು ಕುಮಾರು, ಅಧ್ಯಕ್ಷರು ಮತ್ತು ಸದಸ್ಯರು ಜಾನಕಿ ವೃತ್ತಿ ಮಂಡಳ ಕುಮಾರು, ಅಧ್ಯಕ್ಷರು ಮತ್ತು ಸದಸ್ಯರು ಪ್ರಾರ್ಥನಾ ಚೇತನ ಭಾಗ್ಯಶ್ರೀ ಶ್ರೀಶಕ್ತಿ ಸಂಘಗಳು ಕೂಡ, ಅಧ್ಯಕ್ಷರು ಮತ್ತು ಸದಸ್ಯರು ಪ್ರತಿಬಂಧು ಸ್ವಸಹಾಯ ಸಂಘ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕುಮಾರ ಒಕ್ಕೂಟ, ಅಧ್ಯಕ್ಷರು ಮತ್ತು ಸದಸ್ಯರು ಕೇಂದ್ರವಾಣಿ ಕುಮಾರು, ಅಧ್ಯಕ್ಷರು ಮತ್ತು ಸದಸ್ಯರು ಸಂಘಗಳು ಬರೆಪಾಡಿ, ಅದೇ ರೀತಿ ಜಗದೀಶ್ ಭಟ್ಟು ಬರೆಪಾಡಿ, ಬೋನಸ್ ಬಿಡ್ಬೇಡ ಮಾರ, ನೀನು ಕಾರ್ನರ್ ಹೇಳ್ತೀನಿ ಅಷ್ಟು ಬಾಲಕರ ವಿಭಾಗದ ಮೊದಲ ಸೆಮಿಫೈನಲ್ ಹಂತದ ಪಂದ್ಯಾಟಕ್ಕೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ಪುತ್ತೂರು ನಗರ ಮೊರಾರ್ಜಿ ದೇಸಾಯಿ ವರ್ಸಸ್ ಕಡಬ ಭಾರತಿ ಕಡಬ ಈ ತಂಡಗಳ ನಡುವೆ ಮೊದಲ ಸೆಮಿಫೈನಲ್ ಹಂತದ ಪಂದ್ಯಾಟ ನಡೆಯಲಿಕ್ಕಿದೆ. ದ್ವಿತೀಯ ಸೆಮಿಫೈನಲ್ ಹಂತದ ಪಂದ್ಯಾಟ ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕಿಲ ಪುತ್ತೂರು ವರ್ಸಸ್ ಸಾಂದೀಪನಿ ವಿದ್ಯಾಸಂಸ್ಥೆ ಈ ತಂಡಗಳ ನಡುವೆ ದ್ವಿತೀಯ ಸೆಮಿಫೈನಲ್ ಹಂತದ ಪಂದ್ಯಾಟ. ದಯವಿಟ್ಟು ಗಮನಿಸಿ, ಇದು ನಿಮಗೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ.
ಮೊದಲ ಸೆಮಿಫೈನಲ್ ಹಂತದ ಪಂದ್ಯಾಟಕ್ಕೆ ಸಾಂದೀಪನಿ ಮತ್ತು ವಿವೇಕಾನಂದ ದಯವಿಟ್ಟು ಕೂಡಲೇ ಬರಬೇಕು ನೀವು. ಸಾಂದೀಪನಿ ಮತ್ತು ವಿವೇಕಾನಂದ ಸರ್, ಸಾಂದೀಪನಿ ಅವರು ಕೈ ಎತ್ತಿ. ಸಾಂದೀಪನಿ ಅವರು ಶಾನಿ ಅವರು ಬಂದ್ರ? ರಾಜಾರಾಮ್ರವರೇ, ಸಾಂದೀಪನಿ ವಿದ್ಯಾಸಂಸ್ಥೆಯ ಟೀಮ್ ನೋಡಿ. ಸಾಂದೀಪನಿ ಅವರು ಎಲ್ಲಿದ್ದೀರಿ? ಬನ್ನಿ ಬೇಗ. ವಿವೇಕಾನಂದ ವಿದ್ಯಾಸಂಸ್ಥೆಯ ಗಿರೀಶ್ ರಾವ್ ದೈಹಿಕ ಶಿಕ್ಷಣ ಶಿಕ್ಷಕರು, ದಯವಿಟ್ಟು ಶಾನಿ ಅವರನ್ನ ಭೇಟಿಯಾಗಿ. ಗಿರೀಶ್ ಸರ್, ಓಕೆ ಸರ್, ಇಲ್ಲಿ ಬನ್ನಿ. ಶಾನಿ ಅವರ, ಓಕೆ. ಕೊನೆಯ 3 ನಿಮಿಷಗಳ ಆಟ.
ಕೊನೆಯ 3 ನಿಮಿಷಗಳ ಆಟ. ಕೊನೆಯ 3 ನಿಮಿಷಗಳ ಆಟ. ಇಪ್ಪತ್ತೇಳು 17 ಇನ್ ಫೇವರ್ ಆಫ್ ಗೋಳಿತೊಟ್ಟು. ಇಪ್ಪತ್ತೇಳು 17 ಇನ್ ಫೇವರ್ ಆಫ್ ಗೋಳಿತೊಟ್ಟು. ಕೊನೆಯ 2 ನಿಮಿಷಗಳು. ಇಪ್ಪತ್ತೈದು 17 28 ಗೋಳಿತೊಟ್ಟು 18 ಸವಣೂರು ಇನ್ ಫೇವರ್ ಆಫ್ ಗೋಳಿತೊಟ್ಟು. ಬಾಲಕರ ವಿಭಾಗದ ಮುಂದಿನ ಪಂದ್ಯಾಟ ಸಿದ್ಧಗೊಂಡಿದೆ. ಪುತ್ತೂರು ಮೊರಾರ್ಜಿ ವರ್ಸಸ್ ಕಡಬ ಭಾರತಿ. ದ್ವಿತೀಯ ಸೆಮಿಫೈನಲ್ ಹಂತದ ಪಂದ್ಯಾಟ ವಿವೇಕಾನಂದ ಆಂಗ್ಲ ಮಾಧ್ಯಮ ವರ್ಸಸ್ ಸಾಂದೀಪನಿ. ಚೆಕ್ ಮಾಡಿ. ಮೂವತ್ತು 19 ಗೋಳಿತೊಟ್ಟು ಮತ್ತು ಸವಣೂರು ಈ ತಂಡಗಳ ನಡುವೆ ಪಂದ್ಯಾಟದಲ್ಲಿ ಗೋಳಿತೊಟ್ಟು ತಂಡ ಮುಂದಿನ ಪಂದ್ಯಾಟಕ್ಕೆ ತೆರಗಡೆ ಹೊಂದಿದೆ. ಸವಣೂರು ತಂಡಕ್ಕೆ ಮತ್ತು ವಿಜೇತ ತಂಡಕ್ಕೆ ಅಭಿನಂದನೆಗಳು. ಪರಾಜಿತಗೊಂಡಂತಹ ತಂಡಕ್ಕೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ ಸವಣೂರು ವಿದ್ಯಾರಶ್ಮಿ ಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಶಿವಪ್ರಸಾದ ಆಳ್ವಾರ್ ಅವರು, ರಾಜ್ಯ ಮಟ್ಟದ ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಕ್ರೀಡಾಪಟು ಮತ್ತು ತರಬೇತುದಾರರಾಗಿರತಕ್ಕಂತಹ ಶಿವಪ್ರಸಾದ್ ಆಳ್ವಾರ್ ಅವರು ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ.
ಬಾಲಕರ ವಿಭಾಗದ ಮುಂದಿನ ಫೈನಲ್ ಹಂತದ ಪಂದ್ಯಾಟದ ಪ್ರಧಾನ ತೀರ್ಪುಗಾರರಾಗಿ ಅಂಕಣ 1ರಲ್ಲಿ ಪ್ರಧಾನ ತೀರ್ಪುಗಾರರಾಗಿ ಶ್ರೀಯುತ ಗೋಪಿನಾಥ್ ಇಂದ್ರಪ್ರಸ್ಥ, ತೀರ್ಪುಗಾರರಾಗಿ ಚಕ್ರಪಾಣಿ ಬಜತ್ತೂರ್, ಪ್ರಸಾದ್ ಗಜಾನನ, ಸ್ಕೋರರ್ ಆಗಿ ಹೇಮಾ ವೀರಮಂಗಲ ಮತ್ತು ಚಂದ್ರಕಲಾ ಬೆಟ್ಟಂಪಾಡಿ ಇವರು ಸಹಕರಿಸಲಿದ್ದಾರೆ. ಅಂಕಣ 2ರಲ್ಲಿ ಪ್ರಧಾನ ತೀರ್ಪುಗಾರರಾಗಿ ಶಕೂರ್ ಈಡನ್, ಶ್ರೀಯುತ ಬಾಲಕೃಷ್ಣ ಕೊಣಾಲ್, ಶ್ರೀಯುತ ಕುಶಲಪ್ಪ ಪಡುಬೆಟ್ಟು ಮತ್ತು ಸ್ಕೋರರ್ ಆಗಿ ವನಿತಾ ಮೇಡಮ್ ಸಹಕರಿಸಲಿಕ್ಕಿದ್ದಾರೆ. ಬಾಲಕರ ವಿಭಾಗದ ಮೊದಲ ಸೆಮಿಫೈನಲ್ ಹಂತದ ಪಂದ್ಯಾಟ ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕಿಲ ವರ್ಸಸ್ ಸಾಂದೀಪನಿ ವಿದ್ಯಾಸಂಸ್ಥೆ. ಅಂಕಣ 1ರಲ್ಲಿ ಈ ಪಂದ್ಯಾಟ ನಡೆಯಲಿಕ್ಕಿದೆ. ದಯವಿಟ್ಟು ತಂಡಗಳು ಸಿದ್ಧರಿರಬೇಕು. ವಿವೇಕಾನಂದ ಆಂಗ್ಲ ಮಾಧ್ಯಮ ವರ್ಸಸ್ ಸಾಂದೀಪನಿ ವಿದ್ಯಾಸಂಸ್ಥೆ ಅಂಕಣ 1ರಲ್ಲಿ ಈ ಪಂದ್ಯಾಟ ನಡೆಯಲಿಕ್ಕಿದೆ. ಇದರ ಪ್ರಧಾನ ತೀರ್ಪುಗಾರರಾಗಿ ಶ್ರೀಯುತ ಗೋಪಿನಾಥ್ ಇಂದ್ರಪ್ರಸ್ಥ ವಿದ್ಯಾಲಯ, ಶ್ರೀಯುತ ಚಕ್ರಪಾಣಿ ಬಜತೂರ್, ಶ್ರೀಯುತ ಪ್ರಸಾದ್ ಗಜಾನನ ಈಶ್ವರಮಂಗಲ, ಸ್ಕೋರರ್ ಆಗಿ ಚಂದ್ರಕಲಾ ಬೆಟ್ಟಂಪಾಡಿ ಮತ್ತು ಹೇಮಾ ವೀರಮಂಗಲ ಇವರು ಸಹಕರಿಸಲಿದ್ದಾರೆ. ವಿಭಾಗದ ಮುಂದಿನ ಸೆಮಿಫೈನಲ್ ಹಂತದ ಪಂದ್ಯಾಟ 2ನೇ ಅಂಕಣದಲ್ಲಿ ನಡೆಯಲಿದೆ. ಮೊರಾರ್ಜಿ ದೇಸಾಯಿ ವಿದ್ಯಾಸಂಸ್ಥೆ ವರ್ಸಸ್ ಭಾರತಿ ಕಡಬ. ಈ ತಂಡಗಳು ಈಗಾಗಲೇ ಅಂಕಣವನ್ನು ಪ್ರವೇಶ ಮಾಡ್ತಾ ಇದೆ. ಮೊರಾರ್ಜಿ ವರ್ಸಸ್ ಭಾರತಿ ಕಡಬ ಅಂಕಣ 2ರಲ್ಲಿ ಪಂದ್ಯಾಟ ನಡೆಯಲಿದೆ. ಈ ಅಂಕಣ 2ರಲ್ಲಿ ನಡೆಯತಕ್ಕಂಥ ಪಂದ್ಯಾಟದ ಪ್ರಧಾನ ತೀರ್ಪುಗಾರರಾಗಿ ಬಂದಿದೆ ಶಕೂರ್ ಈಡನ್, ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಬಾಲಕೃಷ್ಣ ಕೊಣಾಲ್, ಶ್ರೀಯುತ ಕುಶಲಪ್ಪ ಪಡುಬೆಟ್ಟು, ಸ್ಕೋರರ್ ಆಗಿ ವನಿತಾ ಮೇಡಮ್ ನಮ್ಮ ಜೊತೆ ಸಹಕರಿಸಲಿದ್ದಾರೆ.
ಸರಿ 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 ಫಸ್ಟ್ ಬಾಲಕರ ವಿಭಾಗದ ಮುಂದಿನ ಹಂತದ ಪಂದ್ಯಾಟಕ್ಕೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಪ್ರಗತಿ ವರ್ಸಸ್ ಕೊಣಾಜೆ. ಕೋರ್ಟ್ ನಂಬರ್ 1ರಲ್ಲಿ ಪ್ರಗತಿ ವರ್ಸಸ್ ಕೊಣಾಜೆ ಮುಂದಿನ ಪಂದ್ಯಾಟ ನಡೆಯಲಿಕ್ಕಿದೆ. ಮೊದಲ ಸೆಮಿಫೈನಲ್ ಹಂತದ ಪಂದ್ಯಾಟ. ಕೋರ್ಟ್ ನಂಬರ್ 2ರಲ್ಲಿ ಗೋಳಿತಟ್ಟು ವರ್ಸಸ್ ಲಿಟಲ್ ಫ್ಲವರ್ ಎರಡನೇ ಹಂತದ ಪಂದ್ಯಾಟ ನಡೆಯಲಿಕ್ಕಿದೆ. चलो
ಬಾಲಕಿಯರ ವಿಭಾಗದ ಮುಂದಿನ ಪಂದ್ಯಾಟದ ತೀರ್ಪುಗಾರರಾಗಿ ಪ್ರಧಾನ ತೀರ್ಪುಗಾರರಾಗಿ ಶ್ರೀಯುತ ಜನಾರ್ದನ ನೆಲ್ಲಡಿ, ಸಹ ತೀರ್ಪುಗಾರರಾಗಿ ರಾಮಣ್ಣ ಕೊಣಾಲು, ಚಂದ್ರಶೇಖರ ಬೆಳಿನಲೆ, ಸ್ಕೋರರ್ ಆಗಿ ರೇವತಿಯವರು ನಮ್ಮ ಜೊತೆ ಮುಂದಿನ ಪಂದ್ಯಾಟಕ್ಕೆ ಸಹಕರಿಸಲಿಕ್ಕಿದ್ದಾರೆ. ಕೋರ್ಟ್ ನಂಬರ್ 1ರಲ್ಲಿ ಪ್ರಧಾನ ತೀರ್ಪುಗಾರರಾಗಿ ಚಕ್ರಪಾಣಿ, ತೀರ್ಪುಗಾರರಾಗಿ ನವೀನ್ ರೈ ಸರ್ವೆ, ಬಾಲಕೃಷ್ಣ ಕೊಣಾಲು, ಹೇಮಾವತಿ ವೀರಮಂಗಲ. ಮುಂದಿನ ಪಂದ್ಯಾಟದ ಕೋರ್ಟ್ ನಂಬರ್ 1ರಲ್ಲಿ ಸೆಮಿಫೈನಲ್ ಹಂತದ ಪಂದ್ಯಾಟವನ್ನು ನಡೆಸಿಕೊಂಡಿದ್ದಾರೆ. ಪುತ್ತೂರು ತಾಲೂಕು ಮಟ್ಟದ ಪ್ರಾಥಮಿಕ ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಈ ಒಂದು ಪಂದ್ಯಾಟದ ವೀಕ್ಷಣೆಯನ್ನ ಬಹುಶಃ ನೀವೆಲ್ಲ ತಿಳಿದ ಹಾಗೆ ಬೆಳಗಿಂದ ನಿರಂತರವಾಗಿ ದೃಶ್ಯ ಮಾಧ್ಯಮದ ಮೂಲಕ ಸುದ್ದಿ ಮಾಧ್ಯಮ ಇವತ್ತು ನಮಗೆ ಪ್ರಸಾರ ಮಾಡ್ತಾ ಇದೆ. ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಸುದ್ದಿ ಮಾಧ್ಯಮದ ಮೂಲಕ ಇವತ್ತು ಕೇಬಲ್ ಟಿವಿ ಮೂಲಕ ಒಂದು ಶೈಕ್ಷಣಿಕ ಕಾರ್ಯಕ್ರಮ ನೋಡುವಂತ ಭಾಗ್ಯ ನಮಗಾಗಿದೆ. ಮೊತ್ತ ಮೊದಲಾಗಿ ಈ ಒಂದು ಸುದ್ದಿ ಮಾಧ್ಯಮದ ಮೂಲಕ ಕೇಬಲ್ ಟಿವಿ ಅಲ್ಲಿ ನಾವಿವತ್ತು ಈ ನೇರ ಪ್ರಸಾರವನ್ನು ನೋಡುವಂತಹ ಒಂದು ಅವಕಾಶವನ್ನು ಸುದ್ದಿ ಮಾಧ್ಯಮದವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಇದೀಗ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಬೆಳಗಿಂದ ಸುಮಾರು 400 ಜನ ಅದನ್ನ ವೀಕ್ಷಣೆ ಮಾಡುವಂತ, ನಿರಂತರವಾಗಿ ವೀಕ್ಷಣೆ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ಸುದ್ದಿ ಮಾಧ್ಯಮದ ಎಲ್ಲ ಸಮಿತ್ರರಿಗೆ ನಮ್ಮ ಸಂಘಟನೆಯ ಪರವಾಗಿ ಮತ್ತು ಇಲಾಖೆಯ ಪರವಾಗಿ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಾಲಕಿಯರ ವಿಭಾಗದ ಮುಂದಿನ ಸೆಮಿಫೈನಲ್ ಹಂತದ ಪಂದ್ಯಾಟಕ್ಕೆ ದ್ವಿತೀಯ ಕರೆಯನ್ನ ಕೊಡ್ತಾ ಇದ್ದೇವೆ. ಪ್ರಗತಿ ವರ್ಸಸ್ ಕೊಣಾಜೆ. ಸವಣೂರು ವಲಯದ ಪ್ರಥಮ ಸ್ಥಾನಿ ಪ್ರಗತಿ ವಿದ್ಯಾಸಂಸ್ಥೆ ವರ್ಸಸ್ ಗ್ರಾಮಾಂತರ ಪುತ್ತೂರು ಗ್ರಾಮಾಂತರ. ಕೊಣಾಜೆ ಕಡಬ ಪ್ರಥಮ ಸ್ಥಾನಿ ಕೊಣಾಜೆ ಮತ್ತು ಪ್ರಗತಿ ವಿದ್ಯಾಸಂಸ್ಥೆಗಳ ನಡುವೆ ಸೆಮಿಫೈನಲ್ ಹಂತದ ಪಂದ್ಯಾಟ ನಡೆಯಲಿಕ್ಕಿದೆ. ಅದೇ ರೀತಿ ಉಡುಪಿಯಲ್ಲಿ ಪ್ರಥಮ ಸ್ಥಾನಿ ಗೋಳಿಕಟ್ಟು ವರ್ಸಸ್ ಪುತ್ತೂರು ನಗರ ಪ್ರಥಮ ಸ್ಥಾನಿ ಲಿಟಲ್ ಫ್ಲವರ್. ಈ ತಂಡಗಳ ನಡುವೆ ಮುಂದಿನ ಪಂದ್ಯಾಟ ನಡೆಯಲಿಕ್ಕಿದೆ. ಇದು ನಮಗೆ ದ್ವಿತೀಯ ಕರೆ. ಬೆಳಗಿಂದ ನಡೆದಂತಹ ಈ ಒಂದು ಪಂದ್ಯಾಟದ ಉದ್ಘಾಟನೆಯ ಸಂದರ್ಭದಿಂದ ಹಿಡಿದು ಇಲ್ಲಿಯ ತನಕ ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಶ್ರೀಯುತ ಸುಂದರಗೌಡ ಇವರು ಬಹುಶಃ ಇವತ್ತು ಜಿಲ್ಲಾ ಮಟ್ಟದ ಪಂದ್ಯಾಟಗಳು ನಡೆಯುತ್ತಿದ್ದರೂ ಕೂಡ ನಮ್ಮ ತಾಲೂಕಿನ ಮೇಲೆ ಅಭಿಮಾನ ಇಟ್ಟು ಬೆಳಗಿಂದ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದು ನಮಗೆ ಮಾರ್ಗದರ್ಶನ ನೀಡುತ್ತಿರತಕ್ಕಂಥ
ಶ್ರೀಯುತ ಸುಂದರಗೌಡ ದೈಹಿಕ ಶಿಕ್ಷಣ ಪರೀಕ್ಷಕರು. ಸರ್, ತಮಗೂ ಕೂಡ ಸಂಘಟಕರ ಪರವಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡುವಲ್ಲಿ ಮುಂಚೂಣಿಯಲ್ಲಿ ಸಹಕರಿಸಿದಂತಹ ಈ ಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಸುರೇಶ್ ಕುಮಾರ್ ರಾವ್, ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿ, ಅಧ್ಯಾಪಕರ ಸಹಕಾರಿ ಸಂಘದ ಪ್ರಸ್ತುತ ನಿರ್ದೇಶಕರಾಗಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಅತ್ಯುತ್ತಮ ಸಂಘಟನೆಗಾರರಾಗಿ ಇವತ್ತು ಈ ಒಂದು ಪಂದ್ಯಾಟವನ್ನು ಆಯೋಜನೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿವೃತ್ತಿಯ ಅಂಚಿನಲ್ಲಿದ್ದರೂ ಕೂಡ ಬಹಳ ಕ್ರಿಯಾಶೀಲರಾಗಿ ಈ ಒಂದು ಸಂಘಟನೆ ಮಾಡಿದಂತಹ ಶ್ರೀಯುತ ಸುರೇಶ್ ಕುಮಾರ್ ಅವರಿಗೆ ಎಲ್ಲ ಸಂಘಟನೆಗಳ ಪರವಾಗಿ, ವಿದ್ಯಾಭಿಮಾನಿಗಳ ಪರವಾಗಿ, ನಮ್ಮ ಇಲಾಖೆ ಪರವಾಗಿ ನಾನು ಮಗದೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಾಲಕಿಯರ ವಿಭಾಗದ ಮುಂದಿನ ಸೆಮಿಫೈನಲ್ ಹಂತದ ಪಂದ್ಯಾಟಕ್ಕೆ ನಿಮಗೆ ಕೊನೆಯ ಕರೆಯನ್ನು ಕೊಡ್ತಾ ಇದ್ದೇವೆ. ಸವಣೂರು ವಲಯದ ಪ್ರಗತಿ ವಿದ್ಯಾಸಂಸ್ಥೆ ವರ್ಸಸ್ ಕೊಣಾಜೆ, ಕಡಬ ವಲಯದ ಪ್ರಥಮ ಸ್ಥಾನಿ ಕೊಣಾಜೆ ತಂಡಗಳ ನಡುವೆ ನಡೆಯತಕ್ಕಂಥ ಮೊದಲ ಹಂತದ ಸೆಮಿಫೈನಲ್ ಹಂತದ ಪಂದ್ಯಾಟ. ಅದೇ ರೀತಿ ಗೋಳಿತಟ್ಟು ವರ್ಸಸ್ ಲಿಟಿಲ್ ಫ್ಲವರ್, ಪ್ರಗತಿ ಮತ್ತು ಕೊಣಾಜೆ ಈ ತಂಡಗಳ ನಡುವೆ ನಡೆಯತಕ್ಕಂಥ ಪಂದ್ಯಾಟ ಅಂಕಣ 1ರಲ್ಲಿ ನಡೆಯುತ್ತಿದ್ದು, ಅದೇ ರೀತಿ ಗೋಳಿತಟ್ಟು ವರ್ಸಸ್ ಲಿಟಿಲ್ ಫ್ಲವರ್ ಅಂಕದಲ್ಲಿ ನಡೆಯಲಿಕ್ಕಿದೆ. ಸ್ವಯಂ ಸೇವಕರು ದಯವಿಟ್ಟು ಫಸ್ಟ್ ಏಜ್ ಸ್ವಯಂ ಸೇವಕ ದಯವಿಟ್ಟು ಫಸ್ಟ್ ಏಜ್ ಅವಶ್ಯಕತೆ ಇದೆ. ದಯವಿಟ್ಟು ಕಡಬ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರು ಶ್ರೀಯುತ ಶಾಂತಾರಾಮರವರು, ಸಂಘಟನಾ ಕಾರ್ಯದರ್ಶಿ ಶ್ರೀಯುತ ಬಿಜೂಕರ್ ಅವರು ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಎಲ್ಲ ಸಂಘಟಕರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಶಾಂತಾರಾಮರವರು ಮತ್ತು ಶ್ರೀಯುತ ಬಿಜೂಕರ್ ಅವರು ಈಗಾಗಲೇ ಪಂದ್ಯಾಟದ ವೀಕ್ಷಣೆಗಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ತಮಗೆ ಪ್ರೀತಿಯ ಸ್ವಾಗತ.
ಬಾಲಕರ ವಿಭಾಗದ ಮೊದಲ ದಿನದ ಹಂತದ ಪಂದ್ಯಾಟಕ್ಕೆ ಅಂತಿಮ ಕರೆಯಲ್ಪಟ್ಟಿದ್ದೇವೆ. ಪ್ರಗತಿ ವರ್ಸಸ್ ಕೋಣಾಜೆ. ದಯವಿಟ್ಟು ಬನ್ನಿ. ಪ್ರಗತಿ ವರ್ಸಸ್ ಕೋಣಾಜೆ, ಗೋಲ್ಡ್ ವರ್ಸಸ್ ಲಿಟಲ್ ಫ್ಲವರ್. ದಯವಿಟ್ಟು ಪ್ರಗತಿ ವರ್ಸಸ್ ಕೋಣಾಜೆ ಮತ್ತು ಗೋಳಿಕಟ್ಟು ವರ್ಸಸ್ ಲಿಟಲ್ ಫ್ಲವರ್. ದಯವಿಟ್ಟು ಬನ್ನಿ.
ಲಾಸ್ಟ್ 5 ಮಿನಿಟ್ಸ್. 22-28 ಎರಡನೇ ಅಂಕಣದಲ್ಲಿ ನಡೆಯತಕ್ಕ ಪಂದ್ಯಾಟ 22-28 ಇನ್ ಫೇವರ್ ಆಫ್ ಮೊರಾರ್ಜಿ. 28-22 ಮುಂದಿನ ಪಂದ್ಯಾಟ ಪ್ರಗತಿ ವರ್ಸಸ್ ಕೊಣಾಜೆ. ಮೊದಲ ಸೆಮಿಫೈನಲ್ ಹಂತದ ಪಂದ್ಯಾಟಕ್ಕೆ ಬರಮಾಡಿಕೊಳ್ತಾ ಇದ್ದದ್ದು ಪ್ರಗತಿ ವರ್ಸಸ್ ಕೊಣಾಜೆ. ಅಂಕಣ 1ರಲ್ಲಿ ಪ್ರಗತಿ ವರ್ಸಸ್ ಕೊಣಾಜೆ. ಪ್ರಗತಿ ಮತ್ತು ಕೊಣಾಜೆ ವ್ಯವಸ್ಥೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಬೇಕು. ಪ್ರಗತಿ ವರ್ಸಸ್ ಕೊಣಾಜೆ ಈ ತಂಡಗಳ ನಡೆಯತಕ್ಕಂಥ ಪಂದ್ಯಾಟ. ಮೊದಲ ಪಂದ್ಯಾಟ ಸೆಮಿಫೈನಲ್ ಪಂದ್ಯಾಟ ಅಂಕಣ 1ರಲ್ಲಿ ಪ್ರಧಾನ ತೀರ್ಪುಗಾರರಾಗಿ ಚಕ್ರಪಾಣಿ ಅವರು, ತೀರ್ಪುಗಾರರಾಗಿ ನವೀನ್ ರೈ ಸರ್ವೆ ಮತ್ತು ಬಾಲಕೃಷ್ಣ ಮತ್ತು ಹೇಮಾ ಇವರು ಸಂಪರ್ಕಗಳು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅಂಕಣ 1ರಲ್ಲಿ ಚಕ್ರಪಾಣಿ ಅವರು ಪ್ರಧಾನ ತೀರ್ಪುಗಾರರಾಗಿ, ನವೀನ್ ರೈ ಸರ್ವೆಗಾರರಾಗಿ, ಸವಣೂರು ತೀರ್ಪುಗಾರರಾಗಿ ನಮ್ಮ ಜೊತೆ ಸಂಪರ್ಕಿಸಿದ್ದಾರೆ. ಪ್ರಗತಿ ವರ್ಸಸ್ ಕೊಣಾಜೆ. ಬಾಲಕರ ವಿಭಾಗದ ಮೊದಲ ಸೆಮಿಫೈನಲ್ ಹಂತದ ಪಂದ್ಯಾಟ. ಸವಣೂರು ವಲಯದ ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರು ಮತ್ತು ಕಡಬ ವಲಯದ ಕೊಣಾಜೆ ಸರ್ಕಾರಿ ಉನ್ನತ ಕಚೇರಿಯ ಪ್ರಾಥಮಿಕ ಶಾಲೆ ಕೊಣಾಜೆ. ದಯವಿಟ್ಟು ಗಮನಿಸಿಕೊಳ್ಳಿ. ಆತಿಥ್ಯ ವಿದ್ಯಾಸಂಸ್ಥೆಯ
ಮುಖ್ಯ ಗುರುಗಳು ಶಿಕ್ಷಕ ವೃಂದದವರು ಮತ್ತು SDMC ಅವರು ಮುಖ್ಯ ಗುರುಗಳು ಶಿಕ್ಷಕ ವೃಂದ ಮತ್ತು SDMC ಅವರು ಮುಂದಿನ ಫೈನಲ್ ಹಂತದ ಪಂದ್ಯಾಟಕ್ಕೆ ತಂಡ ಪರಿಚಯ ಮಾಡುವಲ್ಲಿ ತಮ್ಮನ್ನ ವಿಶೇಷವಾಗಿ ಆಮಂತ್ರಿಸ್ತಾ ಇದ್ದೇವೆ. ಶ್ರೀಯುತ ಬಾಲಕೃಷ್ಣ ಸವಣೂರವರು ದೈಹಿಕ ಶಿಕ್ಷಣ ಶಿಕ್ಷಕರು ಅಂಕಣ 1ರಲ್ಲಿ ನಡೆಯತಕ್ಕಂಥ ಪಂದ್ಯಾಟದ ತೀರ್ಪುಗಾರರಾಗಿ ನಮ್ಮೊಟ್ಟಿಗೆ ಸಹಕರಿಸಲಿಕ್ಕೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಬಾಲಕೃಷ್ಣ ಸವಣೂರು ಈ ಒಂದು ಪಂದ್ಯಾಟವನ್ನು ವೀಕ್ಷಣೆಗಾಗಿ ನಮ್ಮ ಜೊತೆ ಬೆಳಕು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಶ್ರೀಮತಿ ತೇಜಸ್ವಿ ಕೊಡಲಿ ಅವರು ನಮ್ಮ ಜೊತೆ ಇದ್ದಾರೆ. ತಮ್ಮ ಇರುವಿಕೆಯನ್ನು ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಬಾಲಕೃಷ್ಣರವರು ಸರಿ ರಾಧಾಕೃಷ್ಣ ಸರಸ್ವತಿ ವಿದ್ಯಾಮಂದಿರ ನರಿಮುಕ್ತಿ ಪಂದ್ಯಾಟವನ್ನು ನಡೆಸಿಕೊಂಡಿದ್ದಾರೆ. ಪ್ರಧಾನ ತೀರ್ಪುಗಾರರಾಗಿ ನಮ್ಮ ಜೊತೆ ಶ್ರೀಯುತ ಚಕ್ರಪಾಣಿ ಬಜತೂರು, ಶ್ರೀಯುತ ಸರ್ವೆ ನವೀನ್ ರೈ ಸರ್ ಮತ್ತು ರಾಧಾಕೃಷ್ಣ ಸರಸ್ವತಿ ವಿದ್ಯಾಮಂದಿರ ನರಿಮುಗರು ಈ ಪಂದ್ಯಾಟವನ್ನು ನಡೆಸಿಕೊಂಡಿದ್ದಾರೆ. ಮೊದಲ ಸೆಮಿಫೈನಲ್ ಹಂತದ ಪಂದ್ಯಾಟ ಬಾಲಕಿಯರ ವಿಭಾಗದ ಮೊದಲ ಸೆಮಿಫೈನಲ್ ಹಂತದ ಪಂದ್ಯಾಟ ಇದೀಗ ನಡೆಯುತ್ತಾ ಇದೆ. ಶ್ರೀಯುತ ಕೆಯೂರು ವಿದ್ಯಾಸಂಸ್ಥೆಯ ಮುಖ್ಯ ಗುರುಗಳು ಶ್ರೀಯುತ ಬಾಬು ಸರ್ ಅವರು ಬಾಬು ಅವರು ಕೆಯೂರು ವಿದ್ಯಾಸಂಸ್ಥೆಯ ಮುಖ್ಯ ಗುರುಗಳು ಶ್ರೀಯುತ ಬಾಬು ಸರ್ ಅವರು ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು. ಸೆಮಿಫೈನಲ್ ಹಂತದ ಪಂದ್ಯಾಟದಲ್ಲಿ ಬಹಳಷ್ಟು ಅತ್ಯುತ್ತಮ ನಿರ್ವಹಣೆ ಮಾಡಿದಂತಹ ಕಡಬ ಭಾರತ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳನ್ನು ಗೌರವಿಸುತ್ತಿದ್ದಾರೆ. ಕಲಿತಟ್ಟು ವರ್ಸಸ್ ಲಿಟಲ್ ಫ್ಲವರ್ ಪುತ್ತೂರು ಇಬ್ಬರ ನಡುವೆ ಎರಡನೇ ಹಂತದ ಸೆಮಿಫೈನಲ್ ಹಂತದ ಪಂದ್ಯಾಟ ನಡೆಯುತ್ತಿದೆ. ಗೋಳಿತೊಟ್ಟು ವರ್ಸಸ್ ಉಪ್ಪಿನಘಟ್ಟ ವಲಯದ ಗೋಳಿತೊಟ್ಟು ವರ್ಸಸ್ ಪುತ್ತೂರು ವಲಯದ ಲಿಟಲ್ ಫ್ಲವರ್ ಈ ತಂಡಗಳ ನಡುವೆ ಸೆಮಿಫೈನಲ್ ಹಂತದ ಏಳನೇ ಪಂದ್ಯಾಟ. ಸವಣೂರು ಅಲಂಕಾರು
ಬಲ್ನಾಡು ಬಲ್ನಾಡು ಒಂದು ಕೋಂಡು ಅಲಂಕಾರ ಬಾಲಕರ ವಿಭಾಗ ಹಂತದ ಫೈನಲ್ ಪಂದ್ಯಾಟದಲ್ಲಿ ಪುತ್ತೂರು ಮೊರಾರ್ಜಿ ದೇಸಾಯಿ ವರ್ಸಸ್ ಕಡಬ ಭಾರತಿ ಈ ತಂಡಗಳ ನಡುವೆ ನಡೆದಂತ ಪಂದ್ಯಾಟದಲ್ಲಿ ಮೊರಾರ್ಜಿ ದೇಸಾಯಿ ಮುಂದಿನ ಫೈನಲ್ ಹಂತಕ್ಕೆ ತಿರುಗಡೆ ಹೊಂದಿದ್ದು ಭಾರತಿ ಕಡಬ ಅತ್ಯಂತ ಉತ್ತಮ ನಿರ್ವಹಣೆಯನ್ನ ನೀಡಿದ್ದಾರೆ.
ಬೆತನಿ ಪದವಿ ಪೂರ್ವ ಕಾಲೇಜಿನ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಮತಾಯಿಯವರು ನಿಮ್ಮ ಇರುವಿಕೆಯನ್ನು ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಬಾಲಕರ ವಿಭಾಗದ ಸೆಮಿಫೈನಲ್ ಹಂತದ ಪಂದ್ಯಾಟ ಇದೀಗ ನಡೆದಿದೆ. ಮುಂದಿನ ಫೈನಲ್ ಹಂತದ ಪಂದ್ಯಾಟಕ್ಕೆ ಸೇರ್ಗಡೆ ಹೊಂದಿದಂಥ ಎರಡು ತಂಡಗಳು ಮೊರಾರ್ಜಿ ದೇಸಾಯಿ ಪುತ್ತೂರು ವರ್ಸಸ್ ವಿವೇಕಾನಂದ ಆಂಗ್ಲ ಮಾಧ್ಯಮ ಪುತ್ತೂರು. ಈ ತಂಡಗಳ ನಡುವೆ ಈ ಪಂದ್ಯಾಟ ಫೈನಲ್ ಹಂತದ ಬಾಲಕರ ವಿಭಾಗದ ಪಂದ್ಯಾಟ ನಡೆಯಲಿಕ್ಕಿದೆ. ದಯವಿಟ್ಟು ಇದು ನಿಮಗೆ ಪ್ರಥಮ ಕರೆ. ನೋಡಿ, ಆತಿಥ್ಯ ವಿದ್ಯಾಸಂಸ್ಥೆ ಮುಖ್ಯ ಗುರುಗಳು ಮತ್ತು ಶಿಕ್ಷಕವರಿಂದ ಮತ್ತು SDMC ಅವರು ದಯವಿಟ್ಟು ಸಿದ್ಧರಿರಬೇಕು. ನೀವು ಫೈನಲ್ ಹಂತದ ಬಾಲಕರ ವಿಭಾಗದ ಪಂದ್ಯಾಟದ ತಂಡದ ಪರಿಚಯ ಮಾಡುವಂತಹ ಸಂದರ್ಭದಲ್ಲಿ ತಾವುಗಳು ಮತ್ತು ಗಣ್ಯ ಅತಿಥಿಗಳು ನಮ್ಮ ಜೊತೆ ಇರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಾಲಕ ವಿಭಾಗದ ಫೈನಲ್ ಹಂತದ ಪಂದ್ಯಾಟಕ್ಕೆ ನಿಮಗೆ ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. ಮೊರಾರ್ಜಿ ದೇಸಾಯಿ ವರ್ಸಸ್ ವಿವೇಕಾನಂದ ಆಂಗ್ಲ ಮಾಧ್ಯಮ, ಇದು ನಿಮಗೆ ದ್ವಿತೀಯ ಕರೆ.
ಬೋನಸ್ ಚಹಾ ಮಾತ್ರ ಬೋನಸ್ ಆಡ್ದಲ್ಲ ಪಾಡ್ಲಿ ಹೋಲೋದ ಏನು ಫೋನಾಗ ಹೆಂಗೆ ಕೊಡ್ತು ಐದಾರು ಮುಗಿಯನ್ನಿ ಅದೇ ನಾನು ಕಟ್ದೇವು ಕೊಯ್ಪದ ಹತ್ತು ನಾಯಿಗೆ ಸಾಕು ಬಾ ನಮ್ಮ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಜೊತೆ ಅರಣ್ಯ ಇಲಾಖೆಯ ಕಬಡ್ಡಿ ಕ್ರೀಡಾಪಟು ಡಿಜಿ ಸತ್ಯನ್ ಕಬಡ್ಡಿ ಆಟಗಾರ ಅರಣ್ಯ ಇಲಾಖೆ ಇವರು ನಮ್ಮ ಈ ಒಂದು ಕ್ರೀಡಾಕೂಟದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾವು ಗೌರವಿಸ್ತಾ ಇದ್ದೇವೆ. ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಗಮನಿಸಿಕೊಳ್ಳಿ, ಒಂದು ಕಬಡ್ಡಿ ಆಟದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದಂತಹ ಒಬ್ಬ ಕ್ರೀಡಾಪಟುವಿಗೆ ಇವತ್ತು ಅರಣ್ಯ ಇಲಾಖೆಯಲ್ಲಿ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಅವನು ಅತ್ಯುತ್ತಮ ಕ್ರೀಡಾಪಟುವಾದ ಕಾರಣ ಇಲಾಖೆ ಅವರನ್ನು ಗೌರವಿಸಿ ಗುರುತಿಸಿದೆ. ಸರ್, ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಿಮ್ಮ ಇರುವಿಕೆಯನ್ನ ಗೌರವಿಸ್ತಾ ಇದ್ದೇವೆ. ವಿಕ್ರಮ್ ಟ್ರಾವೆಲ್ಸ್ ಬೆಳ್ತಂಗಡಿ ಇದರ ಆಟಗಾರರಾಗಿರ್ತಕ್ಕಂಥ ಡಿಜಿ ಸತ್ಯನ್ ಇದೀಗ ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಸರ್, ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ನಿಮ್ಮನ್ನ ವಿಶೇಷವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಬಾಲಕರ ವಿಭಾಗದ ಫೈನಲ್ ಹಂತದ ಪಂದ್ಯಾಟಕ್ಕೆ
ಕೊನೆಯ ಕರೆಯನ್ನು ಕೊಡ್ತಾ ಇದ್ದೇವೆ. ಮೊರಾರ್ಜಿ ದೇಸಾಯಿ ಪುತ್ತೂರು ವರ್ಸಸ್ ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕಿಲ ಪುತ್ತೂರು. ದಯವಿಟ್ಟು ನೀವು ತಂಡಗಳು ಸಿದ್ಧರಿರಬೇಕು. ವಿವೇಕಾನಂದ ವರ್ಸಸ್ ಮೊರಾರ್ಜಿ ದೇಸಾಯಿ ಪುತ್ತೂರು. ಇಪ್ಪತ್ತೈದು ಹದಿನೈದು 25-15 in favor of Konate. 25-15. ಬಾಲಕರ ವಿಭಾಗದ ಸೆಮಿಫೈನಲ್ ಹಂತದ ಪಂದ್ಯಾಟ ಪ್ರಗತಿ ವರ್ಸಸ್ ಕೊಣಾಜೆ 25-15. ಮೊರಾರ್ಜಿ ಅವರು ಎಲ್ಲಿದ್ದೀರಿ? ಕೈಯೆತ್ತಿ. ಮೊರಾರ್ಜಿ ಅವರು ಬನ್ನಿ ಸರ್. ಸರ್ ಒಂಚೂರು ಬರೀಕ್ ಬರಲಿ ಸರ್. ಫೈನಲ್ ಹಂತದ ಕ್ರೀಡಾಪಟುಗಳನ್ನ ಸಿಂಗಾರಿ ಮೇಳದ ಮೂಲಕ ಕ್ರೀಡಾಪಟುಗಳನ್ನ ಕ್ರೀಡಾಂಗಣಕ್ಕೆ ಆಹ್ವಾನಿಸುವಂತಹ ಒಂದು ವಿಶೇಷವಾಗಿ ನಾವು ಅತ್ಯಂತ ಗೌರವಪೂರ್ವಕವಾಗಿ ಆ ಕ್ರೀಡಾಪಟುಗಳನ್ನು ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಕಪಿಲೇಶ್ವರಿ ಸಿಂಗಾರಿ ಮೇಳ ಚಾರ್ವಕ ಇವರನ್ನ ವಿಶೇಷವಾಗಿ ಆಹ್ವಾನಿಸ್ತಾ ಇದ್ದೇವೆ.
ಬಾಲಕರ ವಿಭಾಗದ ಮುಂದಿನ ಫೈನಲ್ ಹಂತದ ತೀರ್ಪುಗಾರರಾಗಿ ನಮ್ಮ ಜೊತೆ ಸಹಕರಿಸಲಿಕ್ಕಿದ್ದಾರೆ. Last minute. ಬಾಲಕರ ವಿಭಾಗದ ಮುಂದಿನ ಪಂದ್ಯಾಟದ ಫೈನಲ್ ಹಂತದ ಪಂದ್ಯಾಟಕ್ಕೆ ಪ್ರಧಾನ ತೀರ್ಪುಗಾರರಾಗಿ ಶ್ರೀಯುತ ಚಕ್ರಪಾಣಿ ಬಜತೂರು, ತೀರ್ಪುಗಾರರಾಗಿ ಗೋಪಿನಾಥನ್ ಪ್ರಸಾದ್ ಗಜಾನನ, ಸ್ಕೋರರಾಗಿ ಹೇಮಾ ವೀರಮಂಗಲ್ ಮತ್ತು ಚಂದ್ರಕಲನ ಬೆಟ್ಟಪ್ಪಾಡಿ ಇವರನ್ನ ಸ್ಕೋರರಾಗಿ ವಿಶೇಷವಾಗಿ ನಾವು ಆಹ್ವಾನಿಸ್ತಾ ಇದ್ದೇವೆ. ಚಕ್ರಪಾಣಿ ಬಜತೂರು ಪ್ರಧಾನ ತೀರ್ಪುಗಾರರಾಗಿ, ಗೋಪಿ ಇಂದ್ರಪ್ರಸ್ಥ ತೀರ್ಪುಗಾರರಾಗಿ, ಪ್ರಸಾದ್ ಗಜಾನನ ತೀರ್ಪುಗಾರರಾಗಿ ಮುಂದಿನ ಪಂದ್ಯಾಟವಾಗ್ತಿದೆ. ದಯವಿಟ್ಟು ಸಣ್ಣ ಬದಲಾವಣೆ. ಬಾಲಕರ ವಿಭಾಗದ ಮುಂದಿನ ಪಂದ್ಯಾಟದ ಪ್ರಧಾನ ತೀರ್ಪುಗಾರರಾಗಿ ರಂಗನಾಥ್ ಪ್ರಗತಿ ಕಾಣಿಯೂರು, ತೀರ್ಪುಗಾರರಾಗಿ ಬಾಲಕೃಷ್ಣ ಕೊಣಾಲು ಮತ್ತು ಶಕೂರ್ ಇಡನ್ ಇವರು ಬಾಲಕರ ವಿಭಾಗದ ಪಂದ್ಯಾಟವನ್ನು ನಡೆಸಿಕೊಂಡಿದ್ದಾರೆ. ಬಾಲಕರ ವಿಭಾಗದ ಪಂದ್ಯಾಟವನ್ನು ಚಕ್ರಪಾಣಿ ಬಜತೂರು, ಗೋಪಿ ಇಂದ್ರಪ್ರಸ್ಥ, ಪ್ರಸಾದ್ ಗಜಾನನ, ಹೇಮಾ ವೀರಮಂಗಲ ಇವರು ಬಾಲಕರ ವಿಭಾಗದ ಮುಂದಿನ ಪಂದ್ಯಾಟ ನಡೆಸಿಕೊಂಡಿದ್ದಾರೆ. ತೀರ್ಪುಗಾರರಾಗಿ ಶ್ರೀಯುತ ರಂಗನಾಥ್ ಪ್ರಧಾನ ತೀರ್ಪುಗಾರರು ಮತ್ತು ಅಬ್ರಹಾಂ ಕೊಟ್ಟಾರ್ ಮತ್ತು ಬಾಲಕೃಷ್ಣ ಕೊಣಾಲ್, ಅಬ್ರಹಾಂ ಕೊಟ್ಟಾರ್ ಮತ್ತು ಬಾಲಕೃಷ್ಣ ಕೊಣಾಲ್ ಇವರು ಬಾಲಕರ ಪಂದ್ಯಾಟವನ್ನು ನಡೆಸಿಕೊಂಡಿದ್ದಾರೆ. ಅಬ್ರಹಾಂ ಮತ್ತು ಬಾಲಕೃಷ್ಣ ಕೊಣಾಲ್ ಅವರು ಬಾಲಕರ ವಿಭಾಗದ ಪಂದ್ಯಾಟವನ್ನು ನಡೆಸಿಕೊಂಡಿದ್ದಾರೆ. ರಂಗನಾಥ್ ಅವರು ಪ್ರಧಾನ ತೀರ್ಪುಗಾರರಾಗಿ ನಮ್ಮ ಜೊತೆ ಸಹಕರಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸುತ್ತಿದ್ದಾರೆ. ಶ್ರೀಯುತ ಸುಂದರಗೌಡ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು, ಶ್ರೀಯುತ ನವೀನ್ ಚೀಫ್ ಅಡ್ವೈಸರ್ಸ್ ಸಮನ್ವಯಾಧಿಕಾರಿಗಳು, ಶ್ರೀಯುತ ಶಂಕರ್ ಮಹೋದ್ ಅಧ್ಯಕ್ಷರು ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಕಡಬ, ಶ್ರೀಯುತ ಗಂಗಾವತಿ ಶ್ರೀಯುತ ಜಯಸೂರ್ಯ ನಾದೋಡಿ ಸಂಚಾಲಕರು, ಪ್ರಗತಿ ವಿಕಾಸ್ ಸಂಸ್ಥೆ, ಶ್ರೀಯುತ ದೇವರಾಜ್ ರೂಢಿ ಅಧ್ಯಕ್ಷರು, ಶ್ರೀಯುತ ಕುಶಲಪ್ರಗೌಡ ಹಾಗೂ ಎಸ್ಎಂಸಿ ಅಧ್ಯಕ್ಷರು, ಶ್ರೀಯುತ ಸತ್ಯ ಹಾಗೂ ಈ ಸಂಸ್ಥೆಯ ಎಲ್ಲ ಶಿಕ್ಷಕ ಬಂಧುಗಳು ದಯವಿಟ್ಟು ನಮ್ಮ ಜೊತೆ ಸೇರಿಕೊಳ್ಬೇಕು. SDMC ಸದಸ್ಯರು ಮತ್ತು ಶಿಕ್ಷಕ ಬಂಧುಗಳು
ಈ ಭಾಗದ ಜನಪ್ರತಿನಿಧಿಗಳು ನಮ್ಮ ಬೆಳಂದೂರು ಗ್ರಾಮ ಪಂಚಾಯತಿನ ಗೌರವ ಸದಸ್ಯರು, ಉಪಾಧ್ಯಕ್ಷರು, ದಯವಿಟ್ಟು ಸ್ಟಾಫ್, ಅತಿಥಿ ವಿದ್ಯಾಸಂಸ್ಥೆ ಎಲ್ಲ ಶಿಕ್ಷಕ ವೃಂದದವರು ದಯವಿಟ್ಟು ಬನ್ನಿ. ಈ ಎಲ್ಲ ವಿದ್ಯಾರ್ಥಿಗಳನ್ನ ಗೌರವಿಸಲಿಕ್ಕಿದ್ದಾರೆ. ಈ ಒಂದು ಪಂದ್ಯಾಟದ ತೀರ್ಪುಗಾರ ಜೊತೆ ಪ್ರಧಾನ ತೀರ್ಪುಗಾರರಾಗಿ ರಂಗನಾಥ್, ಪ್ರಗತಿ ವಿದ್ಯಾಸಂಸ್ಥೆಯ ರಂಗನಾಥರವರು, ಅಬ್ರಹಾಂ ಕೊಂಬಾರು ವಿದ್ಯಾಸಂಸ್ಥೆ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಅಬ್ರಾಂ ರವರು, ಶ್ರೀಯುತ ಬಾಲಕೃಷ್ಣ ಕೋಣಾಲ್ ದೈಹಿಕ ಶಿಕ್ಷಣ ಶಿಕ್ಷಕರು, ದಯವಿಟ್ಟು ಎಲ್ಲ ಅತಿಥಿ ಗಣ್ಯರ ಮಗದೊಮ್ಮೆ ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು ಶ್ರೀಯುತ ಮೋನಪ್ಪ ಪಟ್ಟೆ ತಪ್ಪಗಳು ಕೂಡ ಸರ್ ದಯವಿಟ್ಟು ಬನ್ನಿ. ಜೂಲಿಯಾನ ಮೇಡಮ್, ಜೂಲಿಯಾನ ನಿವೃತ್ತ ಶಿಕ್ಷಕರು, ನಿವೃತ್ತ ಶಿಕ್ಷಕರು ಜೂಲಿಯಾನ ಮೇಡಮ್ ತಾವು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದು. ಲಲಿತಾ ಈಶ್ವರ್ ತಾಲೂಕು ಪಂಚಾಯತಿನ ನಿಕಟ ಬರುವ ಅಧ್ಯಕ್ಷರು ದಯವಿಟ್ಟು ನಮ್ಮ ಜೊತೆ ಬರಬೇಕು ಎಂದು ಕಲಿತಾ ಇದ್ದೇವೆ. ಸಿಆರ್ಪಿಗಳು, ಬಿಆರ್ಪಿಗಳು, ಇಲಾಖೆಗೆ ಸಂಬಂಧಪಟ್ಟಿದ್ದ ಎಲ್ಲ ಇಲಾಖಾ ಅಧಿಕಾರಿಗಳು ಬಾಲಕರ ವಿಭಾಗದ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಜೊತೆ ಬೆಳಗಿನಿಂದ ನಮ್ಮ ಜೊತೆ ಸಹಕರಿಸಿರ್ತಕ್ಕಂಥ ಎಲ್ಲ ಅತಿಥಿಗಳನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಗೌರವಿಸಿ ನಮ್ಮ ಕ್ರೀಡಾಪಟುಗಳ ಗೌರವಿಸಬೇಕು ಮಾಡಿಕೊಳ್ತಾ ಇದ್ದೇವೆ. ಬೆಳಗಿನಿಂದ ನಡೆದಂತಹ ಪುತ್ತೂರು ತಾಲೂಕು ಶೈಕ್ಷಣಿಕ ವಲಯದ ಸುಮಾರು 10 ತಂಡಗಳು ಬೆಳಗಿನಿಂದ ಪಂದ್ಯಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ 2 ತಂಡಗಳು ಈಗಾಗಲೇ ಫೈನಲ್ ಹಂತಕ್ಕೆ ತೆರಗಡೆ ಹೊಂದಿದೆ. ಪುತ್ತೂರು ನಗರ ಮೊರಾರ್ಜಿ ದೇಸಾಯಿ ವಿವೇಕಾನಂದ ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆಗಳು ಮತ್ತು ಫೈನಲ್ ಹಂತದ ಪಂದ್ಯಾಟಕ್ಕೆ ತೆರಗಡೆ ಹೊಂದಿದೆ. ಮಕ್ಕಳ ನಿಮಗೆ ಕೂಡ ಶುಭವಾಗಲಿ. ಈ ಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಸುರೇಶ್ ಅವರು ನಿವೃತ್ತಿ ಹೆಚ್ಚಿನಲ್ಲಿ ಬಹಳ ಅತ್ಯುತ್ತಮ ರೀತಿಯಲ್ಲಿ ಒಂದು ಪಂದ್ಯಾಟವನ್ನು ಸಂಘಟನೆ ಮಾಡುವ ಮೂಲಕ ಒಂದು ತಾಲೂಕಿಗೆ, ಜಿಲ್ಲೆಗೆ ಕೀರ್ತಿ ತರತಕ್ಕಂತಹ ಒಂದು ಪಂದ್ಯಾಟವಾಗಿ ಮೂಡಿಬಂದಿತ್ತು. ಈ ಭಾಗದ ಎಲ್ಲ ಸಜ್ಜನರ ಸಹಕಾರದೊಂದಿಗೆ, ಈ ಭಾಗದ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಲು ಸಹಕರಿಸಿದ್ದಾರೆ. ನಮಗಲ್ಲಿ ಕೂಡ ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದೆ. ಪುತ್ತೂರು ನಗರ ಮೊರಾರ್ಜಿ ದೇಸಾಯಿ ವರ್ಸಸ್ ವಿವೇಕಾನಂದ ಆಂಗ್ಲ ಮಾಧ್ಯಮ ತಂಡಗಳ ನಡೀತಾ ಫೈನಲ್ ಹಂತದ ಪಂದ್ಯಾಟ ನಡೆಯುತ್ತಿದೆ. ದಯವಿಟ್ಟು ನಾನು ಒಂದು ವಿನಂತಿಯನ್ನು ಮಾಡಿಕೊಡ್ತೀನಿ ಸರ್, ನೋಡಿ ದಯವಿಟ್ಟು ನೋಡಿ ಲೈನಪ್ ಮಾಡಿ ನೋಡಪ್ಪ ಸರ್. ಸುರೇಶ್ ಸರ್ ಎಲ್ಲ ನೋಡಿ, ಎಲ್ಲ ಚೇರ್ಗಳನ್ನ ಸೈಡಲ್ಲಿ ಹಾಕಿ ಎಲ್ಲ ಶಿಕ್ಷಕರು ಕೂಡ ಯಾರು ಕೂಡ ಅಲ್ಲಿ ನಿಲ್ಲುದು ಬೇಡ. ಎಲ್ಲ ಶಿಕ್ಷಕರು ದಯವಿಟ್ಟು ಹೊರಗೆ ಬನ್ನಿ. ಎಲ್ಲರೂ ಕೂಡ ದಯವಿಟ್ಟು ಹೊರಗೆ ಬನ್ನಿ ಸರಿ, ಹೊರಗೆ ಬನ್ನಿ. ಉಳಿದವರು ಯಾರು ಅಲ್ಲಿ ಒಳಗೆ ಬೇಡ. ಮೇಡಮ್ Yes! Coach. Yes! Alle, chair. Yes! Tikuna. Yes!
ನೋಡಿ, ದಯವಿಟ್ಟು ಗಮನಿಸಿಕೊಳ್ಳಿ, ಲೈವ್ ಆಗ್ತಾ ಇದೆ ಸುದ್ದಿ ಮಾಧ್ಯಮದ ಮೂಲಕ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರತಕ್ಕಂಥ ಒಬ್ಬ ವ್ಯಕ್ತಿ ಕೂಡ ಕುತ್ಬಾರಲ್ಲಿ ನಡೆಯತಕ್ಕಂಥ ಈ ಒಂದು ಪಂದ್ಯಾಟ ವೀಕ್ಷಣೆ ಮಾಡತಕ್ಕಂಥ ಅವಕಾಶವನ್ನು ನಮ್ಮ ಸುದ್ದಿ ಮಾಧ್ಯಮದವರು ನೀಡಿದ್ದಾರೆ. ಇವತ್ತು ಕೇಬಲ್ ಟಿವಿಯಲ್ಲಿ ಕೂಡ ಪ್ರಪ್ರಥಮವಾಗಿ ಕೇಬಲ್ ಟಿವಿ ಮೂಲಕ ವೀಕ್ಷಣೆ ಮಾಡತಕ್ಕಂಥ ಅವಕಾಶವನ್ನ ಸುದ್ದಿ ಮಾಧ್ಯಮದವರು ಇವತ್ತು ನೀಡಿದ್ದಾರೆ. ನಿರಂತರವಾಗಿ ಬೆಳಗಿಂದ ಈ ಒಂದು ಪಂದ್ಯಾಟವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸಜ್ಜನ ಬಂಧುಗಳು, ಕ್ರೀಡಾಭಿಮಾನಿಗಳು ಬಹಳ ಶ್ರದ್ಧೆಯಿಂದ ಮತ್ತು ಪುಟಾಣಿ ಮಕ್ಕಳಿಗೆ, ಅವರು ಆಡತಕ್ಕಂಥ ಕ್ರೀಡಾಪಟುಗಳಿಗೆ ನಿಮ್ಮ ಚಪ್ಪಾಳೆ, ನಿಮ್ಮ ಪ್ರೋತ್ಸಾಹ ಇರಲಿ ಅಂತೇಳಿ ನಮ್ಮ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಆಲ್ ದಿ ಬೆಸ್ಟ್. ಬಾಲಕಿಯರ ವಿಭಾಗದ ಮುಂದಿನ ಪಂದ್ಯಾಟದ ತೀರ್ಪುಗಾರರಾಗಿ ನಮ್ಮ ಜೊತೆ ಶ್ರೀಯುತ ಗೋಪಿ ಇಂದ್ರಪ್ರಸ್ಥ, ಶ್ರೀಯುತ ಶಕೂರ್ ಇಡನ್, ಶ್ರೀಯುತ ಪ್ರಸಾದ್ ಗಜಾನನ, ಹೇಮಾ ವೀರಮಂಗಲ್ ಮತ್ತು ಚಂದ್ರಕಲಾ ಇವರು ನಮ್ಮ ಜೊತೆ ಸಹಕರಿಸಲಿದ್ದಾರೆ. ಓಪನ್ ಓಪನ್ ಅಣ್ಣ, ನೋಡ್ಕ ಸುಮ್ಮನೆ ಹೊಡಿ, ಒಳಗೆ ಬಂದ್ರೆ ಹೊಡಿ, ಬೇಡ ಬೇಡ ಸುಮ್ಮನೆ ಹೊಟ್ಟ ಹೊಡಿ ಬೇಡ
ಕಾರ್ನರ್ ಪಾಯಿಂಟ್ 8-6 in favor of Morarji. ಬಾಲಕರ ವಿಭಾಗದ ಫೈನಲ್ ಹಂತದ ಪಂದ್ಯಾಟ 9-6 ಸ್ವಲ್ಪ ಬೇಗ ಓಪನ್ ಆಗ ಬೇಗ ಅನ್ನ ಬೇಗ 8-9 in favor of Morarji. ಕೊಂಡು ಕಾರ್ನರ್ ರೆಡಿ ಇರು ಎಲ್ಲಿ ಒಳಗೆ ಹೋಗ್ತಿ ಮಾರೆ ಪಾಯಿಂಟ್ 10-8 in favor of Morarji. 10-8. ಮಗದೊಂದು ಅಂಕದ ಪ್ರಾಪ್ತಿ ಮೊರಾರ್ಜಿ ತಂಡಕ್ಕೆ 11-8. ಹನ್ನೆರಡು 8.
ಬಹಳ ಶಿಸ್ತುಬದ್ಧವಾದಂತಹ ಆಟ. ಪಾಯಿಂಟ್ ಹದಿನೈದು 8 ಇನ್ ಫೇವರ್ ಆಫ್ ಮೊರಾರ್ಜಿ. ನ್ಯೂಸ್ ಮಾಡ್ತಾರೆ ನೆಟ್ಟಿ ಸೆಲೆಕ್ಷನ್ ಮಸ್ತ್ 15-8. ನೋಡಿ ನೋಡಿ ಆಗುದಿಲ್ಲ ಅಂದ್ರೆ ಬೇಡ, ಆಗುದಿಲ್ಲ ಪಾಯಿಂಟ್ ಬೇಡ, ಟ್ಯಾಕಲ್ ಮಾಡಿ ಆಗುದಿಲ್ಲ ಬಾ. ಒಂದು ಅಂಕದ ಪ್ರಾಪ್ತಿಯೊಂದಿಗೆ ವಿವೇಕಾನಂದ ತಂಡ ಪಾಯಿಂಟ್ 9-15. ರೆಡಿ ಬೇಡ ಬೇಡ ಬೇಡ, ಇಲ್ಲ ಇಲ್ಲ ಏನಿಲ್ಲ ಬಿಡು. ಬೇಡ 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 ಬೇಡ, ಇಲ್ಲಿದ್ದಾನೆ ಬೇಡ, ಒಳಗಿದ್ದಾನೆ, ಹೋಗು 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 ಹೋಗು. ನೋಡ್ಕೋ ನೋಡ್ಕೋ, ಬಾ ಬಾ ಬಾ, ಆಡ್ಸ ಆಡ್ಸ, ಡಿಫೆನ್ಸ್ ಒಳಗೆ ಬಂದ್ರೆ ಮಾತ್ರ ಬೇಡ, ನೋಡಿ ಒಳಗೆ ಬಂದ್ರೆ ಮಾತ್ರ. ಹೋಗು ಹೋಗು ಹೋಗು. ಆದ್ರೆ ಬಾನ ಕಮಾನ್, ಗುಡ್ ಗುಡ್. 10-15. 10-15 ಇನ್ ಫೇವರ್ ಆಫ್ ಮೊರಾರ್ಜಿ. ವಿಶೇಷವಾಗಿ ಪ್ರೇಕ್ಷಕರಿಗೆ ಸಂಘಟಕ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಪ್ರೋತ್ಸಾಹ ಬೆಳಗಿಂದ ಈ ಒಂದು ಪಂದ್ಯಾಟದ ಒಟ್ಟಿಗೆ ಚಪ್ಪಾಳೆ ತಟ್ಟಿ ಹುರಿದುಂಬಿಸಿ ನಮ್ಮ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದ್ದೀರಿ. ತಮಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಾಟಾಡು 16-10.
in favor of Morarji. ಒಂದು ಅಂಕದ ಪ್ರಾಪ್ತಿ ವಿವೇಕಾನಂದ ತಂಡಕ್ಕೆ 11-16. Speed up. 11-2 ಅಂಕದ ಪ್ರಾಪ್ತಿ. ಜೀವನ 19-11. ఆయన దాయి సేరియర్ బిಡ್ಪಾರ ಬೈಸ ಇಲ್ಲ ಪೋ ಔಟ್ ಅದಿನ ಹೋಗ ಕೊಂಡ ಹೋಗಿ ಒಳ್ಳೆ ಬೋನಸ್ ಮಾಡೋಣ ಒಂದೇ ಸೈಡ್ ಕೊಡ್ತೀವಿ ಬೋನಸ್ ಗಿರಾಗುಪ್ಲೆ ಭವಿಷ್ಯ ಗಿರಾಗುಪ್ಲೆ ಇಜ್ಜಿ ಪಾಡೆ ನೋಡಿ ದಯವಿಟ್ಟು 8ನೇ ತರಗತಿಯ 14ರ ವಯೋಮಾನದ 8ನೇ ತರಗತಿ ವಿದ್ಯಾರ್ಥಿಗಳ ಸೆಲೆಕ್ಷನ್ ಆಯ್ಕೆ ಪ್ರಕ್ರಿಯೆ ಈ ರೀತಿ ಇದೆ. ಮಾನಸ ಎಂ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಯೂರು. ಮಾನಸ ಎಂ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಯೂರು. ಶಿಲ್ಪ, ಪ್ರಗತಿ ಎಜುಕೇಶನ್ ಟ್ರಸ್ಟ್ ಕಾಣಿಯೂರು. ಭವಿಷ್ಯ ಲಾವಣ್ಯ ಪಿ, ಗವರ್ಮೆಂಟ್ ಅಪ್ಪರ್ ಸ್ಕೂಲ್ ಕೊಣಾಜೆ. ದೀಕ್ಷಿತಾ ವಿವೇಕಾನಂದ ಕನ್ನಡ ಮೀಡಿಯಂ, ತೆಂಕಿಲ ಪುತ್ತೂರು. ಚೇತನ್, ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್, ಬಲ್ನಾಡು. ಮನ್ವಿತ್ ನೆಕ್ಕಾರೆ, ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ತೆಂಕಿಲ ಪುತ್ತೂರು. ಮಂಜುನಾಥ ಎಂ, ಜಿಎಚ್ಎಸ್ ಸ್ಕೂಲ್, ಪಾಪೆ ಮಜಲು. ದಯವಿಟ್ಟು ಮಕ್ಕಳಿಗೆ ಗಮನಿಸಿಕೊಳ್ಳಿ, ನಾನು ಯಾರೆಲ್ಲ ಹೆಸರನ್ನ ಓದಿದ್ದೇನೆ 4+4, ನೀವು ವಿಜೇತ ತಂಡದೊಡನೆ ನೀವು ಫೋಟೋ ಕ್ಲಿಕ್ ಮಾಡಲಿಕ್ಕೆ ನೀವು ಇರಬೇಕು. ನೀವು ಯಾರು ವಿಜೇತರಾಗ್ತಾರೆ ಅವರ ಜೊತೆ ನೀವು ಫೋಟೋ ತೆಗಿಬೇಕು. ಈ 4 ಜನ ಹೆಸರನ್ನ ಹೇಳಿದವರು ಬಾಲಕರ ವಿಭಾಗದಲ್ಲಿ ಶಿಲ್ಪಾ, ದೀಕ್ಷಿತಾ,
ಲಾವಣ್ಯ, ಮಾನಸ. ಬಾಲಕರ ವಿಭಾಗದಲ್ಲಿ ಚೇತನ್, ಮನ್ವಿತ್, ಮಂಜುನಾಥ ಎಂ, ಜಿತಿನ್ ಕೆಕೆ, ಟಿಪಿಯುಸಿ ಕೊನಾಲು. ಇಷ್ಟು ವಿದ್ಯಾರ್ಥಿಗಳು 4+4 ವಿದ್ಯಾರ್ಥಿಗಳು. ನೀವು ಫೈನಲ್ ಹಂತದ ಪಂದ್ಯಾಟ ಮುಗಿದ ತಕ್ಷಣ ನೀವು ಕೂಡ ಇಲ್ಲಿ ಅವರ ಜೊತೆ ಹದಿನಾಲ್ಕನೇ ವಯೋಮಾನದ 8ನೇ ತರಗತಿ ವಿದ್ಯಾರ್ಥಿಗಳು ತಾವುಗಳು ಜಿಲ್ಲಾ ಮಟ್ಟದ ಸ್ಪರ್ಧೆಗೆ ಈಗಾಗಲೇ ಆಯ್ಕೆಯಾಗಿದ್ದೀರಿ. ದಯವಿಟ್ಟು ಗಮನಿಸಿಕೊಳ್ಳಿ. ರೈಡರ್ ಸೇಫ್ ಸೈಡ್ ಪಾಸ್ ಆತ ಆಂಟಿ ಆಯ್ ಬೇಡ 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 ಆಡ್ಕೊಂಡು ಹೋಗಿ ಹಿಂದೆ ಆಡ್ಕೊಳ್ಳಿ ಅಷ್ಟೇ. ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಜೊತೆ ಮುಖ್ಯ ಅತಿಥಿಗಳಲ್ಲಿ ಗೌರವರಾದಂತಹ ಶ್ರೀಯುತ ಪ್ರಮೋದ್ ಸರ್ ಅವರು, ಸಹಾಯಕ ಇಂಜಿನಿಯರ್ ಸುಬ್ರಹ್ಮಣ್ಯ. ನಮ್ಮ ಪುತ್ತೂರಲ್ಲಿ ಅನೇಕ ವರ್ಷಗಳ ಕಾಲ ನಮ್ಮ ತಾಲೂಕಿನ ಅಭಿವೃದ್ಧಿಗೆ, ಕಡಬ ತಾಲೂಕು, ಪುತ್ತೂರು ತಾಲೂಕಿನ ಅಭಿವೃದ್ಧಿಗೆ ಸಾಕಷ್ಟು ಶ್ರಮ ವಹಿಸಿದಂತಹ ಶ್ರೀಯುತ ಪ್ರಮೋದ್ ಸರ್ ಅವರು ಇದೀಗ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಒಂದು ಸಂಘಟಕರ ಪರವಾಗಿ ನಾನು ಆತ್ಮೀಯತೆಯಿಂದ ಅವರನ್ನು ಬರಮಾಡಿಕೊಳ್ತಾ ಸ್ವಾಗತಿಸ್ತಾ ಇದ್ದೀನಿ. ಚಂದ್ರ ನಿತ್ಯ ಪಾಡ ಬಿ ಎಲ್ಲ ಪೋಷಕರು ವಿದ್ಯಾರ್ಥಿಗಳಿಗೆ ಟೀ ರೆಡಿಯಾಗಿದೆ. ಸಮಯ ಇದ್ರೆ ಚಾ ರೆಡಿಯಾಗಿದೆ, ಕುಡಿಲಿಕ್ಕಿದೆ. ಇಪ್ಪತ್ತಮೂರು 28 ಇನ್ ಫೇವರ್ ಆಫ್ ಮೊರಾರ್ಜಿ. 23-28. 23-28.
ದಯವಿಟ್ಟು ಬಾಲಕಿಯರ ವಿಭಾಗದ ಫೈನಲ್ ಹಂತದ ಪಂದ್ಯಾಟಕ್ಕೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೊಣಾಜೆ ವರ್ಸಸ್ ಲಿಟಿಲ್ ಫ್ಲವರ್. ದಯವಿಟ್ಟು ನಿಮಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಕೊಣಾಜೆ ವರ್ಸಸ್ ಲಿಟಿಲ್ ಫ್ಲವರ್. ಕೊಣಾಜೆ ವರ್ಸಸ್ ಲಿಟಿಲ್ ಫ್ಲವರ್. ನಿಮಗೆ ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. ಇಪ್ಪತ್ತೊಂಬತ್ತು 28 in favor of Morarji. ಮೂವತ್ತು 28 in favor of Morarji. 30-28 ಕೊನೆಯ 1 ನಿಮಿಷದ ಆಟ. ನೋಡಿ ದಯವಿಟ್ಟು 28-30 ಅಂತರದ ನೋಡಿ ಅಲ್ಲಿ ಕೂತ್ಕೊಳ್ಳಿ. ನೋಡಿ ದಯವಿಟ್ಟು ಲಾಸ್ಟ್ 1 ನಿಮಿಷ ಇರುವಂತದ್ದು ನೋಡಿ, ಸಹಕರಿಸಬೇಕು ಎಲ್ಲರೂ ಕೂಡ. ಯಾಕೆ ನಿಮಗೆ ಡೌಟ್? ಯಾಕೆ ನಾನು ಅನೌನ್ಸ್ ಮಾಡ್ತಾ ಇದ್ದೇನೆ, ಅಲ್ಲಿ ಸರಿಯಾಗಿ ನೋಡ್ತಾ ಇದ್ದಾರೆ ಇಬ್ರು, ಯಾಕೆ ಗೊಂದಲ ಮಾಡ್ತಾ ಇದ್ದೀರಿ? ಹಾ ಸರಿ ಇದೆ, ಹೇಳಿ ಪಾಯಿಂಟ್ ಹೇಳಿ. 28-32 ಅಂಕಗಳ ಅಂತರದೊಂದಿಗೆ ಕೋರ್ಟ್ ಖಾಲಿ ಹಬ್ಬವನ್ನು ಲೀಡ್ ಇತ್ತು. 28-30 in favor of Morarji. ಆಡಿಸಿ. ಯಾಕೆ ಡೌಟ್? ಯಾಕೆ ಯಾರಾದ್ರೂ ಮಾತಾಡಿದ್ರೆ ಟೆಕ್ನಿಕಲ್ ಪಾಯಿಂಟ್ ಕೊಡಿ. ನೀವು ಯಾರಲ್ಲಿ ಕೂಡ ಕೇಳೋದು ಅಗತ್ಯ ಇಲ್ಲ. ಇಪ್ಪತ್ತೊಂಬತ್ತು 30. ಸಮಬಲದೊಂದಿಗೆ ಆಟ. 30 ಸಮಬಲದ ಆಟ. 30.
ಲೈಟ್ ದೂರ ಮಾಡಲಣ್ಣ ನಾವು ಲೈನ್ಗೆ ಕೂಡ ಆಗ್ತಾ ಇದ್ದೇವೆ ಈಚೆಗೆ ಅವರೊಬ್ಬರು ಗೊಬ್ಬರ ಹಾಕಿದ್ರು ಸುಮ್ಮನೆ ಇಂಜುವಲ್ಲ ಇಂಜುವಲ್ಲ ಉದಯವಲ್ಲ ಕುಲೋನು itu isar kencau isar murah nih itu rasa itu apa murah itu balna juga kenapa tuh jangan balna tuh gimana harganya balna ada ini lagi tuh year mana tuh misalnya ini lagi tuh bang nggak tuh gotte ನೀರು ಬರ್ತಾರೆ ನೀರು ಬರ್ತಾರೆ
ಬಜ್ಜಿ ರಸನ ಅದು ನೀರು ಬಜ್ಜಿ ये चाय के और लेंगे बोलो बोलते हैं दुलर में कोई डे आंधा मिट्टी वही नहीं चा सुना सुना ए चा मिट्टी वही नहीं डिंगे मंगे लेके गुल दी अरे बोझा सिंगे मोबाइल बुटंदा सही इकराना ज़ूम मारो चिमा सुजन बेले जिना आइते सुजन बेले ने अंत जेंदी केरे तो नम इंच उंतिनंदे ದಯವಿಟ್ಟು ಸಮಬಲದ ಹೋರಾಟ ಗಮನಿಸಿಕೊಳ್ಳಿ ಕ್ರೀಡಾಪಟುಗಳು ಬಾಕ್ ಲೈನ್ ಬೋನಸ್ ಲೈನ್ ಆಗಿರ್ತದೆ 30 ಸೆಕೆಂಡ್ ರೈಡ್ಗೆ ಗಮನಿಸಿಗೆ ನೀವು ದಯವಿಟ್ಟು ಕೂಗ್ತಾರೆ ನಂತರ ಫಸ್ಟ್ ರೈಡ್ ಅಣ್ಣ ಇಡೇ ಬರ್ಲಿ ಜೀವನ್ Bonus point. Bonus 2 points. 2 points. 2 points. 3 points. Bonus. ಅಲ್ಲಿ ಆಗ್ತಾ ಇದೆ ಈಗ ಅವರು ರೈಡ್ ನೋಡ್ಕೊಂಡು ಮಾಡೋದಲ್ಲ ಒಂದು ಅಂಕ ಮತ್ತು 2 ಅಂಕದ ಪ್ರಾಪ್ತಿಯೊಂದಿಗೆ 3 ಅಂಕಗಳು ಮೊರಾರ್ಜಿ ರಿತೇಶ್ ಪಾಯಿಂಟ್ 4-1 4-1 ಇನ್ ಫೇವರ್ ಆಫ್ ಜಿ 4-1 ಇನ್ ಫೇವರ್ ಆಫ್ ಮೊರಾರ್ಜಿ Seven one. Mokshit. Eight one in favor of Moraji.
.28 2-8 in favor of Morachi. Third right. ಸರ್ ಔಟ್ ಆಗಬೇಡಿ. ಇಲ್ಲ ಪುಟ ಕಿರ್ತಿಲ್ಲ ನಾಲ್ಕು ಎಂಟು in favor of Morachi. ಐದು ಒಂಬತ್ತು. ನೈನ್ 5. ಆರು ಒಂಬತ್ತು. ಏಳು ಒಂಬತ್ತು. ಎಂಟು ಒಂಬತ್ತು. ಒಂದು ಅಂಕದ ಮುನ್ನಡೆಯೊಂದಿಗೆ ಮೊರಾರ್ಜಿ ದಯವಿಟ್ಟು ಈಗಾಗಲೇ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾನು ಹೆಸರನ್ನ ಕೊಟ್ಟವರು 8ನೇ ತರಗತಿ ವಿದ್ಯಾರ್ಥಿಗಳು 4 ಜನ ಇಲ್ಲಿ ಬನ್ನಿ. ಚೇತನ್ ಫೋಟೋ ಇಲ್ಲಿ ನೋಡಿ, ದಯವಿಟ್ಟು ವಿಜೇತ ತಂಡ ಇಲ್ಲಿ ನಿಂತ್ಕೊಳ್ಳಿ. ಚೇತನ್ ಚೇತನ್ ಮನ್ವಿತ್ ನೆಕ್ಕಾರೆ, ಮಂಜುನಾಥ ಎಂ, ಜಿತಿನ್ ಕೆಕೆ. ದಯವಿಟ್ಟು ಬನ್ನಿ ಮಕ್ಕಳೇ. ವಿನ್ನರ್ಸ್ ಟೀಮ್ ಪ್ಲೀಸ್ ಕಮ್. ವಿಜೇತ ತಂಡಗಳು ದಯವಿಟ್ಟು ಬನ್ನಿ, ಲೈನ್ ಅಪ್ ಮಾಡಿ ಬನ್ನಿ. ನಿಮ್ಮ ದೈಹಿಕ ಶಿಕ್ಷಣ ನಿಂತ್ಕೊಳ್ಳಿ. 8 ಮಂದಿ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿ. 4 ಜನ ನೀವು ಬನ್ನಿ. ನಾನೀಗಾಗಲೇ ಹೆಸರನ್ನು ಹೇಳಿದವರು 4 ಜನ ಬನ್ನಿ, ಸೇರ್ಕೊಳ್ಳಿ ಅವರೊಟ್ಟಿಗೆ. ಜಿತಿನ್,
ಪಂದ್ಯಾಟ ಮೊರಾರ್ಜಿ ಲಿಟಲ್ ಫ್ಲವರ್ ವರ್ಸಸ್ ಕೊಣಾಜೆ ತಂಡಗಳ ನಡುವೆ ನಡೆಯುವಂತಹ ಪಂದ್ಯಾಟ. ಕೊಣಾಜೆ ವರ್ಸಸ್ ಲಿಟಲ್ ಫ್ಲವರ್ ಪುತ್ತೂರು ತಂಡಗಳ ನಡುವೆ ವಾಲಂಟಿಯರ್ ವಿಭಾಗದ ಮುಂದಿನ ಹಂತದ ಪಂದ್ಯಾಟ ನಡೀತಾ ಇದೆ. ವಿದ್ಯಾರ್ಥಿಗಳನ್ನ ಗೌರವಿಸಬೇಕು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಶ್ರೀಯುತ ಸುಂದರಗೌಡ ದೈಹಿಕ ಶಿಕ್ಷಣ ಅಭಿವೃದ್ಧಿ ಅಧಿಕಾರಿಗಳು, ಶ್ರೀಯುತ ನವೀನ್ ಸ್ಟೀಫನ್ ವೇಗಸ್ ಅವರು ಸಮನ್ವಯ ಅಧಿಕಾರಿಗಳು, ಶ್ರೀಯುತ ಪ್ರಮೋದ್ ಸಹಾಯಕ ಇಂಜಿನಿಯರ್ ಅವರು ದಯವಿಟ್ಟು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಶ್ರೀಯುತ ಜಯಸೂರ್ಯ ರೈ ಬಾದುಡಿ ಅವರು, ಶ್ರೀಯುತ ತಾರನಾಥ ರೈ, ತಾರನಾಥ ಪುತ್ತೂರು ವೀರಮಂಗಲ, ಶ್ರೀಮತಿ ಜೂಲಿಯಾನಾ ಮೇಡಮ್, ಈ ಆದ್ಯತೆ ಸಂಸ್ಥೆಯ ಮುಖ್ಯ ಗುರುಗಳು ಶ್ರೀಯುತ ಕುಶಲಪ್ಪರ್ ಅವರು, ಆರ್ಥಿಕ ಸಕ್ರಮ ಸಮಿತಿಯ ಸದಸ್ಯರಾಗಿರತಕ್ಕಂಥ ರಾಷ್ಟ್ರೀಯ ಕ್ರೀಡಾಪಟುಗಳು ಶ್ರೀಯುತ ರಾಕೇಶ್ ರೈ ಕಡಪಿ ಅವರು, ಶ್ರೀಯುತ ರಾಕೇಶ್ ರೈ ಅವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಈ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳಲ್ಲಿ ಬರುವಂತಹ ಶ್ರೀಯುತ ರಾಕೇಶ್ ರೈ ಅವರು ಸ್ಪರ್ಧೆಯಲ್ಲಿ ರಾಜ್ಯಮಟ್ಟವನ್ನು ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿದ ರಾಕೇಶ್ ರೈ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಈ ಒಂದು ಕ್ರೀಡಾಪಟುಗಳನ್ನು ಗೌರವಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಫೈನಲ್ ಹಂತದ ಪಂದ್ಯಾಟಕ್ಕೆ ತೆರಗಡೆ ಆಗಿದ್ದಾರೆ. ಶ್ರೀಯುತ ಸೌರಭಗೌಡರು ದಯವಿಟ್ಟು ಬರಬೇಕು. ರಾಜ್ಯದ ವಿದ್ಯಾಸಂಸ್ಥೆಯ ನಿವೃತ್ತ ಮುಖ್ಯಗಳು ಶ್ರೀಮತಿ ಜೂಲಿಯಾನಾ ಅವರು, ಈ ಸಂಸ್ಥೆಯ ಎಲ್ಲ ಶಿಕ್ಷಕ ವರ್ಗದವರು, ಎಸ್ಟೇಟ್ ಸದಸ್ಯರು, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕರಾಗಿರತಕ್ಕಂಥ ಶ್ರೀಯುತ ಕಿಶನ್ ಬಿ ಅವರು ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಬೆಳಗ್ಗೆ ನಡೆದಂತಹ ಈ ಒಂದು ಪಂದ್ಯಾಟಕ್ಕೆ ಬಹಳಷ್ಟು ಅತ್ಯುತ್ತಮ ರೀತಿಯಲ್ಲಿ ಈ ಒಂದು ಶ್ರೀಯುತ ಸುರೇಶ್ ರಾವ್ ಆದ್ಯತೆಯ ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಸುರೇಶ್ ರಾವ್ ದಯವಿಟ್ಟು ವಿದ್ಯಾರ್ಥಿಗಳು ಹರಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಧನಂಜಯ ಅವರು ವಿದ್ಯಾರ್ಥಿಗಳು ಕೇಳಿಕೊಳ್ತಾ ಇದ್ದೇನೆ. ಲಿಟಲ್ ಫ್ಲವರ್ ಪುತ್ತೂರು ಜಿಲ್ಲೆಯ ತಂಡ ಮತ್ತು ಹಲವು ವರ್ಷಗಳಲ್ಲಿ ಅನೇಕ ರಾಜ್ಯ ರಾಷ್ಟ್ರ ಮಟ್ಟದ ಪಂದ್ಯಾಟಗಳು ಮಾಡುವ ಜೊತೆಗೆ ಪಂದ್ಯಾಟದಲ್ಲಿ ಚಂದನ ತಾನು ಸ್ಮರಿಸಿಕೊಂಡಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಬಾಲಕೃಷ್ಣ ಪ್ರಧಾನ್ ಅವರಿಂದ ತರಬೇತಿಗೊಂಡಂತಹ ಈ ಒಂದು ತಂಡ ಪುತ್ತೂರಲ್ಲಿ ನಡೆಯತಕ್ಕಂಥ ಯಾವುದೇ ಕಾರ್ಯಕ್ರಮದ ಅತ್ಯುತ್ತಮ ವಾಗ್ಮಿಯಾಗಿ ನೃತ್ಯವನ್ನು ಮಾಡಿರ್ತಕ್ಕಂಥ ಶ್ರೀಯುತ ಬಾಲಕೃಷ್ಣ ಪ್ರಧಾನ್ ಅವರು ಈ ಒಂದು ತಂಡವನ್ನು ಅದು ಥ್ರೋಬಾಲ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಯಾವುದೇ ಪಂದ್ಯಾಟಗಳಿದ್ದರೂ ಕೂಡ ಆ ತಂಡವನ್ನು ಅತ್ಯುತ್ತಮ ರೀತಿಯಲ್ಲಿ ಅಣಿಗೊಳಿಸ್ತಕ್ಕಂತಹ ತಯಾರಿಗೊಳಿಸ್ತಕ್ಕಂಥ ರೀತಿ ಶ್ರೀಯುತ ಬಾಲಕೃಷ್ಣ ಅವರು ಅವರ ಗ್ರಾಮಾಂತರ ಪ್ರದೇಶದ ನಮ್ಮ ಕಡಬ ತಾಲೂಕಿನ ಅತ್ಯಂತ ದೂರದ ಶಾಲೆ ಕೊಣಾಜೆ ಶಾಲೆ, ಬಹಳಷ್ಟು ಕ್ರಿಯಾಶೀಲರಾದ ವಿದ್ಯಾರ್ಥಿಗಳನ್ನು ಒಳಗೊಂಡಂತಹ ಕೊಣಾಜೆ ಶಾಲೆಯ ಬಾಲಕಿಯರಿಗೆ ನಮಗೆ ಕೂಡ ವಿಶೇಷವಾದಂತಹ ಅಭಿನಂದನೆಗಳು. ಪ್ರಧಾನ ತೀರ್ಪುಗಾರರಾಗಿ ನಮ್ಮ ಜೊತೆ ಶ್ರೀಯುತ ಗೋಪಿನಾಥ್ ಇಂದ್ರಪ್ರಸ್ಥ ಇವರು ಹಾಗೂ ಸಹ ತೀರ್ಪುಗಾರರಾಗಿ ನಮ್ಮ ಜೊತೆ ಪ್ರಸಾದ್ ಶಕೂರ್ ನಮ್ಮ ಜೊತೆ ಸಹಕರಿಸಲಿದ್ದಾರೆ. ಸ್ಕೋರರ್ ಆಗಿ ಚಂದ್ರಕಲಾ ಬೆಟ್ಟಂಪಾಡಿ ಮತ್ತು ಹೇಮಾ ವೀರಮಂಗಲೂರು ನಮ್ಮ ಜೊತೆ ಸಹಕರಿಸಲಿದ್ದಾರೆ.
ರೇವತಿ ಮೇಡಮ್ ಇವರು ತಾವು ಕೂಡ ನಮ್ಮ ಜೊತೆ ಸಹಕರಿಸಬೇಕು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನೀವು ಆ ಸೈಡ್ ಅಲ್ವಾ ನಿಮ್ಮ ಟೀಮ್ ಅಲ್ಲ ಅಲ್ಲಿ ಇಲ್ಲಿ ಇಬ್ಬರು ಮಾತ್ರ ಇಬ್ಬರು ಮಾತ್ರ ತಾಲೂಕು ಮಟ್ಟದ ವಿಜೇತ ತಂಡದ ಜೊತೆ 8ನೇ ತರಗತಿ 14ರ ವಯೋಮಾನದ ಬಾಲಕಿಯರು ಮಾನಸ ಎಂ, ದೀಕ್ಷಿತಾ, ಲಾವಣ್ಯ, ಶಿಲ್ಪಾ ತಾವುಗಳು ನಮ್ಮ ಜೊತೆ ವಿಜೇತ ತಂಡದ ಜೊತೆ ಇರ್ತೀರಿ. ಬಾಲಕರ ವಿಭಾಗದ ಪಂದ್ಯಾಟ 2-1 ಇನ್ ಫೇವರ್ ಆಫ್ ಕೊಣಾಜೆ. ಸಮಬಲದ ಹೋರಾಟ 4-4 ಸಮಬಲದ ಹೋರಾಟ. All 4 in favor of 7-4 in favor of Little Flower. ಏಳು ಐದು
ಹನ್ನೊಂದು ಐದು ಇನ್ ಫೇವರ್ ಆಫ್ ಲಿಟಲ್ ಫ್ಲವರ್. 11-5. ಫಸ್ಟ್ ಟೈಮ್ ಔಟ್ ಕೊನಾಜೆ. ಹನ್ನೆರಡು ಐದು ಇನ್ ಫೇವರ್ ಆಫ್ ಲಿಟಲ್ ಫ್ಲವರ್. ಪಾಯಿಂಟ್ 13-5 13-5 ಇನ್ ಫೇವರ್ ಆಫ್ ಲಿಟಲ್ ಫ್ಲವರ್. ಅಲ್ಲಿ ಪಾತ್ರ ಆಲೆ ಔಟ್. ಹದಿನಾಲ್ಕು ಐದು ಇನ್ ಫೇವರ್ ಆಫ್ ಲಿಟಲ್ ಫ್ಲವರ್. ಪುತ್ತೂರಿನ ಪ್ರಾಥಮಿಕ ಶಾಲಾ ವಿಭಾಗದ ಕ್ರೀಡಾಕೂಟ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಣುವಂತಹ ಸದಾವಕಾಶವನ್ನ ಸುದ್ದಿ ಮಾಧ್ಯಮದವರು ನಮಗೆ ನೀಡಿದ್ದಾರೆ. ಸುದ್ದಿ ಮಾಧ್ಯಮದವರಿಗೆ, ಮಿತ್ರರಿಗೆ ನಮ್ಮ ಸಂಘಟಕರ ಪರವಾಗಿ, ಇಲಾಖೆ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಟಿವಿ ಚಾನೆಲ್ ಮೂಲಕ ಇವತ್ತು ಕಾಣತಕ್ಕಂತಹ ಒಂದು ಅವಕಾಶವನ್ನ, ಸದಾವಕಾಶವನ್ನ ನಮ್ಮ ಸುದ್ದಿ ಮಾಧ್ಯಮದವರು ನೀಡಿದ್ದಾರೆ. ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆರು 14 ಇನ್ ಫೇವರ್ ಆಫ್ ಲಿಟಲ್ ಫ್ಲವರ್. ಹದಿನೈದು ಆರು ಅಂಕಗಳೊಂದಿಗೆ ಮಗದೊಂದು ಅಂಕದ ಪ್ರಾಪ್ತಿ ಲಿಟಲ್ ಫ್ಲವರ್ ತಂಡಕ್ಕೆ. 16-6 16-6. ಮಗದೊಂದು ಅಂಕದ ಪ್ರಾಪ್ತಿಯೊಂದಿಗೆ 17-6 76. ಬೋನಸ್ ಹದಿನೆಂಟು 6 ಅಂಕದ ಮುನ್ನಡೆಯೊಂದಿಗೆ ಲಿಟಲ್ ಫ್ಲವರ್ ಪುತ್ತೂರು ತಾಲೂಕನ್ನು ಪ್ರತಿನಿಧಿಸತಕ್ಕಂತಹ ನಮ್ಮ ಹೆಮ್ಮೆಯ ತಂಡ ಯಾವುದು ಎಂಬ ಕಾತುರ ನಮ್ಮದು. ಬಹಳ ಶಿಸ್ತಬದ್ಧವಾದ ಆಟದೊಂದಿಗೆ ನಮ್ಮ ವಿದ್ಯಾರ್ಥಿಗಳು ಚಕಚಕ್ಯತೆ ಆಟದೊಂದಿಗೆ 1 ಅಂಕದ ಪ್ರಾಪ್ತಿ ಕೊನಾಜೆ ತಂಡಕ್ಕೆ. 7-19 7-19
22-8 22-8 ಟೈಮ್ ಔಟ್ ಓವರ್ 22 ಅಂಕಗಳೇನೋ ಮುನ್ನಡೆ ಇದೆ. ಆದರೆ ಆಟದ ಚಂದ ಅತ್ಯುತ್ತಮ ಕ್ರಿಯಾಶೀಲ ಆಟ ಎರಡೂ ತಂಡಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಪ್ಪತ್ತೆರಡು 8 25-8 in favor of Little Flower. ಮಗದೊಂದು ಅಂಕದ ಪ್ರಾಪ್ತಿಯೊಂದಿಗೆ ಲಿಟಲ್ ಫ್ಲವರ್ ತಂಡ 26-8 26-8 in favor of Little Flower. ಇಪ್ಪತ್ತೇಳು 10 27-10 ಮಧ್ಯಂತರ ವಿರಾಮದೊಂದಿಗೆ ಆಟದ 27-10 in favor of Little Flower. ದಯವಿಟ್ಟು ನೋಡಿ, ಮಾನಸ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಯೂರು, ಲಾವಣ್ಯ GUPS ಕೊಣಾಜೆ, ಶಿಲ್ಪ ಪ್ರಗತಿ ಎಜುಕೇಶನ್ ಟ್ರಸ್ಟ್ ಕಣಯೂರು, ದೀಕ್ಷಿತ ವಿವೇಕಾನಂದ ಕನ್ನಡ ಮೀಡಿಯಂ ತೆಂಕಿಲಪುತ್ತೂರು. ಈ 4 ವಿದ್ಯಾರ್ಥಿಗಳು ಯಾವ ತಂಡ ವಿಜೇತರಾಗ್ತಾರೆ ಅವರ ಜೊತೆ ನೀವು ಫೋಟೋ ಕ್ಲಿಕ್ ಮಾಡಲಿಕ್ಕೆ ಬರಬೇಕು. ಮುಂದಿನ ಜಿಲ್ಲಾ ಮಟ್ಟದ ತಂಡಕ್ಕೆ ತಾವುಗಳು ಆಯ್ಕೆಯಾಗಿರ್ತೀರಿ. 8ನೇ ತರಗತಿಯ ವಿದ್ಯಾರ್ಥಿಗಳಲ್ಲಿ 4 ವಿದ್ಯಾರ್ಥಿನಿಯರನ್ನ ಈಗಾಗಲೇ ಆಯ್ಕೆ ಮಾಡಲಾಗಿದೆ ಆಯ್ಕೆ ಸಮಿತಿಯವರು. ದಯವಿಟ್ಟು ನೀವು ವಿಜೇತ ತಂಡದ ಜೊತೆಗೆ ಫೋಟೋ ಕ್ಲಿಕ್ ಮಾಡುವಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಶ್ರೀಯುತ ಸುಂದರಗೌಡರ ಜೊತೆಗೆ ನಿಮ್ಮ ತಂಡ ಫೋಟೋವನ್ನು ಕ್ಲಿಕ್ ಮಾಡಲಿಕ್ಕೆ ನೀವು ಸದಾವಕಾಶ ಇದೆ. ವಿಜೇತ ರೆಡಿ ಇರೋ ವಿಜೇತ 2 ಜನ ಹಾಕ್ಯ ಹಾಕಿ ಎಸ್ ಒಳಗೆ ಬಾ
ದೀಕ್ಷಾ ಒಳಗೆ ಹೋಗು. ದೀಕ್ಷಾ ದೀಕ್ಷಾ ರೈಡು. ಕೈ ಹಿಡ್ಕೋ, ಕೈ ಹಿಡ್ಕೋ. 28-11. ಅಲ್ಲೇ ಇರು. ಬರಬೇಡ ಮಾರೈತಿ. 30 ಸೆಕೆಂಡ್ ಬರ್ತಿ ಮಾಡು. ಒಂದು ಪಾಯಿಂಟ್ ಕೊಡಬೇಡಿ. 29-11 ಮುನ್ನಡೆಯೊಂದಿಗೆ ಲಿಟಲ್ ಫ್ಲವರ್ ವಿದ್ಯಾಸಂಸ್ಥೆ. ತೊಂದರೆ ಇಲ್ಲ, ಬೇಡ ಬಿಡು. ಒಳಗೆ ಬರಲಿ. ಟೈಮ್ ಆಗ್ತದೆ, ಅವಳು ಔಟ್ ಆಗ್ತದೆ, ಬಿಡು. ಎಸ್ ಎಸ್ ದೀಕ್ಷಾ ದೀಕ್ಷಾ ಹೋಗು. ಸೀದಾ ಬರಬೇಡ, ಅಲ್ಲಿರೋ ಕಂಪ್ಲೀಟ್ ಮಾಡು. ಈಗ ಅವಳು ಬರ್ತಾಳೆ, ಹೊಡ್ಕೊಳ್ಳಿ. 32-12 ಹೊರಗೆ ಹೋಗ್ಬೇಡಿ. ಮುನ್ನಡೆಯೊಂದಿಗೆ ಲಿಟಲ್ ಫ್ಲವರ್. ಅಂಕಗಳೊಂದಿಗೆ ಮುನ್ನಡೆಯೊಂದಿಗೆ ಲಿಟಲ್ ಫ್ಲವರ್ ವಿದ್ಯಾಸಂಸ್ಥೆ. ಹಿಂದೆ ಬಿಡು, ಹಿಂದೆ ಬಿಡು. ಬೋನಸ್ ಹಾಕೋ ಕೊಡ್ಕೊಳ್ಳಿ. ಇರ್ಷಾನ ಹೊಡೆದಾಗ ಈಗ ಆಗ್ಬೇಕು ಗೊತ್ತಾಯ್ತಲ್ಲ. ಕಾರ್ನರ್ ಕಾರ್ನರ್ ಕಾರ್ನರ್. ಕಾರ್ಗೆ ಮಾಡೋಡು, ಬೋನಸ್ ಮಾಡಲ್ಲ. ಆಯ್ತು ಮಾಡಿ. ಬಿಡು ಬಿಡು. ದೀಕ್ಷಾ ದೀಕ್ಷಾ ಒಂದು ಅಂಕದ ಪ್ರಾಪ್ತಿಯೊಂದಿಗೆ ಎರಡು ಇಬ್ಬರು. ಎಸ್ ಇಬ್ಬರು. ಎಸ್ ಕೊನಾಜೆ ತಂಡ ರೆಡಿನಾ? 34-13. ಕಾರ್ನರ್ ಓಪನ್ ಕೊಡಿ, ಕಾರ್ನರ್ ಓಪನ್ ಕೊಡಿ. ಅತ್ಯುತ್ತಮವಾದ ಆಟ. ಅದೇ ರೀತಿಯ ಹಿಡಿತ. 35-13. ಸೆಕೆಂಡ್ ಮನೆಗೆ ಕೈ ಹಾಕು, ಸೆಕೆಂಡ್ ಮನೆಗೆ ಕೈ ಹಾಕು. ಬಾ ಬಾ ನಡೀರಿ. ಎಸ್ ಇರ್ಷಾನ, ಪ್ರೀತಿಕಾ. ಎಸ್ ಹೊಡೀರ ಹೊಡೀರ. ದೀಕ್ಷಾ ದೀಕ್ಷಾ ಸೆಕೆಂಡ್ ಸಪೋರ್ಟ್ ಬರಲಿಲ್ಲ, ಅಲ್ಲಿವರೆಗೆ ಹೋಗಿದ್ದಾಳು ಅವಳು. 36-14 ಅಂಕಗಳೊಂದಿಗೆ 36-14. ಕರಿಯುವಾಗ ಬಾ. ಎಸ್ ನಡೀರಿ. 37-14 ಮುನ್ನಡೆಯೊಂದಿಗೆ ಲಿಟಲ್ ಫ್ಲವರ್. ಪ್ರೀತಿಕಾ ರೈಡ್ ಮಾಡು. ಹೋಗಿ ಒಳಗೆ ಹೋಗು. ಆರಾಮ. 38-15. 38-15. ಅಲ್ಲೇ ಇರು. 38-15. ಅವಳೇ ಬರ್ತಾಳೆ. 41-15. 40 ಅಂಕದೊಂದಿಗೆ ಲಿಟಲ್ ಫ್ಲವರ್ ತಂಡ, 15 ಅಂಕದೊಂದಿಗೆ ಕೊನಾಜೆ ತಂಡ. ಕಾರ್ಗೆ ಇರ್ಷಾ ಇರ್ಷಾ ಕಾರ್ನರ್ ರೈಟ್. ಎಸ್ ಇರ್ಷಾ. ಎಸ್ ರೈಟ್. ಚಾರ್ಜ್ ಮಾಡ. 41-17 ಅಂಕದೊಂದಿಗೆ ಲಿಟಲ್ ಫ್ಲವರ್ ತಂಡ. ಬರ್ತಾಳೆ ಬಿಡಿ. ಒಳಗೆ ಬಿಟ್ಟು ನೋಡಿ. ಪ್ರೀತಿಕಾ ಹೋಗು. ಪ್ರೀತಿಕಾ 42-18 ಅಂಕದ ಮುನ್ನಡೆಯೊಂದಿಗೆ ಲಿಟಲ್ ಫ್ಲವರ್ ತಂಡ. 15. First time out, second time out. ಕೊನಾಜೆ 42-19
42-19 ಅಂಕಗಳ ಮುನ್ನಡೆಯೊಂದಿಗೆ ನಿಖಿಲ್ ಫ್ಲವರ್ ತಂಡ ಅವಳನ್ನು ಸೇರಿಸಿ ಬಂದು ತಡೀರಿ, ಪ್ರೀತಿಗೆ ಒಳಗೆ ಬರಬೇಕು. ದೀಕ್ಷಾ ಆಯ್ತಾ ಅಂತ ಪಾಡನೆ ಓಡಿ ವಿಜೇತ ಪೂರ್ತಿ ಹಾಕಿ ವಿಜೇತ ವಿಜೇತ ಹಾಕಿ ಹಾಕಿ ವಿಜೇತ ದೀಕ್ಷಾ ರೈಡ್ ಮಾಡಿ 43-20 ಅಂಕಗಳ ಮುನ್ನಡೆಯೊಂದಿಗೆ ಹೊರಗಡೆ ಹೋಗ. ರೈಟ್ 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 ರೆಡಿ ಏನಾಗುದಿಲ್ಲ. ನಿಹಾನ ರೆಡಿರು, ನಿಹಾನ ನಿಹಾನ ಹೊಡಿಯ ಹೊಡೀರಿ ರೈಟ್ ಔಟ್ ಅಂತ ಸರಿ ಸರ್ ರೈಟ್ ಔಟ್ ಸರ್ ರೈಟ್ ಔಟ್ ಕ್ಲಿಯರ್ ಔಟ್ ಕ್ಲಿಯರ್ ಔಟ್. Yes. Diksha, Diksha. Yes. Lead out again, lead out again. Hey, Videta. 45-21 ಅಂಕದ ಮುನ್ನಡೆಯೊಂದಿಗೆ ಲಿಟಿಲ್ ಫ್ಲವರ್ ತಂಡ 46-21 ಮಗದೊಂದು ಅಂಕದ ಪ್ರಾಪ್ತಿ. ಅತ್ಯುತ್ತಮ ತೀರ್ಪುಗಾರಿಕೆ 48-21 ಟೈಮ್ ಔಟ್ 51-21 ಫಸ್ಟ್ ಟೈಮ್ ಔಟ್ ಲಿಟಿಲ್ ಫ್ಲವರ್. ಅದು ಮುಟ್ಟಿ ಅಲ್ಪನೆ ಎಸ್ 52-21 ಮುನ್ನಡೆಯೊಂದಿಗೆ ಲಿಟಲ್ ಫ್ಲವರ್ ಮಗದೊಂದು ಅಂಕದ ಪ್ರಾಪ್ತಿ, ಒಂದು ಬೋನಸ್, 2 ಅಂಕದ ಪ್ರಾಪ್ತಿಗೆ ಕೊನಾಜೆ ತಂಡ 52-23 ಸರ್ ಪಂಡದು ಬರ್ತೀನಿ ಮಗದೊಂದು ಅಂಕದ ಪ್ರಾಪ್ತಿ ಮತ್ತು ಅಲ್ಲೇ ಮುಟ್ಟು ಟಚಿಂಗ್ ಪಾಸ್ ಮಾಡು. 53-25 ಒಳಗೆ ಹೋಗು, ಏನಾಗುದಿಲ್ಲ, ಮುಟ್ಟವಳಲ್ಲ. ಕೊನೆಯ 2 ನಿಮಿಷಗಳು. 56-25 ಇನ್ ಫೇವರ್ ಆಫ್ ಲಿಟಿಲ್
26-25. ಸುಮ್ಮನೆ ಬೇಡ 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 ಹಾಕಿ ಬೋನಸ್ ಹಾಕಿ ತೊಂದರೆ ಇಲ್ಲ ನನಗೆ ಬರಲಿ ಕೃತಿಕಾ ಆರಾಮ ರೈಟ್ ಮಾಡಿ ಬಾ ಪಾಯಿಂಟ್ ಬೇಡ ಪಾಯಿಂಟ್ ಬೇಡ ನನಗೆ ಆಡಿ ಬಾ 30 ಸೆಕೆಂಡ್ ಬರ್ತಿ ಮಾಡಿ ಬಾ ಪ್ರೀತಿಕಾ ಬಾ ಹಾಕ್ಲಿಕ್ಕೆ ಹೋಗ್ಬೇಡಿ ಒಳಗೆ ಬಂದ್ರೆ ಮಾತ್ರ ಹಾಕಿ ಸ್ಲೋ ಮಾಡಿ ಒಂದು ನಿಮಿಷ ಮಾತ್ರ ಓಡಿಲ್ಲ ಒಂದು ನಿಮಿಷ ಮಾತ್ರ ಸರ್ ಒಂದು ಟೈಮ್ ಔಟ್ ಸರ್ ಒಂದು ಚೇಂಜ್ ಒಳಗಿದ್ದವಳ ನೀನು ಇಲ್ಲಿ ಯಾರು ಚೇಂಜ್ ಯಾರಿಗೆ ಚೇಂಜಾ ಸರ್ ಎಲ್ಲ ಎಲ್ಲ ಇಲ್ಲಿ ಇಲ್ಲಿ ಕಳಿಸಿ ಅಲ್ಲಿಂದ ಹೊರಗೆ ಹೋದ್ರೆ ಯಾರು ಚೇಂಜ್ ಆಗ್ಲಿಕ್ಕೆ ಯಾರಿಗೆ ಹೇಳಿ ನಮಗೆ ನೋಡಿ 3ಕ್ಕೆ ಯಾರು 3 ಪ್ರೀತಿಗೆ ಆಚೆ ಇನ್ನೊಬ್ಳು ಹೊರಗೆ ಬಾ ನೀವು 3 ಜನ ಯಾರು ಇನ್ನೊಬ್ಳು ಯಾರು ನೀವು ಒಳಗೆ ಹೋಗ್ಲಿಕ್ಕೆ ನೀವು 3 ಜನ ನಿಮಗೆ ಪೊಸಿಷನ್ ಗೊತ್ತಲ್ಲ ಮಿಂಟು ಸ್ವಾಮಿ ನಾವು ರೈಡ್ ಅಲ್ಲ 57-26 ಅಂಕಗಳ ಮುನ್ನಡೆಯೊಂದಿಗೆ ನೀನು ಟಚ್ ಆಗಿ ಅಲ್ಲಿ ಆಡಿ ಔಟ್ ಮಾಡಬೇಡ ಖಾಲಿ ಮಾಡಿ ಹೋಗಿ ಔಟ್ ಮಾಡು ಹೋಗಿಲ್ಲ ಮಾನಸ ಎಂ ಲಾವಣ್ಯ ದೀಕ್ಷಿತ ಶಿಲ್ಪ ದಯವಿಟ್ಟು ಬನ್ನಿ ಅರವತ್ತೆರಡು 26 ಮುನ್ನಡೆಯೊಂದಿಗೆ ಲಿಟಿಲ್ ಫ್ಲವರ್ ತಂಡ ವಿದ್ಯಾರ್ಥಿಗಳಿಗೆ ತಮಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ವಿಜೇತ ತಂಡದ ಜೊತೆಗೆ ಈಗಾಗಲೇ 8ನೇ ತರಗತಿಯಿಂದ ಆಯ್ಕೆಯಾದಂತಹ 4 ವಿದ್ಯಾರ್ಥಿಗಳು ಕೂಡ ಸೇರಿಕೊಳ್ಬೇಕು. ಅದೇ ರೀತಿ ದೈಹಿಕ ಶಿಕ್ಷಣ ಪರೀಕ್ಷಕರ ಫೋಟೋ ಕ್ಲಿಕ್ ಮಾಡುವಂತಹ ಅವಕಾಶ ಸದಾವಕಾಶ 8 ಜನ. ಮಾನಸ ಎಲ್ಲಿದೆ? ಮಾನಸ ಇಲ್ಲಿದ್ದೀರಿ ಮಕ್ಕಳೇ? ಮಾನಸ ಬರ್ಲಿಲ್ವಾ? ಲಾವಣ್ಯ ಮಾನಸ ಎಲ್ಲಿದ್ದಾಳೆ? ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಯೂರು. ಮಾನಸ ಪ್ಲೀಸ್ ಕಮ್. ನೀವು ಈಚೆ ಬರ್ತೀರಾ ಸ್ವಲ್ಪ? ಸರ್
ದಯವಿಟ್ಟು ಎಲ್ಲ ವಿಜೇತ ತಂಡ ಮತ್ತು ನಮ್ಮ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೀತಾ ಇದೆ. ಸಮಾರಂಭ ಕೇವಲ ಒಂದು 10-15 ನಿಮಿಷದೊಂದಿಗೆ ನಾವು ಈ ಒಂದು ಸಮಾರಂಭವನ್ನು ಮುಕ್ತಾಯಗೊಳಿಸುವರಿದ್ದೇವೆ. ದಯವಿಟ್ಟು ಸೇರಿದಂತ ಎಲ್ಲರೂ ಕೂಡ ಈ ವೇದಿಕೆಯ ಸಮಾರಂಭದ ಈ ಒಂದು ಕ್ರೀಡಾಂಗಣದ ಹತ್ತಿರ ನೀವು ಸಮಾವೇಶಗೊಳ್ಳಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ವಿಜೇತ ತಂಡದವರು ನೋಡಿ, ವಾಲಂಟಿಯರ್ಸ್ ಮಕ್ಕಳೇ ನೋಡಿ, ವಾಲಂಟಿಯರ್ಸ್ ಯಾರಿದ್ದೀರಿ, ಸ್ವಯಂ ಸೇವಕರು ಇದನ್ನ ಚೇರ್ಗಳನ್ನು ಹಿಡಿಯಲ್ಲಿ, ಅಧ್ಯಾಪಕರೆಲ್ಲ ಕೂತ್ಕೊಳ್ಳಿ ನೋಡಲ್ಲಿ. ಸ್ವಯಂ ಸೇವಕರು ನೋಡೊಮ್ಮೆ ಮತ್ತೆ ಸ್ವಯಂ ಸೇವಕರು ಎಲ್ಲಿದ್ರಿ ಮಕ್ಕಳೇ, ಕೈ ಎತ್ತಿ ಎಲ್ಲರೂ ಕೂಡ. ಈ ಶಾಲೆಯ ಮಕ್ಕಳಲ್ಲಿ ಬನ್ನಿ, ಆ ಚೇರ್ಗಳನ್ನ ಇಲ್ಲಿ ಇಡಿ. ನಮ್ಮ ಅಧ್ಯಾಪಕರು, ದೈಹಿಕ ಶಿಕ್ಷಣ ಶಿಕ್ಷಕರು ಒಂದು 10 ನಿಮಿಷ ಸಮಾರಂಭ ದಯವಿಟ್ಟು ಆಸೀನರಾಗಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಸ್ವಯಂ ಸೇವಕ ಮಿತ್ರರು, ಈ ಸಂಸ್ಥೆಯ ವಿದ್ಯಾರ್ಥಿಗಳು ಆ ಚೈರ್ಗಳನ್ನು ಮುಂಭಾಗದಲ್ಲಿ ಅಲ್ಲಿ 2 ಟೀಮ್ಗಳನ್ನು ಹೊರತುಪಡಿಸಿ ಉಳಿದವರು ಆಸೀನರಾಗಬೇಕು. ಚಂದ್ರಣ್ಣ ಆಂಡ ಐಕೋರಿಯಾರ ತ್ಯಜಿಸುವುದಿದ್ದಲ್ಲಿ ದುರ್ಗುಣಗಳನ್ನೇ ತ್ಯಜಿಸು. ನೆರೆದಿರುವ ಎಲ್ಲರಿಗೂ ಪ್ರೀತಿಯ ಶುಭ ಸಂಜೆಯನ್ನ ಹೇಳುತ್ತಾ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕುದ್ಮಾರು ಇದರ ಸಹಯೋಗದೊಂದಿಗೆ ಇಂದು ನಡೆದ ಪುತ್ತೂರು ತಾಲೂಕು ಮಟ್ಟದ ಪ್ರಾಥಮಿಕ ಶಾಲಾ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟದ ಸಮಾರೋಪ ಸಮಾರಂಭ. ಈ ಸಮಾರಂಭದ ಸಭಾ ವೇದಿಕೆಗೆ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕು ಎಂದು ಶ್ರೀಯುತ ಗಂಗಾಧರ ಗೌಡ ಅಧ್ಯಕ್ಷರು ಎಸ್ಟಿಎಂಸಿ ಕುದ್ಮಾರು ಇವರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ, ಈ ದಿನದ ಬಹುಮಾನ ವಿತರಣೆಯನ್ನು ನೆರವೇರಿಸುವವರು ಶ್ರೀಮತಿ ತೇಜಾಕ್ಷಿ ಕೊಡಂಗೆ, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಳಂದೂರು. ಅತಿಥಿಗಳಾಗಿ ಶ್ರೀ ಪ್ರವೀಣ್ ಕೆರೆನಾರು, ಸದಸ್ಯರು ಗ್ರಾಮ ಪಂಚಾಯತ್ ಬೆಳಂದೂರು. ಶ್ರೀಮತಿ ತಾರಾ ಅನ್ಯಾಡಿ, ಸದಸ್ಯರು ಗ್ರಾಮ ಪಂಚಾಯತ್ ಬೆಳಂದೂರು. ಶ್ರೀ ರವಿಕುಮಾರ್ ಕೆಡೆಂಜಿ, ಸದಸ್ಯರು ಗ್ರಾಮ ಪಂಚಾಯತ್ ಬೆಳಂದೂರು. ಶ್ರೀಮತಿ ಗೀತಾ ಕುವೆತೋಡಿ, ಸದಸ್ಯರು ಗ್ರಾಮ ಪಂಚಾಯತ್ ಬೆಳಂದೂರು. ಶ್ರೀ ನವೀನ್ ಸ್ಟಿಫನ್ ವೇಗಸ್, ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಪುತ್ತೂರು. ಶ್ರೀ ಸುಂದರ್ಗೌಡ ಎನ್, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು. ಶ್ರೀಮತಿ ಜುಲಿಯಾನಾ ಡಿಸೋಜಾ, ನಿವೃತ್ತ ಮುಖ್ಯ ಗುರುಗಳು, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕುದ್ಮಾರು. ಶ್ರೀಮತಿ ಶೀಲತಾ, ಕೋಶಾಧಿಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘ ಕಡಬ ತಾಲೂಕು. ಶ್ರೀ ಲೋಕೇಶ್ ಬಿಎನ್, ಸಂಚಾಲಕರು ತಿರಂಗಾ ವಾರಿಯರ್ಸ್ ಕುದ್ಮಾರು. ಶ್ರೀ ಪ್ರಮೋದ್ ಪಿಡಬ್ಲ್ಯೂಡಿ, ಸ್ಪೆಷಲ್ ಸಬ್ ಡಿವಿಷನ್ ಆಫೀಸರ್. ಶ್ರೀ ಕುಶಲಪ್ಪ ಗೌಡ ಬಿ, ಮುಖ್ಯ ಗುರುಗಳು, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಕುದ್ಮಾರು. ಶ್ರೀಯುತ ಸುರೇಶ್ ಕುಮಾರ್ ಪಿಎಂ, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕುದ್ಮಾರು ಇವರನ್ನ ಪ್ರೀತಿಪೂರ್ವಕವಾಗಿ ಸಮಾರೋಪ ಸಮಾರಂಭದ ಸಭಾ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ.
ಪಟ್ಟೆತಾನ ದತ್ತಿನಿಧಿ ದಾನಿಗಳು ಇವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನೋಡಿ, ದಯವಿಟ್ಟು ಅಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಪೋಷಕ ಬಂಧುಗಳು ದಯವಿಟ್ಟು ಬನ್ನಿ, ಇಲ್ಲಿ ಒಳಗೆ ಬನ್ನಿ. ಎಲ್ಲರೂ ವಿದ್ಯಾರ್ಥಿಗಳು, ಸಿಸ್ಟರ್ ಪ್ಲೀಸ್ ಅವರನ್ನು ಕೂರಿಸಿ ಅಲ್ಲಿ. ನೋಡಿ, ವಿಜೇತ ತಂಡಗಳು 4 ತಂಡಗಳು ಕೂಡ ಎಲ್ಲಿದ್ದೀರಿ ನೀವು? ವಿವೇಕಾನಂದ, ಮೊರಾರ್ಜಿ ಮತ್ತು ವಿವೇಕಾನಂದ ಎಲ್ಲಿದ್ದೀರಿ? ಪ್ಲೀಸ್ ಕಮ್, ಬೇಗ ಬನ್ನಿ, ನಿಮಗೆ ಆಗಿ ಮಾಡುವಂಥದ್ದು ಇದು. ಬೇಗ ಪೋಷಕರು ಕೂಡ, ಈ ಶಾಲೆಯ ವಿದ್ಯಾರ್ಥಿಗಳು ದಯವಿಟ್ಟು ಬನ್ನಿ. ಅಧ್ಯಾಪಕರು, ನಮ್ಮ ದೈಹಿಕ ಶಿಕ್ಷಕ ಬಂಧುಗಳು ಕೂಡ ಆಸೀನರಾಗಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ಬನ್ನಿ ಮಕ್ಕಳೇ, ಬನ್ನಿ, ಒಳಗೆ ಬನ್ನಿ. ಶ್ರೀ ಚೆನ್ನಪ್ಪಗೌಡ ನೂಜಿ ಮಾಲಕರು, ಸ್ಕಂದಶ್ರೀ ಪೆಟ್ರೋಲ್ ಪಂಪ್ ಕುದ್ಮಾರು ಇವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಾಲಕೃಷ್ಣ ಸರ್, ರಂಗನಾಥ್, ಬಾಲಕೃಷ್ಣರು ಕೂತ್ಕೊಳ್ಳಿ ದಯವಿಟ್ಟು. ನೆರೆದಿರುವ ಗಣ್ಯಾತಿ ಗಣ್ಯರನ್ನು ಹಾಗೂ ತಮ್ಮೆಲ್ಲರನ್ನು ಸಕಲ ಗೌರವ ಆಧಾರಗಳೊಂದಿಗೆ ಸ್ವಾಗತಿಸಿಕೊಳ್ಳಲಿದ್ದಾರೆ ಕುದ್ಮಾರು ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಸುರೇಶ್ ಕುಮಾರ್ PM ಇವರು. ಇವತ್ತಿನ ಈ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂತಹ ನಮ್ಮ SMC ಅಧ್ಯಕ್ಷರಾದ ಗಂಗಾಧರಗೌಡ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಪುಷ್ಪ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕು ಅಂತ ನಮ್ಮ ಶಾಲಾ STMC ಸದಸ್ಯರಾದ ಶ್ರೀಯುತ ಸದಾನಂದ ಗೌಡ S ಇವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಬಹುಮಾನ ವಿತರಣೆ ಮಾಡಲಿರುವಂತಹ ನಮ್ಮ ಬೆಳಂದೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಆದಂತಹ ಶ್ರೀಮತಿ ತೇಜಾಕ್ಷಿ ಕೊಡಂಗೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಪುಷ್ಪ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕು ಅಂತ ನಮ್ಮ ಶಾಲಾ STMC ಸದಸ್ಯರಾದ ಶ್ರೀಮತಿ ಕವಿತಾ ಇವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವ ಅತಿಥಿ ನಮ್ಮ ಬೆಳಂದೂರು ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ಶ್ರೀಮತಿ ತಾರಾ ಅನ್ಯಾಡಿ ಮೇಡಮ್, ನಮ್ಮೆಲ್ಲರ ಪರವಾಗಿ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಾರಾ ಅನ್ಯಾಡಿ ಇವರಿಗೆ ಪುಷ್ಪ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕು ಅಂತ STMC ಸದಸ್ಯರಾದ ಶ್ರೀಮತಿ ಸರಸ್ವತಿ ಇವರ ಬಳಿ ಕೇಳಿಕೊಳ್ತಾ ಇದ್ದೇವೆ. ಇದೇ ವೇದಿಕೆಯಲ್ಲಿ ಇನ್ನೂರವರು ಬೆಳಂದೂರು ಗ್ರಾಮ ಪಂಚಾಯತ್ ಸದಸ್ಯರಂತಹ ಪ್ರವೀಣ್ ಕೆಲಿನಾರು ಸರ್, ತಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರವೀಣ್ ಇವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತ ಯತೀಶ್ ನಡುಮನೆ ಇವರ ಹತ್ರ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಇನ್ನೂರವರು ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳು ನವೀನ್ ಸ್ಟೀಫನ್ ವೇಗಸ್ ಸರ್, ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕ್ಷೇತ್ರ ಸಮನ್ವಯಾಧಿಕಾರಿಗಳಿಗೆ ಪುಷ್ಪ ಹಾಗೂ ಶಾಲನ್ನು ನೀಡಿ ಸ್ವಾಗತಿಸಬೇಕೆಂದು ಶ್ರೀಯುತ ಬಾಲಚಂದ್ರ ನೂಜಿ ಇವರ ಬಳಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಈ ವೇದಿಕೆಯಲ್ಲಿ ನಮ್ಮ TPO ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಮ್ಮ ಜೊತೆ ಇದ್ದಾರೆ ಸರ್, ತಮಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಅಪರೂಪಕ್ಕೆ ಬಂದಂತಹ ಅತಿಥಿ KK ಪ್ರಮೋದ್, ಸಹಾಯಕ ಇಂಜಿನಿಯರು, ಸುಬ್ರಹ್ಮಣ್ಯ ವಿಭಾಗ ಸರ್, ತಮಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದಾರೆ. ಇವರಿಗೆ ಪುಷ್ಪ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕೆಂದು ಸಂತೋಷ್ ಕಡಂಬಾಜೆ ಇವರನ್ನು ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಜೊತೆಗೆ ಆಗಾಗ ಭೇಟಿ ನೀಡಲಿರುವಂತಹ ನಮ್ಮ ನಿವೃತ್ತ ಮುಖ್ಯ ಗುರುಗಳು ಜೂಲಿಯಾನಾ ಡಿ ಸೋಜಾ ಮೇಡಮ್, ತಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಮೇಡಮ್ ಇವರಿಗೆ ಶಾಲು ಹಾಗೂ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ಶ್ರೀಮತಿ ನವ್ಯ ಉಪಾಧ್ಯಕ್ಷರು SDMC ಕುದ್ಮಾರು ಇವರ ಬಳಿ ಕೇಳಿಕೊಳ್ತಾ ಇದ್ದೇವೆ. ಬೆಳಿಗ್ಗೆ ಉದ್ಘಾಟನಾ ಸಮಾರಂಭದಲ್ಲಿ ಸನ್ಮಾನಗೊಂಡಂತಹ ನವತರುಣ ಈ ಮೈದಾನದ ಮುಖ್ಯ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ಲೋಕೇಶ್ BN ಸರ್, ತಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಲೋಕೇಶ್ BN ಇವರಿಗೆ ಪುಷ್ಪ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕೆಂತ ಶ್ರೀ ಉದಯ ಕೆರೆನಾರು ಇವರ ಬಳಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಜೊತೆ ಮತ್ತೊಬ್ಬರಿದ್ದಾರೆ, ಹಿರಿಯರು, ನಿವೃತ್ತ BSNL ಸೂರಪ್ಪಗೌಡ ಪಟ್ಟತಗನ ಸರ್, ತಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಶೂರಪ್ಪಗೌಡ ಪಟ್ಟೆತಾನ ಇವರಿಗೆ ಶ್ರೀ ಚಿದಾನಂದ ಕೆರೆನಾರು ಇವರು ಪುಷ್ಪ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಜೊತೆ ನಮ್ಮ ನೂತನ ಕಡಬ ತಾಲೂಕಿನ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಕೋಶಾಧಿಕಾರಿ ಅಂತ ನಮ್ಮದೇ ವ್ಯಕ್ತಿ ಶ್ರೀಮತಿ ಮೇಡಮ್, ನಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಶ್ರೀಲತಾ ಇವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತ ಸತೀಶ್ ಹೊಸವಕ್ಲು ಇವರಲ್ಲಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರು ದಂಪತಿ ಸಮೇತ ಆಗಮಿಸಿದ್ದಾರೆ. ಸರ್, ನಿಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲಾ ಮುಖ್ಯ ಗುರುಗಳು ಕುಶಲಪ್ಪ B ಸರ್, ತಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಲ್ಲಿ ಬಂದಂಥ ಎಲ್ಲ ಅಭಿಮಾನಿಗಳನ್ನು, ವಿದ್ಯಾಭಿಮಾನಿಗಳನ್ನು, ಎಲ್ಲ SDM ಸದಸ್ಯರನ್ನು ಎಲ್ಲರನ್ನೂ ಕೂಡ ಸ್ವಾಗತ ಮಾಡ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಸರ್ವರನ್ನು ಸ್ವಾಗತಿಸಿದಂತಹ ನಮ್ಮ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಸುರೇಶ್ ಕುಮಾರ್ PM ಸರ್, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಮುಂದೆ ಈ ಕಾರ್ಯಕ್ರಮಕ್ಕೆ 2 ಶುಭ ನುಡಿಗಳನ್ನಾಡಬೇಕು ಅಂತ ಶ್ರೀಮತಿ ತೇಜಾಕ್ಷಿ ಕೊಡಂಗೆ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಳಂದೂರು ಇವರ ಬಳಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತಿನ ನಮ್ಮ ಕುದ್ಮಾರು ವಲಯದಲ್ಲಿ ಕ್ರೀಡಾಕೂಟವನ್ನು ಏರ್ಪಡಿಸಿ ಉತ್ತಮ ರೀತಿಯಿಂದ ಈವರೆಗೆ ಮಕ್ಕಳು ಅವರವರ ಪ್ರತಿಭೆಯನ್ನು ತೋರಿಸಿ ಈಗ ಉತ್ಸುಕರಾಗಿದ್ದಾರೆ. ಹಾಗೆ ಈ ವೇದಿಕೆಯಲ್ಲಿ SDMC ಅಧ್ಯಕ್ಷರಿದ್ದಾರೆ, ಹಾಗೆ ಮುಖ್ಯ ಗುರುಗಳು, ಹಾಗೆ ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರುಗಳಿದ್ದಾರೆ, ಹಾಗೆ ಎಲ್ಲ ಗಣ್ಯಾತಿ ಗಣ್ಯರನ್ನು ವಂದಿಸ್ತಾ, ಹಾಗೆ ನಮ್ಮ ಕ್ರೀಡಾಪಟುಗಳನ್ನು ಅವರಿಗೂ ವಂದಿಸ್ತಾ, ಎಲ್ರಿಗೂ ಇಲ್ಲಿ ಸೇರಿದಂಥ ಮಹನೀಯರಿಗೂ ವಂದಿಸ್ತಾ, ಹಾಗೆ ಇವತ್ತು ಮಕ್ಕಳ ಪ್ರತಿಭೆ ಎಲ್ಲಿಗೆ ಮುಟ್ಟಿತು ಅಂದರೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇವತ್ತು ಲೈವಿನ ಮೂಲಕ ಸುದ್ದಿ ಮಾಧ್ಯಮದವರು ಹಾಗೆ TVಯವರು ನಮಗೆ ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ. ಹಾಗೆ ಮಕ್ಕಳ ಒಂದು ಶ್ರಮಕ್ಕೆ ಇದೊಂದು ದಾರಿ ಅಂತ ಹೇಳ್ತಾ ಇವತ್ತಿನ ಮಕ್ಕಳು ಏನು ಸಾಧನೆ ಮಾಡಿದ್ದಾರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯವಾಯಿತು. ಅದೇ ಮಕ್ಕಳಿಗೆ ಒಂದು ಉತ್ತಮ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಹಾಗೆ ಈ ಮಕ್ಕಳು ಇವತ್ತು ಸೋಲು ಗೆಲುವು ಇದ್ದದ್ದೇ, ಆದರೆ ಆ ಸೋಲು ಗೆಲುವಿನ ಮಧ್ಯೆಯೂ ಉತ್ಸುಕರಾಗಿ ಆಟವಾಡಿ ಇವತ್ತು ಪೋಷಕರಿಗೂ ಇರ್ಬೋದು, ಆ ಶಾಲೆಯಲ್ಲಿ ಶ್ರಮಪಟ್ಟಂಥ ಗುರುಗಳಿಗೂ ಎಲ್ಲ ಕ್ರೀಡಾಪಟುಗಳಿಗೂ ಇವತ್ತು ಮಾರ್ಗದರ್ಶಿಯಾಗಿದ್ದಾರೆ ಮಕ್ಕಳು. ಈ ನಿಟ್ಟಿನಲ್ಲಿ ನಮಗೆ ಇಲ್ಲಿ ಒಂದು ಸದಾವಕಾಶ ಮಾಡಿಕೊಟ್ಟು ನಮಗೆ ಒಂದೆರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಮಕ್ಕಳು ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಂದು ಕ್ರೀಡಾಪಟುಗಳಾಗಲಿ ಅಂತ ಹಾರೈಸ್ತಾ, ನನ್ನ ಈ ಬೆಳಗಿನಿಂದ ಈವರೆಗೆ ಏರ್ಪಡಿಸಂಥ ಈ ಕ್ರೀಡೆಯಲ್ಲಿ
ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಜೈ ಹಿಂದ್. ಶುಭ ನುಡಿಗಾಗಿ ಧನ್ಯವಾದಗಳು ಮೇಡಮ್. ಈ ದಿನದ ಕಬಡ್ಡಿ ಪಂದ್ಯಾಟದ ಲೈವ್ ಕಾರ್ಯಕ್ರಮವನ್ನು ಸುಮಾರು 25,000 ಜನರು ವೀಕ್ಷಿಸಿದ್ದಾರೆ ಎಂದು ಹೇಳಲು ಈ ಮೂಲಕ ಸಂತೋಷ ಪಡ್ತಾ ಇದ್ದೇವೆ. ಮುಂದೆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು ಅಂತ ಶ್ರೀ ನವೀನ್ ಸ್ಟಿಫನ್ ವೇಗಸ್, ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಪುತ್ತೂರು ಇವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆಯಲ್ಲಿರುವ ಈ ಶಾಲೆ SDMC ಅಧ್ಯಕ್ಷರೇ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರೇ, ಎಲ್ಲ ಸದಸ್ಯರುಗಳೇ, ಮಾನ್ಯ TPR ಅವರೇ ಹಾಗೂ ಇಂಜಿನಿಯರ್ ಅವರೇ ಹಾಗೂ ಎಲ್ಲ ಗಣ್ಯರೇ, ಇಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಸ್ಪರ್ಧಾಳುಗಳೇ, ಶಿಕ್ಷಕ ಮಿತ್ರರೇ, ತೀರ್ಪುಗಾರರೇ, ಎಲ್ಲ ಶಿಕ್ಷಕರೇ, ಹಾಗೆ ಇಲ್ಲಿಯ ಊರಿನ ಪೋಷಕರೇ ಹಾಗೂ ಎಲ್ಲ ಜನರೇ, ಇವತ್ತು ಈ ಒಂದು ಪ್ರಾಥಮಿಕ ಶಾಲಾ ಕಬಡ್ಡಿ ಪಂದ್ಯಾಟದಲ್ಲಿ ನಾವು ಬಾಲಕ ಬಾಲಕಿಯರ ಸ್ಪರ್ಧೆಯನ್ನು ಗಮನಿಸಿದೆವು. ಉತ್ತಮ ಒಂದು ಹೋರಾಟದ ಮನೋಭಾವ ಇತ್ತು, ಸ್ಪರ್ಧಾತ್ಮಕ ಮನೋಭಾವ ಇತ್ತು. ಬಂದಂತಹ ಸೋಲು ಗೆಲುವುಗಳನ್ನು ಉತ್ತಮ ರೀತಿಯಲ್ಲಿ ಸ್ವೀಕರಿಸುವಂತಹ ಉತ್ತಮ ಗುಣ ನಮ್ಮ ಮಕ್ಕಳಲ್ಲಿದೆ ಅಂತ ಕಂಡು ಖುಷಿ ಅನಿಸಿತ್ತು. ಅದೇ ರೀತಿ ನಾವು ಪೋಷಕರಲ್ಲೂ ಕೆಲವು ಸಣ್ಣ ಬದಲಾವಣೆಗಳು ನಾವು ಮಾಡಬೇಕಾಗುತ್ತದೆ. ಒಂದೊಂದು ಕಡೆ ಕೇಳಿದೆ, ನಮ್ಮಲ್ಲಿ ಮಕ್ಕಳನ್ನು ಲೇಬಲ್ ಮಾಡುವ ಒಂದು ಅಭ್ಯಾಸ ಇದೆ. ನಾನು ಇದು ಎಲ್ಲ ಕಡೆ ಹೇಳ್ತಾ ಇದ್ದೇನೆ. ಲೇಬಲ್ ಮಾಡೋದಂದ್ರೆ ನೀನು ಬುದ್ಧಿವಂತ, ನೀನು ದಡ್ಡ, ನೀನು ಉತ್ತಮ ಕಲಿತೀಯ, ನೀನು ಏನು ಪ್ರಯೋಜನ ಇಲ್ಲ, ಆ ರೀತಿಯ ಲೇಬಲಿಂಗ್ ನಮ್ಮಲ್ಲಿ ತುಂಬ ನಡೀತಾ ಇರ್ತದೆ ಶಾಲೆಗಳಲ್ಲಿ ಮುಖ್ಯವಾಗಿ. ಹಾಗೆಯೇ ಪೋಷಕರಿಗೂ ಇದು ಒಂದು ಬುದ್ಧಿ ಇದೆ. ನೋಡು, ಪಕ್ಕದ ಮನೆಯವ ಎಲ್ಲದರಲ್ಲೂ ಪ್ರೈಸ್ ಪಡೆಯುತ್ತಾ ಇದ್ದಾನೆ, ನೀನೇನು ಮಾಡ್ತಿ, ತಿನ್ನಲಿಕ್ಕೆ ಮಾತ್ರ. ಆ ರೀತಿಯ ಮಾತುಗಳು ನಮ್ಮಿಂದ ಬರ್ತವೆ. ಆದುದರಿಂದ ಈ ಒಂದು ಸಮಸ್ಯೆ, ಅದೇ ಮಾತನ್ನು ನಮಗೆ ಇನ್ನೊಬ್ಬರು ಹೇಳಿದರೆ ಏನನ್ನಿಸುತ್ತದೆ, ಆ ಜಾಗದಲ್ಲಿ ನಾವೊಂದು ಗಳಿಗೆ ನಿಂತು ಯೋಚಿಸಿದರೆ, ನಮ್ಮನ್ನು ಪಾಯಿಂಟ್ ಔಟ್ ಮಾಡಿದರೆ ನಮಗೆ ಬೇಸರ ಅನಿಸುತ್ತದೆ ಅಂತ ಖಂಡಿತ ಗೊತ್ತಿದೆ. ಹೌದು, ಮಕ್ಕಳು ಎಲ್ಲರೂ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರಿಗೆ ಸರಿಯಾದ ಅವಕಾಶ ಕೊಟ್ಟರೆ, ಒಂದು ಸಾಮರ್ಥ್ಯ ಇದೆ, ಅದರಲ್ಲಿ ಒಬ್ಬ ರೈತ ಬಿತ್ತನೆ ಮಾಡಲಿಕ್ಕೆ ಹೋಗ್ತಾನೆ, ಮಾಡುವಾಗ ಕೆಲವು ಬಿತ್ತನೆ ಮಾಡಿದ ಬೀಜಗಳು ಉತ್ತಮ ಜಾಗದಲ್ಲಿ ಗದ್ದೆಯಲ್ಲಿ ಬೀಳ್ತವೆ, ಕೆಲವು ರಸ್ತೆಯಲ್ಲಿ ಬೀಳ್ತವೆ, ಇನ್ನು ಕೆಲವು ಎಲ್ಲಿ ಬೀಳ್ತವೆ, ಕಲ್ಲು ಮಳ್ಳ ಇರುವಂಥ ಜಾಗದಲ್ಲಿ ಬೀಳ್ತವೆ. ಯಾವ ಜಾಗದಲ್ಲಿ ಬಿದ್ದಂಥ ಬೆಳೆ ಉತ್ತಮ ಫಸಲು ಕೊಡಲಿಕ್ಕೆ ಸಾಧ್ಯ ನಿಮಗೆ ಗೊತ್ತಿದೆ. ಎಲ್ಲಿ? ಉತ್ತಮ ಜಾಗದಲ್ಲಿ, ಫಲವತ್ತಾದ ಮಣ್ಣಲ್ಲಿ ಬಿದ್ದಂತಹ ಬೀಜ ಒಂದೇ ತೆರನಾದಾದರೂ ಏನಾಗ್ತದೆ, ಫಸಲು ಕೊಡುವುದು ಯಾವುದು? ಫಲವತ್ತಾದ ಮಣ್ಣಲ್ಲಿ ಬಿದ್ದಂತಹ ಬೀಜ. ಅದೇ ರೀತಿ ನಮ್ಮ ಮಕ್ಕಳನ್ನು ದೂರಿ ಪ್ರಯೋಜನ ಇಲ್ಲ, ಅವರಿಗೆ ಉತ್ತಮವಾದ ಪರಿಸರವನ್ನು ನೀಡುವಂಥದ್ದು ನಮ್ಮದು, ಶಿಕ್ಷಕರದು, ಪೋಷಕರದು ಹಾಗೂ ನಮ್ಮ ಸಮಾಜದ ಮುಖ್ಯ ಉದ್ದೇಶ ಆಗಬೇಕು. ಅವರಿಗೆ ಉತ್ತಮ ಪರಿಸರ ಕೊಟ್ಟಿದ್ದೇ ಆದರೆ ಖಂಡಿತವಾಗಿ ಅವರು ಉತ್ತಮ ಫಸಲನ್ನು ನೀಡುವುದರಲ್ಲಿ ಏನೂ ಸಂಶಯವಿಲ್ಲ. ಸರಿ, ಈ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಆಯೋಜಿಸಿದಂತಹ ಈ ಶಾಲೆ SDMC ಅಧ್ಯಕ್ಷರಿಗೆ ಮತ್ತೆ ಎಲ್ಲ ಸದಸ್ಯರಿಗೆ, ಈ ಊರಿನ ಪೋಷಕರಿಗೆ, ಹಾಗೆಯೇ ಈ ಶಾಲೆಯ ಮುಖ್ಯ ಗುರುಗಳಿಗೆ, ಅವರು ತುಂಬ ಆಕ್ಟಿವ್, ಅವರು CRP ಆಗಿನೂ ತುಂಬ ನಮಗೆ ಸಹಕಾರ ನೀಡ್ತಾರೆ. ಯಾವುದೇ ಕೆಲಸ ಹೇಳಿದ್ರು ತಕ್ಷಣ ರೆಡಿ ಅಂತ ಒಂದು ಮುಖ್ಯ ಶಿಕ್ಷಕರನ್ನು ಪಡೆದಂಥ ಈ ಶಾಲೆನೂ ಒಂದು ಧನ್ಯ ಅಂತ ಹೇಳಬೇಕಾಗ್ತದೆ. ಹಾಗೆಯೇ ಈ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ನಿಜವಾದ ಶಿಕ್ಷಣ ನಮ್ಮ ನಡವಳಿಕೆಯಲ್ಲಿದೆ, ನಾವು ಪಡೆದುಕೊಂಡ ಪ್ರಮಾಣ ಪತ್ರದಲ್ಲಿಲ್ಲ ಎನ್ನುವ ಸದಾಶಯದೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ಮುಂದೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕೆಂದು ಶ್ರೀ ಲೋಕೇಶ್ BN ಸಂಚಾಲಕರು ತಿರಂಗಾ ವಾರಿಯರ್ಸ್ ಕುದ್ಮಾರು ಇವರ ಬಳಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ SDMC ಅಧ್ಯಕ್ಷರೇ ಹಾಗೂ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಈ ಸಭೆಯ ಮುಂದಿರುವಂಥ ಎಲ್ಲ ಕ್ರೀಡಾಪಟುಗಳೇ ಹಾಗೂ ಊರಿನ ಹಿರಿಯರೇ ಮಿತ್ರರೇ, ಇವತ್ತು ಈ ಒಂದು ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ದೇವೆ. ಆದರೆ ಇದರ ಹಿಂದಿನ ಪರಿಶ್ರಮ ಕೆಲವೊಂದು ದಿನಗಳ ಹಿಂದೆಯಿಂದಲೇ ಇಲ್ಲಿನ ಯುವಕರಾಗಲಿ, ಇಲ್ಲಿನ ಶಿಕ್ಷಕರಾಗಲಿ ಹಾಗೂ ಈ ಕ್ರೀಡಾ ಇಲಾಖೆಯ ಕೆಲವೊಂದು ಅಧಿಕಾರಿಗಳಾಗಲಿ ಬಂದು ತುಂಬ ಪರಿಶ್ರಮ ಪಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಇವತ್ತು ಬೆಳಗ್ಗಿನ ಕಾರ್ಯಕ್ರಮದಲ್ಲಿ ಒಂದು ನನಗೆ ಸನ್ಮಾನ ಮಾಡಿದಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಆದರೆ ನಾನು ಯಾವುದೇ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿರಲಿಲ್ಲ. ಯಾಕೆಂತೇಳಿದರೆ ಈ ಕಾರ್ಯಕ್ರಮ ಈ ಕ್ರೀಡಾಂಗಣವನ್ನು ಮಾಡಿರುವಂಥ ವಿಷಯಕ್ಕೋಸ್ಕರ ನನಗೆ ಸನ್ಮಾನವನ್ನು ಮಾಡಿದರು. ಆದರೆ ಅದು ನನಗೆ ಸಂತೃಪ್ತಿ ತಂದಿಲ್ಲ. ಯಾಕೆಂತೇಳಿದರೆ ಈ ಕ್ರೀಡಾಂಗಣ ಅರ್ಧದಲ್ಲಿದೆ. ಈ ಕ್ರೀಡಾಂಗಣವನ್ನು ಪೂರ್ತಿ ಮಾಡುವ ತನಕ ನನಗೆ ಅದು ಸಂತೃಪ್ತಿ ತರಲಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆಂತೇಳಿದರೆ ಇಷ್ಟು ಸಣ್ಣದಾಗಿದೆ. ಟೋಟಲ್ ಇದರಲ್ಲಿ ಒಂದು 2.5 ಎಕರೆ ಇದೆ, ಅದರಲ್ಲಿ ಒಂದು ಅರ್ಧ ಮುಕ್ಕಾಲು ಎಕರೆ ಅಷ್ಟೇ ಆಗಿದೆ. ಅದಕ್ಕೆ ನಮ್ಮ ಶಾಸಕರ ಹತ್ರ ಹೋಗಿ ಒಂದು ವಾರದಿಂದ ಒಂದು 8 ದಿನಗಳ ಒಳಗಡೆ ನಾವು ಇದನ್ನೊಂದು ಸ್ಯಾಂಕ್ಷನ್ ಮಾಡಿಸಿಕೊಂಡು ಬಂದೆವು. ಅಂದರೆ ನಮ್ಮ ಒಂದು ತಿರಂಗ ವಾರಿಯರ್ಸ್ ಒಂದು ಕಾರ್ಯಕ್ರಮ ಇತ್ತು 2ನೇ ವರ್ಷದ, ಅದಕ್ಕೋಸ್ಕರ ನಾವು ಅಷ್ಟು ಪರಿಶ್ರಮ ಪಟ್ಟೆವು. ಮತ್ತು ಈ ನಮ್ಮ ಊರಿನಲ್ಲೊಂದು ಕ್ರೀಡಾ ಪ್ರತಿಭೆಗಳು ಬೆಳಿಬೇಕನ್ನೋ ಉದ್ದೇಶದಿಂದ ಈ ಕ್ರೀಡಾಂಗಣಕ್ಕೆ ಒಂದು ಪ್ರಯತ್ನ ಪಟ್ಟೆವು. ಆದರೆ ಮುಂದಿನ ದಿನಗಳಲ್ಲಿ ಇದೊಂದು ಸಂಪೂರ್ಣವಾಗಿ ಒಂದು ಕ್ರೀಡಾಂಗಣ ಆಗಬೇಕು. ಈ ಊರಿಗೆ ಹಾಗೆ ಪರ ಊರಿನ ಎಲ್ಲ ಒಂದು ಕ್ರೀಡಾಭಿಮಾನಿಗಳಿಗೆ ಈ ಕ್ರೀಡಾಂಗಣ ದಾರಿದೀಪ ಆಗಬೇಕಂತ ನಾವೊಂದು ತುಂಬ ಆಸೆ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಈ ಶಾಲೆಯ ಒಂದು ಶಾಸಕರ ಮೊನ್ನೆ ನಾವು SDMC ಅಧ್ಯಕ್ಷರ ಜೊತೆ ಹೋಗಿ ಭೇಟಿಯಾಗಿ ಒಂದು 3 ಕೊಠಡಿಗಳನ್ನು ಕೂಡ ನಮಗೆ ಶಾಸಕರು ಅನುದಾನವನ್ನು ನೀಡಿದ್ದಾರೆ. ಅವರಿಗೆ ನಾವು ನಿಜವಾಗಿ ಧನ್ಯರಾಗಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಕ್ರೀಡೆಯ ಜೊತೆ ಶೈಕ್ಷಣಿಕವಾಗಿ ಕೂಡ ಈ ಶಾಲೆ ಮುಂದುವರಿದು ಒಂದು ಉತ್ತರೋತ್ತರ ಶ್ರೇಯೋಭಿವೃದ್ಧಿಯನ್ನು ಕಾಣಬೇಕಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಉತ್ಸಾಹಕ್ಕಿಂತ ಹೆಚ್ಚಿನ ಶಕ್ತಿ ಬೇರೊಂದಿಲ್ಲ. ಉತ್ಸಾಹಿಗಳಿಗೆ ಈ ಜಗತ್ತಿನಲ್ಲಿ ಸಾಧಿಸಲಾಗದು ಯಾವುದೂ ಇಲ್ಲ. ಅರ್ಧದಲ್ಲಿರುವ ಕ್ರೀಡಾಂಗಣ ಶೀಘ್ರದಲ್ಲೇ ಪೂರ್ತಿಗೊಳಿಸಿ ಆ ಸನ್ಮಾನವನ್ನು ನಾವೆಲ್ಲರೂ ನಿಮಗೆ ಮಾಡುವಂತಾಗಲಿ ಎಂದು ಹಾರೈಸುತ್ತಾ ಒಂದೆರಡು ಶುಭ ನುಡಿಗಳಿಗಾಗಿ ಧನ್ಯವಾದಗಳು ಸರ್. ಮುಂದಕ್ಕೆ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ SDMC ಅಧ್ಯಕ್ಷರಾದ ಶ್ರೀಯುತ ಗಂಗಾಧರ ಗೌಡ ಇವರು ಮಾತನಾಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದ ಅತಿಥಿಗಳಾಗಿರುವ ಶ್ರೀ ಪ್ರಮೋದ್ ಸರ್ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ SDMC ಅಧ್ಯಕ್ಷರೇ, ಪಂಚಾಯತ್ನ ಉಪಾಧ್ಯಕ್ಷರೇ ಹಾಗೂ ಸದಸ್ಯರೇ ಹಾಗೂ ತಾಲೂಕು ದೈಹಿಕ ಶಿಕ್ಷಣ ಪರೀಕ್ಷಣಾಧಿಕಾರಿಗಳೇ ಹಾಗೂ ಸಮನ್ವಯ ಅಧಿಕಾರಿಗಳಂತ ಬಹುಶಃ ಅವರು ನಮ್ಮ ಎಲೆಕ್ಷನಲ್ಲಿಂದಲೇ ಪರಿಚಯ. ಅವ್ರು ಯಾವ ಹುದ್ದೆಯನ್ನು ಅಲಂಕರಿಸ್ತಾರೆ ಅಂದರೆ ಕನ್ಫ್ಯೂಷನ್ ಆಗ್ತಾ ಇದೆ. ಬೇರೆ ಬೇರೆ ಹುದ್ದೆಗಳನ್ನು ಪಡಿತಾ ಇರ್ತಾರೆ. ಹಾಗೆ ಇನ್ನು ಉಳಿದಂಥ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಮಹಿಳೆಯರೇ ಹಾಗೂ ವಿಜೇತರಾಗಿರುವಂತಹ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಶಿಕ್ಷಕರೇ ಹಾಗೂ ಶಾಲೆಯ ವಿದ್ಯಾರ್ಥಿನಿಯರೇ, ನನಗೊಂದು ಬಯಸದೆ ಬಂದ ಭಾಗ್ಯ. ಸುದ್ದಿಯಲ್ಲಿ ಲೈವ್ ಪ್ರೋಗ್ರಾಮ್ ನೋಡ್ತಾ ಇದೆ, ಬರ್ತಾ ಸ್ವಲ್ಪ ನೋಡಿದೆ, ನನ್ನ ಗ್ರೂಪಲ್ಲಿ ಬಂತು. ಹಾಗೆ ಒಂದು ಇಂಟ್ರೆಸ್ಟ್ ಆಯ್ತು. ಇಲ್ಲಿ ಸುಬ್ರಹ್ಮಣ್ಯದಿಂದ ಬರುವಾಗ ಒಂದು ಸಲ ಕಬಡ್ಡಿ ನೋಡಿ ಹೋಗುವ ಅಂತೇಳಿ. ಹಾಗೆ ಇಲ್ಲಿನ ದೈಹಿಕ ಶಿಕ್ಷಕರನ್ನ ಮಾವ ಅವರಿಗೊಂದು ಫೋನ್ ಮಾಡಿದೆ, ಸರ್ ಮುಗೀತಾ ಹೇಗೆ ಅಂತ. ಇಲ್ಲ ಫೈನಲ್ ಆಗ್ತಾ ಉಂಟಷ್ಟೇ ಅಂತ. ಹಾಗೆ ಒಂದು ಕಬಡ್ಡಿಯ ಒಂದು ಇದನ್ನು ಸೌದು ಹೋಗುವ ಅಂತೇಳಿ ಬಂದೆ. ತುಂಬ ಖುಷಿ ಆಯಿತು. ಫಸ್ಟ್ ಮ್ಯಾಚ್ ಅಂತೂ ತುಂಬ ರೋಚಕವಾಗಿ ಆಡಿದಿರಿ. ಅದೇ ರೀತಿಯಾಗಿ ಇನ್ನೊಂದು ಮ್ಯಾಚ್ ಕೂಡ ತುಂಬ ರೋಚಕವಾಗಿ ಇತ್ತು ಮೊದಲಿಗೆ. ಅದರ ನಂತರ ಸ್ವಲ್ಪ ನಮ್ಮ ಲಿಟಲ್ ಫ್ಲವರ್ನ ಮಕ್ಕಳು ಸ್ವಲ್ಪ ತಮ್ಮ ಬಲಾಢ್ಯತೆಯನ್ನು ಪ್ರದರ್ಶಿಸಿ ಉತ್ತಮ ಒಂದು ಸ್ಫೂರ್ತಿಯನ್ನು ಇಲ್ಲಿ ತುಂಬಿಸಿದ್ದಾರೆ. ಬಹುಶಃ ಇದರಲ್ಲಿ ಸೋಲು ಗೆಲುವಂತ ಇದ್ದದೆ. ಜೀವನದಲ್ಲಿ ಯಾವತ್ತೂ ಕೂಡ ಗೆಲುವಂತ ನಮಗೆ ಇರೋದಿಲ್ಲ.
ಆ ಸೋಲನ್ನೇ ಮುಂದೆ ಅದರಲ್ಲಿ ನಾವು ಏನು ತಪ್ಪುಗಳನ್ನು ಮಾಡಿದ್ದೇವೆ ಅಂತ ಅದನ್ನು ನೋಡಿಕೊಂಡು ಮುಂದೆ ನಾವು ಇನ್ನೊಂದು ಹಂತಕ್ಕೆ ನಾವು ರೆಡಿ ಆಗಬೇಕಾಗಿದೆ. ಬರುವ ವರ್ಷ ಕೂಡ ಇಂಥದ್ದೇ ಸ್ಪರ್ಧೆಗಳಿದೆ, ಅದಕ್ಕೆ ಅಣೆ ಆಗುವಂಥ ಒಂದು ಹೆಜ್ಜೆಯನ್ನು ನೀವೆಲ್ಲ ಇಡಬೇಕಾಗ್ತದೆ. ಅದೇ ರೀತಿ ಗೆದ್ದಂಥ ಮಕ್ಕಳಿಗೆ ಇದು ಫೈನಲ್ ಅಂತಲ್ಲ, ಇನ್ನೂ ಜಿಲ್ಲಾ ಮಟ್ಟದ ಸ್ಪರ್ಧೆಗಳಿದೆ, ಹಾಗೆ ರಾಜ್ಯ ಮಟ್ಟಕ್ಕೆ ಕೂಡ ನೀವು ಹಾಗೂ ರಾಷ್ಟ್ರ ಮಟ್ಟ, ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟವನ್ನು ಕೂಡ ನೀವು ಆ ಮಟ್ಟಕ್ಕೆ ಹೋಗಬೇಕಾದ್ರೆ ನಾವು ಇನ್ನಷ್ಟು ಪ್ರಾಕ್ಟೀಸ್ಗಳನ್ನು ಮಾಡಬೇಕಾಗ್ತದೆ, ಇನ್ನಷ್ಟು ಕೆಲವೊಂದು ಚಾಕಚಕ್ಯತೆ ನಮ್ಮಲ್ಲಿ ತಗೊಳ್ಬೇಕಾಗ್ತದೆ. ಇದೆಲ್ಲವೂ ಬರುವಂಥದ್ದು ನಮ್ಮ ಪ್ರಾಕ್ಟೀಸ್ನ ಮೂಲಕ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೇವೆ. ಅದೇ ರೀತಿ ಪ್ರತಿ ಹಂತದಲ್ಲೂ ಅದೇ ರೀತಿ ನಮ್ಮ ದೈಹಿಕ ಸುದೃಢತೆಯನ್ನು ಕೂಡ ನಾವು ಕಾಯ್ದುಕೊಳ್ಬೇಕಾಗ್ತದೆ. ಬರೀ ಆಟದ ಮುಖ್ಯವಾಗಿ ಶಕ್ತಿ ಕೊಡಬೇಕು, ಅದೇ ರೀತಿ ನಮಗೆ ಸ್ವಲ್ಪ ಯುಕ್ತಿ ಕೊಡಬೇಕು. ಈಗ ನಮ್ಮ ಕೊಣಾಜೆ ಮಕ್ಕಳು ಸಣ್ಣವರಾದರೂ ಕೂಡ ಆಡುವನ್ನು ನೋಡಿದೆ, ಕೆಲವೊಂದು ಅವರಲ್ಲಿರುವಂಥ ಯುಕ್ತಿಯನ್ನು ಅಂದರೆ ಒಂದು ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಬಹುಶಃ ಅವ್ರು ನೋಡಲಿಕ್ಕೆ ಸಣ್ಣದಿದ್ದಿರ್ಬೋದು, ಆದರೆ ಕೆಲವೊಂದು ಅವರ ಆಟದ ಪ್ರದರ್ಶನ ತುಂಬ ಚೆನ್ನಾಗಿತ್ತು. ಅದೇ ರೀತಿ ಈ ಒಂದು ಕ್ರೀಡೆ ಅಂತ ಹೇಳುವಂಥದ್ದು ಬರೀ ಶಕ್ತಿಯಿಂದ ಮಾತ್ರ ಅಲ್ಲ, ಅದೊಂದು ಯುಕ್ತಿಯಿಂದ ಕೂಡ ಬರುವಂಥದ್ದು. ಇದೆರಡನ್ನು ಸೇರಿಸ್ಕೊಂಡು ನಾವು ಯಾವುದೇ ಒಂದು ಕ್ರೀಡೆಯನ್ನು ಅಥವಾ ನಮ್ಮ ಇದನ್ನು ಮುಂದುವರಿಸ್ಕೊಂಡು ಹೋದರೆ ಅದರಲ್ಲಿ ನಾವು ಸಫಲತೆಯನ್ನು ಕಾಣ್ಬೋದು. ಹಾಗೆ ಇನ್ನ ಒಂದು ಅರೇಂಜ್ಮೆಂಟ್ ಕೂಡ ನೋಡಿ ತುಂಬ ಚೆನ್ನಾಗಿ ಖುಷಿಯಾಯಿತು. ಎಲ್ಲ ಸಂಘಟಕರಿಗೆ ಅಭಿನಂದನೆ ಸಲ್ಲಿಸುತ್ತಾ ಹಾಗೂ ಗೆದ್ದಂಥ ಹಾಗೂ ಮುಂದೆ ಇನ್ನು ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸುವಂಥ ಎಲ್ಲ ತಂಡಗಳಿಗೆ ನಾನು ಶುಭವನ್ನು ಹಾರೈಸುತ್ತಾ ಎಲ್ಲರಿಗೂ ವಂದನೆಗಳು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಂಡ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾನೆ ಭಾಷಣ ಕೊನೆಗೊಳಿಸ್ತೇನೆ. ಕಾರ್ಯಕ್ರಮಕ್ಕೆ ಪ್ರೀತಿಯುತ ಆಗಮಿಸಿ ಶುಭ ಹಾರೈಸಿದ್ದೀರಿ ಸರ್. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ. ಮುಂದೆ ಶ್ರೀಯುತ ಗಂಗಾಧರ ಗೌಡ ಇವರು ಅಧ್ಯಕ್ಷೀಯ ನುಡಿಯಲ್ಲಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಥಿಗಳೇ ಹಾಗೂ ನಮ್ಮ ಶಾಲೆಯ ಶಿಕ್ಷಕರೇ ಹಾಗೂ ಎಲ್ಲ ಹೊರಗಿನಿಂದ ಬಂದಂಥ ಎಲ್ಲ ಶಿಕ್ಷಕರೇ ಹಾಗೂ ಮಕ್ಕಳೇ, ಇವತ್ತಿಂದ ಬೆಳಿಗ್ಗೆಯಿಂದ ಎಲ್ಲ ಚೆನ್ನಾಗಿ ಆಟ ಆಡಿದ್ದೀರಾ. ಇನ್ನು ಮುಂದಕ್ಕೆ ಚೆನ್ನಾಗಿ ಆಟ ಆಡಿ ಇನ್ನು ತಾಲೂಕು ಮಟ್ಟದಲ್ಲಿ ಆಗಿದೆ, ಇನ್ನು ಜಿಲ್ಲಾ ಮಟ್ಟ ಹಾಗೆ ರಾಷ್ಟ್ರ ಮಟ್ಟಕ್ಕೆ ತನಕ ತಲುಪಿ ಹೇಳಿ ಹಾರೈಸುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ನಾಯಕತ್ವ ಹುಟ್ಟುವುದು ಹೊರಗೆಲ್ಲೂ ಅಲ್ಲ, ಅದು ನಮ್ಮ ಅಂತರಾಳದಲ್ಲಿ ಹುಟ್ಟುವ ಸ್ವಯಂ ದೀಪ್ತಿ. ಪ್ರತಿದಿನ ಶಾಲೆಗೆ ಬಂದು ನಮ್ಮ ಶಾಲೆಯ ಪ್ರತಿ ಕಾರ್ಯದಲ್ಲೂ ನಮಗೆ ಕೈ ಜೋಡಿಸುತ್ತಿರುವ ಮಾನ್ಯ ಶ್ರೀಯುತ ಗಂಗಾಧರ ಗೌಡ ಇವರಿಗೆ ಧನ್ಯವಾದವನ್ನು ಹೇಳುತ್ತಾ ಮುಂದೆ ಧನ್ಯವಾದ ಸಮರ್ಪಣೆ ನಮ್ಮ ಶಾಲಾ ಮುಖ್ಯ ಗುರುಗಳಾದ ಶ್ರೀ ಕುಶಲಪ್ಪ ಗೌಡ ಬಿ ಇವರಿಂದ. ಆತ್ಮೀಯರೇ, ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಆದರೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ನಮಗೆ ಸಹಕಾರ ನೀಡಿದವರನ್ನು ನಾವು ನೆನಪಿಸಿಕೊಳ್ಳುವುದು ಆದ್ಯ ಕರ್ತವ್ಯ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಬೆಳಗ್ಗೆಯಿಂದಲೇ ಕೊಟ್ಟಂಥ ಎಲ್ಲರಿಗೂ ಕೂಡ ವಂದಿಸ್ತಾ ಸಮಾರಂಭಕ್ಕಾಗಿ ನಾವು ಈ ವೇದಿಕೆಯನ್ನು ಅಣಿಗೊಳಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷರನ್ನು ವಹಿಸಿಕೊಂಡಿರುವಂಥ ನಮ್ಮ ಕ್ರಿಯಾಶೀಲ ನಾಯಕತ್ವ ಹೊಂದಿರುವಂಥ ನಮ್ಮ ಎಸ್ಎಂಎಸ್ ಅಧ್ಯಕ್ಷರಾಗಿರುವಂಥ ಮಾತು ಕಡಿಮೆ ದುಡಿಮೆ ಹೆಚ್ಚು ಎನ್ನುವ ಗಾದೆಯೊಂದಿಗೆ ಇವರು ಭಾಳಷ್ಟು ಉತ್ತಮವಾದಂಥ ನಿರ್ಣಯದಿಂದ ಇವತ್ತಿನವರೆಗೆ ಭಾಳಷ್ಟು ಈ ನಮ್ಮ ಗ್ರೌಂಡಲ್ಲಿ ತಮ್ಮ ಶ್ರಮವನ್ನು ಪಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತಿದ್ದೇನೆ. ಅದೇ ರೀತಿ ಬಹುಮಾನ ವಿತರಣೆ ಮಾಡುವಂಥ ನಮ್ಮ ಗ್ರಾಮದ ಉಪಾಧ್ಯಕ್ಷರಾಗಿರುವಂಥ ಶ್ರೀಮತಿ ತೇಜಾಕ್ಷಿ ಕೊಡಂಗೆ ಇವರಿಗೆ ಎಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾದ ಧನ್ಯವಾದ ಅರ್ಪಿಸ್ತಿದ್ದೇನೆ. ಇನ್ನು ನಮ್ಮವರೇ ಆದಂಥ ನಮ್ಮ ಈ ಸ್ಥಳೀಯ ಪರಿಸರದ ಸದಸ್ಯರಾಗಿರುವಂಥ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಶ್ರೀಯುತ ಪ್ರವೀಣ್ ಕೆರಣಾರು ನಮ್ಮೊಟ್ಟಿಗೆ ಮೊನ್ನೆಯಿಂದಲೇ ಸದಾ ಬೆನ್ನೆಲುಬಾಗಿ ನಿಂತಿರುವಂಥ ಓರ್ವರು ಇವರು ಶ್ರೀಯುತ ಪ್ರವೀಣ್ ಕುಮಾರ್ ಸದಸ್ಯರು ಗ್ರಾಮ ಪಂಚಾಯತ್ ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದ ಅರ್ಪಿಸ್ತಿದ್ದೇನೆ. ಅದೇ ರೀತಿ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮ ಈ ಸ್ಥಳೀಯ ಪ್ರತಿನಿಧಿ ಶ್ರೀಮತಿ ತಾರಾ ಅನ್ಯಾಡಿ ಇವರು ನಮಗೆ ತುಂಬ ಹಣ ರೂಪದಲ್ಲಿ ಕೂಡ ಸಹಕಾರ ನೀಡುವವರು. ಶ್ರೀಮತಿ ತಾರಾ ಅನ್ಯಾಡಿ ಇವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸ್ತಿದ್ದೇನೆ. ಇನ್ನು ರವಿಕುಮಾರ್ ಕೆರೆಂಜಿ ಅವರು ಬರಬೇಕಿತ್ತು, ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಿದ್ದೇನೆ.
ಶ್ರೀಮತಿ ಗೀತಾ ಕುವೇತೋಡಿ ನಮ್ಮವರೇ, ಅವರಿಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ದುಡಿದವರು, ಅವರಿಗೆ ಕೂಡ ಎಲ್ಲ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಇನ್ನು ನಮ್ಮವರೇ ಕ್ರಿಯಾಶೀಲ ಯುವಕ, ತಂತ್ರಜ್ಞಾನದಲ್ಲಿ ಪಳಗಿದವರು ನಮ್ಮ ಸಮನ್ವಯಾಧಿಕಾರಿಗಳು. ಅವರು ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಕೂಡ ಬಹಳಷ್ಟು ಕಂಪ್ಯೂಟರ್ ಅವರ ಕೈಯಲ್ಲಿ ತಕ್ಷಣ ಆ ಕೆಲಸವನ್ನು ಮಾಡಿಬಿಡುವರು. ಈಗ ನಮ್ಮೊಂದಿಗೆ ಹಾಸನರಾಗಿದ್ದುಕೊಂಡು ಕೆಲವೊಂದು ಸಲಹೆ ಸೂಚನೆ ನೀಡಿದ್ದಾರೆ. ಅವರಿಗೆ ಎಲ್ಲ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸುತ್ತಿದ್ದೇನೆ ಸರ್. ಇನ್ನು ನಮ್ಮ ಇದೇ ಶಾಲೆಯಲ್ಲಿ ಈ ಒಂದು ಶಾಲೆಯನ್ನು ಉನ್ನತಕ್ಕೇರಿದಂಥ ಅಂದರೆ ಪ್ರಗತಿಯತ್ತ ಇದೇ ಈ ಗ್ರೌಂಡು ಯಾವ ರೀತಿ ಇತ್ತು ಅಂತ ಹೇಳಿದರೆ ಇದೇ ಲೆವೆಲಲ್ಲಿ ಅಲ್ಲಿಯವರೆಗೆ ಇತ್ತು. ಅದನ್ನು ನಮ್ಮ ಇವರ ಜುಲಿಯನ್ ಡಿಸೋಜಾ ಇವರ ನೇತೃತ್ವದಲ್ಲಿ ಈ ಒಂದು ಗ್ರೌಂಡನ್ನು ಸಮತಟ್ಟ ಅರ್ಧ ಅಂಶ ಆಗಿದೆ, ಇನ್ನು ಅರ್ಧ ಅಂಶ ಬಾಕಿ ಇದೆ. ಇವರಿಗೆ ಮತ್ತು ನಮಗೆ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಇವರು ನಮ್ಮೊಂದಿಗೆ ಇರ್ತಾರೆ. ಅವರಿಗೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಧನ್ಯವಾದ ಅರ್ಪಿಸುತ್ತಿದ್ದೇನೆ ಮೇಡಮ್. ಇನ್ನು ನಮ್ಮವರೇ ಈಗ ತಾನೇ ಅವರಿಗೆ ಬೆಳಗ್ಗೆ ಒಂದು ಚಿಕ್ಕ ಒಂದು ಸನ್ಮಾನ ಮಾಡಿದ್ದು. ಅವರಿಗೆ ತೃಪ್ತಿ ಇಲ್ಲ ಅಂತ ಹೇಳಿದರು. ಖಂಡಿತವಾಗಿ ಅವರಿಗೆ ತೃಪ್ತಿ ಇಲ್ಲ, ನಮಗೆ ಬೇಡ ಅಂತ ಹೇಳಿದರು. ಆದರೂ ಕೂಡ ನಮ್ಮೊಂದಿಗೆ ಹಗಲಿರಲು ದುಡಿಯುವಂಥ ಒಬ್ಬರು ವ್ಯಕ್ತಿ ಶ್ರೀಯುತ ಲೋಕೇಶ್ BN ಅವರು ಈ ಒಂದು ನೆಲವನ್ನು ಅಥವಾ ಈ ಗ್ರೌಂಡ್ನ ಸಮತಟ್ಟು ಮಾಡಿಕೊಡಲಿಕ್ಕೆ ಅವರು ಕಾರಣಕರ್ತರು. ಅವರೊಂದು ಈ ವೇದಿಕೆಯಲ್ಲಿದ್ದು ನಮಗೆ ಶುಭವನ್ನು ಹಾರೈಸ್ತಾರೆ. ಅವರಿಗೂ ಕೂಡ ಎಲ್ಲ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಇನ್ನು ನಮ್ಮೊಂದಿಗೆ ಅದೇ ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟಂಥ ಈ ಒಂದು ಪರಿಸರವನ್ನು ನೋಡುವಾಗ ಅವರಿಗೆ ಇಚ್ಛೆಯಾಗಿ ಮತ್ತು ಲೈವ್ ಕಾರ್ಯಕ್ರಮವನ್ನು ನೋಡಿ ನಮ್ಮೊಂದಿಗೆ ಅದೇ ನಮ್ಮ ಶ್ರೀಯುತ ದೈಹಿಕ ಶಿಕ್ಷಕರಾಗಿರುವಂಥ ಶ್ರೀಯುತ ಸುರೇಶ್ ಕುಮಾರ್ PM ಇವರ ಅಳಿಯ KK ಪ್ರಮೋದ್ ಅವರೊಂದು ಈ ವೇದಿಕೆಯಲ್ಲಿದ್ದು ಶುಭವನ್ನು ಹಾರೈಸ್ತಾರೆ. ಅವರಿಗೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸುತ್ತಿದ್ದೇನೆ ಸರ್. ಇನ್ನು ಶ್ರೀಯುತ ಪಟ್ಟತಾಣ ಸುರಪೋಡ್ ಇವರು ಈ ಒಂದು ಶಾಲೆಯ STMC ಮಾಜಿ STMC ಅಧ್ಯಕ್ಷರು, ಅದೇ ರೀತಿ ಸಹಾಯಕ ಇಂಜಿನಿಯರ್ ಕೂಡ BSNL. ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಬಹಳ ಅತ್ಯಂತ ಅವರು ಹಿರಿಯರಾದರೂ ಕೂಡ ಬಹಳಷ್ಟು ಪ್ರವೃತ್ತರು. ಯಾಕಂದರೆ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಅವರು ಒಂದು ವೇಳೆ ನಮಗೆ ಮರ್ತು ಹೋದರೂ ಕೂಡ ಅವರು ಕೇಳಿಕೊಂಡು ಬರುವವರು. ಅವರೊಂದು ಈ ವೇದಿಕೆಯಲ್ಲಿ ಹಾಸನಾಗಿದ್ದಾರೆ. ಈ ಕಾರ್ಯಕ್ರಮ ಚೆಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಎಲ್ಲ ಪರವಾಗಿ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಇನ್ನು ನಮ್ಮವರೇ ಆದಂಥ ಶ್ರೀಮತಿ ಶ್ರೀಲತಾ ಮೇಡಮ್ ಇವರು ಕಡಬ ತಾಲೂಕಿನ ಪ್ರೌಢಶಾಲಾ ವಿಭಾಗದ ಶಿಕ್ಷಣ ಸಂಘದ ನಮ್ಮ ಕೋಶಾಧಿಕಾರಿ. ಮುಂದಿನ ಹಂತಗಳಲ್ಲಿ ಇವರು ಉನ್ನತ ಸ್ಥಾನಕ್ಕೆ ಇರುವವರು. ಅವರಿಗೆ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಇನ್ನು ಬೆಳಗ್ಗೆಯಿಂದ ಈವರೆಗೆ ನಮ್ಮ TPO ಸುಂದರಗೌಡ್ ತಾಲೂಕು ದೈಹಿಕ ಪರಿವೀಕ್ಷಕರು ಅವರು ಮೊನ್ನೆಯಿಂದಲೇ ಇಲ್ಲಿಗೆ ನಿನ್ನೆ ಬರಲಿಕ್ಕಾದರೂ ಕೂಡ ನಮ್ಮೊಂದಿಗೆ ಸದಾ ಫೋನ್ನ ಮೂಲಕ ಕಾಂಟ್ಯಾಕ್ಟಲ್ಲಿದ್ದರು. ನಮಗೆ ಯಾವುದೇ ಸಲಹೆ ಸೂಚನೆ ನಾವು ಕೇಳಿದರೂ ಕೂಡ ಅವರು ಒಳ್ಳೆಯ ನಿರ್ದೇಶನ ನೀಡಿ ನಮಗೆ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ನಮಗೆ ಅನುಕೂಲ ಆಯಿತು. ಅವರು ಬೆಳಿಗ್ಗೆಯಿಂದ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಹೋಗಬೇಕಿತ್ತು, ಆದರೂ ಕೂಡ ನಮ್ಮೊಂದಿಗಿದ್ದು ಸಹಕರಿಸಿದ್ದಾರೆ. ಸರ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಎಲ್ಲ ಪರವಾಗಿ ನಾನು ವಂದಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗಿರುವವರು ಇನ್ನು ನಮ್ಮ ದೈಹಿಕ ಶಿಕ್ಷಕರು ಇವರು ಬಹಳಷ್ಟು ಅದೇ ಬರುವ ವರ್ಷಕ್ಕೆ ಜುಲೈ ಆಗಸ್ಟಲ್ಲಿ ಇವರು ನಿವೃತ್ತಿಯನ್ನು ಹೊಂದುವವರು. ಆದರೆ ನಮಗೆ ಈಗ ಅವರು ಒಳ್ಳೆಯ ಮಾರ್ಗದರ್ಶಕರು ಕೂಡ. ಯಾವುದೇ ಕಾರ್ಯಕ್ರಮ ಇರಲಿ ಅವರು ನಮ್ಮ ಎದುರಿಗೆ ಬರುವುದಿಲ್ಲ. ಅವರು ಎಲ್ಲಿಯಾರು ಬೇರೆ ಬೇರೆ ಮಕ್ಕಳ ಜೊತೆಯಲ್ಲಿದ್ದು ಅಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸಿರುವವರು. ಒಬ್ಬರು ಉತ್ತಮವಾದಂಥ ದೈಹಿಕ ಶಿಕ್ಷಕರು ಶ್ರೀಯುತ ಸುರೇಶ್ ಕುಮಾರ್ PM ಅವರಿಗೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತಿದ್ದೇನೆ. ಇನ್ನು ಸೋಲು ಗೆಲುವು ಇದ್ದದ್ದೇ ಎಲ್ಲ ಟೀಮ್ ಈಗ ಪ್ರಥಮ ಮತ್ತು ದ್ವಿತೀಯ ತೃತೀಯ ಅದೇ ರೀತಿ 2 ಹುಡುಗರು ಮತ್ತು ಹುಡುಗಿಯರ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದೀರಿ. ಬಹಳ ಬಲದಲ್ಲಿ ಒಳ್ಳೆಯ ಸ್ಪರ್ಧೆಯನ್ನು ಕೊಟ್ಟಿದ್ದೀರಿ. ಬಹಳಷ್ಟು ಕಡಿಮೆ ಅಂಕಗಳ ಅಂತರದಲ್ಲಿ ನೀವು ಸೆಕೆಂಡ್ ಬಂದವರು ಸೋಲನ್ನು ಅನುಭವಿಸಬಹುದು. ಆದರೆ ಮುಂದಕ್ಕೆ ನೀವು ಒಳ್ಳೆಯ ಕ್ರೀಡಾಪಟುಗಳಾಗಿ ಮಿಂಚುತ್ತೀರಿ ಕೂಡ. ಅದೇ ರೀತಿ ಎಲ್ಲ 4 ತಂಡಗಳಿಗೆ ಕೂಡ ನಮ್ಮ ಶಾಲಾ ಪರವಾಗಿ ಹಾಗೂ STMC ಪರವಾಗಿ ನಿಮಗೆ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಇನ್ನು ಅವರನ್ನು ಕರ್ಕೊಂಡು ಬಂದಂಥ ಎಲ್ಲ ವ್ಯವಸ್ಥಾಪಕರು, ದೈಹಿಕ ಶಿಕ್ಷಕರು, ಅಲ್ಲಿಯ ಮುಖ್ಯ ಗುರುಗಳು, ಇನ್ನು ನಮ್ಮ ಶಾಲೆಯ ಯುವಕರು ಎಲ್ಲ, ನಮ್ಮಲ್ಲಿ ತುಂಬ ಸಂಘಗಳಿವೆ.
ನಾವು ಎಲ್ಲ ಇನ್ವಿಟೇಷನ್ ಹಾಕಿದ್ದೇವೆ. ಆ ಸಂಘಗಳ ಎಲ್ಲ ಅಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರು, ಪದಾಧಿಕಾರಿಗಳು ಕೂಡ ಉತ್ತಮ ರೀತಿಯಲ್ಲಿ ಕಳೆದ 4-5 ದಿನಗಳಿಂದ ಇದೇ ಗ್ರೌಂಡಲ್ಲಿ ನಮ್ಮೊಂದಿಗೆ ಸದಾ ಬೆನ್ನೆಲುಬಾಗಿ ನಿಂತು ಇಷ್ಟು ಅದ್ಧೂರಿಯಾಗಿ ನಡೆಸಬೇಕಿದ್ರೆ ಅವರ ಶ್ರಮ ಬಹಳಷ್ಟಿದೆ. ಅವರನ್ನು ನಾವು ಎಲ್ಲರ ಪರವಾಗಿ ದೊಡ್ಡ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದ ಅರ್ಪಿಸ್ತಿದ್ದೇವೆ. ಇನ್ನು ನಮ್ಮವರೇ ಆದಂಥ ಕೆಲವು ಶಾಲೆಗಳ ಮುಖ್ಯರುಗಳು ಬಂದಿದ್ದೀವಿ. ಅದೇ ರೀತಿ ಈಗಾಗಲೇ ಬಂದಿರುವಂಥ ನಮ್ಮ ಆತ್ಮೀಯರು ಜನಾರ್ದನ ಕೊಯ್ಲ ಶಾಲೆಯ ಮುಖ್ಯರುಗಳು, ಅವರಿಗೆ ಕೂಡ ಎಲ್ಲ ಪರವಾಗಿ ಧನ್ಯವಾದ ಅರ್ಪಿಸ್ತಾ, ನಮ್ಮ ಬೆಳಗಿನಿಂದ ಸಂಜೆವರೆಗೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಯುತ ಲೋಹಿತಾಕ್ಷ ಕಿರಂಜಿಕಟ್ಟ ಅವರು ನಮ್ಮೊಂದಿಗೆ ನಿನ್ನೆಯಿಂದಲೇ ಇದ್ದರು. ಇವತ್ತು ಕೂಡ ಈ ಗ್ರೌಂಡನ್ನು ಬಿಟ್ಟು ಅವರು ಎಲ್ಲಿಗೂ ಹೋಗಲಿಲ್ಲ. ಈಗ ಇಲ್ಲಿ ನಮ್ಮ ಮುಂಬೈಲಿದ್ದಾರೆ. ಅವರಿಗೂ ಕೂಡ ಎಲ್ಲ ಪರವಾಗಿ ಧನ್ಯವಾದ ಅರ್ಪಿಸ್ತಾ, ಎಲ್ಲ ಬಂದಿರುವಂಥ ಯಾರಿಗೆಲ್ಲ ಧನ್ಯವಾದ ಅರ್ಪಿಸಲಿಕ್ಕೆ ಬಿಟ್ಟು ಹೋಗಿದೆ ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ, ಅದೇ ರೀತಿ ನಮ್ಮ ಶಿಕ್ಷಕ ಬಂಧುಗಳು ಅವರು ಕೂಡ ನನಗೆ ಮತ್ತು ದೈಹಿಕ ಶಿಕ್ಷಕರಿಗೆ ಬೆನ್ನೆಲುಬಾಗಿ ನಿಂತವರು ನಮ್ಮ 7-8 ಜನ ಶಿಕ್ಷಕರು. ಅತಿಥಿ ಶಿಕ್ಷಕರಿರ್ಬೋದು, ಗೌರವ ಶಿಕ್ಷಕರಿರ್ಬೋದು, ನಮ್ಮ ರೆಗ್ಯುಲರ್ ಶಿಕ್ಷಕರಿರ್ಬೋದು. ಒಳ್ಳೆಯ ನಮ್ಮ ಇಷ್ಟು ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಆಗಬೇಕಂತೇಳಿದರೆ ನಮ್ಮ ಹಿಂದೆ ಅವರ ಶಕ್ತಿ ಸದಾ ಇದೆ. ಎಲ್ಲ 8 ಮಂದಿ ಕೂಡ ಧನ್ಯವಾದ ಅರ್ಪಿಸ್ತಾ, ಮತ್ತೆ ಯಾರಿಗೆಲ್ಲ ಧನ್ಯವಾದ ಕೊಡಲಿಕ್ಕೆ ಬಿಟ್ಟು ಹೋಗಿದೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ, ಬೆಳಗ್ಗೆಯಿಂದ ನಮ್ಮೊಂದಿಗೆ ದೈಹಿಕ ಮಾಮಚ್ಚಾನ್ ಸರ್ ಅವರು ಮೊನ್ನೆಯಿಂದ ನಮ್ಮೊಂದಿಗೆ ಇದ್ದರು. ಅದೇ ರೀತಿ ಎಲ್ಲ ದೈಹಿಕ ಶಿಕ್ಷಕರಿಗೆ, ಅದೇ ರೀತಿ ನಮ್ಮ ಪ್ರಗತಿ ಅವರು ನಮ್ಮೊಂದಿಗೆ ಇದ್ದರು. ಅದೇ ರೀತಿ ಸಾಂದೀಪಣಿ, ಇನ್ನು ಸರಸ್ವತಿ, ಇನ್ನು ಯಾರೆಲ್ಲ ನಮ್ಮೊಟ್ಟಿಗೆ ಸೇರಿದ್ದಾರ ಎಲ್ಲರಿಗೂ ಕೂಡ ಹೇಳುವುದಾದರೆ ತುಂಬ ಜನ ಇದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ, ಇನ್ನು ಬೆಳಗಿನಿಂದ ಸಂಜೆವರೆಗೆ ಸುದ್ದಿ ಮಾಧ್ಯಮದವರು ಲೈವ್ ಆಗಿ ಇಡೀ 25,000 ಇದನ್ನು ಜನರು ವೀಕ್ಷಣೆ ಮಾಡಿದ್ದಾರೆ ಅಂತ ಹೇಳಿದರೆ ಬಹಳಷ್ಟು ಒಳ್ಳೆಯ ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ಸದಾ ಸ್ವಲ್ಪ ಮಳೆ ಬಂದು ಸ್ವಲ್ಪ ಅವರಿಗೆ ಗೊಂದಲ ಇದ್ದಿರಬಹುದು, ಆದರೂ ಕೂಡ ಅಚ್ಚುಕಟ್ಟಾಗಿ ಈ ಒಂದು ಮಾಧ್ಯಮವನ್ನು ಇಲ್ಲಿ ಪ್ರಸಾರ ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ, ಬೆಳಗಿನ ಕಾರ್ಯಕ್ರಮಕ್ಕೆ ಇಷ್ಟರವರೆಗೆ ಚೆಂಡೆಯವರಿದ್ದರು, ಅವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಧನ್ಯವಾದ ಕಾರ್ಯಕ್ರಮ ಮುಕ್ತಗೊಳಿಸ್ತಾರೆ. ಇನ್ನು ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಶಾಲಾ ಮುಖ್ಯ ಗುರುಗಳಿಗೂ ಕೃತಜ್ಞತೆಯನ್ನು ಹೇಳುತ್ತಾ ಮುಂದಕ್ಕೆ ಸತತ ಪ್ರಯತ್ನ ಮಾಡಿ ನಮ್ಮ ಕೆಲಸದಲ್ಲಿ ಒಂದೊಂದೇ ಮೆಟ್ಟಿಲನ್ನು ಹತ್ತುತ್ತಾ ಹೋದರೆ ಯಶಸ್ಸು ತಾನಾಗಿಯೇ ಬರುತ್ತದೆ. ಈಗ ಯಶಸ್ಸಿನ ಒಂದು ಹಂತದಲ್ಲಿ ನಾವಿದ್ದೇವೆ. ಈ ಯಶಸ್ಸಿನ ಸಂಭ್ರಮಾಚರಣೆ ವಿಜೇತ ತಂಡಗಳಿಗೆ ಬಹುಮಾನ ವಿತರಣೆಯ ಮೂಲಕ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ಶ್ರೀಯುತ ಸುರೇಶ್ ಕುಮಾರ್ PM ದೈಹಿಕ ಶಿಕ್ಷಣ ಶಿಕ್ಷಕರು ಇವರನ್ನ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಈಗ ಬಹುಮಾನ ವಿತರಣೆ. ಬಾಲಕಿಯರ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದಂತಹ ಕೋಣಾಜೆ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಇವರು ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ನಾಯಕ ಮತ್ತು ತಂಡದ ಸದಸ್ಯರು ಮತ್ತು ಟೀಮ್ ಮ್ಯಾನೇಜರ್ ಜೊತೆಗೆ ಬನ್ನಿ. ಈ ಬಹುಮಾನವನ್ನು ಪೆರ್ಲಂಬಾಡಿಯ ವಿಜಯ್ ಕುಮಾರ್ ಇವರು ನಮಗೆ ನೀಡಿದ್ದಾರೆ. ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಲೆಟ್ವಾರ್ ಪೊತ್ತು. ಬನ್ನಿ ಮಕ್ಕಳೇ, ಜೊತೆಗೆ ಶಿಕ್ಷಕರಿಂದ ಬನ್ನಿ ಸರ್. ಈ ಬಹುಮಾನವನ್ನು
ನಿರ್ಬಂಧಗಳ ನಿರ್ದೇಶಕರು CA ಬ್ಯಾಂಕ್ ಒಟ್ಟಿಗೆ ಇವರು ನೀಡುತ್ತಾರೆ. ಅವರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಮಕ್ಕಳಿಗೆ ಅಭಿನಂದನೆಗಳು. ಮುಂದಕ್ಕೆ ಬಾಲಕರ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರು. ದ್ವಿತೀಯ ಸ್ಥಾನ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರು. ಬನ್ನಿ, ನಿಮ್ಮ ಶಿಕ್ಷಕರೊಂದಿಗೆ ಬನ್ನಿ ಮಕ್ಕಳೇ. ಈ ಬಹುಮಾನವನ್ನು ಪ್ರಶಾಂತ್ ಕೊರ್ಮಡ್ಕ ಈಗ ಭೂಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದಾನೆ, ನನ್ನ ಶಿಷ್ಯ. ಶಿಕ್ಷಕರಿಗೂ ಮಕ್ಕಳಿಗೂ ಅಭಿನಂದನೆಗಳು. ಕೊನೆಯ ಹಂತಕ್ಕೆ ಬರ್ತಿದ್ದೇವೆ. ಬಾಲಕರ ವಿಭಾಗದ ಪ್ರಥಮ ಸ್ಥಾನಿ ಮೊರಾರ್ಜಿ ದೇಸಾಯಿ ವಸತಿ ಶಾಲಾ ಬಲ್ನಾಡ್. ಪ್ರಥಮ ಮೊರಾರ್ಜಿ ದೇಸಾಯಿ ವಸತಿ ಶಾಲಾ ಬಲ್ನಾಡ್ ಪುತ್ತೂರು. ಮಕ್ಕಳೇ ಬನ್ನಿ, ಅಭಿನಂದನೆಗಳು. ಶಿಕ್ಷಕರೊಂದಿಗೆ ಬನ್ನಿ. ಎಲ್ಲರೂ ಹೇಳಿದರು. ಬಹುಮಾನ ಪಡೆದಂತಹ ಮಕ್ಕಳಿಗೂ ಬಹುಮಾನ ವಿತರಿಸಿದಂತಹ ವೇದಿಕೆಯಲ್ಲಿದ್ದ ಗಣ್ಯರಿಗೂ ಎಲ್ಲರಿಗೂ ಅಭಿನಂದನೆ ಕೊಡ್ತೇನೆ. ಎಲ್ಲರಿಗೂ ಅಭಿನಂದನೆಗಳು. ಬೆಳಗ್ಗೆಯಿಂದ ಸಂಜೆವರೆಗೆ ನಮಗೆ ಶುಚಿರುಚಿಯಾದಂಥ ಊಟ, ಅದೇ ರೀತಿ ಉಪಹಾರವನ್ನು ನೀಡಿದಂಥ ನಮ್ಮ ಅಡುಗೆ ಸಿಬ್ಬಂದಿಗಳು, ಅದೇ ರೀತಿ ರಮೇಶಣ್ಣ ಮತ್ತು ಅವರ ತಂಡ ಎಲ್ಲ ಅಡುಗೆ ಯಾರೆಲ್ಲ ಅಡುಗೆ ಸಹಾಯ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ದೇವರು ಆಯುರಾರೋಗ್ಯ ಐಶ್ವರ್ಯ ಸದಾ ಒದಗಿಸಲಿ. ಅದೇ ರೀತಿ ಸುಖ ಶಾಂತಿ ನೆಮ್ಮದಿ ದೊರೆಯಲಿ ಅಂತ ದೇವರಲ್ಲಿ ಹಾರೈಸ್ತಾ ಅವರಿಗೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ವೈರೋ ಇಪ್ಪೋಡಕ್ಕೆ ಫುಡೋ ಇಪ್ಪೋಡೆ ಕ್ಲಾಡಿ
ಮುಲ್ಪ ಇಂಚಿ ಬರಲ್ಲ ಪೂಜೆ ಇರ್ತಾರ ಮೂರು ಇಂಚು ತೆಗಿಲಿಲ್ವಾ? ಲೈವ್ ಬರ್ಲಿಲ್ವಾ? ಬೆಳಿಗ್ಗೆ ಬ್ಯಾಂಡ್ ಅಲ್ಲಿ ಬಂದದ್ದು ಅದೇಕೆ ಕನೆಕ್ಟ್ ಆಗಲಿಲ್ಲ? ಪ್ರೇಯರ್ ಎಲ್ಲ ಯಾವ್ದು ಇಲ್ಲ ಅದರಲ್ಲಿ? ಪ್ರೇಯರ್ ಉಂಟು ಇಲ್ಲ, ಸ್ವಾಗತದಿಂದ ಇರುದು. ಹೌದಾ? ಹೌದು. ಅದು ಮಾತ್ರ ಇಲ್ಲ, ಮೆರವಣಿಗೆ ಮೆರವಣಿಗೆ ಇಲ್ಲಿ ತನಕ ಬಂದ್ರಲ್ಲ ಅವರಿಗೆ ಬೆಳಿಗ್ಗೆ ಚಂಡೆವಾದರದಲ್ಲಿ, ಅದಿಲ್ಲ ಅಲ್ಲ? ಪ್ರೇಯರ್ ಸಹ ಇಲ್ಲ. ಕೊಟ್ಟಿದೆ ಇಲ್ಲ, ನೋಡಿದೆ ನಾನು. ಕನೆಕ್ಟ್ ಹೌದಾ? ಈಗ ಮತ್ತೆ ಬಂದು ಬರ್ತದ ಅದು ಹಾಳಾಗಿರ್ತದ? ಇಲ್ಲ ಅಲ್ಲ? ಇಲ್ಲ, ಅದು ಆಗಿಲ್ಲ. ಯಾವ